Class 12 or PUC second year, examination oriented question and answers. Chapter 1, electric charges and fields. Blueprint ಏನು ಹೇಳುತ್ತೆ ನೋಡ್ರಿ, ಇಲ್ಲಿ 1 marks ಒಂದು MCQ, 2 marks ಒಂದು short answer type question, 3 marks ಒಂದು short answer type question and 5 marks ಒಂದು numerical, and total marks allowed ಆಗಿರೋದು ಎಷ್ಟು 11 marks. But we'll start with a first 2 marks short answer type question ಇಂದ ಸ್ಟಾರ್ಟ್ ಮಾಡೋಣ. ಆನಂತರ 3 marks question and numerical, ಕೊನೆಯದಾಗಿ MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. Here 2 mark question and answer, and most often asked question, state and explain Coulomb's law in electrostatics. ನೋಡ್ರಿ ಎಷ್ಟು ಸಲ ಕೇಳಿದ್ದು, 14, 17, 19, 20, July 15. Here you need to write a statement first, ಆನಂತರ simple explanation with this diagram. That is enough. Statement ಏನು ಹೇಳ್ತದೆ ನೋಡ್ರಿ, Coulomb's law statement ಏನು ಹೇಳ್ತದೆ, the force between two stationary point charges is directly proportional to the product of magnitude of charges. ಏನ್ರಿ ಹಾಗಂದ್ರೆ, ಸಪೋಸ್ ಇಲ್ಲಿ Q1 ಮತ್ತು Q2 ಎರಡು ಪಾಯಿಂಟ್ ಚಾರ್ಜಸ್, ಸ್ಟೇಷನರಿ ಪಾಯಿಂಟ್ ಚಾರ್ಜಸ್ ಅದಾವು, ಅಂದ್ರೆ ಮೂವ್ ಆಗ್ತಾ ಇಲ್ಲವು, ಅಲ್ಲೇ ನಿಂತಾವು. ಓಕೆ, ಅಂಡ್ ಅವುಗಳ ಮಧ್ಯೆ ಫೋರ್ಸ್ ಏನದಲ್ಲ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಅದ, ರೈಟ್. ಅಂಡ್ ನೆಕ್ಸ್ಟ್ ಏನಂತ ನೋಡ್ರಿ, ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಇವುಗಳ ಮಧ್ಯೆ ಏನು ಫೋರ್ಸ್ ಅದಲ್ಲ ಅದು ಇವುಗಳ ಮಧ್ಯೆ ಡಿಸ್ಟೆನ್ಸ್ ಅದ ಆರ್ ಅಥವಾ ಡಿ ಅಂತ ಅನ್ಕೋರಿ. ಅಂಡ್ ದಟ್ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅಂದ್ರೆ ಯಾವ ರೀತಿ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಆ ರೀತಿ ಫೋರ್ಸ್ ಕಡಿಮೆ ಆಗುತ್ತೆ, ಅಥವಾ ಡಿಸ್ಟೆನ್ಸ್ ಕಡಿಮೆ ಆದರೆ ಇವುಗಳ ಮಧ್ಯೆ ಫೋರ್ಸು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಏನು ನೋಡ್ರಿ, ಅಂಡ್ ದ ಫೋರ್ಸ್ ಆಕ್ಟೆಡ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಆ ಫೋರ್ಸ್ ಏನದಲ್ಲ ದಟ್ ಇಸ್ ಆಕ್ಟಿಂಗ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಹಾಗಂದ್ರೆ ಏನ್ರಿ, ಸೊ ದಿಸ್ ಇಸ್ ದ ಲೈನ್ ಜಾಯಿನಿಂಗ್ ದ ದೀಸ್ ಟೂ ಚಾರ್ಜಸ್. ಈ ಫೋರ್ಸ್ ಏನದಲ್ಲ, ಇಟ್ ಮೇ ಬಿ ಅಟ್ರಾಕ್ಟಿವ್ ಫೋರ್ಸ್ ಆರ್ ರಿಪಲ್ಸಿವ್ ಫೋರ್ಸ್. ಅಟ್ರಾಕ್ಟಿವ್ ಅಂದ್ರೆ ಹೇಗಿರುತ್ತೆ ರೀ, ರಿಪಲ್ಸಿವ್ ಅಂದ್ರೆ ಸಪೋಸ್ ಬೋತ್ ದ ಚಾರ್ಜಸ್ ಆರ್ ಪಾಸಿಟಿವ್, ಏನಿರುತ್ತೆ ರಿಪಲ್ಸಿವ್ ಫೋರ್ಸ್ ಆಗಿರುತ್ತೆ. ಎರಡು ನೆಗೆಟಿವ್ ಇದ್ರೆ ಅವಾಗೂ ಕೂಡ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಆಗಿದ್ರೆ ಅವಾಗ ಇವು ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತವೆ. ಅಂಡ್ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದಲ್ಲ ದಟ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಲೈನ್ ಜಾಯಿನಿಂಗ್, ದಿಸ್ ಇಸ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಅಂಡ್ ರಿಪಲ್ಸಿವ್ ಆಗಿರಬಹುದು ಅಥವಾ ಅಟ್ರಾಕ್ಟಿವ್ ಆಗಿರಬಹುದು, ಲೈನ್ ಇದೇ ಲೈನ್ ಅಲಾಂಗ್ ದಿಸ್ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ ಆ ಫೋರ್ಸ್ ಇರುತ್ತೆ. ಅಂದ್ರೆ ಈ ರೀತಿ ಫೋರ್ಸ್ ಇರಲ್ಲ, ದಿಸ್ ಇಸ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್, ಈ ಡೈರೆಕ್ಷನ್ ಫೋರ್ಸ್ ಇರಲ್ಲ ಅಥವಾ ಈ ಡೈರೆಕ್ಷನಲ್ ಫೋರ್ಸ್ ಇರಲ್ಲ. And that force is between line joining these two charges irutte. Okay, this is what your statement aitu. Explanation alli bala simple. Consider 2 point charges Q1 and Q2 separated by distance r, and you need to draw this diagram and you have to write an expression. Ee expression baribeku, and then after this expression remove the proportionality sign, and F is equals to proportionality sign tagidre is equal to baribeku, is equal to K into Q1 into Q2 by R square. ಕರೆಕ್ಟಾ? ಕೆ ಅಂದ್ರೆ ಏನಿರೋದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಆ ಕೆ ಇಸ್ ಈಕ್ವಲ್ಸ್ ಟು ಐ ಕ್ಯಾನ್ ರೈಟ್ 1/4π ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು. ಆ್ಯಂಡ್ ಇದರ ವ್ಯಾಲ್ಯೂ ಏನದಲ್ಲ ಅದು 9 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಬರೀತಾ ಇದ್ದೀರಿ. ಇದೇ ಈ ರೀತಿ ಯೂನಿಟ್ ಬರೀತಾ ಇದ್ದೀರಿ. ಇಟ್ಸ್ ವೆರಿ ಸಿಂಪಲ್. ಕೆ ಇಸ್ ಈಕ್ವಲ್ ಟು ನೀವು ಹೀಗೆ ಎಕ್ಸ್ಪ್ರೆಸ್ ಮಾಡ್ಬೋದಾ, ಕೆ ಇಸ್ ಈಕ್ವಲ್ ಟು ಐ ಕ್ಯಾನ್ ಎಕ್ಸ್ಪ್ರೆಸ್ ಫೋರ್ಸ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ Q1 × Q2. ಇದರಿಂದ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಫ್ ಅಂದರೆ ಅದ್ರ ಯೂನಿಟ್ ನ್ಯೂಟನ್, ಆರ್ ಸ್ಕ್ವೇರ್ ಅದು ಡಿಸ್ಟೆನ್ಸ್, ಅದು ಅದ್ರ ಸ್ಕ್ವೇರ್ ಮಾಡ್ರಿ ಮೀಟರ್ ಸ್ಕ್ವೇರ್. ಇಲ್ಲಿ Q1 × Q2 ಚಾರ್ಜಸ್ ಅದಾವು, ಹಿಯರ್ಸ್ ದ ಕೂಲಮ್ ಸ್ಕ್ವೇರ್. ಇಲ್ಲಿ ಟರ್ಮ್ ಅದಲ್ಲ ಎಪ್ಸಿಲಾನ್ ನಾಟ್, ಏನದು ಕಾನ್ಸ್ಟೆಂಟ್ ಅದು ಕೂಡ, ಅದನ್ನ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತಾ ಇದ್ದೀವಿ. ಅಂಡ್ ಅದರ ವ್ಯಾಲ್ಯೂ ಏನದಲ್ಲ 8.854 × 10⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ಬರೀತಾ ಇದ್ದೀರಿ. ಎಕ್ಸಾಕ್ಟ್ ಇದ್ರ ಉಲ್ಟಾ ಬರೀತೀರಿ. ಅಂಡ್ ದಿಸ್ ಈಸ್ ಮೋರ್ ದ್ಯಾನ್ ಇನಫ್ ಫಾರ್ 2 marks. State and explain Coulomb's law in electrostatics. ನೋಡ್ರಿ, ಈ ಮೊದಲು ಎಷ್ಟು ಸಲ ಅದನ್ನು ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ಏನದ ನೋಡ್ರಿ, ಇದನ್ನು ಮಾರ್ಚ್ 15 ಕೇಳಿದ್ದು 2 marksಗೆ. Coulomb's law in vector form and explain the symbol. Coulomb's law ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀರಿ, ಅದರ ಸಿಂಬಾಲ್ಸ್ನ ಎಕ್ಸ್ಪ್ಲೈನ್ ಮಾಡ್ರಿ. ವೆರಿ ಸಿಂಪಲ್. ಹಿಯರ್ ಎಫ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎಫ್ ಬರೀಬೇಕು, ವೆಕ್ಟರ್ ನೋಟೇಷನ್ ಕೊಡಬೇಕು. 1/4π ಎಪ್ಸಿಲಾನ್ ನಾಟ್ Q1 × Q2 by R square, ಅಂಡ್ ಡೋಂಟ್ ಫಾರ್ಗೆಟ್ ಆರ್ ಕ್ಯಾಪ್ ಅಂತ ಬರೀಬೇಕು. ಏನ್ರಿ ಆರ್ ಕ್ಯಾಪ್ ಅಂದ್ರೆ, ಆರ್ ಕ್ಯಾಪ್ ಅಂದ್ರೆ ಅದು ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ಅಂಡ್ ವಾಟ್ ಇಸ್ ದಟ್ ಆರ್ ಹಿಯರ್? ಆರ್ ಅದು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್.
Q1 and Q2 ಗೊತ್ತಿದೆ ನಿಮ್ಗೆ, ದಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಅಂತ ಹೇಳ್ಬೋದು. ಇದೇನು, ದಿಸ್ ಇಸ್ ಫಾರ್ 2 marks. ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಸಿಂಬಾಲ್ಸ್ ಅಂದಾಗ ಇಷ್ಟು ಬರೆದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಕ್ವಶನ್, ದಟ್ ಇಸ್ ದ ಥರ್ಡ್ ಕ್ವಶನ್. ಇದನ್ನು ಮ್ಯೂ ಎಕ್ಸಾಮಲ್ಲಿ ಕೇಳಬಹುದು. ರೈಟ್ ದ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಅಂದರೆ ಲಿಮಿಟೇಷನ್ಸ್ ಅಂದರೆ ನ್ಯೂನ್ಯತೆಗಳು ಅಥವಾ ಡ್ರಾಬ್ಯಾಕ್ಸ್ ಅಂತ ಹೇಳ್ತೀವಿ ಕೂಲಮ್ಸ್ ಲಾದು. ಕೂಲಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಕೂಲಮ್ಸ್ ಲಾ ಅಪ್ಲಿಕೇಬಲ್ ಆಗ್ತಾ ಇರೋದು ಪಾಯಿಂಟ್ ಚಾರ್ಜ್ಗಳಿಗೆ ಮಾತ್ರ. ಒಂದೇ ನ್ಯೂನ್ಯತೆ, ಒಂದೇ ಲಿಮಿಟೇಷನ್. ಇಟ್ ಈಸ್ ಅಪ್ಲಿಕೇಬಲ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಚಾರ್ಜಸ್ ಇಸ್ ಗ್ರೇಟರ್ ದೆನ್ 10⁻⁻15 ಮೀಟರ್. ಎರಡು ಚಾರ್ಜ್ಗಳ ಮಧ್ಯೆ ಡಿಸ್ಟೆನ್ಸು ಮೋರ್ ದೆನ್ 10⁻⁻15 ಮೀಟರ್ ಇರಬೇಕು, ಅವಾಗ ಮಾತ್ರ ಕೂಲಮ್ಸ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ಏನು ಹೇಳ್ತಾರೆ ಇವರು, ಈ ನ್ಯೂಕ್ಲಿಯಸ್ ಅದು ಯಾವುದೇ ಒಂದು ಅಟಮದ ನ್ಯೂಕ್ಲಿಯಸ್ ತಗೋರಿ, ಅಲ್ಲಿ ಪ್ರೋಟಾನ್ಗಳ ಮಧ್ಯೆ ಡಿಸ್ಟೆನ್ಸ್ ಲೆಸ್ ದೆನ್ 10⁻⁻15 ಮೀಟರ್ ಅದ, ಅಲ್ಲಿ ಕೂಲಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ ನ್ಯೂಕ್ಲಿಯಸ್ ಒಳಗಡೆ. ಓಕೆ, ಆ್ಯಂಡ್ ಇಟ್ ಈಸ್ ಮೀಡಿಯಂ ಡಿಪೆಂಡೆಂಟ್ ಲಾ. ಏನ್ರಿ ಮೀಡಿಯಂ ಡಿಪೆಂಡೆಂಟ್ ಲಾ ಅಂದರೆ, ಸಪೋಸ್ ಇಲ್ಲಿ ಎರಡು ಚಾರ್ಜ್ ಅದಾವೆ Q1 ಮತ್ತು Q2, ಇವುಗಳ ಮಧ್ಯೆ ಏನು ಎಂಟಿ ಸ್ಪೇಸ್ ಅದ, ಅವಾಗ ಇದರ ಎರಡರ ಮಧ್ಯೆ ಸಪೋಸ್ 10 Newton ಫೋರ್ಸ್ ಅಂತ ಅನ್ಕೋರಿ, ಹೌದಾ. ನೆಕ್ಸ್ಟ್ ನಾನು ಏನು ಮಾಡ್ತೇನೆ, ಅಲ್ಲಿ ಪುಟ್ ಸಮ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದೀಸ್ 2 ಚಾರ್ಜಸ್, ಅವಾಗ ಫೋರ್ಸು 10 Newton ಇರೋಂಗಿಲ್ಲ, ಇವುಗಳ ಮಧ್ಯೆ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನು ನಾವೇನು ಕರಿತಾ ಇದ್ದೀವಿ, ಅದು ಇಟ್ ಈಸ್ ಅ ಮೀಡಿಯಂ ಡಿಪೆಂಡೆಂಟ್ ಲಾ ಅಂತ ಹೇಳ್ತೀವಿ. ಆ್ಯಂಡ್ ಅನದರ್ ಲಿಮಿಟೇಷನ್, ದಟ್ ಈಸ್ ಇಟ್ ಈಸ್ ನಾಟ್ ಅ ಯೂನಿವರ್ಸಲ್ ಲಾ. ನಮ್ಮ ಗ್ರಾವಿಟೇಷನ್ ಲಾ ಇತ್ತಲ್ಲ, ಆ ರೀತಿ ಇದು ಯೂನಿವರ್ಸಲ್ ಲಾ ಅಲ್ಲ. ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ವಾಟ್ ಕೂಲಮ್ಸ್ ಲಾ ಅಂತ. ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಆರ್ ಡಿಫೈನ್ 1 ಕೂಲಮ್. ಇದನ್ನು ಈ ಮೊದಲು 1 ಮಾರ್ಕ್ಸಲ್ಲಿ ಕೇಳಿದ್ರು. ಇರಲಿ, ಫ್ರಮ್ ಕೂಲಮ್ಸ್ ಲಾ ಯು ಕ್ಯಾನ್ ರೈಟ್ F is equals to 1/4πε0 Q1 into Q2 divided by R² ಅಂತ ಹೇಳಿ. ಇಫ್ Q1 is equal to Q2, that's equal to 1 ಕೂಲಮ್ ಅಂತ ತಗೋರಿ. ಆ್ಯಂಡ್ R is equal to 1 ಮೀಟರ್, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಎಷ್ಟಾಗಿರಲಿ, 1 ಮೀಟರ್ ಆಗಿರಲಿ. ದೆನ್ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಏನಾಗುತ್ತೆ, 9 × 10⁹ ನ್ಯೂಟನ್ ಆಗುತ್ತೆ. ಈಗ ನಾವು ಏನು ಡಿಫೈನ್ ಮಾಡ್ಬೋದು, ಏನು SI ಯೂನಿಟ್ ಆಫ್ ಚಾರ್ಜ್ ಆರ್ 1 ಕೂಲಮನ್ನು ಡಿಫೈನ್ ಮಾಡ್ಬೋದು. ಹೇಗೆ ಡಿಫೈನ್ ಮಾಡ್ತೀವಿ ನೋಡ್ರಿ. ಚಾರ್ಜ್ ಈಸ್ ಸೆಡ್ ಟು ಬಿ 1 ಕೂಲಮ್. ಚಾರ್ಜ್ನ 1 ಕೂಲಮ್ ಅಂತ ಇವಾಗ ಹೇಳ್ತಾ ಇದ್ವಿ. ವೆನ್ ಇಟ್ ಈಸ್ ಸಪರೇಟೆಡ್ ಬೈ ಎ ಐಡೆಂಟಿಕಲ್ ಚಾರ್ಜ್, ಒಂದು ಚಾರ್ಜ್ ಅದ, ಅದನ್ನು ನಾವು ಸಪ್ರೇಟ್ ಮಾಡಿರ್ತೀವಿ ಐಡೆಂಟಿಕಲ್ ಚಾರ್ಜ್, ಅದರ ಹಾಗೆ ಮತ್ತೊಂದು ಚಾರ್ಜ್ ಅದ, ಪ್ಲೇಸ್ಡ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಆಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್. ಎಷ್ಟು 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅದನ್ನ ಇಟ್ಟಿರಿ. ಅದು ಯಾವ ರೀತಿ ರಿಪೆಲ್ ಆಗ್ತಾ ಇರಬೇಕು, ಇಟ್ ರಿಪೆಲ್ ಈಚ್ ಅದರ್, ಒಂದಕ್ಕೊಂದು ಯಾವ ರೀತಿ ರಿಪೆಲ್ ಆಗ್ತಾರೆ, ರಿಪೆಲ್ ಈಚ್ ಅದರ್ ವಿತ್ ಎ ಫೋರ್ಸ್ ಆಫ್ 9 × 10⁹ ನ್ಯೂಟನ್. ಇಷ್ಟು ಫೋರ್ಸಿಂದ ಅವ್ರು ರಿಪೆಲ್ ಆಗ್ತಾ ಇದ್ರೆ ಅವುಗಳು ಏನು 1 ಕೂಲಮ್ ಈಚ್ ಚಾರ್ಜ್ ಅದಾವ ಅಂತ ಹೇಳ್ತೀವಿ. ದಟ್ ಇಸ್ ಅ ವೇ ಆಫ್ ಡಿಫೈನಿಂಗ್ 1 ಕೂಲಮ್. ನೆಕ್ಸ್ಟ್ ಕ್ವಶನ್, ಇದು ಕೂಡ 2 ಮಾರ್ಕ್ ಕ್ವಶನ್ ಆಗಿ ಬರ್ಬೋದು, ಒಮ್ಮೆ ಕೇಳಿಲ್ಲ. ವಾಟ್ ಈಸ್ ದ ಇಫೆಕ್ಟ್ ಆನ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ 2 ಚಾರ್ಜ್ಡ್ ಬಾಡೀಸ್ ವೆನ್, ಫಸ್ಟ್ ಕ್ವಶನ್, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದೆಮ್. ಸೆಕೆಂಡ್, ಮೆಟಲಿಕ್ ಸ್ಲ್ಯಾಬ್ ಈಸ್ ಇಂಟ್ರಡ್ಯೂಸ್ಡ್ ಬಿಟ್ವೀನ್ ದೆಮ್. ಏನಂತ ಹೇಳ್ತಾ ಇದೆ, 2 ಚಾರ್ಜ್ಡ್ ಬಾಡೀಸ್ ಇದಾವೆ. ಸಿ, ದೀಸ್ ಆರ್ ದ 2 ಚಾರ್ಜ್ಡ್ ಬಾಡೀಸ್. ಇವು ಎರಡರ ಮಧ್ಯೆ ನಾವೇನು ಫಸ್ಟ್ ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಅವಾಗ ಆ ಫೋರ್ಸ್ ಬಿಟ್ವೀನ್ ದೀಸ್ 2 ಚಾರ್ಜ್ಡ್ ಬಾಡೀಸ್ ಏನಾಗುತ್ತೆ. ಆ್ಯಂಡ್ ನೆಕ್ಸ್ಟು ಮೆಟಲಿಕ್ ಸ್ಲ್ಯಾಬನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ, ಅವಾಗ ಅವುಗಳ ಮಧ್ಯೆ ಫೋರ್ಸ್ ಏನಾಗುತ್ತೆ ಅಂತ ಕ್ವಶನ್. ಸಿ, ಇಲ್ಲಿ ನೋಡ್ಬೋದು ನೀವು ಏನದ, ಪರ್ಮಿಟಿವಿಟಿ ಈಸ್ ಅ ಎಬಿಲಿಟಿ ಆಫ್ ಮಟೀರಿಯಲ್ ಟು ರೆಸಿಸ್ಟ್ ದ ಫಾರ್ಮೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಇಟ್. ಆ್ಯಂಡ್ ಫಾರ್ ಮೆಟಲ್ಸ್, electric field does not exist inside the conductor, and therefore permittivity of metal is infinitely large than the permittivity of free space. Hence dielectric constant is infinity. ಅದರದ್ದು ಮೆಟಲ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನದ, ಇನ್ಫಿನಿಟಿ ಅದ. ಅಂದರೆ ಇದು ಈ ಟರ್ಮ್ ಇನ್ಫಿನಿಟಿ ಫಾರ್ ಮೆಟಲ್. ಫಾರ್ ಡೈಎಲೆಕ್ಟ್ರಿಕ್ ಮಟೀರಿಯಲ್ಸ್ ಏನದ, ಏನೋ ಫೈನೈಟ್ ವ್ಯಾಲ್ಯೂ ಅದ. ಓಕೆ, ಆ್ಯಂಡ್ ದ ಕ್ವಶನ್ ಇಸ್ ಲೈಕ್ ದಿಸ್, ಏನಂತ ಹೇಳ್ತೆ, ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದರೆ ಏನಾಗುತ್ತೆ. ವೆನ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಈಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ 2 ಚಾರ್ಜ್ಡ್ ಬಾಡೀಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತ ಕೇಳಿದ್ರೆ, ಇಫ್ ಯು ಇಂಟ್ರೊಡ್ಯೂಸ್ ಅ ಫೈನೈಟ್ ವ್ಯಾಲ್ಯೂ ಹಿಯರ್, ಇಲ್ಲಿ 1 ಬದಲಿ 2 8 ಏನೋ ಬರೀತಾ ಇದ್ದೀರಿ. ಓಕೆ, ಆ್ಯಸ್ ಯು ಇನ್ಕ್ರೀಸ್ ದಿಸ್ ವ್ಯಾಲ್ಯೂ ಏನಾಗುತ್ತೆ, ಫೋರ್ಸಲ್ಲಿ ಡಿಕ್ರೀಸ್ ಆಗುತ್ತೆ. ಯಾವಾಗಿದು
when you introduced a dielectric slab between the two charged bodies, force, electrostatic force decrease ಆಗುತ್ತೆ. ಆ ಎರಡೂ ಏನು ವೆನ್ ಎಫೆಕ್ಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಚಾರ್ಜ್ಡ್ ಬಾಡೀಸ್ ಏನು ನೀವು ಮೆಟಲಿಕ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡಿದರೆ, ಇಫ್ ಯು ಇಂಟ್ರೊಡ್ಯೂಸ್ ದ ಮೆಟಲಿಕ್ ಸ್ಲ್ಯಾಬ್ ಹಿಯರ್, ಅವಾಗ ಏನಾಗುತ್ತೆ, ಹಿಯರ್ ವೆನ್ ಎ ಮೆಟಲಿಕ್ ಸ್ಲ್ಯಾಬ್ ಇಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ಟೂ ಚಾರ್ಜ್ಡ್ ಬಾಡೀಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದೆಮ್ ಬಿಕಮ್ಸ್ ಝೀರೋ. ಯಾಕೆ ಝೀರೋ ಆಯ್ತು ರೀ ಇಲ್ಲೇ? ಬಿಕಾಸ್ ದ ಪರ್ಮಿಟಿವಿಟಿ ವ್ಯಾಲ್ಯೂ ಏನದಲ್ಲ ಎದರದು ಇನ್ಫೈನೈಟ್ ಅದ. ಮೆಟಲ್ ಈಸ್ ಇನ್ಫೈನೈಟ್ಲಿ ಲಾರ್ಜ್ ಪರ್ಮಿಟಿವಿಟಿ ವ್ಯಾಲ್ಯೂ. ಓಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಮೆಟಲ್ ಏನದಲ್ಲ ಇನ್ಫೈನೈಟ್ ಅದ. ಇಫ್ ಯು ಇನ್ಫಿನಿಟಿ ಬರೋದು 1/∞ ಅಂದ್ರೆ ಏನು, ಇದೇನಾಯಿತು ಟರ್ಮ್ ಫೋರ್ಸ್ ಏನಾಯಿತು ಝೀರೋ ಆಯಿತು. ಹಾಗಾಗಿ ವೆನ್ ಮೆಟಲಿಕ್ ಸ್ಲ್ಯಾಬ್ ಇಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ಟೂ ಚಾರ್ಜ್ಡ್ ಬಾಡೀಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದೆಮ್ ಬಿಕಮ್ಸ್ ಝೀರೋ ಆಗುತ್ತೆ. ಓಕೆ, ಈ ರೀತಿ ಕ್ವಶನ್ಸ್ MCQ ಎಲ್ಲೂ ಬರ್ತಾ ಇರ್ತಾವೆ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಇದನ್ನು ಜೂನ್ 2016 ಕೇಳಲ್ಪಟ್ಟಿತ್ತು. ಏನು, ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್, ಅಥವಾ ಎಲೆಕ್ಟ್ರಿಕ್ ಇಂಟೆನ್ಸಿಟಿಯನ್ನು ಡಿಫೈನ್ ಮಾಡಿರಿ ಅಂತ ಹೇಳ್ಬೋದು, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತನ್ನು ಡಿಫೈನ್ ಮಾಡಿರಿ ಅಂತ ಹೇಳ್ಬೋದು. ಆ್ಯಂಡ್ ಗಿವ್ ಇಟ್ಸ್ SI ಯೂನಿಟ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಈಸ್ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ placed at that point. Or very simply I can write E is equals to force by charge anta barithiri. That electric field is equals to force experienced by a charge divided by test charge. Okay, that is Q naught is a test charge. Illenu electric field yavu define ಮಾಡ್ತಾ ಇದೀವಿ. Suppose here is a charge Q naught and ಇಲ್ಲಿ source charge ಇದೆ ದೊಡ್ಡದು, and because of that source charge ಇದೊಂದು ಬಿಗ್ ಚಾರ್ಜ್ ಇದೆ ಅಂತ ಅನ್ಕೋರಿ. ಇಲ್ಲಿ ಸಣ್ಣ Q naught ಚಾರ್ಜ್ ಇದೆ. ಇಲ್ಲೇನು this small charge experience of force, F force experience ಮಾಡ್ತಾ ಇದೆ ಇಲ್ಲಿ ಬಿಕಾಸ್ ಆಫ್ ದಿಸ್ ಬಿಗ್ ಚಾರ್ಜ್. ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಡಿವೈಡೆಡ್ ಬೈ ಆ ಚಾರ್ಜು, ಅದ್ರ ರೇಷಿಯೋ ನಾವೇನು ಕರಿತೀವಿ, ಆ ಪ್ಲೇಸಲ್ಲಿ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಿಮ್ಗೆ ಗೊತ್ತಾಗುತ್ತೆ, ಇದು ನ್ಯೂಟನ್ ಪರ್ ಕೂಲಮ್ ಅಂತ ಹೇಳ್ತೀವಿ, ಆರ್ ದಟ್ ಈಸ್ ವೋಲ್ಟ್ ಪರ್ ಮೀಟರ್. ಸೆಕೆಂಡ್ ಚಾಪ್ಟರ್ ಬಂದಾಗ ಗೊತ್ತಾಗುತ್ತೆ ವೋಲ್ಟ್ ಪರ್ ಮೀಟರ್ ಯಾಕ್ರಿ ಅಂತ ಹೇಳಿ. ಎಲೆಕ್ಟ್ರಿಕ್ ಫೀಲ್ಡ್ E is equal to dV/dx ಅಂತ ಬರೀತೀರಿ, ಹಾಗಾಗಿ V/m. Right, and this is what electric field definition ಆಯಿತು ಮತ್ತು ಅದರ SI unit. Next question, here sketch the electric field lines due to a point charge. First positive ada, an isolated positive charge. Second negative charge, the Q is less than 0 is isolated negative charge. ಇದನ್ನು ಜುಲೈ 2016 2 ಮಾರ್ಕ್ಸ್ ಕೇಳಿದ್ರು. ಸಿ, ಪಾಸಿಟಿವ್ ಚಾರ್ಜ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತದ. ದಿಸ್ ಈಸ್ ಫಾರ್ ಆನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್. ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಂದರೆ Q is less than 0 ಅಂದರೆ ನೆಗೆಟಿವ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಬರ್ತದ. ಓಕೆ, ದಿಸ್ ಇಸ್ ವಾಟ್ 2 ಮಾರ್ಕ್ ಕ್ವಶನ್. ಅದೇ ರೀತಿ ಏನು ಕೇಳಬಹುದು ನಿಮ್ಗೆ, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಆರ್ ಅ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್. ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೂ ಒಂದೇ, ಈಕ್ವಲ್ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜ್ ಅಂದ್ರೆ ಒಂದೇ. ಮತ್ತೇನು, ಸಿ ದಿಸ್ ಇಸ್ ದ ಡೈಪೋಲ್ ಆರ್ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್. ಇವುಗಳ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ದಿಂದ ಸ್ಟಾರ್ಟ್ ಆಗಬೇಕು, ನೆಗೆಟಿವ್ಗೆ ಟರ್ಮಿನೇಟ್ ಆಗಬೇಕು. ಓಕೆ, ಯು ನೀಡ್ ಟು ಡ್ರಾ ಸಚ್ ಡಯಾಗ್ರಾಮ್. ಆ್ಯಂಡ್ ನೆಕ್ಸ್ಟು 2 equal positive charges. See, you can see the 2 equal positive charges. Here equal positive charges you can see here equal positive charges right. Here you can draw it like this. Hige draw ಮಾಡಬೇಕು. And next question, that is define electric dipole moment, write its SI unit. ಇದನ್ನು ಮಾರ್ಚ್ 2022 2 ಮಾರ್ಕ್ಸ್ ಕೇಳಿದ್ರು. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅನ್ನು ಡಿಫೈನ್ ಮಾಡ್ರಿ ಮತ್ತು ಅದರ SI ಯೂನಿಟ್ ಬರೀರಿ. ಸಿ, ಇಲ್ಲಿ electric dipole moment is defined as the product of magnitude of either charges. See, this is the Q into 2a. Q ಏನಿದು magnitude of the charges. ಎರಡು ಏನು equal magnitude but opposite sign ಅದಾವ. They are separated by a distance 2a. ಅವು ಎರಡರದ್ದು product ಅದಲ್ಲ, that Q into 2a, that is the definition of electric dipole moment. ಹೇಗೆ ಡಿಫೈನ್ ಮಾಡ್ತಾ ಇದ್ವಿ, the product of magnitude of either charge and length of the dipole 2a, ಅದನ್ನು ನಾವೇನು ಕರಿತೀವಿ, ಡೈಪೋಲ್ ಮೂಮೆಂಟ್ ಅಂತೀವಿ. ವೇರ್ Q ಅನ್ನೋದೇನು ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಚಾರ್ಜ್ ಆ್ಯಂಡ್ 2a ಏನಿದು ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಅಂತ ಹೇಳ್ಬೋದು. SI ಯೂನಿಟ್ ಏನಾಗುತ್ತೆ ನೋಡ್ರಿ, ಚಾರ್ಜ್ ಯೂನಿಟ್ ಏನು ಕೂಲಮ್ ಅದ. ಹಿಯರ್ ಚಾರ್ಜ್ ಯೂನಿಟ್ ಕೂಲಮ್
ಆ್ಯಂಡ್ 2a ಅನ್ನೋದು ಲೆಂತ್ ಅದು ಅಥವಾ ಡಿಸ್ಟೆನ್ಸು ಅದರ ಯೂನಿಟಿಂದ ಮೀಟರ್. ಕೂಲಮ್ ಮೀಟರ್, ಸೆಂಟಿಮೀಟರ್ ಅಲ್ಲ ಮತ್ತದು. ಕೂಲಮ್ ಮೀಟರ್, ಸಿ ಶುಡ್ ಬಿ ಕ್ಯಾಪಿಟಲ್, ಕೂಲಮ್ ಮೀಟರ್ ಹೀಗೆ ಬರೀಬೇಕು, ಮತ್ತು ಹೀಗೆ ಬರೆದ್ರೆ ಸೆಂಟಿಮೀಟರ್ ಆಗಿಬಿಡುತ್ತೆ. ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 9 ಹಿಯರ್. Write the expression for torque acting on an electric dipole placed in a uniform electric field and explain the terms. Suppose this is a torque, this is what your dipole, AB ಅನ್ನೋದು dipole ಅದು, ಅದನ್ನು ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದೀವಿ. ದಿಸ್ ಡೈಪೋಲ್ ಏನು ಮಾಡ್ತಾ ಇದೆ ನೋಡ್ರಿ, ಟಾರ್ಕ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಓಕೆ, ಈ ರೀತಿ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಆ್ಯಂಡ್ ಆ ಟಾರ್ಕ್ ಎಕ್ಸ್ಪ್ರೆಷನ್ ಬರೀಬೇಕು. ಹಿಯರ್ ಟಾರ್ಕ್ ಇಸ್ ಈಕ್ವಲ್ಸ್ ಟು, ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು P into E into sin theta. What is that P here? P ಏನಿದು ಡೈಪೋಲ್ ಮೂಮೆಂಟ್, ವೆಕ್ಟರ್ P ಬರೀತೀವಿ, ಡೈಪೋಲ್ ಮೂಮೆಂಟ್. P ಅಂದರೆ P is equal to Q into 2A. And here E, what is that E here? E ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಅದು, into sin theta. Here it is, this angle is theta, or this dipole moment making an angle theta with the electric field. And P is electric field, sorry, electric dipole moment, and E is electric field. Theta is angle between P and E anta helbodu. This is also 2 mark question. Next question, that is, when will be the torque acting on an electric dipole placed in a uniform electric field maximum, next to minimum. Torque ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? Torque is maximum when the dipole axis is perpendicular to the electric field. Theta is equal to 90 ಆದಾಗ. ಹಿಯರ್ ಯಾವಾಗ theta is equal to 90 ಡಿಗ್ರಿ ಆಗುತ್ತಲ್ಲ, ಅವಾಗ ಟಾರ್ಕ್ ಏನಾಗುತ್ತೆ? ಮ್ಯಾಕ್ಸಿಮಮ್. ಸೈನ್ ಆಫ್ 90 is ಮ್ಯಾಕ್ಸಿಮಮ್, ಹಾಗಾಗಿ ಟೋ is equal to P into E ಆಗುತ್ತೆ. ಟೋ is equal to P into E when theta is equal to 90 degree. And torque is minimum when the dipole axis is parallel to the electric field. ಅವಾಗ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗೋದೇನು? 0. ಓಕೆ, ಸಪೋಸ್ ಇದು ಡೈಪೋಲ್ ಈ ರೀತಿ ಇದ್ದಾಗ, ಡೈಪೋಲ್ ಹೀಗಿದ್ದಾಗ ಏನು ಮಾಡುತ್ತೆ? ಇಟ್ ಎಕ್ಸ್ಪೀರಿಯನ್ಸ್ ದ ಮ್ಯಾಕ್ಸಿಮಮ್ ಟಾರ್ಕ್. Suppose if the dipole is in the direction of electric field, ಹೀಗಿದ್ರೆ it will experience a 0 force. ಹಾಗಾಗಿ when theta is equals to 0 degree, torque is also 0. ಇದು ನೋಡ್ರಿ, ಮಾರ್ಚ್ 2020 ಕೇಳಿದ್ರು, ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್? ಗಿವ್ ಇಟ್ಸ್ SI ಯೂನಿಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು? ಅದರ SI ಯೂನಿಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ? ದಟ್ ಈಸ್ ಅ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಏರಿಯಾ ವೆಕ್ಟರ್. Electric flux over a given surface is a scalar product of electric field and surface area. Okay, ಅದನ್ನೇ ನಾವು ಹೇಗೆ ಬರ್ತೀವಿ? flux is equal to E into A cos theta. Theta ಏನದು? that is the angle between electric field E ಮತ್ತು ಏರಿಯಾ ವೆಕ್ಟರ್ ಇವುಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅದು. ಆ್ಯಂಡ್ ವಾಟ್ ಇಸ್ ದ SI ಯೂನಿಟ್? ಇದರ SI ಯೂನಿಟ್ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ಗೊತ್ತು ನಮಗೆ. ಓಕೆ, ದಟ್ ಈಸ್ ನ್ಯೂಟನ್ ಪರ್ ಕೂಲಮ್ ಅಂತ ಹೇಳ್ತೀರಿ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಲೆಕ್ಟ್ರಿಕ್ ಫೀಲ್ಡ್. ಅದ್ರ ಜೊತೆ ಏರಿಯಾದ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಓಕೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆಗುತ್ತೆ. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಆರ್ ವೋಲ್ಟ್ ಮೀಟರ್ ಅಂತ ಬರೀತೀವಿ ನಾವು. ಓಕೆ, ದಟ್ ಈಸ್ ವಾಟ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಗಮನಿಸ್ಬೋದು ನೀವು, ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ. 2 marks, ದಿಸ್ ಇಸ್ ಇನಫ್. 2 marksಗೆ ಇಷ್ಟು ಸಾಕು. ದಿಸ್ ಈಸ್ ಇನಫ್ ಫಾರ್ 2 marks. ಓಕೆ, ಇಲ್ಲಿ ನಾವು ಏನು ಹೇಳ್ತಾ ಇದ್ವಿ? ಯಾವಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗಿರುತ್ತೆ, ನಾಟ್ ಟಾರ್ಕ್, ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್, ಏನು ಇಮ್ಯಾಜಿನ್ ಮಾಡ್ಕೋರಿ? ದಿಸ್ ಇಸ್ ದ ಫ್ಲೋ ಆಫ್ ವಾಟರ್ ಅಂತ ಅನ್ಕೋರಿ. ಆ್ಯಂಡ್ ದರ್ ಇಸ್ ಅ ಫ್ರೇಮ್ ಲೈಕ್ ದಿಸ್. ಇಲ್ಲೊಂದು ಫ್ರೇಮ್ ಅದ. ಇಫ್ ಯು ಹೋಲ್ಡ್ ಇಟ್ ಲೈಕ್ ದಿಸ್, ಇದನ್ನು ಏನು ಮಾಡ್ರಿ? ಈ ಫ್ರೇಮನ್ನು ಈ ರೀತಿ ಇಡ್ರಿ. ಈಗ ಏನದ? ದ ಆ್ಯಂಗಲ್, ಈ ಏರಿಯಾ ವೆಕ್ಟರ್ ಆಫ್ ದ ಫ್ರೇಮ್ ಆ್ಯಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇವುಗಳ ಮಧ್ಯೆ ಆ್ಯಂಗಲ್ ಏನದ? 0 ಅದ. ಅಂದರೆ ಆ ಫ್ರೇಮ್ ಏನದ 90 ಡಿಗ್ರಿ ವಿತ್ ದ ಫ್ಲೋ ಆಫ್ ವಾಟರ್ ಅಂತ ಅನ್ಕೋರಿ. ಆ ಫ್ಲೋ ಆಫ್ ವಾಟರ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅನ್ಕೋರಿ. ಈಗ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ಫ್ಲೋ ಥ್ರೂ ದಿಸ್ ಏರಿಯಾ, ಕರೆಕ್ಟಾ? ಓಕೆ, ಆ್ಯಂಡ್ ಟಿಲ್ಟ್ ಇಟ್, ಇದನ್ನು ಟಿಲ್ಟ್ ಮಾಡಿರಿ. ಈಗ ಏರಿಯಾ ವೆಕ್ಟರು ಮತ್ತು ಫ್ಲೋ ಆಫ್ ವಾಟರ್ ಮಧ್ಯೆ ಏನೋ ಆ್ಯಂಗಲ್ ಥೀಟಾ ಅದ. ಅವಾಗ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಪಾಸಿಂಗ್ ಥ್ರೂ ದಿಸ್ ಏರಿಯಾ ರಿಡ್ಯೂಸ್ ಆಯಿತು ಆ್ಯಸ್ ಕಂಪೇರ್ ಟು ಅರ್ಲಿಯರ್. ಆ್ಯಂಡ್ ವೆನ್ ಇಟ್ 90 ಇದ್ದಾಗ ಮತ್ತೆ 0 ಆಗಿಬಿಡ್ತು. ಹಾಗಾಗಿ ನಾವು ಫ್ಲಕ್ಸ್ ಏನು ಬರ್ತೀವಿ? ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು, ದಟ್ ಇಸ್ ಅ ಸಮೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡೆಲ್ಟಾ ಎ, ದಟ್ ಇಸ್ ಅ ಸ್ಮಾಲ್ ಏರಿಯಾ, ಇಂಟು ಕಾಸ್ ಥೀಟಾ. ಆ್ಯಂಡ್ ಇಫ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಇದ್ದಾಗ, ಇಲ್ಲಿ ನೋಡ್ರಿ, ಈ ಕೇಸಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವಾಟರ್ ಫ್ಲೋ ಆಗ್ತಾ ಇದೆ ಇದರಲ್ಲಿ. ಹಾಗಾಗಿ ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್ ಅಂತ ಅಂತೀವಿ. ದೆನ್ ಕಾಸ್ ಆಫ್ 0 is equal to 1, ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್ ಯಾವಾಗ? ವೆನ್ ಥೀಟಾ ಇಸ್ ಈಕ್ವಲ್ ಟು 0. ಈ ಏರಿಯಾ ವೆಕ್ಟರ್ ಮೇಕಿಂಗ್
theta is equal to 0, area vector making an angle theta with a 0 with this electric field. ಅವಾಗ maximum flux is maximum the electric flux. ಓಕೆ, ಅವಾಗ ಏರಿಯಾ ವೆಕ್ಟರ್ ನೀವು ಹೀಗೆ ಹಿಡಿತಲ್ಲ ನೋಡ್ರಿ, ಏರಿಯಾ ವೆಕ್ಟರು ಮತ್ತು ಏನು ಎಲೆಕ್ಟ್ರಿಕ್ ಫೀಲ್ಡ್ ಇವ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇದ್ದಾಗ ಅವಾಗ ಕಾಸ್ ಆಫ್ 90 ಗೊತ್ತು ನಮಗೆ 0 ಅಂತ ಹೇಳಿ ಮಿನಿಮಮ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ವಿಲ್ ಬಿ ಎ ಮಿನಿಮಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, state and explain Gauss law in electrostatics. Statement is very simple. The total electric flux through a closed surface in free space is equal to 1 by epsilon naught times the total charge enclosed by the surface. ಇದು ಕೂಡ 2 marks ಅಲ್ಲಿ ಕೇಳಬಹುದು. ಎಕ್ಸ್ಪ್ಲನೇಷನ್ ಏನು ಬರೀತಾ ಇದ್ರಿ, ವೆರಿ ಸಿಂಪಲ್. ಕನ್ಸಿಡರ್ ಎ ಗಾಸಿಯನ್ ಸರ್ಫೇಸ್. ಸಪೋಸ್ ದಿಸ್ ಇಸ್ ಅ ಗಾಸಿಯನ್ ಸರ್ಫೇಸ್. ಇದೇನು ಕಾಣಿಸ್ತಲ್ಲ ಗಾಸಿಯನ್ ಸರ್ಫೇಸ್ ಅಂತ ಅನ್ಕೋರಿ. ಅಂಡ್ ದಟ್ contains a charge Q1, Q2, Q3 charge. And from Gauss law, ಏನಂತ ಹೇಳ್ತೆ, electric flux through this closed surface is equals to, that is sum of Q1 plus Q2 plus Q3 divided by epsilon naught, or 1 by epsilon naught times the total charge enclosed, where Q is equals to Q1 plus Q2 plus Q3 and the total charge enclosed. That 1 by epsilon naught times the total charge enclosed. And here epsilon naught ಏನದ, that is a permittivity of a free space ಅಂತ ಹೇಳ್ತೀವಿ. ಇದು ಕೂಡ 2 marks ಅಲ್ಲಿ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು, ಸ್ಟೇಟ್ಮೆಂಟು ಆ್ಯಂಡ್ ಅ ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್. ನೌ ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಏನ್ರಿ ಇದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದರೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್ ದ ಚಾರ್ಜ್ ಪರ್ ನೆಟ್ ಲೆಂತ್. ಹಾಗಂದ್ರೆ ಅರ್ಥ ಏನು, ಸಪೋಸ್ ದಿಸ್ ಈಸ್ ವೈರ್, ಅದ್ರ ಮೇಲೆ ಚಾರ್ಜಸ್ ಯೂನಿಫಾರ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೋರಿ. And the length of the wire is suppose L, and here number of charges distributed, that is Q divided by L, is equals to lambda. Yeah, what is that? Linear charge density. Lambda is equal to Q by L, or delta Q by delta L baribodu. Its SI unit is Coulomb per meter. Here it is a Coulomb per meter anta ಹೇಳ್ತೀವಿ. And define surface charge density and mention its SI unit. Surface charge density is the charge per unit area. Suppose here is a sheet ಅದಂತ ಅನ್ಕೊಳ್ಳಿ. ಈ ಶೀಟ್ ಮೇಲೆ ಚಾರ್ಜ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದಾವೆ. The area of the sheet is A and charge distributed is Q. ಏನು ಬರ್ತೀರಿ, the charge distributed divided by area, that is surface charge density, sigma symbol ಬರಿತೀವಿ. Or you can write sigma is equals to delta Q divided by delta A ಅಂತಾನು ಬರಿಬೋದು. SI unit it's very simple, that is Coulomb per meter square ಆಗುತ್ತೆ. ಅದೇ ರೀತಿ define volume charge density at a point and mention its units. And here the volume charge density at any point is defined as the charge per unit volume at that point. Suppose this is a ಒಂದು ಕ್ಯೂಬ್ ಅದ ಅಂತ ಅನ್ಕೋರಿ, ಅಥವಾ ಎನಿ ವಾಲ್ಯೂಮ್ ಅದ, ಯಾವುದೋ ವಾಲ್ಯೂಮ್ ಅದ, ಅದ್ರ ಮೇಲೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಕ್ಯೂ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದಾವೆ. ಆ್ಯಂಡ್ ವಾಲ್ಯೂಮ್ ಎಷ್ಟದ ವಿ ಅದ, ದಟ್ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಪರ್ ವಾಲ್ಯೂಮ್ ಏನದಲ್ಲ ಅದನ್ನು ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತಾ ಇದ್ದೀವಿ. ಇದನ್ನು ನಾವು ರೋ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ವಿ ಅಂತಲೂ ಕೂಡ ಬರಿತಾ ಇದ್ದೀವಿ. ಕ್ಯೂ ಅಂದ್ರೆ ಅರ್ಥ ಇಲ್ಲೇ ಕ್ಯೂದ ಯೂನಿಟ್ ಏನು, ದಟ್ ಈಸ್ ಕೂಲಮ್. ಕ್ಯೂ ಅಂದರೆ ಚಾರ್ಜು, ಅದ್ರ ಯೂನಿಟ್ ಏನು ಕೂಲಮ್. ವಾಲ್ಯೂಮ್ ಯೂನಿಟ್ ಏನು ಮೀಟರ್ ಕ್ಯೂಬ್. ಕೂಲಮ್ ಪರ್ ಮೀಟರ್ ಕ್ಯೂಬ್ ಏನಾಗುತ್ತೆ ಅಂದರೆ SI ಯೂನಿಟ್ ಆಗುತ್ತೆ. ಐ ಥಿಂಕ್ ದಿಸ್ ಮಚ್ ಇಸ್ ಇನಫ್ ಫಾರ್ 2 marks ಅಲ್ಲಿ ಇಷ್ಟು ಕ್ವಶನ್ಸ್ ಸಾಕಾಗ್ಬೋದು. 3 marks ಕ್ವಶನ್ ಆ್ಯಂಡ್ ಆನ್ಸರ್, ಆ್ಯಂಡ್ ಇದು ಕ್ವಶನ್ ನಂಬರ್ 30 ಆಗಿ ಬರ್ಬೋದು. ಫಸ್ಟ್ ಕ್ವಶನ್, ವಾಟ್ ಇಸ್ ದಟ್? ವಾಟ್ ಈಸ್ ಎಲೆಕ್ಟ್ರಿಫಿಕೇಶನ್? ಮೆನ್ಷನ್ ದ ಮೆಥಡ್ಸ್ ಆಫ್ ಎಲೆಕ್ಟ್ರಿಫಿಕೇಶನ್. Electrification is the process of making a body to lose or gain electrons. Here, friction, conduction and induction, these are the methods of electrification. Suppose ಗ್ಲಾಸ್ ರಾಡ್ ಅದಂತ ಅನ್ಕೊಳ್ಳಿ. ಈ ಗ್ಲಾಸ್ ರಾಡನ್ನು ನಾವು ಸಿಲ್ಕ್ ಕ್ಲಾತ್ ಇಂದ ರಬ್ ಮಾಡೋಣ. ಗ್ಲಾಸ್ ರಾಡ್ ಲೂಸಸ್ ದ ಎಲೆಕ್ಟ್ರಾನ್ and this silk cloth gain the electron. By losing electron, glass rod becomes positively charged ಆಗುತ್ತೆ. By gaining the electrons, ಈ ಸಿಲ್ಕ್ ಕ್ಲಾತ್ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಸೆಕೆಂಡ್ ಕ್ವಶನ್, ಈ ಸೆಕೆಂಡ್ ಕ್ವಶನ್ನ 3 marks ಅಲ್ಲಿ ಕೇಳಿದಾರೆ. ಈ ಮೊದಲು 2 marks ಅಲ್ಲಿ ಕೇಳಿದ್ದಿದೆ. ಅಂಡ್ ಯು ಮೇ ಆಸ್ಕ್ ಲೈಕ್ ದಿಸ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. 2 marks ಅಲ್ಲಿ ಕೇಳಿದ್ರೆ ಅದನ್ನ 2 ಪ್ರಾಪರ್ಟೀಸ್ ಅಂತ ಹೇಳ್ಬೋದು. 3 marks ಅಲ್ಲಿ ಕೇಳಿದ್ರೆ 3 ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಜಸ್ಟ್ ಯು ಮೇ ಆಸ್ಕ್ ದ ಕ್ವಶನ್, write the properties of electric charge. Here charge is conserved,
charge is quantized, charge is additive. These are the three basic properties of charge. Ishtu bariದ್ರು ಸಾಕು 3 marks ಗೆ. Or additionally you can write this also. ಏನು ಬರಿಬಹುದು, like charge repel each other. Okay, positive ಎರಡು repel ಆಗ್ತಾವು, negative repel ಆಗ್ತಾವು, and unlike charges attract each other. Negative positive attract ಆಗ್ತಾವು, and unlike charges attract each other. Charge always resides on the outer surface of the conductor. Charge, say this is the conductor ಅಂತ ಅನ್ಕೋರಿ, charge outer surface of the conductor ಮೇಲೆ ಇರ್ತಾವು, ಕಂಡಕ್ಟರ್ ಒಳಗಡೆ ಇರಲ್ಲ, outer surface of the conductor ಮೇಲೆ ಇರ್ತಾವ ಅಂತ ಹೇಳಿ. Okay, and this much is enough for write the properties of electric charge. And you may ask a question, what do you mean by conservation of charge? Conservation of charge ಅಂದ್ರೆ ಏನು ಅಂತಲೂ ಕೇಳಬಹುದು. ಏನದು ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದರೆ? ವೆರಿ ಸಿಂಪಲ್. ಚಾರ್ಜ್ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೂ ಆಗಲ್ಲ, ಚಾರ್ಜ್ ಡಿಸ್ಟ್ರಾಯ್ ಮಾಡಲಿಕ್ಕೂ ಆಗಲ್ಲ. ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಸ್ಟೇಟ್ ದ್ಯಾಟ್ ಆನ್ ಎಲೆಕ್ಟ್ರಿಕ್ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳಿ. ಅಥವಾ ನಾವು ಹೀಗೂ ಹೇಳ್ತೀವಿ, ಟೋಟಲ್ ಚಾರ್ಜ್ ಆನ್ ಆನ್ ಐಸೋಲೇಟೆಡ್ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಯಾವುದೋ ಒಂದು ಐಸೋಲೇಟೆಡ್ ಸಿಸ್ಟಮ್ ಅದ, ಅದರಲ್ಲಿ ಚಾರ್ಜ್ ರಿಮೇನ್ ಕಾನ್ಸ್ಟೆಂಟ್ ಅದಾವು ಅಂತ ಹೇಳ್ತೀವಿ. ದಿಸ್ ಇಸ್ ನೋನ್ ಆಸ್ ಅ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳ್ಬೋದು. And what do you mean by that quantization of charge? ಏನಂತ ಅರ್ಥ quantization of charge ಅಂದ್ರೆ, all free charges are the integral multiple of charge on the electron or proton. This is known as the quantization of charge. ಇನ್ನೂ ಸ್ವಲ್ಪ ಕ್ಲಿಯರಿಟಿ ಕೊಡೋಣ. A charge Q on the body is given by the expression Q is equal to n into E ಅಂತ ಹೇಳಿ. ಇಲ್ಲಿ n ಅಂದ್ರೆ 1 2 3 ಆಗಿರಬಹುದು ಎಕ್ಸೆಟ್ರಾ. E ಅಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಅಥವಾ ಪ್ರೋಟಾನ್ ಆಗಿರ್ಬೋದು. ಅದೆಷ್ಟು 1.6 into 10⁻⁹ ಕೂಲಮ್. ಸಪೋಸ್ ವೆನ್ ಒನ್ ಎಲೆಕ್ಟ್ರಾನ್ ಈಸ್ ರಿಮೂವ್ಡ್ ಫ್ರಮ್ ಅ ಬಾಡಿ, ಸಪೋಸ್ ಇದು ಒಂದು ಬಾಡಿ ಅದ ಅಂತ ಅನ್ಕೋರಿ, ಇದರಿಂದ ಒಂದು ಎಲೆಕ್ಟ್ರಾನ್ ತೆಗೆದ್ವಿ, ಏನಾಗುತ್ತೆ, ಚಾರ್ಜ್ ಆನ್ ದಿಸ್ ಬಾಡಿ ಎಷ್ಟಾಯಿತು, ಪ್ಲಸ್ ಇದು ಎಷ್ಟಾಯಿತು, ಪ್ಲಸ್ 1.6 into 10⁻⁹ ಕೂಲಮ್ ಚಾರ್ಜ್ ಆಯಿತು. 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಅಂತ ಅನ್ಕೋರಿ ಈ ಬಾಡಿಯಿಂದ, ಅವಾಗ ಎಷ್ಟಾಯಿತು, 3.2 into 10⁻⁹ ಕೂಲಮ್ ಚಾರ್ಜ್ ಆಯಿತು. ಈಗ ಸಪೋಸ್ 3 ಚಾರ್ಜನ್ನು ರಿಮೂವ್ ಮಾಡಿದ್ರಿ, 3 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರಿ, ಅವಾಗ ಎಷ್ಟಾಯ್ತು, ಚಾರ್ಜ್ ಆನ್ ದಿಸ್ ಬಾಡಿ ಈಸ್ 4.8 into 10⁻⁹ ಕೂಲಮ್ ಚಾರ್ಜ್ ಆಯಿತು. ಆ್ಯಂಡ್ ಸಪೋಸ್ ಇಫ್ ಯು ರಿಮೂವ್ ದ 4 ಎಲೆಕ್ಟ್ರಾನ್ ಫ್ರಮ್ ದಿಸ್ ಬಾಡಿ, ಈಗೇನಾಯಿತು, 6.4 into 10⁻⁹ ಕೂಲಮ್. ಯು ಕ್ಯಾನ್ ಸಿ ಹಿಯರ್ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಯು ವೋಂಟ್ ಗೆಟ್. ಚಾರ್ಜ್ ಇಲ್ಲೇ ಐದರ್ 1.6 into 10⁻⁹ ಕೂಲಮ್ ಇರಬಹುದು, 3.2 into 10⁻⁹ ಕೂಲಮ್ ಇರಬಹುದು. ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಇಲ್ಲ. ಯು ಕೆನಾಟ್ ಗೆಟ್ 2 into 10⁻⁹ ಕೂಲಮ್ ಚಾರ್ಜ್, ನಾಟ್ ಅಲೌಡ್. ಅದನ್ನೇ ಹೇಳ್ತಾ ಇದೀವಿ ಇಲ್ಲೇನು, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಅಂಡ್ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಅ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕ್ವಾಂಟಿಟಿ ಫಿಕ್ಸ್, ಕ್ವಾಂಟಿಟಿ ಏನದ ಫಿಕ್ಸ್ ಅದ. ಸಪೋಸ್ ದರ್ ಇಸ್ ಅ ಒನ್ ಮ್ಯಾಂಗೋ ಅಂತ ಅನ್ಕೋರಿ, ಫಾರ್ ಈಚ್ ಮ್ಯಾಂಗೋ ದ ಪ್ರೈಸ್ ಇಸ್ 10 rupees, ರೈಟ್? ಆ್ಯಂಡ್ ಇಫ್ ಯು ಟೇಕ್ ಅ 2 ಮ್ಯಾಂಗೋ ಎಷ್ಟಾಯ್ತು, 20 rupees ಆಯಿತು. 3 ಮ್ಯಾಂಗೋ 30 rupees ಆಯಿತು. ಓಕೆ, ಯು ಕೆನಾಟ್ ಅಲೌ ಟು ಟೇಕ್ ಅ 2.5 ಮ್ಯಾಂಗೋ, 25 rupees ಕೊಡ್ತೀನಿ, 2.5 ಮ್ಯಾಂಗೋ, ದಟ್ ಇಸ್ ನಾಟ್ ಅಲೌಡ್. ಅದೇ ರೀತಿಯಲ್ಲೇ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅನ್ನೋದು, ದಟ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಚಾರ್ಜ್ ಅಂತ ಹೇಳ್ಬೋದು. ಈ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ವಾಸ್ ಎಕ್ಸ್ಪೆರಿಮೆಂಟ್ಲಿ ಡೆಮಾನ್ಸ್ಟ್ರೇಟೆಡ್ ಬೈ ಮಿಲ್ಕನ್ ಇನ್ ದ ಇಯರ್ ಆಫ್ 1912. And here, how many electron constitute -1 coulomb of charge? Here Q is equal to N into E ತಗೋತಾ ಇದ್ರೆ, N is equal to Q by E. 1 coulomb divided by charge on 1 electron is 1.6 into 10⁻⁹ coulomb. And on simplification, you will get that is 6.25 into 10⁻⁸ electrons. Means 6.25 into 10⁻⁸ electron constitute 1 coulomb of charge. ಅಂದರೆ ಇಷ್ಟು ಎಲೆಕ್ಟ್ರಾನ್ಸ್ ನೀವು ಯಾವುದಾದ್ರೂ ಒಂದು ಬಾಡಿಗೆ ಹಾಕಿದ್ರೆ ಏನಾಗುತ್ತೆ, ಅದು ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಸಪೋಸ್ ಇಷ್ಟು ಎಲೆಕ್ಟ್ರಾನ್ಸ್ಗಳನ್ನ ಆ ಬಾಡಿಯಿಂದ ನೀವು ಹೊರಗಡೆ ತೆಗೆದ್ರೆ ಏನಾಗುತ್ತೆ, ಅದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಎಷ್ಟು, 1 coulomb ಪಾಸಿಟಿವ್ ಚಾರ್ಜ್ ಆಗುತ್ತೆ. ಇಲ್ಲಿ ಏನದ ನೋಡ್ರಿ, ಇನ್ನೊಂದು ಕ್ವಶನ್ ಅದ. ಎ ಗ್ಲಾಸ್ ರಾಡ್ ದಟ್ ಇಸ್ ರಬ್ಡ್ ವಿತ್ ಎ ಸಿಲ್ಕ್ loses 10⁸ electrons ಅನ್ನು ಅದು ಕಳ್ಕೊಳ್ತು. And what is the charge on the glass rod? Very simple, again quantization rule, Q is equal to N into E. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಲೂಸ್ ಮಾಡ್ಕೊಂಡಿದೆ, 10⁸ electrons. Charge on the each electron is this much, 1.6 into 10⁻⁻⁹. On multiplication you will get a charge on that glass rod is 1.6 into 10⁻11 coulomb, ಅದು ಪ್ಲಸ್, ರೈಟ್? And what is mean by additivity of charge? Additivity of charge ಅಂದ್ರೆ ಏನು? The total charge of a system of point charge is the algebraic sum of all the charges in the system. This is known as the additivity of charge. In the say, if a system contains a n charges, q1, q2, q3 up to qn, the total charge on the system you can write q is equal to q1 plus q2 plus q3 up to qn ಅವರು ಬರೀತಾರೆ. ಇದೇ ಏನು additivity of charge ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಕೂಡ ಕೊಡೋಣ. ಏನದ, ಕನ್ಸಿಡರ್ ಸಿಸ್ಟಮ್.
ಅದರಲ್ಲಿ +2 ಕೂಲಮ್ -8 ಕೂಲಮ್ +9 ಕೂಲಮ್ ಚಾರ್ಜ್ ಇದೆ. And from additivity of charge you can say that the total charge or net charge on this system ಏನದ +2 ಕೂಲಮ್ +(-8 ಕೂಲಮ್ +9 ಕೂಲಮ್. On simplification you will get a +3 ಕೂಲಮ್. ಟೋಟಲ್ ಚಾರ್ಜ್ ಎಷ್ಟಿದೆ ಇಲ್ಲಿ +3 ಕೂಲಮ್ ಚಾರ್ಜ್ ಇದೆ ಅಂತ ಹೇಳ್ಬೋದು. ಇದೇನಿದು additivity of charge. And you know that like charges repel each other. Here the like charges repelling each other and unlike charges attract each other ಅಂತ ಹೇಳ್ಬೋದು. And charge is always resides on the outer surface of the conductor. ಇದೇನಾಯ್ತು ಪ್ರಾಪರ್ಟೀಸ್ ಆಫ್ ಚಾರ್ಜ್ ಆಯ್ತಾ. and you have to write this much only. ಇಷ್ಟೇ ಬರೋದ್ರೆ ಸಾಕು ಫಾರ್ 3 marks. and additionally you 2 ಪಾಯಿಂಟ್ ಕೂಡ ಬರೀಬಹುದು. ನೆಕ್ಸ್ಟ್ ರೈಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂಡ್ ಲೈನ್ಸ್ ಆಫ್ ಫೋರ್ಸ್. ಗಮನಿಸ್ಬೇಕಿಲ್ಲ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಬರೀರಿ ಅಂದ್ರೆ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಬರೀತಾರೆ ಕೆಲವೊಬ್ರು. ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಬರೀರಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಬರೀತಾರೆ. ಓಕೆ, ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಪ್ರಾಪರ್ಲಿ. ನೋಡ್ರಿ, ಇದನ್ನು ಕೂಡ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಈ ಮೊದಲು ಭಾಳ ಸಲ ಕೇಳಿದ್ದದ. July 14, 15, 18, March 17, April 22. Write the properties of field lines or lines of force. Is a 3 mark question. Here in the electric field lines originate from positive charge and terminate on the negative charge. ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗ್ತಾವು, ಟರ್ಮಿನೇಟ್ ಅಥವಾ ಎಂಡ್ ಆಗೋದು ಎಲ್ಲಿಂದ ಇಲ್ಲಿಗೆ ನೆಗೆಟಿವ್ ಚಾರ್ಜ್. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಯಾವುದೇ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. ದಟ್ ಇಸ್ ಸೆಕೆಂಡ್ ಪ್ರಾಪರ್ಟಿ. ಅಂಡ್ ಥರ್ಡ್ ಪ್ರಾಪರ್ಟಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಕ್ಲೋಸ್ಡ್ ಲೂಪ್ ಫಾರ್ಮೇಷನ್ ಮಾಡಲ್ಲ. ದಟ್ ಇಸ್ ದ ಥರ್ಡ್ ಪ್ರಾಪರ್ಟಿ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ಅ ನಾನ್ ಕಂಡಕ್ಟರ್ ಡೈಎಲೆಕ್ಟ್ರಿಕ್. ದಿಸ್ ಇಸ್ ಅವರ್ ನಾನ್ ಕಂಡಕ್ಟರ್. ಇದೇನೋ ನಾನ್ ಕಂಡಕ್ಟರ್ ಅಥವಾ ಡೈಎಲೆಕ್ಟ್ರಿಕ್ ಅದ. ನಾನ್ ಕಂಡಕ್ಟರ್ ಅಂದ್ರೆ ಡೈಎಲೆಕ್ಟ್ರಿಕ್. ಅದ್ರ ಥ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸಿಯಾಗಿ ಪಾಸ್ ಆಗ್ತವೆ. ಯು ಕ್ಯಾನ್ ಸಿ ಹಿಯರ್ ಡಯಾಗ್ರಾಮ್ ಅಲ್ಲಿ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ಅ ಕಂಡಕ್ಟರ್. ಕಂಡಕ್ಟರ್ಗಳ ಮುಖಾಂತರ ಪಾಸ್ ಆಗಲ್ಲ. ನೋಡ್ರಿ, ಇಲ್ಲಿ ಸೀದಾ ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹೋಗ್ಬೋದಿತ್ತು, ಆದ್ರೆ ಹೀಗೆ ಹೋಗ್ತಾ ಇಲ್ಲ, ಹೀಗೆ ಹೋಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡು ನಾಟ್ ಪಾಸಸ್ ಥ್ರೂ ದ ಕಂಡಕ್ಟರ್. ಇದೇನು ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ field. Fourth question, find the force on point charge due to system of n point charges. Or same question na hee kelbodu, find the force on a point charge due to multiple charges or group of charges using superposition principle. So this is the point charge q1. idr mele charge q2 force ಆಗ್ತಾ ಇದೆ, charge q3 force ಆಗ್ತಾ ಇದೆ. ಈ ಮಲ್ಟಿಪಲ್ ಚಾರ್ಜಸ್ ಗಳು idr mele force ಆಗ್ತಾ ಇದೆ. and you need to find the net force. Find the force on a point charge due to a system or multiple charges or group of charges. You need to find using superposition principle. Consider a system or a group of n point charges. Adu q1, here q2, q3 up to qn at distances r12, r13, r14 dash 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 r1 n respectively from a charge q1. charge q1 ಇಂದ q2 r12 ಡಿಸ್ಟೆನ್ಸ್ ಸಿಗದೆ. ಚಾರ್ಜ್ q1 ಇಂದ q3 ಗೆ r13 ಡಿಸ್ಟೆನ್ಸ್ ಇದೆ. ಈ ರೀತಿ. and here force on the charge q1 due to the charge q2. ಏನು ಬರಿತಾ ಇದ್ದೀರಿ? force on q1 due to the charge q2, that is f12. ನೋಡಬಹುದು ನೀವು, this is f12. force on q1 due to the charge q2 ಎಷ್ಟದದು? 1/4 pi epsilon naught q1 into q2 divided by r12 square into r12 cap. r12 ಏನಿದು? r12 is the distance between q1 ಮತ್ತು q2 ಗಳ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅದು. ಇಲ್ಲಿ ಕೂಲಮ್ಸ್ ಲಾ ಯೂಸ್ ಮಾಡ್ತಾ ಇದೀವಿ, ಮತ್ತೇನಿಲ್ಲ. ಫೋರ್ಸ್ ಆನ್ q1 ಡ್ಯೂ ಟು ಚಾರ್ಜ್ q3. ಹಿಯರ್ ಫೋರ್ಸ್ ಆನ್ q1 ಡ್ಯೂ ಟು ಚಾರ್ಜ್ q3 ಏನದ? ಈ ಡೈರೆಕ್ಷನ್ ಅದ. ದಟ್ ಈಸ್ f13 ಅಂತ ಬರಿತಾ ಇದೀವಿ. ಅಂಡ್ ದಟ್ f13 is equal to 1/4 pi epsilon naught q1 into q3 divided by r13. r13 ಈ q1 ಮತ್ತೆ q3 ಗಳ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅದು r13 ಸ್ಕ್ವೇರ್ ಇಂಟು r13 ಕ್ಯಾಪ್. ಸಿಮಿಲರ್ಲಿ the force on q1 due to the nth charge, that is qn, that is f1n is equal to 1/4 pi epsilon naught q1 into qn divided by r1n square into r1n ಕ್ಯಾಪ್ ಅಂತ ಹೇಳ್ಬೋದು. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಲಿಲ್ಲ. ಟು ಕೀಪ್ ದ ಡಯಾಗ್ರಾಮ್ ನಾವು ಅಷ್ಟೇ ಸಿಂಪಲ್ ಆಗಿ, ಟು ಕೀಪ್ ಇಟ್ ಸಿಂಪಲ್ ಅಷ್ಟೇ ಡ್ರಾ ಮಾಡಿವಿ. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನಾಗುತ್ತೆ? ನೆಟ್ ಫೋರ್ಸ್ ಆನ್ ದ ಚಾರ್ಜ್ q1
Q or Q1 is equals to F12 plus F13 F14 ಅಂತ ಬರೀತಾ ಇದ್ದೀವಿ. ವೆಕ್ಟರ್ ಸಮ್ ಆಫ್ ಆಲ್ ದಿಸ್ ಆ್ಯಂಡ್ ಸಬ್ಸ್ಟ್ಯೂಟ್ F12 ಅಂದರೆ ಏನದ 1 by 4 pi epsilon naught Q1 into Q2 by R12 square into R12 cap. F13 ಅಂದ್ರೆ ಏನದ, that is 1 by 4 pi epsilon naught Q1 into Q3 divided by R13 square into R13 cap and so on. F1 ಏನಂದ್ರೆ 1 by 4 pi epsilon naught Q1 into Qn divided by R1n square into R1 cap. ಇಲ್ಲಿ ಏನು ಕಾಮನ್ ಅದ 1 by 4 pi epsilon naught ಹಾಗೂ Q1 ಕಾಮನ್ ಅದ. ಅದನ್ನು ನೀವು ಕಾಮನ್ ತೆಗೆದ್ರೆ F net force on the charge Q1 is equal to Q1 divided by 4 pi epsilon naught, that is into bracket Q2 by R12 square into R12 cap and so on. You can express like illige ನೀವು ಮುಗಿಸಬಹುದು, or also you can express it like this. F vector F is equals to Q1 divided by 4 pi epsilon naught summation of, that is Qi divided by R1i square into R1i cap ಅಂತ ಹೇಳಿ. ಇಲ್ಲಿ R12 or R13 cap R1n cap ಇವುಗಳೇನು ಆರ್ ದ ಯೂನಿಟ್ ವೆಕ್ಟರ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಯುವರ್ 3 mark ಕ್ವಶನ್, ಏನು ಫೋರ್ಸ್ ಆನ್ ಪಾಯಿಂಟ್ ಚಾರ್ಜ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಆರ್ ಗ್ರೂಪ್ ಆಫ್ ಚಾರ್ಜಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅದ, ಇದನ್ನು ಕೂಡ ಒಮ್ಮೆ ಎಕ್ಸಾಮಲ್ಲಿ ಕೇಳಬಹುದು. ದಿಸ್ ಆಲ್ಸೋ 3 mark ಕ್ವಶನ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು n point charges by applying superposition principle. Here again, consider a system or group of n point charges Q1, Q2, Q3 up to Qn at a distance R1, R2, R3 and Rn up to respectively from point P. There is a point P here. ಇಲ್ಲಿ ಚಾರ್ಜ್ Q1 ಅದ, Q2 ಅದ, ಅದೇ ರೀತಿ Q3, Q4 ನಾವು ಮೆನ್ಷನ್ ಮಾಡಲಿಲ್ಲ. ಆ್ಯಂಡ್ ಪಾಯಿಂಟ್ P ದಿಂದ Q1 ಡಿಸ್ಟೆನ್ಸು R1 ಅದ, ಪಾಯಿಂಟ್ P ದಿಂದ ಸೆಕೆಂಡ್ Q2 ಚಾರ್ಜ್ ಅದರ ಡಿಸ್ಟೆನ್ಸು R2 ಅದ. ಆ್ಯಂಡ್ ಫೋರ್ಸ್ ಅಲ್ಲ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ Q1 ಏನದಲ್ಲ, ದಟ್ ಈಸ್ E1 ಅದ. ಆ್ಯಂಡ್ E1 is equals to, here electric field E is equal at point P, that is due to the charge Q1 is equal to E1 is equal to 1 by 4 pi epsilon naught Q1 divided by R1 square into R1 cap. Here what is that R1? R1 ಇದೇನು ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ P ಮತ್ತೆ Q1 ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಅದು. ಇಲ್ಲಿ ಯಾವುದೇ ರೀತಿ ಚಾರ್ಜ್ ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ Q1 ಹೇಳ್ತಾ ಇದೀವಿ ನಾವು. ಇದು ಎಲೆಕ್ಟ್ರಿಕ್ ಫೋರ್ಸ್ ಅಲ್ಲ, ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್, ನಾಟ್ ಅ ಚಾರ್ಜ್. ಓಕೆ. ಅಂಡ್ ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ದ ಚಾರ್ಜ್ Q2, that is E2 is equal to 1 by 4 pi epsilon naught Q1 divided by R2 square into R2 cap ಅಂತ ಬರೀತಾ ಇದೀವಿ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ P, ಇದೇ ಪಾಯಿಂಟ್ P ಅಲ್ಲಿ, ಹಿಯರ್ ಇದೇ ಪಾಯಿಂಟ್ P ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು nth ಚಾರ್ಜ್ ಏನು ಬರೀತೀರಿ, that is En is equals to 1 by 4 pi epsilon naught Q1 by Rn square into R1 cap. And superposition principle ಏನು ಹೇಳುತ್ತೆ, E is equals to, ಅಂದರೆ E ಏನಿರುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ P ಡ್ಯೂ ಟು ದ ಸಿಸ್ಟಮ್ ಆಫ್ ಚಾರ್ಜಸ್ ಆರ್ ಗ್ರೂಪ್ ಆಫ್ ಚಾರ್ಜಸ್ ಏನಂತ ಹೇಳುತ್ತೆ, ವೆಕ್ಟರ್ ಸಮ್ ಬರೀತೀವಿ. E1 plus E2 plus E3 up to so on En. And what is E1? ನಮ್ಗೆ ಗೊತ್ತು E1 ಅಂದ್ರೆ ಏನಂತ ಹೇಳಿ. E1 ಅಂದ್ರೆ that is 1 by 4 pi epsilon naught Q1 divided by R1 square into R1 cap. That is electric field ಎಲ್ಲಿ at point P due to the charge Q1. This is E1. And ಅದರ ಎಲ್ಲ ವೆಕ್ಟರ್ ಸಮ್ ಮಾಡೋಣ. Here you can express, that is E is equals to 1 E1 ಇದ್ದಲೆ 1 by 4 pi epsilon naught Q1 by R1 square. E2 the electric field ಏನದ, that is ಇಲ್ಲಿ 1 by 4 pi epsilon naught, ಇದು ಏನಾಗಬೇಕಿತ್ತು, Q2 ಆಗಬೇಕು. ಸಾರಿ, this should be a Q2. Q2 divided by R2 square and into R2 cap and so on. ಇದೇ ರೀತಿ ಹೋಗುತ್ತೆ. and this should be Qn, ಇದು Qn ಆಗಬೇಕು. and 1 by 4 pi epsilon naught ಇಲ್ಲಿ ಕಾಮನ್ ತೆಗೆದ್ರೆ, if you take a 1 by epsilon naught 1 by 4 pi epsilon naught ಇಲ್ಲಿ ಕಾಮನ್ ತೆಗೆದ್ರೆ, and ಫೈನಲ್ ಇಕ್ವೇಶನ್ ನಮ್ದು ಏನಾಗುತ್ತೆ, 1 by 4 pi E is equal to, E ಅಂದ್ರೆ ಅರ್ಥ ಏನು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ದ ಸಿಸ್ಟಮ್ ಆಫ್ ಚಾರ್ಜಸ್. ದಿಸ್ E is equals to ಏನು ಬರೀತಾ ಇದ್ದೀರಿ, into bracket 1 by 4 pi epsilon naught into bracket Q1 divided by R1 square into R1 cap. And here Q2, this should be Q2 divided by R2 square into R2 cap. And this is Qn divided by R2 Rn square into Rn cap. Or you can express it like this. ನಾವು ಹೀಗೂ ಎಕ್ಸ್ಪ್ರೆಸ್ ಮಾಡಬಹುದು ಜನರಲ್ ಆಗಿ. E is equals to, that is 1 by 4 pi epsilon naught a summation of Qi divided by Ri square
into ri cap, and here I is running from 1 to n ಅಂತ ಹೇಳ್ಬೋದು, and this is r1 cap, r2 cap, r3 cap, ಇವೆಲ್ಲ ಏನು are the unit vectors ಅಂತ ಹೇಳ್ಬೋದು. Next question, derive expression for torque or couple on a dipole placed in uniform electric field. Suppose this is a dipole, AB ಅನ್ನೋದು dipole, ಅದನ್ನು ನಾವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E ಅಲ್ಲಿ ಪ್ಲೇಸ್ ಮಾಡಿವಿ. Now it experiences a torque, and we are going to derive that torque tau is equals to P into E sin theta. Here P ಅಂದ್ರೆ ಅರ್ಥ ಏನು? What do you mean by P? P is dipole moment. E ಅಂದ್ರೆ that is electric field. What is that theta here? Theta is angle between this electric field E and dipole moment P. ಇವುಗಳ ಮಧ್ಯೆ ಇರುವಂತ ಆಂಗಲ್ ಅದು theta. Let's see here. Here in the figure, minus q ಮತ್ತೆ plus q charges of the dipole. ಇಲ್ಲಿ ನೋಡಬಹುದು, here is a plus q ಅದ, ಇಲ್ಲಿ minus q ಅದ, ಇವೇನು charges of the dipole. 2a is the distance between the charges, ಅಂದ್ರೆ length of the dipole ಅಂತಾನು ಹೇಳ್ಬೋದು ನಾನು. 2a ಏನದಲ್ಲ, this is the length of this dipole or the distance between these two charges. E is the uniform electric field in which dipole is placed. E ಅನ್ನೋದೇನದು, that is uniform electric field. ಇಲ್ಲಿ ನಾವು ಏನು ಮಾಡಿವಿ, ಡೈಪೋಲ್ ಅನ್ನ ಪ್ಲೇಸ್ ಮಾಡಿವಿ. P is dipole moment. ನೀವು ನೋಡಬಹುದು ಇಲ್ಲಿ P ಅನ್ನೋದೇನು, this arrow mark ಏನು ಇಂಡಿಕೇಟ್ ಮಾಡುತ್ತೆ, that is dipole moment. ನಿಮಗೆ ಗೊತ್ತು that P is equal to magnitude of the dipole or magnitude of the charge, either charge of the dipole and length of the dipole. ಈ ಪ್ರಾಡಕ್ಟ್ ಅನ್ನು ನಾವು ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ಅದು ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಇರುತ್ತೆ, ದ ಡೈರೆಕ್ಷನ್ ಆಫ್ ದ ಡೈಪೋಲ್ and dipole moment. Okay, theta is angle between electric field and dipole moment. ಈ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲ್ ಮೂಮೆಂಟ್ ಇವುಗಳ ಮಧ್ಯೆ ಆಂಗಲ್ ಏನು, ದಟ್ ಇಸ್ ಥೀಟಾ ಅಂತ ಹೇಳ್ಬೋದು. ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಸ್ ಕ್ಯೂ ಚಾರ್ಜ್, ಹಿಯರ್ ಇಸ್ ದ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಪ್ಲಸ್ ಕ್ಯೂ ಇಂಟು ಇ ಅಂತ ಹೇಳ್ತೀರಿ. ಹೇಗಾಯ್ತು ನಿಮ್ಗೆ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್ ಬರೀತಾರೆ. ಇದನ್ನೇ ನಾನು ಏನು ಬರೀತಾ ಇದ್ದೀನಿ, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಅಂತ ಬರೀತಾ ಇದ್ದೀನಿ. ಅಂಡ್ ಹಿಯರ್ ಫೋರ್ಸ್ ಆಕ್ಟಿಂಗ್ ಆನ್ ಮೈನಸ್ ಕ್ಯೂ ಚಾರ್ಜ್ ಇಸ್ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಕ್ಯೂ ಇಂಟು ಇ, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಪ್ಲಸ್ ಕ್ಯೂ ಏನದಲ್ಲ, ಆ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ದಿಸ್ ಪ್ಲಸ್ ಕ್ಯೂ ಎಕ್ಸ್ಪೀರಿಯನ್ಸಿಂಗ್ ಎ ಫೋರ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, whereas this minus q experiencing a force opposite to the direction of electric field. Electric field opposite direction aladu force anna experience ಮಾಡ್ತಾ ಇದೆ. These two forces constitute a couple and hence dipole experience a torque. ಇವೆರಡು ಫೋರ್ಸ್ ಅದಾವಲ್ಲ, this force and this force, that constitute a couple, two equal and opposite forces acting, that's couple. And we have a torque is equal to magnitude of the either force. Magnitude of the either force ಅಂದ್ರೆ that is F is equal to Q into E. Okay, and perpendicular distance between these two forces. What is the perpendicular distance between these two forces? ಇಲ್ಲಿ ಒಂದು ಫೋರ್ಸ್ ಇದೆ, ಇಲ್ಲಿ ಮತ್ತೊಂದು ಫೋರ್ಸ್ ಇದೆ, ಇವೆರಡೂ ಫೋರ್ಸ್ಗಳ ಮಧ್ಯೆ perpendicular distance ಇದಲ್ಲ, that is OB is the perpendicular distance between these two forces. This is one force, this is another force, ಇವುಗಳ ಮಧ್ಯೆ perpendicular distance ಇದಲ್ಲ, OB is the perpendicular distance. ಹಾಗಾಗಿ ಏನು ಬರ್ತೀವಿ, torque is equal to magnitude of the either force into perpendicular distance between them. Magnitude of the force ಏನದ F ಬರೀತೀರಿ, and OB here is the perpendicular distance. ನೀವು ಗಮನಿಸಬಹುದು here F ಅಂದ್ರೆ ನಾನು Q into E ಅಂತ ಬರೀಬಹುದು. F ಅಂದ್ರೇನು, Q into E ಬರೀಬಹುದು. OB ಅಂದ್ರೇನು, OB ಅನ್ನು ನಾನು ಹೀಗೆ ಬರೀತೀನಿ. see the triangle O or AOB right angle triangle ನೋಡ್ರಿ, ಈ OB ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾನು ಹೀಗೆ ಬರೀಬಹುದು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನು ಬರೀತೀನಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್, OB ಏನು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ AB ಏನು ಹೈಪೋಟೆನಸ್, ಹೀಗೆ ಬರೀಬಹುದು. ನಮಗೆ OB ಅಂದ್ರೆ ಏನಂತ ಬೇಕು, ಹಾಗಾಗಿ ನಾನು OB ಇಸ್ ಈಕ್ವಲ್ಸ್ ಟು ಏನು ಬರೀತೀನಿ, AB ಇಂಟು ಸೈನ್ ಥೀಟಾ ಅಂತ ಬರೀಬಹುದು, ಸರಿನಾ? ಓಕೆ, ಆ್ಯಂಡ್ ವಾಟ್ ಇಸ್ ದಟ್ AB ಅಂದ್ರೆ ಅರ್ಥ 2a ಅಂತ ಅರ್ಥ. ಹಾಗಾಗಿ OB ಇಸ್ ಈಕ್ವಲ್ಸ್ ಟು 2a ಇಂಟು ಸೈನ್ ಥೀಟಾ ಅಂತ ಬರೀಬಹುದು.
ಆ್ಯಂಡ್ ಅದನ್ನೇ ನಾವು ಇಲ್ಲಿ ಬರೆದಿವಿ ಏನಂತ ಹೇಳಿ, ಫ್ರಮ್ ದ ಟ್ರಯಾಂಗಲ್ ಎ ಒ ಬಿ, ಸೊ ದಿಸ್ ಇಸ್ ದ ಟ್ರಯಾಂಗಲ್ ಎ ಒ ಬಿ is a right angle triangle, sin theta is equal to OB by AB, here sin theta is equal to OB by AB, that is opposite side divided by hypotenuse, and ನಮಗೆ ಬೇಕಾಗಿರೋದು OB ಅಲ್ಲ, OB is equals to AB into sin theta ಬರಿತೀವಿ, and AB ಅಂದರೆ ನಿಮ್ಗೆ ಗೊತ್ತು ದಟ್ ಇಸ್ 2A ಅಂತ ಹೇಳಿ, ಹಾಗಾಗಿ AB ಇದ್ದಲ್ಲಿ 2A sin theta ಬರಿತಾ ಇದ್ರಿ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. F ಇದ್ದಲ್ಲಿ ಏನು ಬರೀಬೇಕು, Q into E, ಬಿಕಾಸ್ ಫೋರ್ಸ್ ಏನದಲ್ಲ ದಟ್ ಈಸ್ Q into E ಅದ, ಆ್ಯಂಡ್ ಹಿಯರ್ F ಇದ್ದಲ್ಲೇ Q into E ಬರಿತಾ ಇದ್ದೀರಿ, ಈ OB ಇದ್ದಲ್ಲೇ ದಟ್ ಈಸ್ 2A sin theta ಬರಿತಾ ಇದ್ದೀರಿ. ನಿಮಗೆ ಗೊತ್ತು ಏನು ಗೊತ್ತು ರೀ, 2A into Q, ಎಸ್ ದಟ್ ಈಸ್ 2A into Q ಅಂದರೆ ಏನರ್ಥ, P ಡೈಪೋಲ್ ಮೊಮೆಂಟ್ ಅಂತ ಅರ್ಥ. ಆ್ಯಂಡ್ ದೇರ್ ಫೋರ್ ಇದನ್ನು ನಾವು ಏನು ಬರಿತೀವಿ, Q into 2A into E into sin theta. What is that Q into 2A? Q into 2A ಅಂದರೆ P, and E as it is ಬರಿತಾ ಇದ್ರಿ, sin theta as it is. And this is what our expression, torque tau is equal to P into E sin theta. P dipole moment, E electric field, sin theta, that is theta is angle between this dipole moment ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಇರುವಂಥ ಆ್ಯಂಗಲ್ ಅದು ಥೀಟಾ ಅಂತ ಹೇಳಿ. ಆ್ಯಂಡ್ ನಿಮ್ಗೆ ಗೊತ್ತು ಇನ್ನೊಂದೇನು ವಿಷಯ, ಎ ಬಿ ಇಂಟು ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಬರೀತೀರಿ, ಹಾಗಾಗಿ ಇದೇ ಈಕ್ವೇಷನ್ ನಾನು ವೆಕ್ಟರ್ ಫಾರ್ಮಲ್ಲಿ ಬರೀತೀನಿ, ದಟ್ ಟಾರ್ಕ್ ಟೋ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಂತ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಆಫ್ಟರ್ ದಿಸ್ ನೆಕ್ಸ್ಟ್ ಒನ್ ಇಸ್ 5 marks ಕ್ವಶನ್ಸ್. ಓಕೆ, ಆಲ್ರೆಡಿ ಹೇಳಿದ್ವಿ ನಾವು ಇಲ್ಲಿ 5 marks ಕ್ವಶನ್ಸ್ ಬರ್ತಾ ಇಲ್ಲ ಅಂದ್ರೆ, ಪ್ರೀವಿಯಸ್ಲಿ 5 marks ಕ್ವಶನ್ಸ್ ಕೇಳ್ತಾ ಇದ್ರು ಈ ಚಾಪ್ಟರಿಂದ, ಈಗೂ ಕೇಳಬಹುದು. ಆ 5 marks ಕ್ವಶನ್ಸೇ 3 mark ಕ್ವಶನ್ಸ್ ಆಗಿ ಕೇಳಬಹುದು. ಹಾಗಾಗಿ ಪ್ರೀವಿಯಸ್ ಇಯರ್ ಏನು ಕೇಳಿದಂಥ ಕ್ವಶನ್ಸ್ ತಾವಲ್ಲ ಅದನ್ನೇ ನಾವಿಲ್ಲಿ ಸಾಲ್ವ್ ಮಾಡಿದ್ವಿ. ಫಸ್ಟ್ ಒನ್, ದಟ್ ಈಸ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಎಕ್ಸಸ್ ಆಫ್ ಅ ಡೈಪೋಲ್. ಇದು ಮಾರ್ಚ್ 16, ಜೂನ್ 17 5 marksಲ್ಲಿ ಕೇಳಿದ್ರು. ಈಗ ಇದನ್ನೇ 3 marksಲ್ಲಿ ಕೇಳಬಹುದು, ರೈಟ್? ಏನಿದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಾಗಿರೋದು? ಸೊ ದಿಸ್ ಈಸ್ ಯುವರ್ ಡೈಪೋಲ್, ಪ್ಲಸ್ ಕ್ಯೂ ಮೈನಸ್ ಕ್ಯೂ ಸಪ್ರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್ ಟು ಎ, ಇದೇನಿದು ಡೈಪೋಲ್. ಆ್ಯಂಡ್ ದಿಸ್ ಲೈನ್, ದಿಸ್ ದ ಎಕ್ಸಸ್ ಆಫ್ ಅ ಡೈಪೋಲ್ ಅಂತ ಅನ್ಕೋರಿ. ಆ್ಯಂಡ್ ಎಕ್ಸಸ್ ಆಫ್ ದ ಡೈಪೋಲ್ ಮೇಲೆ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಇಂದ ಆರ್ ಡಿಸ್ಟೆನ್ಸಿಗೆ ದರ್ ಇಸ್ ಅ ಪಾಯಿಂಟ್ ಪಿ ಹಿಯರ್. ಇಲ್ಲಿ ನಾವು ಏನು ಮಾಡಬೇಕಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್ ವಿ ನೀಡ್ ಟು ಫೈಂಡ್, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದಟ್. ಏನು ಡಿರೈವ್ ಮಾಡ್ತೀವಿ, ಈ ಪಾಯಿಂಟಲ್ಲಿ, ಈ ಪಾಯಿಂಟ್ ಎಲ್ಲಿದೆ, ಇದು ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಇಂದ ಆರ್ ಡಿಸ್ಟೆನ್ಸಿಗೆ ದರ್ ಇಸ್ ಅ ಪಾಯಿಂಟ್. ಇಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್ ಫೈಂಡ್ ಮಾಡಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಡೈಪೋಲ್ ಇಸ್ ಈಕ್ವಲ್ಸ್ ಟು E is equals to 1/4πε0 ವೆಕ್ಟರ್ P ಅಂದರೆ ಡೈಪೋಲ್ ಮೂಮೆಂಟ್ ಇಂಟು 2r ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಅಂತ ಹೇಳಿ. ಆರ್ ಇಫ್ ದ ಡೈಪೋಲ್ ಈಸ್ ಏನದ ಏನನ್ಕೋರಿ, ದ ಡೈಪೋಲ್ ಈಸ್ ವೆರಿ ಶಾರ್ಟ್ ಕಂಪೇರ್ ಟು ದಿಸ್ ಆರ್, ಅಂದರೆ ಆರ್ ಈಸ್ ವೆರಿ 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 ಲಾರ್ಜರ್ ದೆನ್ 2a ಇದ್ದಾಗ ಯು ಕ್ಯಾನ್ ನೆಗ್ಲೆಕ್ಟ್ ದಿಸ್ ಎನ ನೆಗ್ಲೆಕ್ಟ್ ಮಾಡಬಹುದು. ಅವಾಗ ನಮ್ಮ ಇಕ್ವೇಷನ್ ಏನಾಗುತ್ತೆ ನೋಡ್ರಿ, ದೆನ್ ಅವರ್ ಇಕ್ವೇಷನ್ ಬಿಕಮ್ಸ್ E is equals to electric field due to the dipole on the axial line. Okay, 1/4πε0 2 into vector P divided by r cube ಆಗುತ್ತೆ. And this is what we need to derive. ಇದನ್ನೇ ನಾವು ಈಗ ಡಿರೈವ್ ಮಾಡಬೇಕಾಗಿರೋದು. Let's see here. Consider an electric dipole consisting of charge plus q minus q separated by a distance 2a. ಏನದ, here it is a dipole and it consists of minus q plus q separated by distance 2a. And here in the figure ನೀವು ನೋಡಬಹುದು, ಈ ಚಿತ್ರದಲ್ಲಿ in the figure O ಅನ್ನೋದೇನು ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. O ಏನಾಗಿರಲಿ, that is the midpoint of the dipole ಆಗಿರಲಿ. O is midpoint of the dipole. Vector P is electric dipole moment. P ಅನ್ನ Q into 2a ಅಂತ ಬರೀತೀವಿ. And P is the point on the axial line. Here ನೀವು ನೋಡಬಹುದು, ಇಲ್ಲಿ P ಅನ್ನೋದೇನದಲ್ಲ, that is the point on the axial line. This line is the axial line, the line which passes through the dipole. Okay, this is the axial line. ಇಲ್ಲಿ P ಅನ್ನುವಂಥ ಪಾಯಿಂಟ್ ಇದೆ axial line ಮೇಲೆ.
ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಪಿ. ಓ ಮತ್ತು ಪಿ, ಓ ಏನು ಸೆಂಟರ್ ಆಫ್ ದ ಡೈಪೋಲಿಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ ನಾವು ಆರ್ ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಿ ಡ್ಯೂ ಟು ಅ ಚಾರ್ಜ್ ಪ್ಲಸ್ ಕ್ಯೂ. ಈ ಪ್ಲಸ್ ಕ್ಯೂ ಚಾರ್ಜಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಅದನ್ನು ಹೇಳಬೇಕೀಗ. ಹಿಯರ್ ಇ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ವೆಕ್ಟರ್ ಪಿ ಬರಿತಾ ಇದ್ದೀರಿ. ಯಾಕೆ ಹಾಗೆ ಬರಿತಾ ಇದ್ದೀವಿ ನೋಡ್ರಿ, ಇಲ್ಲಿಂದ ಪ್ಲಸ್ ಕ್ಯೂದಿಂದ ಪಾಯಿಂಟ್ ಪಿಗೆ ಇರುವಂಥ ಡಿಸ್ಟೆನ್ಸ್ ನೋಡ್ರಿ, ಆ್ಯಕ್ಚುಲಿ ಇದು ಮಿಡ್ ಪಾಯಿಂಟಿಂದ ಇಲ್ಲಿಗೆ ಆರ್ ಅದ, ಬಟ್ ಇಲ್ಲೇ ಆರ್ ಮೈನಸ್ ಎ ಆಗುತ್ತೆ. ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನದಲ್ಲ ಆರ್ ಮೈನಸ್ ಎ ಆಗುತ್ತೆ. ಆ್ಯಂಡ್ ದೇರ್ ಫೋರ್ ಇದನ್ನು ಏನು ಬರಿತಾ ಇದ್ದೀವಿ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ವೆಕ್ಟರ್ ಪಿ. ವೆಕ್ಟರ್ ಪಿ ಏನದು, ದಟ್ ಈಸ್ ದ ಡೈಪೋಲ್ ಮೂಮೆಂಟ್ ಡೈರೆಕ್ಷನಲ್. ಯಾವ ಡೈರೆಕ್ಷನಲ್ ಡೈಪೋಲ್ ಮೂಮೆಂಟ್ ಅದ ಅದೇ ಡೈರೆಕ್ಷನಲ್ಲಿ ನಮ್ದು ಎಲೆಕ್ಟ್ರಿಕ್ ಫೀಲ್ಡ್ ಅದ ಡ್ಯೂ ಟು ದ ಪ್ಲಸ್ ಕ್ಯೂ ಚಾರ್ಜ್. ಹಾಗಾಗಿ ಇದನ್ನು ನಾವೇನು ಬರಿತಾ ಇದ್ದೀವಿ, ವೆಕ್ಟರ್ ಪಿ ಅಂತ ನಾಟ್ ವೆಕ್ಟರ್ ಪಿ, ಇಟ್ ಈಸ್ ಅ ಪಿ ಕ್ಯಾಪ್ ಅಂತ ಬರಿತಾ ಇದ್ದೀವಿ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ದ ಮೈನಸ್ ಕ್ಯೂ ಚಾರ್ಜ್. ಇಲ್ಲಿ ಎಲ್ಲಿ ಪಾಯಿಂಟ್ ಪಿ ಅಲ್ಲಿ ಡ್ಯೂ ಟು ದ ಮೈನಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಹಿಯರ್ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಇ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಬರಿತಾ ಇದ್ದೀರಿ. ಹಾಗ್ಯಾಕೆ ಬರಿತಾ ಇದ್ದೀರಿ ಆರ್? ದಿಸ್ ಡಿಸ್ಟೆನ್ಸ್ ಈಸ್ ಆರ್, ಈ ಡಿಸ್ಟೆನ್ಸ್ ಆರ್ ಆಯಿತು. ಮೈನಸ್ ಕ್ಯೂದಿಂದ ಪಿ ಇರುವಂಥ ಡಿಸ್ಟೆನ್ಸ್ ಏನಿದೆ ಆರ್ ಪ್ಲಸ್ ಇಲ್ಲಿ ಎ ಅದ, ದಟ್ ಫೋರ್ ಇಟ್ ಈಸ್ ಅ ಆರ್ ಪ್ಲಸ್ ಎ, ದ ಡಿಸ್ಟೆನ್ಸ್ ಬಿಟ್ವೀನ್ ಮೈನಸ್ ಕ್ಯೂ ಮತ್ತು ಪಾಯಿಂಟ್ ಪಿ. ಹಾಗಾಗಿ ಇದನ್ನು ಏನು ಬರಿತಾ ಇದ್ದೀರಿ, ಇಟ್ ಈಸ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇಂಟು ಮೈನಸ್ ಪಿ ಕ್ಯಾಪ್. ಯಾಕೆ ಬರೀತಾ ಇದ್ದೀರಿ, ವೈ ದಿಸ್ ಮೈನಸ್ ಪಿ ಕ್ಯಾಪ್? ಆ ಮೈನಸ್ ಪಿ ಕ್ಯಾಪ್ ರೀಸನ್ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಟುವರ್ಡ್ಸ್ ಅವರ್ ಲೆಫ್ಟ್ ಸೈಡ್ ಅದ. ಬಿಕಾಸ್ ಪ್ಲಸ್ ಸೈನ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಗ ಹೊರಗಡೆ ಹೋಗ್ತಾ ಇದಾವೆ, ಮೈನಸ್ ಇದ್ರೆ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಬರ್ತಾ ಇದಾವೆ. ಇಲ್ಲಿ ನೀವು ನೋಡ್ಬೋದು ಮೈನಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ರೀತಿ ಟುವರ್ಡ್ಸ್ ಲೆಫ್ಟ್ ಅದ. ಆ್ಯಂಡ್ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಏನದ ಟುವರ್ಡ್ಸ್ ರೈಟ್ ಅದ. The direction of electric field due to minus q charge is opposite to the direction of dipole moment ಅದ. ಹಾಗಾಗಿ ನಾವೇನು ತಗೊಳ್ತಾ ಇದ್ದೀವಿ, ಮೈನಸ್ ಅಂತ ತಗೊಳ್ತಾ ಇದ್ದೀವಿ. ಆ್ಯಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ, ಈ ಪಾಯಿಂಟ್ ಪಿ ಅಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರ್ತೀವಿ, ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್. ಆ್ಯಂಡ್ ಸಬ್ಸ್ಟ್ಯೂಟ್, ಅದನ್ನೇ ಸಬ್ಸ್ಟ್ಯೂಟ್ ಮಾಡೋಣ. Electric field due to plus q charge is 1/4πε0 q divided by r minus a whole square into p cap plus here 1/4πε0 r q divided by r plus a whole square into minus p cap. That is electric field due to plus q charge ಆಯಿತು, electric field due to minus q charge. ಇದನ್ನು ಸಬ್ಸ್ಟ್ಯೂಟ್ ಮಾಡಿದ್ರಿ. ಆ್ಯಂಡ್ ಇಲ್ಲಿ ಏನು ಮಾಡಬೇಕು, 1/4πε0 ಮತ್ತು q ಅನ್ನು ಕಾಮನ್ ತೆಗೀರಿ. ಏನು ಉಳಿತು ನೋಡ್ರಿ ಇಲ್ಲೇ, here it is p cap divided by r minus a whole square plus minus of p cap divided by r plus a whole square ಉಳಿತು. ಈ p cap ಕೂಡ ಕಾಮನ್ ತೆಗಿತಾ ಇದೀವಿ ಹೊರಗಡೆ, ಅವಾಗ ಏನು ಉಳಿತಿಲ್ಲ, ಮೈ ಪ್ಲಸ್ ಇಂಟು ಮೈನಸ್ ಮೈನಸ್ ಉಳಿತು. ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಆ್ಯಸ್ ಇಟ್ ಈಸ್, ಹಾಗೆ ಅದ. ಇದು ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆಗಿ ಮೈನಸ್ ಆಯಿತು. ಏನು ಮಾಡೋದು ನೆಕ್ಸ್ಟ್, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇದು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಏನಾಗುತ್ತೆ ನೋಡ್ರಿ, ಹಿಯರ್ ಇಟ್ ಈಸ್, this is what you get. And as the remaining thing is as it is, ಇದು ನಾವು ಇಷ್ಟೇ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಸ್ಟೆಪ್ಸ್ ಅನ್ನು ಡೈರೆಕ್ಟಾಗಿ ಬರೀಬೋದು. ಫಾರ್ ರೆಫರೆನ್ಸ್ ಒನ್ಲಿ ಐ ಆಮ್ ರೈಟಿಂಗ್ ಹಿಯರ್. ಏನದ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಅದನ್ನು ನೀವು ಎಲಾಬ್ರೇಟ್ ಮಾಡಿದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ra ಮೈನಸ್ ಅದ, ಅದೇ ಮೈನಸ್ ಇಲ್ಲಿ ಬರೀತಾ ಇದ್ದೀವಿ. ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ra. ಆ್ಯಂಡ್ ಇದನ್ನು ದಿಸ್ ಈಸ್ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಈ ಡಿನಾಮಿನೇಟರ್ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡ್ರಿ, ಈ ರೀತಿ. ಯು ಕ್ಯಾನ್ ಎಕ್ಸ್ಪ್ರೆಸ್ ಆರ್ ಮೈನಸ್ ಎ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎ, ಮೇಲೆ ಎರಡು ಸ್ಕ್ವೇರ್ ಅದಲ್ಲ, ಅಲ್ಲಿ ಹೊರಗಡೆ ಸ್ಕ್ವೇರ್ ತೆಗಿತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಆನ್ ಸಿಂಪ್ಲಿಫಿಕೇಶನ್ ಯು ಕ್ಯಾನ್ ರೈಟ್ ಆರ್. ಇಲ್ಲಿ ನೋಡ್ಬೋದು ನೀವು ಏನು ಕ್ಯಾನ್ಸಲ್ ಆಗುತ್ತೆ, ಬ್ರಾಕೆಟನ್ನು ನೀವು ತೆಗಿರಿ. ಹಿಯರ್ ದಿಸ್ ಈಸ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆ್ಯಂಡ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆ್ಯಂಡ್ 2ra ಪ್ಲಸ್ 2ra ಏನು ಉಳಿತಿಲ್ಲ 4ra. ಆ್ಯಂಡ್ ಇದು ಆರ್ ಮೈನಸ್ ಎ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಯಿತು, ಮೇಲೆ ಹೋಲ್ ಸ್ಕ್ವೇರ್ ಅದ.
ಆ್ಯಂಡ್ ಹಿಯರ್ ಮೇಲ್ಗಡೆ ಡಿನಾಮಿನೇಟರ್ಲಿ 4RA ಉಳಿತು, ಕೆಳಗಡೆ r² - a² ಟು ದ ಪವರ್ 2 ಉಳಿತು. ಅದನ್ನೇ ನಾವು ಇಲ್ಲಿ ಬರಿತಾ ಇದ್ದೀವಿ ಡೈರೆಕ್ಟಾಗಿ. ಆ್ಯಂಡ್ ದ ರಿಮೈನಿಂಗ್ ಥಿಂಗ್ಸ್ ಆ್ಯಸ್ ಇಟ್ ಈಸ್ ಅದ, ಇದು ಆ್ಯಸ್ ಇಟ್ ಈಸ್ ಇಲ್ಲೇ ಹಾಗೆ ಬರಿತಾ ಇದ್ದೀರಿ. ಆ್ಯಂಡ್ ದಿಸ್ ಟರ್ಮ್, ಈ ಟರ್ಮನ್ನು ನಾವು ಇಲ್ಲಿ ಬರಿತಾ ಇದ್ದೀವಿ. ದ್ಯಾಟ್ ಇಸ್ 4RA ಡಿವೈಡೆಡ್ ಬೈ r² - a² ಹೋಲ್ ಸ್ಕ್ವೇರ್. ಆ್ಯಂಡ್ ಪಿ ಕ್ಯಾಪ್ ಆ್ಯಸ್ ಇಟ್ ಈಸ್ ಇಲ್ಲಿರೋ ಪಿ ಕ್ಯಾಪನ್ನು ಅದನ್ನು ನಾವಲ್ಲೇ ಮೇಂಟೈನ್ ಮಾಡಿದ್ದೀವಿ. ಓಕೆ, ಲೆಟ್ಸ್ ರೈಟ್ ಇಟ್ ಲೈಕ್ ದಿಸ್. ಇದನ್ನು 4ಅನ್ನು ನಾನು 2a × 2r ಅಂತ ಬರಿತೀನಿ. ಹೀಗೆ ಬರೆಯೋದು ಉಪಯೋಗ ಏನಪ್ಪ ಅಂದರೆ q × 2a ಅಂದರೆ ನಮಗೆ ಗೊತ್ತು. q × 2a ಅಂದರೆ ನಮಗೆ ಡೈಪೋಲ್ ಮೂಮೆಂಟ್ ಅಂತ ಗೊತ್ತು. ಹಾಗಾಗಿ ಇದನ್ನು ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, q × 2a p ಅಂತ ಇಲ್ಲಿ ಬರಿಬಹುದು. 2r ಆ್ಯಸ್ ಇಟ್ ಈಸ್ 2r ಬರೆದಿರಿ. ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಆ್ಯಸ್ ಇಟ್ ಈಸ್, ಎಲ್ಲವೂ ಹಾಗೆ ಅದ. ನೆಕ್ಸ್ಟ್ ಏನು ಮಾಡಬೇಕ್ರಿ? ವೆರಿ ಸಿಂಪಲ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4πε0. This is P and P cap. This P into P cap is equal to, you can express vector P ಅಂತ ಹೇಳಿ. ಇದನ್ನೇ ನಾವು ಎರಡು ಕೂಡಿ ವೆಕ್ಟರ್ P ಬರಿತಾ ಇದ್ದೀರಿ ಇಂಟು 2r ಡಿವೈಡೆಡ್ ಬೈ r² - a² ಹೋಲ್ ಸ್ಕ್ವೇರ್. ವಾಟ್ ಇಸ್ ದಿಸ್? ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಡೈಪೋಲ್ ಏನದ? E is equal to 1/4πε0 ವೆಕ್ಟರ್ P into 2r ಡಿವೈಡೆಡ್ ಬೈ r² - a² ಹೋಲ್ ಸ್ಕ್ವೇರ್ ಬರಿತಾ ಇದ್ದೀರಿ. ಮುಂದೇನಾಯಿತು? ಇಫ್ ಡೈಪೋಲ್ ಈಸ್ ಶಾರ್ಟ್ ಅಂದರೆ, ಡೈಪೋಲ್ ಈಸ್ ಶಾರ್ಟ್ ಅಂದರೆ ಅರ್ಥ ಏನು? ಇಫ್ ದಿಸ್ ಡೈಪೋಲ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ದಿಸ್ 2a ಈಸ್ ವೆರಿ 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 ಸ್ಮಾಲ್ ಆ್ಯಸ್ ಕಂಪೇರ್ ಟು ದಿಸ್ r ಇದ್ದರೆ, ಹಿಯರ್ ಇಫ್ ಡೈಪೋಲ್ ಈಸ್ ಶಾರ್ಟ್ 2a ಈಸ್ ವೆರಿ ವೆರಿ ಲೆಸ್ ದೆನ್ r, ದೆನ್ a² ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಈ a² ನಾವು ನೆಗ್ಲೆಕ್ಟ್ ಮಾಡಬಹುದು. ಸಣ್ಣ ಏನು, ಸಪೋಸ್ 2 ಅನ್ನು ಸ್ಕ್ವೇರ್ ಮಾಡಿರಿ, ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 4. ಆ್ಯಂಡ್ ಇಫ್ ಯು ಸ್ಕ್ವೇರ್ 0.2 ಅನ್ನು ಸ್ಕ್ವೇರ್ ಮಾಡಿರಿ, ವಿಲ್ ಗೆಟ್ 0.04 ಬರುತ್ತೆ. ಸರಿನಾ? ಆ್ಯಂಡ್ ವಿಚ್ ಒನ್ ಈಸ್ ಬಿಗರ್, 0.2 ಆರ್ 0.04? ಯಾವ್ದು ದೊಡ್ಡದ? ಈ ಸ್ಕ್ವೇರ್ ಮಾಡಿದಾಗ ಈ ಸಣ್ಣದನ್ನು ನೀವು ಸ್ಕ್ವೇರ್ ಮಾಡಿದ್ರೆ ಮತ್ತೆ ಸಣ್ಣದಾಗತ್ತೆ. ದಿಸ್ ಈಸ್ ಆ್ಯಕ್ಚುಲಿ 0.04 ಇಸ್ ಲೆಸ್ ದೆನ್ 0.2. ಹಾಗಾಗಿ if this r is if 2a is very small compared to r, then a² can be neglected. ಅದನ್ನೇ ಮಾಡ್ತಾ ಇದೀವಿ ನಾವು. a² ನೆಗ್ಲೆಕ್ಟ್ ಮಾಡಿದರೆ, here you can see this a² ನ ನೀವು ನೆಗ್ಲೆಕ್ಟ್ ಮಾಡಿದರೆ ಈ ಟರ್ಮ್ ಎಲ್ಲ ಹೋಯಿತು. ಏನು ಉಳಿತಿಲ್ಲ, ಇಲ್ಲಿ ನಾನು ಏನು ಬರಿಬೋದು? ದಟ್ ವೆಕ್ಟರ್ p into 2r ಡಿವೈಡೆಡ್ ಬೈ r⁴ ಬರಿಬೋದು. r⁴ ಅಂದರೆ ಈ ಒಂದು r ಹೋಯಿತು, ಇಲ್ಲಿ ಒಂದು r ಹೋಯಿತು, ಈ ಕೆಳಗಡೆ ಡಿನಾಮಿನೇಟರ್ಲಿ r³ ಉಳಿತು. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯಿತು? E is equal to 1/4πε0 2 into vector P divided by r³. This is for short dipole ಅಂತ ಹೇಳ್ಬೋದು. Next question. Derive an expression for electric field at a point on the equatorial line or plane of the dipole. ಇದು ಕೂಡ 5 marks question. ನೀವು ಹೇಳ್ಬೋದು, ಅಲ್ಲ ರೀ ಇಲ್ಲಿ 5 marks ಯಾವುದೇ ರೀತಿ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ ಕೇಳ್ತಾ ಇಲ್ಲ, ಮತ್ತೆ ಯಾಕೆ ರಿಪೀಟ್ ಮಾಡ್ತಾ ಇದ್ರಿ ಈ ಕ್ವಶನ್ಸ್ಗಳನ್ನು? ಬಿಕಾಸ್ ಸೇಮ್ ಕ್ವಶನ್ನ 3 ಮಾರ್ಕ್ಸಲ್ಲೂ ಕೇಳ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ MCQ ಸಾಲ್ವ್ ಮಾಡುವಲ್ಲಿ ಇದು ಹೆಲ್ಪ್ ಆಗ್ಬೋದು. ಹಾಗಾಗಿ ಈ ಕ್ವಶನ್ಸನ್ನು ನಾವು 5 ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಕೇಳಿದಂಥ ಕ್ವಶನ್ಸನ್ನು ರಿಪೀಟ್ ಮಾಡ್ತಾ ಇದ್ದೀವಿ. ಕನ್ಸಿಡರ್ an electric dipole. Suppose consider an electric dipole of dipole moment vector P. See, this is a dipole. Its dipole moment that is vector P. And what we need to find, ಏನು ಫೈಂಡ್ ಮಾಡ್ಬೇಕು ನಾವೀಗ? ಇದರ equatorial line, this line is the equatorial line. ಅಥವಾ ಇದನ್ನು ನಾನು ಹೀಗೆ ಡ್ರಾ ಮಾಡಿದರೆ ದಿಸ್ ಇಸ್ ದ equatorial plane ಆಗುತ್ತೆ. equatorial plane ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಡೈಪೋಲ್ ಕಂಡುಹಿಡಿಬೇಕು ಅಥವಾ ಡಿರೈವ್ ಮಾಡಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ P ಆನ್ ದ equatorial line or equatorial plane, that is E is equals to minus 1/4πε0 vector P divided by r² plus a² to the power 3/2. ಇದನ್ನು ನಾವು ಡಿರೈವ್ ಮಾಡಬೇಕು. ಎಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ P. ಅದನ್ನು ಡಿರೈವ್ ಮಾಡಲಿಕ್ಕೆ ನೋಡ್ರಿ ಏನೇನು ಬೇಕು ನಮಗೆ ಅಂಥೇಳಿ. ಇಲ್ಲಿ -q ಹಾಗೂ +q ಆರ್ ದ ಚಾರ್ಜಸ್ ಆಫ್ ದ ಡೈಪೋಲ್. ನೋಡ್ಬೋದು ನೀವು ಇಲ್ಲಿ +q and -q are the charges of the dipole. 2a is the distance between the charges ಅಥವಾ ನಾವು ಲೆಂತ್ ಆಫ್ ದ ಡೈಪೋಲ್ ಅಂತ ಹೇಳ್ತೀವಿ. 2a ಏನಿದು? ಈ ಎರಡು ಚಾರ್ಜ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸು 2a. O is the ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. O ಅನ್ನೋದೇನದು?
that is the midpoint of the dipole. P is the point on the equatorial line or plane. Here is a P. ಏನ್ರಿ P ಅಂದರೆ that is the point on the equatorial line ಇದು. ಅಥವಾ ಪ್ಲೇನ್ ಡ್ರಾ ಮಾಡಬೇಕಾದ್ರೆ ಪ್ಲೇನ್ ಅಂತ ಕೇಳಿದ್ರೆ ಈ ರೀತಿ ಪ್ಲೇನ್ ಡ್ರಾ ಮಾಡಬೇಕು ನೀವು, ಪ್ಲೇನ್. And R, what is that R? R is the distance between O and P. O ಅಂದರೆ that is the midpoint of the dipole. So this is the O is the midpoint of the dipole. ಮತ್ತೆ ಪಾಯಿಂಟ್ P ಎಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕಲ್ಲ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್, ಅವು ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ನಾವು ಆರ್ ಅಂತ ಹೇಳ್ತಾ ಇದ್ದೀವಿ. ಥೀಟಾ ಈಸ್ ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಆ್ಯಂಡ್ ವೆಕ್ಟರ್ ಪಿ. ವೆಕ್ಟರ್ ಪಿ ಅಂದರೆ ಡೈಪೋಲ್ ಮೂಮೆಂಟ್ ಇದು. ಸಿ ದಿಸ್ ಇಸ್ ದ ಡೈಪೋಲ್ ಮೂಮೆಂಟ್ ಏನದ, ದಿಸ್ ಇಸ್ ದ ಡೈಪೋಲ್ ಮೂಮೆಂಟ್, ಕರೆಕ್ಟಾ? ಆ್ಯಂಡ್ ಈ ಡೈಪೋಲ್ ಮೂಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಮೈನಸ್ ಕ್ಯೂ ಚಾರ್ಜ್ ಅಥವಾ ಈ ಪ್ಲಸ್ ಕ್ಯೂ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಂದ್ರೆ ಈ ಡೈರೆಕ್ಷನ್ ಅದ. ಆ್ಯಂಡ್ ಡೈಪೋಲ್ ಮೂಮೆಂಟ್ ಇವುಗಳ ಮಧ್ಯೆ ಇರುವಂಥ ಆ್ಯಂಗಲ್ ಇದು ಥೀಟಾ ಅಂತ ಹೇಳ್ಬೋದು. ಆ್ಯಂಡ್ ಹಿಯರ್ ಪಿ ಎ ಒ ಆ್ಯಂಗಲ್ ಪಿ ಎ ಒ ಸಿ ಆ್ಯಂಗಲ್ ಪಿ ಎ ಒ ದಿಸ್ ಆ್ಯಂಗಲ್ ಪಿ ಎ ಒ ಮತ್ತು ಯಾವುದು ಎ ಪಿ ಆರ್. ಹಿಯರ್ ಇಟ್ ಈಸ್ ಎ ಪಿ ಆರ್. ಓಕೆ, ಎಂಥ ಆ್ಯಂಗಲ್ ಇವು? ದೀಸ್ ಟು ಆರ್ ವಾಟ್ ಕೈಂಡ್ ಆಫ್ ಆ್ಯಂಗಲ್? ಅಲ್ಟರ್ನೇಟ್ ಆ್ಯಂಗಲ್ಸ್ ಅಂತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ದ ಚಾರ್ಜ್ ಪ್ಲಸ್ ಕ್ಯೂ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಹೇಗದ ನೋಡ್ರಿ, ದ ಡೈರೆಕ್ಷನ್ ಈ ರೀತಿ ಅದ ಇಲ್ಲಿ. ಸೊ ದಿಸ್ ಇಸ್ ದ ಡೈರೆಕ್ಷನ್. E subscript plus Q is equal to 1 by 4 pi epsilon naught Q divided by BP square along BP. See, so this is the B ಮತ್ತು P. The distance ಏನದ ಇಲ್ಲ ಇದು, ಈ ಡಿಸ್ಟೆನ್ಸನ್ನು R square plus A square to the power 1 by 2 ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹಾಗೆ ಹೇಳ್ತೀರಿ? ಬಿಕಾಸ್ ಸೆಂಟರ್ ಆಫ್ ದ ಡೈಪೋಲ್ ಇಂದ P ಇರುವಂಥ ಡಿಸ್ಟೆನ್ಸ್ R ಅದ, ಇದು A ಅದ, ಹಾಫ್ ಆಫ್ ದ 2A ಅದ ಇದು. ಹಾಗಾಗಿ ಇದೇನಾಯಿತು R, ದಿಸ್ ಇಸ್ A, ಆ್ಯಂಡ್ ಅಕಾರ್ಡಿಂಗ್ ಟು ಯುವರ್ ಪೈಥಾಗೋರಸ್ ಇದೇನದಲ್ಲ R square plus A square to the power 1 by 2 ಅಂದರೆ ಸ್ಕ್ವೇರ್ ರೂಟ್ ಆಫ್ R square plus A square ಆಯಿತು. ಅದನ್ನೇ ಏನು ಬರಿತಾ ಇದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ P ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜಸ್ 1 by 4 pi epsilon naught Q divided by BP square. ಹಿಯರ್ ಇಟ್ ಈಸ್ ದಿಸ್ ಇಸ್ BP ಸ್ಕ್ವೇರ್ ಅಂತ ಬರೀತೀರಿ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ನಾವು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ 1 by 4 pi epsilon naught Q divided by BP ಅಂದರೆ ಏನದ R square plus A square to the power 1 by 2 ಅದ. ಅದನ್ನೇ ಸ್ಕ್ವೇರ್ ಮಾಡಿದರೆ ಏನಾಯಿತು, ಅದು R square plus A square ಆಯಿತು. ದಟ್ ಈಸ್ ಅವರ್ ಈಕ್ವೇಷನ್ ನಂಬರ್ 1 ಅಂತ ಹೇಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ P ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್, ಇಲ್ಲಿ ನೋಡ್ಬೋದು ಮೈನಸ್ ಕ್ಯೂ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಅದ, ಪ್ಲಸ್ ಕ್ಯೂ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಹೋಗ್ತಾ ಇದೆ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಹೀಗೆ ಹೊರಗಡೆ ಹೋಗ್ತದೆ. ಈ ಮೈನಸ್ ಕ್ಯೂ ಮೈನಸ್ ಇರೋದ್ರಿಂದ, ಚಾರ್ಜ್ ಮೈನಸ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಬರ್ತಾವೆ. ನೋಡ್ರಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನಿದೆ ಈ ಕಡೆ ಬರ್ತಾ ಇದೆ, ಟುವರ್ಡ್ಸ್ ಮೈನಸ್ ಕ್ಯೂ ಚಾರ್ಜ್ ಬರ್ತಾ ಇದೆ. ಆ್ಯಂಡ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ದಟ್ ಇಸ್ 1 by 4 pi epsilon naught ಚಾರ್ಜ್ Q ಡಿವೈಡೆಡ್ ಬೈ AP ಸ್ಕ್ವೇರ್. ಏನಿದು AP? ಈ P ಮತ್ತು ಎಗಿರುವಂಥ ಡಿಸ್ಟೆನ್ಸ್ ಅದು. ಓಕೆ, ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ, AP ಸ್ಕ್ವೇರ್ ಅಲಾಂಗ್ PA. ಆ್ಯಂಡ್ ಸಬ್ಸ್ಟಿಟ್ಯೂಟ್ AP ಅಂದರೆ ಎಷ್ಟು? AP ಅಂದರೆ ಇಲ್ಲಿ ಏನದ R square plus A square to the power 1 by 2 ಅದ. ಅದನ್ನು ಸ್ಕ್ವೇರ್ ಮಾಡಿರಿ, ಏನು ಬರೀತೀರಿ, ಎಲೆಕ್ಟ್ರಿಕ್ ಫೀಲ್ಡ್ ಟು ಮೈನಸ್ ಕ್ಯೂ ಚಾರ್ಜ್ ಇಸ್ ಈಕ್ವಲ್ ಟು 1 by 4 pi epsilon naught Q divided by R square plus A square. ಓಕೆ, ಇಲ್ಲಿ ಸ್ಕ್ವೇರ್ ಎಲ್ಲಿ ಹೋಯ್ತ್ರಿ ಅಂತ ಕೇಳಿದರೆ ಇದು ಇಲ್ಲಿ ಏನದ, ಸಿ ದಿಸ್ ಈಸ್ R square plus A square to the power 1 by 2 ಸ್ಕ್ವೇರ್ ರೂಟ್ ಅದ ಇದು. ಇದನ್ನು ಸ್ಕ್ವೇರ್ ಮಾಡಿದರೆ ವಿಲ್ ಜಸ್ಟ್ ಗೆಟ್ R square plus A square. ಈಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ E is equal. ನಾವು ಐ ನೀಡ್ ಟು ರಿಸಾಲ್ವ್ ದಿಸ್. ಏನು ಮಾಡಬೇಕು, ಹಿಯರ್ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ರಿಸಾಲ್ವ್ ಮಾಡಬೇಕು ಇಂಟು 2 ಕಾಂಪೋನೆಂಟ್. ಒನ್ ಆಫ್ ದ ಕಾಂಪೋನೆಂಟ್ ಏನು ಬರೀತಾ ಇದ್ದೀವಿ, ದಟ್ ಈಸ್ E ಸಬ್ಸ್ಕ್ರಿಪ್ಟ್ ಪ್ಲಸ್ Q ಕಾಸ್ ಥೀಟಾ, ಆ್ಯಂಡ್ ದ ವರ್ಟಿಕಲ್ ಕಾಂಪೋನೆಂಟ್ E ಸಬ್ಸ್ಕ್ರಿಪ್ಟ್ ಪ್ಲಸ್ Q ಸೈನ್ ಥೀಟಾ. ಯು ಕ್ಯಾನ್ ರಿಸಾಲ್ವ್ ದಿಸ್ ಒನ್. ಈ ಎಲೆಕ್ಟ್ರಿಕ್ ಫೀಲ್ಡನ್ನು 2 ಕಾಂಪೋನೆಂಟ್ ಆಗಿ ರಿಸಾಲ್ವ್ ಮಾಡ್ತಾ ಇದ್ದೀವಿ. ಅದೇ ರೀತಿ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಇದನ್ನು ಕೂಡ ರಿಸಾಲ್ವ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ component is E subscript minus Q cos theta in this direction. ಇನ್ನೊಂದು E subscript minus Q sin theta ಇಲ್ಲಿ ಡೌನ್ವರ್ಡ್. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ E subscript plus Q sin theta ಮತ್ತು E subscript minus Q sin theta ಇವೆರಡು ಅಪೋಸಿಟ್ ಡೈರೆಕ್ಷನ್ ಇರೋದು
ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಇವೆರಡು ಏನಾಗ್ತದವು ವ್ಯಾನಿಷ್ ಆಗ್ತದವು. ಆ್ಯಂಡ್ ಹಿಯರ್ ಇವೆರಡು ಆ್ಯಡ್ ಅಪ್ ಆಗ್ತದವು. ಯಾವುದು ಇ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಕಾಸ್ ಥೀಟಾ ಆ್ಯಂಡ್ ಇ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಕಾಸ್ ಥೀಟಾ ಇವೆರಡು ಆ್ಯಡ್ ಆಗ್ತದವು, ಒಂದೇ ಡೈರೆಕ್ಷನ್ ಅದಾವೆ. ಹಾಗಾಗಿ ನಾವೇನು ಬರ್ದೀವಿ ಇಲ್ಲೇ, ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ದಟ್ ಈಸ್ ಇ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಕಾಸ್ ಥೀಟಾ ಪ್ಲಸ್ ಇ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಕಾಸ್ ಥೀಟಾ ಇಂಟು ಬ್ರಕೆಟ್ ಮೈನಸ್ ಪಿ ಕ್ಯಾಪ್. ಯಾಕ್ರಿ ಇದು ಮೈನಸ್ ಪಿ ಕ್ಯಾಪ್ ಬರೀತಾ ಇದ್ದೀರಿ? ಏನಿದು ಮೈನಸ್ ಪಿ ಕ್ಯಾಪ್? ದಟ್ ಇಸ್ ಅ ಯೂನಿಟ್ ವೆಕ್ಟರ್. ಯಾ ಯೂನಿಟ್ ವೆಕ್ಟರ್ ಇದು? ಆ ಡೈಪೋಲ್ ಮೂಮೆಂಟ್ ಅದಲ್ಲ, ಸಿ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಏನದ ಈ ರೀತಿ ಅದ, ಈ ಕಡೆ ಅದ. ಅದ್ರ ಅಪೋಸಿಟ್ ಡೈರೆಕ್ಷನಲ್ಲಿ ಏನದ ಎಲೆಕ್ಟ್ರಿಕ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅದ ಇಲ್ಲೇ. ಆ್ಯಂಡ್ ಹಾಗಾಗಿ ಅದು ಮೈನಸ್ ಪಿ ಕ್ಯಾಪ್ ಅಂತ ಬರೀತಾ ಇರೋದು ನಾವು, ಬಿಕಾಸ್ ವಿಚ್ ಇಸ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಏನದ ಅಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್ ಇರೋದ್ರಿಂದ ಮೈನಸ್ ಪಿ ಕ್ಯಾಪ್ ಬರೀತಾ ಇದ್ದೀವಿ. ಸಿನ್ಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪೋಸಿಟ್ ಟು ದ ಡೈಪೋಲ್ ಮೂಮೆಂಟ್. ಆ್ಯಂಡ್ ಇಲ್ಲಿ ಕಾಸ್ ಥೀಟಾ ನಾವು ಕಾಮನ್ ತೆಗಿತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇ ಈಸ್ ಈಕ್ವಲ್ಸ್ ಟು ಇ ಸಬ್ಸ್ಕ್ರಿಪ್ಟ್ ಪ್ಲಸ್ ಕ್ಯೂ ಪ್ಲಸ್ ಇ ಸಬ್ಸ್ಕ್ರಿಪ್ಟ್ ಮೈನಸ್ ಕ್ಯೂ ಅಂತ ಬರೀತೀವಿ ಇಂಟು ಕಾಸ್ ಥೀಟಾ ಅಂತ ಬರೆಯೋಣ. ಸಿ ದ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ತಗೊಳ್ತಾ ಇದೀವಿ? ಎ ಒ ಪಿ ಟ್ರಯಾಂಗಲ್. ನೋಡ್ರಿ ಏನದ, ಸೊ ದಿಸ್ ಈಸ್ ಎ ಒ ಪಿ ಟ್ರಯಾಂಗಲ್. ಫ್ರಮ್ ದಿಸ್ ಟ್ರಯಾಂಗಲ್ ಎ ಒ ಪಿ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಏನು ಬರೀತೀರಿ? ದಿಸ್ ಈಸ್ ಎ ಒ ಈಸ್ ಅಡ್ಜಸೆಂಟ್ ಸೈಡ್ ಆ್ಯಂಡ್ ಎ ಪಿ ಈಸ್ ಹೈಪೋಟೆನಸ್ ಆ್ಯಂಡ್ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಯೂಸ್ವಲಿ ನಾವು ಏನು ಬರಿತೀವಿ? ದಟ್ ಈಸ್ ದಿಸ್ ಈಸ್ ಅಡ್ಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಅಂದರೆ ಎ ಡಿವೈಡೆಡ್ ಬೈ ಹೈಪೋಟೆನಸ್ ಈಸ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಟು ದ ಪವರ್ 1/2 ಅದ. ಅದೇ ಇಲ್ಲಿ ಬರ್ದಾರ ಅವರು, ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2 ಅಂತ ಹೇಳಿ. ಇಲ್ಲಿ ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆ್ಯಂಡ್ ವಾಟ್ ಅಬೌಟ್ ದಿಸ್? ಇದನ್ನ ಏನು ಬರೀಬೇಕ್ರಿ? ವೆರಿ ಸಿಂಪಲ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಮೈನಸ್ ಕ್ಯೂ ಚಾರ್ಜ್ ಏನದ 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅದ. ಇಲ್ಲಿಯೂ ಕೂಡ ಅದೇ ರೀತಿ ಅದ, 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅದ. ಅದನ್ನೇ ನಾವು ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಏನು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಮೈನಸ್ ಕ್ಯೂ ಚಾರ್ಜ್ ಏನಾಯಿತು? 2 ಡಿವೈಡೆಡ್ ಬೈ 4πε0 ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಯಿತು ಇಂಟು ಬ್ರಕೆಟ್ ಕಾಸ್ ಥೀಟಾ ಬರೆಯುವಲ್ಲಿ ಏನು ಬರೀತಾ ಇದ್ದೀರಿ? ಕಾಸ್ ಥೀಟಾ ಬರೆಯುವಲ್ಲಿ ನೀವು ಇದನ್ನು ಬರೀತಾ ಇದ್ದೀರಿ, ಎ ಸಿ ದಿಸ್ ಇಸ್ ಎ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2 ಆ್ಯಂಡ್ ಮೈನಸ್ ಪಿ ಕ್ಯಾಪ್ ಆಸ್ ಇಟ್ ಈಸ್ ಮೈನಸ್ ಪಿ ಕ್ಯಾಪ್ ಬರೀತಾ ಇದ್ದೀರಿ. ನೆಕ್ಸ್ಟ್ ಏನು ಮಾಡಬೇಕು? ಸಿ ಈ ಮೈನಸ್ ಪಿ ಕ್ಯಾಪ್ ಇಲ್ಲಿ ಮೈನಸ್ನ ಹೊರಗಡೆ ಬರೆಯೋಣ. 1/4πε0 ದಿಸ್ ಕ್ಯೂ ಹಿಯರ್ ಕ್ಯೂ 2 ಇಂಟು ಎ ದಟ್ ಈಸ್ 2a ಡಿವೈಡೆಡ್ ಬೈ ಇಲ್ಲಿ ನೋಡ್ಬೋದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1 ಅದ. ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 1/2 ಅದ. ಏನಾಯಿತು? ಪವರ್ನ ಆ್ಯಡ್ ಮಾಡಿರಿ, 1 ಪ್ಲಸ್ 1/2 ಏನಾಯಿತು? 3/2 ಆಯ್ತು ಇಲ್ಲೇ. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಇಟ್ಸ್ ಇಕ್ವೇಟೋರಿಯಲ್ ಲೈನ್ ಆರ್ ಪ್ಲೇನ್ ದಟ್ ಇಸ್ ಮೈನಸ್ 1 ಡಿವೈಡೆಡ್ ಬೈ 4πε0 q into 2a divided by r square plus a square to the power 3/2 into minus p cap ಬರಿತಾ ಇದ್ದೀವಿ. ಓಕೆ, ಮತ್ತೆ ಮೈನಸ್ ಪಿ ಕ್ಯಾಪ್ ಬರೆಯೋ. ಎಸ್, ಮತ್ತೆ ಮೈನಸ್ ಪಿ ಕ್ಯಾಪ್ ಇಲ್ಲಿ ಬರಿತಾ ಇದೆ. ಮತ್ತೆ ಇದು ಮೈನಸ್ ಪಿ ಕ್ಯಾಪ್ ಅವಶ್ಯಕತೆ ಇಲ್ಲಿ ಇರಲಿಲ್ಲ. ಎಸ್, ತೆಗೆದುಬಿಡೋಣ. ಸರಿ ಆಯಿತಾ? ಓಕೆ, ಆ್ಯಂಡ್ ನೆಕ್ಸ್ಟ್ ಪಿ ಅಂದರೆ ಏನು? ದಟ್ ಈಸ್ ಕ್ಯೂ ಇಂಟು 2a ದಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ದಟ್ q ಇಂಟು 2a ಅಂದರೆ ಪಿ ಆ್ಯಂಡ್ ದಿಸ್ ಪಿ ಇಂಟು ವೆಕ್ಟರ್ ಪಿ ಅಂದರೆ ಪಿ ಕ್ಯಾಪ್ ಆಗಿಬಿಡುತ್ತೆ, ರೈಟ್? ಆ್ಯಂಡ್ ಎಕ್ಸ್ಪ್ರೆಷನ್ ಏನಾಯಿತು? ಇ ಈಸ್ ಈಕ್ವಲ್ ಟು ಮೈನಸ್ ಆಫ್ 1/4πε0 ವೆಕ್ಟರ್ ಪಿ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ 3/2. ಏನ್ರಿ ಇದು? ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ? ಅಟ್ ಪಾಯಿಂಟ್ ಪಿ ಡ್ಯೂ ಟು ವಾಟ್? ಡ್ಯೂ ಟು ಅ ಡೈಪೋಲ್ ಆನ್ ಇಟ್ಸ್ ಇಕ್ವಿಟೋರಿಯಲ್ ಲೈನ್ ಆರ್ ಪ್ಲೇನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಯಾಕ್ರಿ ಮೈನಸ್ ಸೈನ್ ಇದು? ಬಿಕಾಸ್ ಡೈಪೋಲ್ ಮೂಮೆಂಟ್ ಏನದ ಟುವರ್ಡ್ಸ್ ರೈಟ್ ಸೈಡ್ ಅದ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಏನಂದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ಅದ. ಓಕೆ, ದಟ್ ಇಸ್ ಲೆಫ್ಟ್ ಸೈಡ್. ಹಾಗಾಗಿ ಅದನ್ನು ಆ ರೀತಿ ಬರಿತಾ ಇದ್ದೀನಿ. ಆ್ಯಂಡ್ ದಟ್ಸ್ ಆಲ್ಸೋ 5 ಮಾರ್ಕ್ ಕ್ವಶನ್. ಆ್ಯಂಡ್ ಹಿಯರ್ ಇದನ್ನು ಕೂಡ ನಿಮಗೆ ಅರ್ಥ ಆಗಿರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಇಕ್ವಿಟೋರಿಯಲ್ ಲೈನ್ ಆರ್ ಪ್ಲೇನ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಏನು ಅರ್ಥ? ಏನದ? ಈ ಆರ್ ಅನ್ನ 0 ಮಾಡ್ರಿ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್? ಇದು ಇಕ್ವಿಟೋರಿಯಲ್ ಲೈನ್ ಅದ ಇಲ್ಲಿ, ಹೌದಾ? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಡ್ಯೂ ಟು ದಿಸ್ ಡೈಪೋಲ್. ಏನು ಮಾಡ್ಬೇಕು ಹೇಳ್ರಿ? ಇಲ್ಲಿ ಆರ್ ಅನ್ನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಫ್ ಯು ಸಬ್ಸ್ಟಿಟ್ಯೂಟ್ ಆರ್ ಇದ್ದಲ್ಲಿ 0 ಮಾಡಿದರೆ ಇಲ್ಲಿ ಏನಾಯ್ತು ನೋಡ್ರಿ, ಎ ಸ್ಕ್ವೇರ್ ಟು ದ ಪವರ್ 3/2 2 ಕ್ಯಾನ್ಸಲ್ ಆಯಿತು, ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಎ ಕ್ಯೂಬ್ ಉಳಿತು.
ಹಾಗೆ ಇಕ್ವೇಷನ್ ಏನು ಬರೀತಾ ಇದೀವಿ ನಾವು, electric field due to dipole on the equatorial line or plane at the midpoint of the dipole, that is minus 1 by 4 pi epsilon naught vector p divided by a cube ಅಂತ ಬರಿಬಹುದು. And next one, ಇವೆಲ್ಲ MCQ ಅಲ್ಲಿ ಬರ್ಬೋದು. Okay, an electric field at a large distance on the equatorial line or plane for a short dipole, ಏನದ r is very large, r is very 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 big compared to 2a ಅದ. ಅವಾಗ ಏನಾಗುತ್ತೆ, a ಸ್ಕ್ವೇರ್ ಅನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು. a ಸ್ಕ್ವೇರ್ ನೆಗ್ಲೆಕ್ಟ್ ಮಾಡಿದರೆ ಇದು ಏನು ಉಳಿತು, r ಕ್ಯೂಬ್ ಉಳಿತು. ಹಾಗಾಗಿ ಓಕೆ, ಆ್ಯಂಡ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ on its equatorial line or plane at a very large distance, r is very large compared to 2a, a square can be neglected. ಆಗ minus 1 by 4 pi epsilon naught vector p divided by r cube ಅಂತ ನಾವು ಬರೀಬಹುದು. Next question, that is expression for electric field due to an infinitely long straight uniformly charged wire or conductor by using Gauss's law. And this is again your 5 marks topic. 5 marks topic ಕೇಳಲ್ಲ, ಮತ್ತೆ ಯಾಕೆ ಹೇಳ್ತಾ ಇದ್ದೀರಿ, ಬಿಕಾಸ್ ಇದರ ಮೇಲೆ ನ್ಯೂಮರಿಕಲ್ ಆರ್ MCQ ಏನಾದರೂ ಬರ್ಬೋದು. ಹಿಯರ್ ಫಸ್ಟ್ ವಿ ನೀಡ್ ಟು ಸ್ಟೇಟ್ ಗಾಸ್ ಲಾ. ಗಾಸ್ ಲಾ ಏನಂತ ಹೇಳುತ್ತೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ surface in free space is equal to 1 by epsilon naught times the total charge enclosed by the surface. Is what we need to derive expression for electric field due to infinitely long straight uniformly charged wire. Suppose this is a long uniformly charged wire and electric field ಯಾವುದೋ ಒಂದು r distance electric field ಎಷ್ಟು ಅಂತ ಹೇಳಬೇಕು ನಾವು, and we are going to derive that electric field due to that infinitely long straight conductor, that is 1 divided by 2 pi epsilon naught lambda divided by r. ಇದು lambda ಅಂದ್ರೆ ಅರ್ಥ ಏನು, that lambda is a linear charge density ಅಂತ ಕರೀತೀರಿ, that is lambda is equals to q divided by l ಅಂತ ಬರೀತೀರಿ. And r is distance, ಕಂಡಕ್ಟರ್ ಅಥವಾ ವೈರ್ ಇಂದ r ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಅಂತ ಹೇಳ್ತಾ ಇದ್ದೀವಿ. ಟು ಡಿರೈವ್ ದಿಸ್, ಫಸ್ಟ್ ಯು ನೀಡ್ ಟು ರೈಟ್ ಸ್ಟೇಟ್ಮೆಂಟ್, ಗಾಸ್ ಲಾ ಸ್ಟೇಟ್ಮೆಂಟ್ ಬರೀಬೇಕು, ಬಿಕಾಸ್ ಯೂಸಿಂಗ್ ಗಾಸ್ ಲಾ ಅಂತ ಹೇಳಿದ್ದಾರೆ. ಆ್ಯಂಡ್ ಸೇ ದಿಸ್ ಈಸ್ ದ ಡೈಗ್ರಾಮ್. ಹಿಯರ್ ದಿಸ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಲಾಂಗ್ ವೈರ್ ಆರ್ ಅ ಕಂಡಕ್ಟರ್. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನದ, ಬಿಕಾಸ್ ಆಫ್ ದಿಸ್ ಚಾರ್ಜ್ ಇದು ಈ ಡೈರೆಕ್ಷನ್ ಇರುತ್ತೆ, ಬಿಕಾಸ್ ಆಫ್ ದಿಸ್ ಚಾರ್ಜ್ ಇದು ಈ ಡೈರೆಕ್ಷನ್ ಇರುತ್ತೆ. ಆ್ಯಂಡ್ ಯು ಕ್ಯಾನ್, ಇದು ಆ್ಯಕ್ಚುಲಿ ಕಾಂಪ್ಲಿಕೇಟೆಡ್ ವಿಷಯ ಆಗುತ್ತೆ ಟು ಸಾಲ್ವ್ ದಿಸ್. ಬಟ್ ಗಾಸ್ ಲಾ ಉಪಯೋಗಿಸಿದರೆ ಇದನ್ನು ಈಸಿಯಾಗಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಕಂಡುಹಿಡಿಬೋದು. ಓಕೆ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್, ಇಲ್ಲಿಂದ ಫ್ರಮ್ ದ ಸ್ಟ್ರೈಟ್ ಕಂಡಕ್ಟರಿಂದ. Here in this figure, AB is, you can see this, AB is an infinite long conductor here. AB is the infinite long conductor. E is the electric field. You can see this, E is the electric field over here. P is the point at a distance R from the wire. P ಏನದು, that is wire in the R distance sigada. And R is the radius of the Gaussian cylinder. R ಅನ್ನೋದು ಏನದು, that is the radius of this. This is the Gaussian cylinder. ಇದೇನು ಕಾಣಿಸ್ತದಲ್ಲ, Gaussian cylinder, that is the imaginary cylinder ಅಂತ ಹೇಳ್ಬೋದು. ಓಕೆ, ಆ್ಯಂಡ್ L is length of the Gaussian cylinder. L ಏನು ಹೇಳ್ತಾ ಇದ್ದೀವಿ, that is the length. See, L is length of our Gaussian cylinder ಅಂತ ಅನ್ಕೋರಿ. And linear charge density of the wire, that is lambda is equals to Q divided by L. Here, what is that Q here? The charge enclosed by the Gaussian surface. ಈ Gaussian surface ಒಳಗಡೆ ಎಷ್ಟು ಚಾರ್ಜ್ ಅದಲ್ಲ ಅದನ್ನು ನಾವು Q ಅಂತ ಹೇಳ್ತಾ ಇದ್ದೀವಿ. The electric flux through the Gaussian surface is given by a flux is equals to summation of E into delta A into cos of theta ಅಂತ ಹೇಳ್ತೀವಿ. ಸಿ ಇಲ್ಲಿ ವಿಷಯ ಏನಪ್ಪ ಅಂದರೆ, ದಿಸ್ ಇಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ಇನ್ 2 mark question. Electric flux is equals to summation of E into delta A cos theta ಅಂತ ಹೇಳಿ. Here the flux through the end faces is 0. ಯಾವ end faces? This is the end faces. ಇದು ಇಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಲ್ಲ, ಎಂಡ್ ಸರ್ಫೇಸಸ್ ಅಲ್ಲಿ ಯಾವುದೇ ರೀತಿ ಫ್ಲಕ್ಸ್ ಇಲ್ಲ, ಒನ್ಲಿ ಈ ಕರ್ವ್ಡ್ ಸರ್ಫೇಸ್ ಥ್ರೂ ಏನು ಫ್ಲಕ್ಸ್ ಅದ. ಆ್ಯಂಡ್ ದ ಫ್ಲಕ್ಸ್ ಥ್ರೂ ದ ಎಂಡ್ ಸರ್ಫೇಸಸ್ ಈಸ್ 0, ಆ್ಯಂಡ್ ಬಿಕಾಸ್ ದೆರ್ ಈಸ್ ನೋ ಕಾಂಪೊನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ ನಾರ್ಮಲ್ ಟು ದ ಎಂಡ್ ಫೇಸಸ್. ಹಾಗಾಗಿ ಈ ಡೆಲ್ಟಾ, ಸಮೇಷನ್ ಆಫ್ ಡೆಲ್ಟಾ ಏನದಲ್ಲ, ಡೆಲ್ಟಾ ಎ, ದಟ್ ಇಸ್ ದ ಏರಿಯಾ ಆಫ್ ಕರ್ವ್ಡ್ ಸರ್ಫೇಸ್. ಇದೇನದು,
ದಟ್ ಇಸ್ ದ ಏರಿಯಾ ಆಫ್ ಕರ್ವ್ಡ್, ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಆಗುತ್ತೆ ಏನು, ಸಮೇಷನ್ ಆಫ್ ಡೆಲ್ಟಾ ಎ. ಅದನ್ನೇನು ಬರೀತೀರಿ ಹಿಯರ್ 2πRL ಅಂತ ಬರೀತೀರಿ. 2πR ಆ್ಯಕ್ಚುಲಿ ಏನಾಗುತ್ತೆ, ಸರ್ಕಂಫರೆನ್ಸ್ ಆಗುತ್ತೆ, ಅದಕ್ಕೆ ಎಲ್ಲಿ ಮಲ್ಟಿಪ್ಲೈ ಮಾಡಿರಿ ಸಿಲಿಂಡ್ರದ್ದು ಕರ್ವ್ಡ್ ಏರಿಯಾದ ಸರ್ಫೇಸ್ ಸಿಗುತ್ತೆ. ದಟ್ ಈಸ್ 2πRL is the area of curved surface of a cylinder. And here theta is equal to 0. What is the angle? ಈ ನಾರ್ಮಲ್ ಇಲ್ಲಿ ಏನು ಡೆಲ್ಟಾ ಎ ಅದಲ್ಲ ಅದಕ್ಕೆ ನಾರ್ಮಲ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನದು ಎರಡು ಒಂದೇ ಡೈರೆಕ್ಷನ್ ಇರೋದ್ರಿಂದ 0 ಆಗುತ್ತೆ. ಥೀಟಾ ಕಾಸ್ ಆಫ್ 0 is equal to 1 ಆಗುತ್ತೆ. ಆ್ಯಂಡ್ ಫ್ಲಕ್ಸ್ is equals to, ಈಕ್ವೇಷನ್ ಏನು 1 ಅದಲ್ಲ, ಫ್ಲಕ್ಸ್ is equal to, you can express E 2πRL. Here E is electric field and that summation of delta A ಏನದಲ್ಲ that is 2πRL ಆಗುತ್ತೆ. And this is electric flux definition ಆಯಿತು. Gauss law ಏನಂತ ಹೇಳುತ್ತೆ, Gauss law ಹೇಳುತ್ತೆ flux through any closure surface is equal to 1/ε0 times the total charge enclosure ಅಂತ ಹೇಳುತ್ತೆ. And we know that the lambda, that is linear charge density, is equal to charge enclosed by the Gaussian surface divided by length ಅಂತ ಹೇಳ್ತೀವಿ. Or Q is equals to, you can express lambda into L ಬರೀತೀರಿ. And see the equation 3 ಏನಾಗುತ್ತೆ ನೋಡ್ರಿ, equation 3 ಇಲ್ಲಿ Q ಇದ್ದಲ್ಲೇ ನಾನೇನು lambda into L substitute ಮಾಡ್ತೀನಿ. Okay, equation 3 becomes flux is equals to, that is 1/ε0 times the Q ಬರೀವಲ್ಲಿ ನಾವೇನು ಬರಿತಾ ಇದ್ದೀವಿ, lambda into L ಅಂತ ಬರಿತಾ ಇದ್ದೀವಿ. that is our equation 4 ಆಗಿರಲಿ. Now compare equation on comparing equation 2 and 4, see the equation 2. equation 2 ಏನಾಗುತ್ತೆ, flux is equal to E into 2πRL ಅಂತ ಹೇಳುತ್ತೆ. equation 4 ಏನಾಗುತ್ತೆ, flux is equal to 1/ε0 times lambda into L ಅಂತ ಹೇಳುತ್ತೆ. On comparing these two, that is E into 2πRL is equals to, what is that, 1/ε0 times lambda into L. okay, on both side L get cancel, E ಇಲ್ಲೇ ಇಡ್ರಿ ಬಿಕಾಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಹೇಳಬೇಕು. E is equals to, that is 1 divided by 2πε0 lambda by R. here R ಇಲ್ಲಿ ತಗೋತಾ ಇದ್ದೀರಿ, 2π ಇಲ್ಲಿ ತಗೋತಾ ಇದ್ದೀರಿ. this is the equation. And see the direction of E is perpendicular to the wire and directed away from the wire. The direction of electric field ಏನದ, that is perpendicular to the wire and it is away from the wire ಅದಲ್ಲಿ. and in vector form ಅಲ್ಲಿ ಹೇಗೆ ಬರೀತೀರಿ, electric field due to what infinitely long charged conductor is equal to 1 divided by 2πε0 lambda divided by R into R cap. R cap is a unit vector. Next one is the expression for electric field due to uniformly charged infinite plane sheet using Gauss's law. This may be a 3 marks or 5 marks question and most probably ಇದು 3 marks ಅಲ್ಲಿ ಕೇಳಬಹುದು ಅಂತ ಹೇಳ್ಬೋದು. Consider an infinite thin plane sheet having uniformly distributed positive charge. ಇಲ್ಲಿನದ, so this is uniformly charged infinite plane sheet ಅದ. okay. And here you need to derive expression, electric field ಯಾವುದೋ ಒಂದು ಡಿಸ್ಟೆನ್ಸಿಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಡ್ಯೂ ಟು ದಿಸ್ uniformly charged plane infinite sheet. We are going to derive that E is equals to sigma divided by 2ε0 ಅಂತ ಡಿರೈವ್ ಮಾಡ್ತೀವಿ. ಸಿಗ್ಮಾ ಅಂದ್ರೆ ಏನ್ರಿ ಅರ್ಥ, ಸಿಗ್ಮಾ ಅನ್ನೋದು ಅದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಅನ್ಬೋದು. ಆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಏನ್ರಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಅದು ವಾಟ್ ಇಸ್ ದಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ದಟ್ ಇಸ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಚಾರ್ಜ್ ಬೈ ಏರಿಯಾ ಅಂತ ಬರ್ದಿರಿ, ಸರಿನಾ? ಓಕೆ, ಲೆಟ್ಸ್ ಸಿ ಹಿಯರ್. electric field is perpendicular to the plane charged sheet and is directed in outward direction. ಇಲ್ಲೇನಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಔಟ್ವರ್ಡ್ ಡೈರೆಕ್ಷನ್ ಅದಲ್ಲಿ, ಹೌದು. ಅಂಡ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ರಾಸಿಂಗ್ ದ ಗಾಸಿಯನ್ ಸರ್ಫೇಸ್ ಈಸ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಇ ಇಂಟು ಡೆಲ್ಟಾ ಎ ಇಂಟು ಕಾಸ್ ಥೀಟಾ ಅಂತ ಬರೀತೀರಿ. ಅಂಡ್ ಹಿಯರ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಹೊರಗಡೆ ತೆಗಿರಿ and summation of delta a into cos theta ಬರೀತೀವಿ. ಇಲ್ಲಿ theta is equal to 0 ಆಗಿದೆ. ಯಾಕೆ 0 ಆಗ್ತಾ ಇದೆ ಹೇಳ್ರಿ? ಬಿಕಾಸ್ ಎಲೆಕ್ಟ್ರಿಕ್ ಫ್ಲಕ್ಸು ಆ್ಯಂಡ್ ದಿ ನಾರ್ಮಲ್ ರಿಯಾಕ್ಷನ್, ಸರ್ ಎಲೆಕ್ಟ್ರಿಕ್ ಫೀಲ್ಡು ಇ ಮತ್ತು ಡೆಲ್ಟಾ ಎ ಮಧ್ಯೆ ಆ್ಯಂಗಲ್ 0 ಅದ, ಕಾಸ್ ಆಫ್ 0 1 ಆಯಿತು. ಆ್ಯಂಡ್ ವಾಟ್ ಇಸ್ ದಟ್ ಡೆಲ್ಟಾ ಎ? ಡೆಲ್ಟಾ ಎ ಏನಿದು,
that delta A is the area of the end faces of the Gaussian cylinder. See, the end faces of the Gaussian cylinder ಅಲ್ಲ, ಅದರ area A ಅದು. Okay, and there is no flux through this area. ಮತ್ತೆ ಈ curved surface ಇಂದ ಯಾವುದೇ ರೀತಿ flux ಹೊರಗಡೆ ಬರ್ತಾ ಇಲ್ಲ. Flux through only this end surface of the Gaussian surface ಅಥವಾ Gaussian cylinder or Gaussian cylindrical surface ಅದಲ್ಲ, ಅದರ ಎಂಡ್ ಫೇಸ್ ಇಂದ ಮಾತ್ರ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಹೊರಗಡೆ ಬರ್ತಾ ಇದೆ. ಹಾಗಾಗಿ ನಾವೇನು ಬರಿತಾ ಇದೀವಿ ಅದನ್ನ, ದ ಸಮೇಷನ್ ಆಫ್ ಡೆಲ್ಟಾ ಎ ದಟ್ ಇಸ್ ದ ಏರಿಯಾ ಆಫ್ ಎಂಡ್ ಫೇಸಸ್ ಆಫ್ ದ ಗಾಸಿಯನ್ ಸಿಲಿಂಡರ್ ದಟ್ ಇಸ್ 2a ಅಂತ ಬರ್ದಿವಿ. ಅಂಡ್ ಹಾಗಾಗಿ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ E ಇಂಟು 2a ಬರಿತೀವಿ. ಇದು ನಮ್ಮ ಫಸ್ಟ್ ಇಕ್ವೇಶನ್ ಅಂತ ತಗೋರಿ. ನೆಕ್ಸ್ಟ್ ಏನು ಮಾಡೋದು, ಫ್ರಮ್ ಗಾಸಸ್ ಲಾ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು 1 by epsilon naught times the total charge enclosed. Here on comparing equation 1 and 2, ಏನು ಬರೀತೀರಿ, here flux ಇಲ್ಲಿ flux ಅದ, ಹಾಗಾಗಿ that is E into 2a is equal to 1 by epsilon naught times the total charge enclosed by the Gaussian surface. And here surface charge density, that is sigma, is equal to charge by area ಬರೀತೀರಿ, or charge is equals to, you can express the sigma into a ಬರೀಬಹುದು. ಹಾಗಾಗಿ ಈ Q ಇದ್ದಲ್ಲೇ, ಚಾರ್ಜ್ Q ಇದ್ದಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇಂಟು ಎ ಬರೆಯೋಣ. ಹಾಗಾಗಿ ಈಕ್ವೇಶನ್ ಏನಾಯ್ತು ನೋಡ್ರಿ, ಈಗ ಎ ಆನ್ ಬೋತ್ ಸೈಡ್ ಕ್ಯಾನ್ಸಲ್, ಎಲೆಕ್ಟ್ರಿಕ್ ಫೀಲ್ಡ್ E is equals to sigma divided by 2 epsilon naught. ಏನಿದು ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಪ್ಲೇನ್ ಶೀಟ್, ಚಾರ್ಜ್ಡ್ ಶೀಟ್. ವಾಟ್ ಇಸ್ ದಟ್? expression for electric field due to uniformly charged infinite plane sheet. And you have to also write the Gauss law along with this Gauss law new statement ಬರಿಬೇಕಾಗುತ್ತೆ. I think this much is enough for 3 marks. 3 marks ಅಲ್ಲಿ ಕೇಳಿದ್ರೆ ಇಷ್ಟು ಬರೆದ್ರು ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಯಾವುದು, ಸ್ಟೇಟ್ Gauss's law in electrostatics, derive expression for electric field due to a uniformly charged thin shell at a point outside the shell. ಇದು ಕೂಡ 5 marks question. First we need to state a Gauss law. Anantara we need to derive the expression for what? Say this is a shell and it is uniformly charged. Okay. Iga at a distance r from the center of the shell, in the r distance ಗೆ ಏನು ಮಾಡಬೇಕು, ಈ ಪಾಯಿಂಟ್ ಅಲ್ಲಿ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಯೂನಿಫಾರ್ಮ್ಲಿ ಚಾರ್ಜ್ ಶೆಲ್ S2 ಅಂತ ಹೇಳಿ ಡಿರೈವ್ ಮಾಡಬೇಕು. ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ್ಯಾಟ್. ಏನು ಡಿರೈವ್ ಮಾಡ್ತೀವಿ ನಾವು, ದಟ್ ಈಸ್ E is equal to, here it is, E is equals to 1 by 4 pi epsilon naught Q divided by R square. Q ಅಂದರೆ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದಿಸ್ ಶೆಲ್. ಆ್ಯಂಡ್ ವಾಟ್ ಇಸ್ ದಟ್ ಸ್ಮಾಲ್ ಆರ್ ಏನಿದು, ಸೆಂಟರ್ ಆಫ್ ದ ಸೆಲ್ ಇಂದ ಪಾಯಿಂಟ್ ಪಿ ಇರುವಂಥ ಡಿಸ್ಟೆನ್ಸ್ ಅದು ಸ್ಮಾಲ್ ಆರ್. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಆ್ಯಕ್ಚುಲಿ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದಿಸ್ ಶೆಲ್ ಹಿಯರ್. ಬಟ್ ಯಾವ ರೀತಿ ಅಪಿಯರ್ ಆಗ್ತದೆ ಈಕ್ವೇಶನ್ ನೋಡಿದರೆ, ಆಲ್ ದೀಸ್ ಚಾರ್ಜಸ್ ಆರ್ ಕಾನ್ಸಂಟ್ರೇಟೆಡ್ ಅಟ್ ದ ಸೆಂಟರ್ ಆಫ್ ದ ಸೆಲ್ ಅಲ್ಲಿ ಕಾನ್ಸಂಟ್ರೇಟ್ ಆದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇಲ್ಲಿ ಬರ್ತಾ ಇದೆ. ಓಕೆ, ಲೆಟ್ಸ್ ಡಿರೈವ್ ದಿಸ್. See here, first we need to write a statement. What is that? The total electric flux through a closed surface in a free space is equals to 1 by epsilon naught times the total charge enclosed by the surface. Next, you need to draw the diagram neatly. Here, consider a spherical shell. This is a spherical shell. Its radius is r. Radius in the r with ಚಾರ್ಜ್ Q, ಅದರ ಮೇಲೆ ಸ್ಮಾಲ್ q ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದಾವೆ. ನೆಕ್ಸ್ಟ್, P ಪಾಯಿಂಟ್ ಅಟ್ ಅ ಡಿಸ್ಟೆನ್ಸ್ ಸ್ಮಾಲ್ r ಫ್ರಮ್ O. This is the P is a point at a distance small r from the center of the shell in the. Imagine a Gaussian sphere with center O and its radius r. ಏನು ಇಮ್ಯಾಜಿನ್ ಮಾಡಬೇಕು, ಹಿಯರ್ we need to imagine a Gaussian sphere, ಅದರ ರೇಡಿಯಸ್ ಏನದ ಸ್ಮಾಲ್ r ಅದ. ಸರಿನಾ? ಓಕೆ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ Gaussian ಸರ್ಫೇಸ್ ಈಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ E ಇಂಟು ಡೆಲ್ಟಾ ಎ ಇಂಟು ಕಾಸ್ ಥೀಟಾ ಬರೀತೀವಿ. ಆರ್ ಈ ಹೊರಗಡೆ ತೆಗಿರಿ, ಸಮೇಷನ್ ಆಫ್ ಡೆಲ್ಟಾ ಎ ಇಂಟು ಕಾಸ್ ಥೀಟಾ ಬರೆಯೋಣ. ಹಿಯರ್ ಥೀಟಾ ಇಸ್ ಈಕ್ವಲ್ ಟು 0,
cos of theta is equals cos of 0 is equal to 1 ಆಗುತ್ತೆ. And what is that summation of delta A? Summation of delta A, that is the area of the spherical Gaussian sphere. And the area of this spherical Gaussian sphere ಏನಾಗುತ್ತೆ, ರೇಡಿಯಸ್ ಅದರ ಸ್ಮಾಲ್ ಆರ್ ಇದ್ರೆ ಏನಾಗುತ್ತದು 4 pi r square ಆಗುತ್ತೆ area of the sphere. And flux is equals to, you can express E into area. E is electric field, pi r square is area. That is our first equation ಆಗಲಿ. See, Gauss law ಏನಾಗುತ್ತೆ, electric flux through the Gaussian surface is equal to 1 by epsilon naught times the total charge enclosed. The total charge enclosed by this Gaussian sphere ಏನದಲ್ಲ, that is Q ಅದ. ಹಾಗಾಗಿ 1 by epsilon naught times Q ಬರಿತಾ ಇದ್ದೀರಿ. On comparing equation 1 and equation 2 compare ಮಾಡ್ರಿ. Here you can express E, that is E into 4 pi r square is equal to 1 by epsilon naught times of total charge enclosed. Therefore, E is equals to, take this 4 pi r square line to the denominator. E is equal to 1 by 4 pi epsilon naught Q divided by r square. This is electric field at this point P due to this charged spherical shell. What if this point is on the surface of the shell? ಅವಾಗೇನಾಗ್ತಾ ಇತ್ತು, electric field E is equals to, that is 1 divided by 4 pi epsilon naught Q divided by capital R square ಅಂತ ಬರೀತಾ ಇದ್ದೀವಿ. ನ್ಯೂಮರಿಕಲ್ಗಳನ್ನು ಡಿಸ್ಕಷನ್ ಮಾಡೋ ಮುಂಚೆ ಫಾರ್ಮುಲಾ ಲೀಸ್ಟನ್ನು ನೋಡ್ಕೊಂಡ್ಬಿಡೋಣ. ಫಸ್ಟ್ ಫಾರ್ಮುಲಾ ನೋಡ್ರಿ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದರೆ ಚಾರ್ಜ್ Q is equals to N into E ಅಂತ ಬರೀತಾ ಇದ್ರಿ. N ಏನಿದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E that is charge on electron. Coulomb's law, F is equals to 1 by 4 pi epsilon naught Q1 into Q2 by R square. Here Q1 Q2 ಏನು ಚಾರ್ಜಸ್, ಅವುಗಳ ಮಧ್ಯೆ ಡಿಸ್ಟೆನ್ಸ್ ಏನಲ್ಲ, that is R. And electric field, third one, electric field E is equals to F divided by Q naught ಅಂತ ಬರಿತಾ ಇದ್ದೀವಿ. ಏನ್ರಿ ಹಾಗಂದ್ರೆ, ಸಿ this is suppose ಏನಿದೆ electric field ಅಂತ, suppose here is a source charge, ಇಲ್ಲೊಂದು source charge ಇದೆ, and there is a test charge over here. This test charge will experience a force because of the source charge, and whatever force experienced by that ಯಾವುದು ಈ test charge divided by test charge, that gives electric field at this point. Okay. And electric field intensity for a point charge, suppose ಏನ್ರಿ ಹೀಗಂದ್ರೆ ಇಲ್ಲಿ ಒಂದು ಪಾಯಿಂಟ್ ಚಾರ್ಜ್ ಇದೆ Q ಅಂತ ಹೇಳಿ, ಆ್ಯಂಡ್ ಇಲ್ಲಿಂದ R ಡಿಸ್ಟೆನ್ಸಿಗೆ ದರ್ ಇಸ್ ಅ ಪಾಯಿಂಟ್ P. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಬಿಕಾಸ್ ಆಫ್ ದಿಸ್ ಚಾರ್ಜ್, ಆ್ಯಂಡ್ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ E is equals to, that is 1 by 4 pi epsilon naught charge Q divided by R square ಅಂತ ಬರಿತೀವಿ. ಇದೇನು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಫಾರ್ ಅ ಪಾಯಿಂಟ್ ಚಾರ್ಜ್. ಮತ್ತು ಇದೇನ್ರಿದು ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್, ಇದೇನ್ರಿದು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಇದು. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, that is P is equal to 2A into Q. See, this is electric dipole, a system of two equal and opposite charges separated by a small distance, that is dipole. And the dipole moment, that dipole moment is equals to Q, magnitude of either charge, and distance between the charges, that is Q into 2A, electric dipole moment. Next, electric field due to dipole along axial line. Say here it is, this is our electric dipole, ಇದೇನಿದು axial line. along the axial line ಯಾವುದೋ ಒಂದು ಪಾಯಿಂಟ್ P ಅಲ್ಲಿ, ಅಂದರೆ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಇಂದ R ಡಿಸ್ಟೆನ್ಸಿಗೆ ದರ್ ಇಸ್ ಅ ಪಾಯಿಂಟ್ P. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಅದನ್ನು ಆಲ್ರೆಡಿ ಡಿರೈವ್ ಮಾಡಿವಿ ನಾವು. ಎಷ್ಟದ, E is equals to 1 by 4 pi epsilon naught P into 2R divided by R square minus A square whole square ಅಂತ ಹೇಳಿ. ಸಪೋಸ್ ಇಫ್ ಡೈಪೋಲ್ ಈಸ್ ಶಾರ್ಟ್ ಅಂತ ಅನ್ಕೋರಿ, ಅಂದರೆ ಏನರ್ಥ, ಇಫ್ 2A is very 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 small compared to this R is very very big, ಅವಾಗ you can neglect this A, then I can neglect A square ಅನ್ನು ನೆಗ್ಲೆಕ್ಟ್ ಮಾಡಬಹುದು. A square ನ ನೆಗ್ಲೆಕ್ಟ್ ಮಾಡಿದರೆ
equation ಏನಾಯಿತು, E is equal to 1 by 4 pi epsilon naught 2 into vector P divided by r cube ಆಗುತ್ತೆ. That is electric field due to dipole along the axial line. Next, electric field due to dipole along equatorial line. Say this is your dipole, idenada namdu dipole ada ಇಲ್ಲಿ. Here is the dipole, system of two equal and opposite charges separated by small distance, dipole. And this is what equatorial line ಇದು, ಅಥವಾ ನಾವು ಹೀಗೆ ಡ್ರಾ ಮಾಡಿದರೆ ಏನಾಗುತ್ತೆ, ಇದು ಈಕ್ವಿಟೋರಿಯಲ್ ಪ್ಲೇನ್ ಆಗುತ್ತೆ. ಈಕ್ವಿಟೋರಿಯಲ್ ಪ್ಲೇನ್ ಮೇಲೆ ಅಥವಾ ಲೈನ್ ಮೇಲೆ ಆರ್ ಡಿಸ್ಟೆನ್ಸ್, ಎಲ್ಲಿಂದ ಆರ್ ಡಿಸ್ಟೆನ್ಸು, ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಇಂದ ಆರ್ ಡಿಸ್ಟೆನ್ಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದು, E is equal to 1 minus 1 by 4 pi epsilon naught vector P divided by r square plus a square to the power 3 by 2 ಅದ. Suppose if length of the dipole 2a is very small compared to r, ಅಂದರೆ the length of the dipole 2a ಏನದಲ್ಲ ಭಾಳ ಚಿಕ್ಕದಂತ ಅನ್ಕೋರಿ ಕಂಪೇರ್ ಟು ದಿಸ್ r, ಆವಾಗ ನಾವು a ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ವಿ ಕ್ಯಾನ್ ನೆಗ್ಲೆಕ್ಟ್ ದಿಸ್ a. ಏನಾಗುತ್ತೆ ಇಕ್ವೇಷನ್ ಅವಾಗ, a ನ ನೆಗ್ಲೆಕ್ಟ್ ಮಾಡಿದರೆ ಎವ್ರಿಥಿಂಗ್ ಇಸ್ ಸೇಮ್ ಆ್ಯಸ್ ಇಟ್ ಈಸ್, ಎಲೆಕ್ಟ್ರಿಕ್ ಫೀಲ್ಡ್ E is equal to minus 1 by 4 pi epsilon naught ಅದೇ ಸೇಮ್ ಇರುತ್ತೆ, ವೆಕ್ಟರ್ ಪಿ. ಇಲ್ಲಿ a ಸ್ಕ್ವೇರ್ ನಾವು ನೆಗ್ಲೆಕ್ಟ್ ಮಾಡಿದರೆ ಏನಾಯಿತು, ಆರ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಆಯಿತು. ಮತ್ತೊಂದು ವಿಷಯ, ಸಪೋಸ್ ಪಾಯಿಂಟ್ ಪಿ ಇಲ್ಲಿ ತೊಗೊಂಬರೋಣ, ಎಲ್ಲಿಗೆ, ಪಾಯಿಂಟ್ ಪಿಯನ್ನು ಇಲ್ಲಿಗೆ ತೊಗೊಂಬರೋಣ, ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಆಟ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಅವಾಗ ನಾವೇನು ಮಾಡಬೇಕಾಗುತ್ತೆ, ಆರ್ ಝೀರೋ ಆಗಿಬಿಡುತ್ತೆ. ನಮ್ಮ ಇಕ್ವೇಷನಲ್ಲಿ ಇಲ್ಲೇ ಆರ್ ಝೀರೋ ಆಯಿತು. ಆರ್ ಝೀರೋ ಆದರೆ ಏನಾಗುತ್ತೆ ನೋಡ್ರಿ, ಇಫ್ ಆರ್ ಇಸ್ ಈಕ್ವಲ್ಸ್ ಟು ಝೀರೋ ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದಿಸ್ minus 1 by 4 pi epsilon naught, ಇದು ವೆಕ್ಟರ್ ಪಿ ಡಿವೈಡೆಡ್ ಬೈ ಇಲ್ಲಿ ಆರ್ ಝೀರೋ ಆದರೆ ಹಿಯರ್ 2 ಇಲ್ಲಿ ಕ್ಯಾನ್ಸಲ್ ಆಯಿತು, ಎ ಕ್ಯೂಬ್ ಉಳಿತು. ಎಸ್, ಹಿಯರ್ ಇಟ್ ಈಸ್ ಎ ಕ್ಯೂಬ್ ಅಂತ ಬರಿಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್. ಸೊ ದಿಸ್ ಈಸ್ ವಾಟ್ ಅವರ್ ಡೈಪೋಲ್, ಅದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡಲ್ಲಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡೀವಿ. ಇಟ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್, and the torque acting on the dipole is given by the formula in ಬರೀತೀರಿ P dipole moment into E, that is electric field, into sin theta. What is that? That is the torque acting on dipole. Next, electric flux. Electric flux is equals to electric field dot area, ಅಂದರೆ dot product or scalar product of electric field and area vector, or you can express flux is equals to E into A cos theta. ಇಲ್ಲಿ ನೀವು ಗಮನಿಸ್ಬೋದು ಏನು, ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅದ ಇಲ್ಲಿ, ಆ್ಯಂಡ್ ಹಿಯರ್ ದಿಸ್ ಈಸ್ ಏರಿಯಾ ವೆಕ್ಟರ್ ಎ ಅಂತ ಬರಿತೀವಿ, ಅದ್ರ ಡಾಟ್ ಪ್ರಾಡಕ್ಟೇ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಗಾಸ್ ಲಾ. ಏನು ಹೇಳುತ್ತೆ, ಸಪೋಸ್ ದಿಸ್ ಈಸ್ ಯುವರ್ ಗಾಸಿಯನ್ ಸರ್ಫೇಸ್, ಇಮ್ಯಾಜಿನರಿ ಸರ್ಫೇಸ್ ಅಂತ ಅನ್ಕೋರಿ, ಅದರಲ್ಲಿ ಚಾರ್ಜ್ ದಟ್ ಎನ್ಕ್ಲೋಸಸ್ ಅ ಚಾರ್ಜ್, and electric flux through this surface area ಏನದಲ್ಲ, that is 1 by epsilon naught times the total charge enclosure ಅಂತ ಹೇಳುತ್ತೆ. And next one is linear charge density. ಏನ್ರಿ ಅರ್ಥ, linear charge density ಅಂದರೆ ಸಪೋಸ್ ದಿಸ್ ಈಸ್ ಯುವರ್ ಏನಿದು ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ಅಥವಾ ಕಂಡಕ್ಟರ್ ಅಂತ ಅನ್ಕೋರಿ, ಹೌದಾ, ಆ್ಯಂಡ್ ದಟ್ ಚಾರ್ಜ್ ಅದರ ಮೇಲೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಡಿವೈಡೆಡ್ ಬೈ ದಟ್ ಇಟ್ಸ್ ಲೆಂತ್, ದಟ್ ಗಿವ್ಸ್ linear charge density. and SI ಯೂನಿಟ್ ಗೊತ್ತು, ಇದರದ್ದು SI ಯೂನಿಟ್ ಏನಾಗುತ್ತೆ, ಕೂಲಮ್ ಪರ್ ಮೀಟರ್ ಆಗುತ್ತೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಟ್ ಯು ಮೀನ್ ಬೈ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ದಟ್ ಈಸ್ Q ಡಿವೈಡೆಡ್ ಬೈ A. ಸಪೋಸ್ ದಿಸ್ ಈಸ್ ಅ ಶೀಟ್ ಅಂತ ಅನ್ಕೋ, ಅದರ ಮೇಲೆ ಯೂನಿಫಾರ್ಮ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗೈತಿ. ಈ ರೀತಿ ಎಷ್ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗೈತಿ Q, ಅದರ ಏರಿಯಾ ಎಷ್ಟು A, ಅದರ ರೇಷಿಯೋನೇ ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳೋದು. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ದಟ್ ಈಸ್ ಇದರ ಯೂನಿಟ್ ಏನಾಗುತ್ತೆ, ದಟ್ ಈಸ್ ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಆಗ್ತಾ ಇದೆ. ಆ್ಯಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಸಪೋಸ್ ವಾಲ್ಯೂಮ್ ಅದ ಅಂತ ಅನ್ಕೋರಿ, ದರ್ ಇಸ್ ಸಮ್ ವಾಲ್ಯೂಮ್ ಅದ, ಇಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರೋದು Q ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗೈತಿ ಪರ್ ವಾಲ್ಯೂಮ್, ದಟ್ ಯೂಸ್ ಅ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಆ್ಯಂಡ್ ಇಟ್ ಈಸ್ ಕೂಲಮ್ ಪರ್ ಮೀಟರ್ ಕ್ಯೂಬ್ ಬರೀತೀರಿ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್. ಇಲ್ಲೇನದ ನಮ್ಮ ಹತ್ರ ವಿ ಹ್ಯಾವ್ ಅ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಅದ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಎಟ್ ದ ಪಾಯಿಂಟ್ P
r ಡಿಸ್ಟೆನ್ಸ್ಗೆ. And that is E is equals to 1 divided by 2 pi epsilon naught lambda divided by r. Lambda ಅಂದ್ರೆ ಅರ್ಥ ಏನು? Lambda ಅಂದ್ರೆ that is linear charge density divided by r. r ಏನು ಡಿಸ್ಟೆನ್ಸ್ ವೈರ್ ಅಥವಾ ಕಂಡಕ್ಟರ್ ಇಂದ ಡಿಸ್ಟೆನ್ಸ್. ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್. ನಿಮ್ಗೆ ಗೊತ್ತು, ಸೇ ದಿಸ್ ಈಸ್ ಇದು ಪ್ಲೇನ್ ಶೀಟ್. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲೇನ್ ಶೀಟ್ ಏನದಲ್ಲ, that is given by E is equal to sigma divided by 2 into epsilon naught. ಈ ಸಿಗ್ಮಾ ಏನದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಡಿವೈಡೆಡ್ ಬೈ 2 epsilon naught ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್ ಅದು. ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್. ಸೊ ದಿಸ್ ಈಸ್ ಅವರ್ ಸ್ಪೆರಿಕಲ್ ಶೆಲ್. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್. ಆ ಪಾಯಿಂಟ್ ಪಿ ಏನದ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ ಆರ್ ಅದ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರೀತೀರಿ? E is equal to 1 by 4 pi epsilon naught Q divided by R square ಅಂತ ಬರೀತೀವಿ. ಆ್ಯಂಡ್ ನೆಕ್ಸ್ಟು ಇದನ್ನ ಆಲ್ರೆಡಿ ಡಿರೈವ್ ಮಾಡೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಏನದ ಪಾಯಿಂಟ್ ಪಿ ಏನದ ಆನ್ ದ ಸರ್ಫೇಸ್ ಆಫ್ ದ ಶೆಲ್ ಅದ. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಅವಾಗ ನೀವೇನು ನೋಡಿದ್ರಿ? ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಈಗ ಇಲ್ಲೇ ಪಾಯಿಂಟ್ ಪಿ ಆನ್ ದ ಸರ್ಫೇಸ್ ಆಫ್ ದ ಶೆಲ್ ಅದ. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರೀತೀವಿ? ದಟ್ ಈಸ್ on the surface 1 by 4 pi epsilon naught Q divided by R square. ಯಾಕೆ ಕ್ಯಾಪಿಟಲ್ R square ಅದಕ್ಕೆ ಬರೀತಾ ಇದ್ದೀರಿ? ಬಿಕಾಸ್ ಸಿ ಅಲ್ಲಿನ ಸ್ಮಾಲ್ ಆರ್ ಮತ್ತು ಕ್ಯಾಪಿಟಲ್ ಆರ್ ಎರಡು ನಿಯರ್ಲಿ ಈಕ್ವಲ್ ಅದಾವ. ಹಾಗಾಗಿ ಅದನ್ನು ಕ್ಯಾಪಿಟಲ್ ಇನ್ಸ್ಟೆಡ್ ಆಫ್ ಸ್ಮಾಲ್ ಆರ್ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಬರೀತಾ ಇದ್ದೀವಿ. ಆ್ಯಂಡ್ ನೀವು ಗಮನಿಸ್ಬೋದು ಏನು 4 pi R square ಏನಾಗುತ್ತೆ? ಏರಿಯಾ ಆಫ್ ದಿಸ್ ಶೆಲ್ ಆಗುತ್ತೆ. Q ಡಿವೈಡೆಡ್ ಬೈ ಏರಿಯಾ ಅಂದರೆ ಏನಾಗುತ್ತೆ? ಅದು ಸಿಗ್ಮಾ ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಆ್ಯಂಡ್ ಈವನ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಲೈಕ್ ದಿಸ್. ಇದನ್ನು ನಾನು ಹೀಗೂ ಎಕ್ಸ್ಪ್ರೆಸ್ ಮಾಡ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ E is equal to sigma divided by epsilon naught. ಎಲ್ಲಿದು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಆನ್ ದ ಸರ್ಫೇಸ್. ಯು ಕ್ಯಾನ್ ಎಕ್ಸ್ಪ್ರೆಸ್ ಆಲ್ಸೋ E is equal to sigma divided by epsilon naught ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಯಾಕ್ರಿ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ 0 ಆಗ್ತಾ ಇದೆ? ನೀವು ಗಮನಿಸ್ಬೋದಿಲ್ಲ ಏನದ ಹಿಯರ್ ಸ್ಪೆರಿಕಲ್ ಶೆಲ್ ಅದ. ಇದು ಅದ್ರ ಮೇಲೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಹಿಯರ್ ಯು ಕ್ಯಾನ್ ಸಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗೈತಿ ಇಲ್ಲಿ. ಆ್ಯಂಡ್ ಪಾಯಿಂಟ್ ಪಿ ಇನ್ಸೈಡ್ ದ ಶೆಲ್ ಅದ ಅಂತ ಅನ್ಕೋರಿ. ಏನು ಮಾಡ್ತೀರಿ? ಯು ಹ್ಯಾವ್ ಟು ಡ್ರಾ ದ ಇಮ್ಯಾಜಿನರಿ ಗಾಸಿಯನ್ ಸರ್ಫೇಸ್ ಡ್ರಾ ಮಾಡ್ತೀರಿ. ಆ್ಯಂಡ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ಗಾಸಿಯನ್ ಸರ್ಫೇಸ್ ಹಿಯರ್ ಈ ಕೇಸಲ್ಲಿ 0 ಅದ. ಫ್ಲಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ 1 by epsilon naught ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಬಟ್ ವಾಟ್ ಇಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಹಿಯರ್? 0 ಅದ. ಹಾಗಾಗಿ ಫ್ಲಕ್ಸ್ ಇಲ್ಲಿ ಒಳಗಡೆ ಏನಾಯಿತು? 0 ಆಯಿತು. ನಿಮ್ಗೆ ಗೊತ್ತು ಫ್ಲಕ್ಸ್ ಡೆಫಿನೇಷನ್ದ ನೀವೇನು ಬರ್ತೀರಿ? ಫ್ಲಕ್ಸ್ ಇಸ್ ಈಕ್ವಲ್ ಟು ಏನು ಬರೀತೀರಿ? E ಎಲೆಕ್ಟ್ರಿಕ್ ಫೀಲ್ಡ್ ಇಂಟು 4 pi R square ಅಂತ ಬರೀತೀರಿ. ಬಟ್ ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ ಟು ಇದು 0 ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡು ಕೂಡ 0 ಆಗುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ಹಿಯರ್ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತ ಹೇಳ್ತೀವಿ. ಓಕೆ, ದೀಸ್ ಆರ್ ದ ಫಾರ್ಮುಲಾ ಲಿಸ್ಟ್. ಈ ಫಾರ್ಮುಲಾಗಳು ನಿಮಗೆ ಸ್ವಲ್ಪ ಫೆಮಿಲಿಯರ್ ಇದ್ದರೆ ನಾವು ನೆಕ್ಸ್ಟ್ ಸಾಲ್ವ್ ಮಾಡುವ ನ್ಯೂಮರಿಕಲ್ಗಳು ಅರ್ಥ ಆಗುತ್ತೆ. Let's move towards numerical problems. First one, a polythene piece rubbed with a wool is found to have a negative charge of 3.2 into 10 raised to minus 7 Coulomb. A. Estimate the number of electrons transferred from which to which. B. Is there a transfer of mass from wool to a polythene? Calculate its value. ಏನು ಮಾಡ್ತಾ ಇದ್ದೀರಿ? ಪಾಲಿಥೀನನ್ನು ತಗೊಂಡು ವೂಲ್ ಜೊತೆ ರಬ್ ಮಾಡ್ತಾ ಇದ್ದೀವಿ. ಹೀಗೆ ಮಾಡಿದಾಗ ಪಾಲಿಥೀನ್ ಏನಾಯ್ತಂತೆ 3.2 into 10 raised to minus 7 ಕೂಲಮ್ ಚಾರ್ಜ್ ಆಯಿತು, ನೆಗೆಟಿವ್ಲಿ ಚಾರ್ಜ್ ಆಯಿತು. ಅಂದರೆ ಏನಾಯ್ತಿಲ್ಲ, ಆ ಉಲನ್ನಿಂದ ಪಾಲಿಥೀನ್ ಅಂದರೆ ಪ್ಲಾಸ್ಟಿಕ್ ಪೀಸ್ ಅದು ಅಂತ ಅರ್ಥ. ಉಲ್ ಪಾಲಿಥೀನ್ ಅಂದರೆ ಅದಕ್ಕೇನು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಅದು. ಆ್ಯಂಡ್ ಎಷ್ಟು ಎಲೆಕ್ಟ್ರಾನ್ಸ್ಗಳು, ಎಸ್ಟಿಮೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್, ಅದನ್ನು ಎಸ್ಟಿಮೇಟ್ ಮಾಡಬೇಕು. ನಂತರ ನೆಕ್ಸ್ಟು ಮಾಸು ಕೂಡ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲೇ? ಹೌದು, ಮಾಸು ಟ್ರಾನ್ಸ್ಫರ್ ಆಗಿರುತ್ತೆ. ಅದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಿಯರ್ ದ ಚಾರ್ಜ್ ಅಕ್ಯುಮುಲೇಟೆಡ್ ಆನ್ ದ ಪಾಲಿಥೀನ್ ಇಸ್ 3.2 into 10 raised to minus 7 Coulomb. Charge on each electron 1.6 into 10 raised to minus 19 Coulomb. Q is equal to N into E. ಏನ್ರಿ Q is equal to N into E ಅಂದರೆ ಕ್ವಾಂಟೈಸೇಷನ್ ಹೇಳುತ್ತೆ. ನನಗೇನು ಬೇಕು? ಈಗ ನಮಗೆ ಬೇಕಾಗಿರೋದೇನು? N ಬೇಕು. Q is given, E ನಮಗೆ ಗೊತ್ತು.
ಹಾಗಾಗಿ ಇಕ್ವೇಷನ್ ಏನು ಬರಿತಾ ಇದ್ದೀವಿ, n ಈಸ್ ಈಕ್ವಲ್ಸ್ ಟು q ಡಿವೈಡೆಡ್ ಬೈ e ಅಂತ ಬರಿತಾ ಇದ್ದೀವಿ. q ಎಷ್ಟದ, ದಟ್ ಈಸ್ 3.2 ಇಂಟು 10⁻⁷ ಕೂಲಮ್. ಆ್ಯಂಡ್ ಚಾರ್ಜ್ ಆನ್ ಎಲೆಕ್ಟ್ರಾನ್ ಎಷ್ಟದ, ದಟ್ ಈಸ್ 1.6 ಇಂಟು 10⁻⁹ ಕೂಲಮ್. ಹಿಯರ್ ಆನ್ ಸಿಂಪ್ಲಿಫಿಕೇಶನ್ ಈ 10⁻⁹ ಮೇಲೆ ಹೋಯ್ತು, ಪ್ಲಸ್ 19 ಆಯಿತು, ಪ್ಲಸ್ 19 ಮೈನಸ್ 7 ಎಷ್ಟಾಯಿತು, ಇಟ್ ಬಿಕಮ್ಸ್ 12, 10⁻+12 ಆಯಿತು. 3.2 ಡಿವೈಡೆಡ್ ಬೈ 1.6 ಮಾಡ್ರಿ, ಯು ವಿಲ್ ಗೆಟ್ 2. ಆ್ಯಂಡ್ ದಟ್ ಮೀನ್ಸ್ ಈ 2 ಇಂಟು 10⁻12 ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದ್ದಾವೆ. ಎಲ್ಲಿಂದ ಎಲ್ಲಿಗೆ, ಊಲಿಂದ ಪಾಲಿಥಿನ್ ಪೀಸಿಗೆ ಅಂದರೆ ಪ್ಲಾಸ್ಟಿಕ್ ಪೀಸಿಗೆ ಎಷ್ಟು 2 ಇಂಟು 10⁻12 ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದ್ದಾವೆ. ಅದನ್ನೇ ಬರಿತಾ ಇದ್ದೀವಿ. ಸಿನ್ಸ್ ಪಾಲಿಥಿನ್ ಹ್ಯಾಸ್ ನೆಗೆಟಿವ್ ಚಾರ್ಜ್, ಸೊ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರ್ಡ್ ಎಲ್ಲಿಂದ, ಫ್ರಮ್ ಊಲ್ ಟು ಪಾಲಿಥಿನ್ ಡ್ಯೂರಿಂಗ್ ರಬ್ಬಿಂಗ್ ಅಂತ ಹೇಳ್ಬೋದು. ಸೆಕೆಂಡ್ ಪಾರ್ಟ್ ನೋಡ್ರಿ, ಬಿ, ಈಸ್ ದೇರ್ ಅ ಟ್ರಾನ್ಸ್ಫರ್ ಆಫ್ ಮಾಸ್ ಫ್ರಮ್ ಊಲ್ ಟು ಪಾಲಿಥಿನ್. ಊಲಿಂದ ಪಾಲಿಥಿನ್ಗೆ ಮಾಸ್ ಟ್ರಾನ್ಸ್ಫರ್ ಆಗಿದೆಯಾ? ಹೌದು, ಆಗಿದೆ. ಎಷ್ಟು ನಿಮ್ಗೆ ಗೊತ್ತು, ಮಾಸ್ ಎಲೆಕ್ಟ್ರಾನ್ದು 1 ಎಲೆಕ್ಟ್ರಾನ್ ಮಾಸ್ ಎಷ್ಟದ, 9.1 ಇಂಟು 10⁻31 kg ಅದ. ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದಾವೆ ನೋಡ್ರಿ, 2 ಇಂಟು 10⁻12 ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದಾವೆ. ಹಾಗಾಗಿ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 2 ಇಂಟು 10⁻12 and that is the number of electrons transferred from elinda wool to polythene, and mass of each electron is to the 9.1 into 10⁻31 kg. Even I do multiply madidre you will get the mass transferred. Okay, question enittadu, is there a transfer of mass from wool to polythene? Here, yes, there is a transfer of mass from wool to polythene because each electron has a finite mass of to 9.1 into 10⁻31 kg, and mass transferred is equals to mass of each electron and number of electrons. Mass of electron is to the 9.1 into 10⁻31 kg ada. Illi electron transfer agirodu estu 2 into 10⁻12 electrons. On multiplication you will get how much, 1.82 into 10⁻18 kg. This is the mass transferred. ಎಲ್ಲಿಂದ ಎಲ್ಲಿಗೆ, ಉಲನಿಂದ ಆ ಪಾಲಿಥಿನ್ ಪೀಸಿಗೆ ಇಷ್ಟು ಮಾಸ್ ಟ್ರಾನ್ಸ್ಫರ್ ಆಗಿದೆ ಅಂತ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ 2 ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಕ್ಯಾರಿಂಗ್ ಈಕ್ವಲ್ ಚಾರ್ಜಸ್ ಈಸ್ 3.7 into 10⁻9 Newton when they are separated by a distance of 5 angstrom in it. How many electrons are missing from each ion? Given charge on the electron 1.6 into 10⁻19 Coulomb. Illenava, there are 2 ions, 2 ions ಇದಾವೆ. ಅವುಗಳ ಮಧ್ಯೆ ಅವು 2 ಪಾಸಿಟಿವ್ ions and they have a same charge on each, and the repulsive force between them is 3.7 into 10⁻9 Newton. And they are placed at a distance to 5 angstrom distance illada. Hagadre how many electrons are missing from each ion? Positive ion andre alli electrons missing irtav ಎಷ್ಟು ಅಂತ ಕೇಳ್ತಾ ಇದ್ದಾರೆ. See, q1 is equal to q2, that is q, because here 2 positively charged ions carrying same or equal charges. ಹಾಗಾಗಿ q1 is equal to q2, that is equal to q ಬರಿತಾ ಇದೀವಿ. And force between these 2 ions is to the 3.7 into 10⁻9 Newton ada. And the distance between or separation between these 2 ions 5 angstrom. Andre 5 angstrom unit andre that is 5 into 10⁻10 meter anta baritiri. Illi number of electrons missing on each ion s2. Idanna ನಾವು quantization ಅನ್ನು ಉಪಯೋಗಿಸಿಕೊಂಡು q is equal to n into e and n is equal to q by e. Here you need to find n, that is what, andre how many electrons are missing from each ion. Electron ಎಷ್ಟು ಮಿಸ್ಸಿಂಗ್ ಅದಾವ ion, ಪಾಸಿಟಿವ್ಲಿ ಚಾರ್ಜ್ ion ಅಲ್ಲ ಅದು. ಹಾಗಾಗಿ ಫಸ್ಟ್ ಯು ನೀಡ್ ಟು ಫೈಂಡ್ ದಿಸ್ q. q ಅನ್ನು ಕಂಡು ಹಿಡಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ n ಎಷ್ಟು ಮಿಸ್ಸಿಂಗ್ ಅದಾವ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಮಿಸ್ಸಿಂಗ್ ಆನ್ ದ ಪಾಸಿಟಿವ್ ion ಎಷ್ಟು ಅಂತ ನೀವು ಹೇಳ್ಬೋದು. ಸಿ ಇಲ್ಲಿ ನಾವು ಕೂಲಮ್ಸ್ ಲಾನ ಉಪಯೋಗಿಸ್ತಾ ಇದ್ದೀವಿ ಟು ಫೈಂಡ್ ದಿಸ್ ಚಾರ್ಜ್ q. ಹಿಯರ್ ಫೋರ್ಸ್ ಈಸ್ ಗಿವನ್ between the 2 charges or between the 2 ions. Force is 3.7 into 10⁻9 Newton. Force is given. You ನೋಡಬಹುದು ಫೋರ್ಸ್ ಎಷ್ಟದ,
3.7 into 10 raised to minus 9 Newton. 1 by 4 pi epsilon naught into Q1 into Q2 by R square. ಏನ್ರಿ ಇದು? This is your Coulomb's law. Okay. And here 1 by 4 pi epsilon naught ಅಂದ್ರೆ 9 into 10 raised to 9 ಅದ. Q1 into Q2 ಅಂದ್ರೆ Q square ಆಗುತ್ತೆ, because Q1 is equals to Q2, both same charge, ಎರಡರ ಮೇಲೂ ಸೇಮ್ ಚಾರ್ಜ್ ಅಂತ ಹೇಳ್ತಾರೆ ಅವರು. Here positively charged ions carrying equal charges ಅಂತಾರೆ. And R distance ಏನದ? Distance between them are 5 angstrom unit ಅಂದ್ರೆ 5 into 10 raised to minus 10 meter ಅದ. This is what here R ಇದ್ದಲ್ಲಿ ಏನು ಬರಿತಾ ಇದೀವಿ? 5 into 10 raised to minus 10 meter, ಅದನ್ನ ಸ್ಕ್ವೇರ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ? ಹಿಯರ್ ಇದನ್ನ ಸ್ಕ್ವೇರ್ ಮಾಡೋಣ. 5 into 10 raised to minus 10 ಸ್ಕ್ವೇರ್ ಮಾಡಿದಾಗ ಇದೆಷ್ಟು? 25 into 10 raised to minus 20 ಆಯಿತು. ಇದನ್ನೇ ಸ್ಕ್ವೇರ್ ಮಾಡಿ, ಅಂಡ್ ರಿಮೈನಿಂಗ್ ಥಿಂಗ್ಸ್ ಆರ್ ಆಸ್ ಇಟ್ ಈಸ್ ಬರ್ತೀವಿ. ನನಗೆ Q ಸ್ಕ್ವೇರ್ ಇಸ್ ಈಕ್ವಲ್ ಟು ಬರೀಬೇಕು. Q ಸ್ಕ್ವೇರ್ ಇಸ್ ಈಕ್ವಲ್ ಟು ಈ 25 into 10 raised to minus 20 ಇಲ್ಲಿ ಬರುತ್ತೆ ನ್ಯೂಮರೇಟರ್ಗೆ, 9 into 10 raised to 9 ಕೆಳಗಡೆ ಡಿನಾಮಿನೇಟರ್ ಬರುತ್ತೆ. ಹಾಗಾಗಿ Q ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಕ್ಯಾನ್ ಎಕ್ಸ್ಪ್ರೆಸ್ 3.7 into 10 raised to minus 10, 25 into 10 raised to minus 20 ಮೇಲ್ಗಡೆ ಬಂತು, ಆ್ಯಂಡ್ 9 into 10 raised to 9 ಕೆಳಗಡೆ ಡಿನಾಮಿನೇಟರ್ ಬಂತು. ಎಸ್, ಓಕೆ. ಆ್ಯಂಡ್ ಲೆಟ್ಸ್ ರೈಟ್ ಇಟ್ ಲೈಕ್ ದಿಸ್. Q ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರೀನು? 3.7 into 2.25 divided by 9. Okay. And here 10 raised to minus 9, 10 raised to minus 20 ಎಷ್ಟಾಯಿತು? 10 raised to minus 29 ಆಯಿತು. ಈ 10 raised to 9 plus 9 ಅಂದರೆ ಮೇಲ್ಗಡೆ ಹೋದರೆ ಅದು ಕೂಡ minus 9 ಆಗುತ್ತೆ. 10 raised to minus 9 ಇವೆರಡು ಆ್ಯಡ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಯಿತು? 10 raised to minus 38 ಆಯಿತು. ಅದನ್ನು ನಾವು ಇಲ್ಲಿ ಬರ್ತೀವಿ. 10 raised to 9 ಕೂಡ ಮೇಲೆ ಹೋದರೆ 10 raised to minus 9 ಆಗುತ್ತೆ. ಆನ್ ಮಲ್ಟಿಪ್ಲಿಕೇಶನ್ you will get 10 raised to minus 38, sorry. And taking square root ತೆಗಿರಿ. Square root ತೆಗೆದ್ರೆ here square root of 3.7 into 25 divided by 9 into 10 raised to minus 38. ಸಿ, ಇದನ್ನು ನೀವು ಆದಷ್ಟು ಈವನ್ ನಂಬರ್ ಇಡಬೇಕು ಸ್ಕ್ವೇರ್ ರೂಟ್ ತೆಗೆಯುವಾಗ, ಅಂದರೆ ನಿಮ್ಗೆ ಸ್ಕ್ವೇರ್ ರೂಟ್ ತೆಗಿಲಿಕ್ಕೆ ಈಸಿ ಆಗುತ್ತೆ. ಆಡ್ ನಂಬರ್, ಡೋಂಟ್ ಪುಟ್ ಇಟ್ ಆಡ್ ನಂಬರ್, ಪುಟ್ ಇಟ್ ಈವನ್ ನಂಬರ್ ಅನ್ನ ಮಾಡ್ರಿ. ಅದನ್ನು ಅಂದರೆ ದಟ್ ಇಸ್ ಯು ವಿಲ್ ಗೆಟ್ ಈಸಿಲಿ ಸ್ಕ್ವೇರ್ ರೂಟ್ ಈಸಿಲಿ ತೆಗಿಲಿಕ್ಕೆ ಬರುತ್ತೆ. ಸೇ 25 ಸ್ಕ್ವೇರ್ ರೂಟ್ ತೆಗಿರಿ 5 ಆಯಿತು, 9 ಅನ್ನು ಸ್ಕ್ವೇರ್ ರೂಟ್ ತೆಗಿರಿ 3 ಆಯಿತು, 3.7 ಅನ್ನು ಸ್ಕ್ವೇರ್ ರೂಟ್ ತೆಗಿಬೇಕು. ಓಕೆ, 3.7 ಸ್ಕ್ವೇರ್ ರೂಟ್ ತೆಗಿಬೇಕು ನಾನೀಗ. ಹಿಯರ್ ಇಟ್ ಈಸ್ 3.7 7 ಸ್ಕ್ವೇರ್ ರೂಟ್ ಎಷ್ಟಾಯ್ತು? ದಟ್ ಈಸ್ 1.9235 ಅದ. ಐ ವಿಲ್ ಟೇಕ್ 1.92 ಅಂತ ತೊಗೊಳೋಣ. ಓಕೆ, ಆ್ಯಕ್ಚುಲಿ 1.9 ತೊಗೋಬೇಕು. ವಿಲ್ ಟೇಕ್ ಇಟ್ 1.92 ತೊಗೋತಾ ಇದ್ದೀವಿ. 1.9 ತೊಗೋಬೇಕಾಗಿತ್ತು. ಇದು ಸ್ಕ್ವೇರ್ ರೂಟ್ ಆಫ್ 37 ಇದು. ಆ್ಯಂಡ್ ಮಲ್ಟಿಪ್ಲೈ ಮಾಡೋಣ. 1.92 into 5. ಓಕೆ, ಇಫ್ ಯು ಮಲ್ಟಿಪ್ಲೈ ಎಷ್ಟು? 1.92 multiply with 5. How much you will get? 9.6. Here it is 9.6 on multiplication of this. And 3 as it is ಬರೀತಾ ಇದ್ರೆ 10 raised to minus 38 square root ತೆಗೆದ್ರೆ 10 raised to minus 19 ಆಯಿತು. And 9 into 10 raised to minus 19 divided by 3. Okay, 9.6 divided by 3 ಅಂದರೆ ಎಷ್ಟಾಗುತ್ತೆ? That is 3's are 9, and here it is 3.2. Here Q is equal to 3.2 into 10 raised to minus 19 Coulomb. ಏನಿದು? This is a charge on each ion. And charge ಗೊತ್ತಾಯ್ತಂದ್ರೆ ಕ್ವಾಂಟೈಸೇಷನ್ನ ಉಪಯೋಗಿಸ್ಕೊಂಡು n is equals to, you can write Q divided by E ಅಂತ ಬರೆಯೋಣ. Q ಎಷ್ಟದ? 3.2 into 10 raised to minus 19 Coulomb. Yes, and charge on electron is to 1.6 into 10 raised to minus 19 Coulomb. Here 10 raised to minus 19, 10 raised to minus 19 cancel. 3.2 divided by 1.6 ಅಂದರೆ ಎಷ್ಟಾಗುತ್ತೆ? That is 2 ಆಗುತ್ತೆ. ಅಂದರೆ ನಂಬರ್ ಆಫ್ 2 electrons ಮಿಸ್ಸಿಂಗ್ ಫ್ರಮ್ ಈಚ್ ಅಯಾನ್ ಅಂತ ಅರ್ಥ. ಓಕೆ, ಈ ಎರಡು ಅಯಾನ್ಗಳಲ್ಲಿ ಎರಡೆರಡು ಎಲೆಕ್ಟ್ರಾನ್ಸ್ ಮಿಸ್ಸಿಂಗ್ ಅದಾವ ಅಂತ ಅರ್ಥ ಇಲ್ಲ. ಫೈಂಡ್ ದ ಫೋರ್ಸ್ ಬಿಟ್ವೀನ್ 2 ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ಸ್ ಹ್ಯಾವಿಂಗ್ ಚಾರ್ಜಸ್ ಆಫ್ 2 into 10 raised to minus 7 Coulomb and 3 into 10 raised to minus 7 Coulomb placed 30 centimeter apart, A in air and B in a medium of dielectric constant 4.5. Here we need to find a force between 2 charged spheres. The charge on one of the sphere is 2 into 10 raised to minus 7 Coulomb, and second sphere ಮೇಲೆ 3 into 10 raised to minus 7 Coulomb ಅದ. They are placed 30 centimeter apart, ಅಂದರೆ 30 into 10 raised to minus 2 meter ಅಂತ ಬರಿತಾ ಇದ್ದೀವಿ.
here's a sphere 1 and sphere 2. ಇವೆರಡರ ಮೇಲೂ ಏನು 2 into 10 raised to minus 7, 3 into 10 raised to minus 7 ಕೂಲಮ್ ಚಾರ್ಜ್ ಅದ. ಏನದ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಅದ. ಎಸ್, and what we need to find force between them when air is between the two spheres. ಏರ್ ಇದ್ದಾಗ ಕೂಲಮ್ಸ್ ಏನು ಯೂಸ್ ಮಾಡ್ತೀರಿ ಇಲ್ಲೇ? ಸೇಮ್ ಕೂಲಮ್ಸ್ ಲಾನ ಉಪಯೋಗಿಸ್ತಾ ಇದ್ದೀವಿ. F is equal to 1 by 4 pi epsilon naught Q1 into Q2 by R square ಅಂತ ಹೇಳಿ. CF force between the spheres and the dielectric medium, between the spheres, ಎರಡು ಸ್ಪಿಯರ್ಗಳ ಮಧ್ಯೆ ಏನದ ಮೀಡಿಯಂ ಏನದ ಏರ್ ಮೀಡಿಯಂ ಅದ. ಅವಾಗ 1 by 4 pi epsilon naught Q1 into Q2 by R square ಸಬ್ಸ್ಟಿಟ್ಯೂಟ್ ಮಾಡೋಣ. 1 by 4 pi epsilon naught ಅಂದರೆ 9 into 10 raised to 9. What is Q1? Q1 is here 2 into 10 raised to minus 7 ಕೂಲಮ್ ಅದ. And what about Q2? Q2 ಅದ 3 into 10 raised to minus 7 ಕೂಲಮ್ ಅದ. Here it is 3 into 10 raised to minus 7 ಕೂಲಮ್. And the distance between the spheres ಏನದ, that is 30 centimeter. 30 centimeter ನಾವು ಏನು ಬರ್ತೀವಿ, 30 into 10 raised to minus 2 meter ಸ್ಕ್ವೇರ್ ಬರಿತಾ ಇದ್ದೀರಿ. R square ಅಂದರೆ ಸ್ಕ್ವೇರ್ ಬರಿತಾ ಇದ್ದೀರಿ. And here remaining things everything is same. 9, it is 9 ಬರ್ದಿರಿ, into 2, here is a 2, into 3, 3, 10 raised to 9, 10 raised to minus 7, 10 raised to minus 7 ಏನಾಯಿತು, 10 raised to minus 14 ಆಯ್ತು ಇದು. ಆ್ಯಂಡ್ 10 raised to ಇದು 9 ಆಯಿತು. ಇದನ್ನು ನಾನು ಹೇಗೆ ಬರಿತಾ ಇದ್ದೀನಿ, ಆ 30 ನಾನು ಏನು ಬರೀಬೋದು, ಐ ಕ್ಯಾನ್ 30 ಕ್ಯಾನ್ ಬಿ ರಿಟನ್ ಲೈಕ್ ದಿಸ್. 30 ಮೀಟರ್ ನಾನು 3 into 10 raised to 1 ಅಂತ ಬರಿತೀನಿ. ಏನು 30 ನಾನು ಏನು ಬರಿತಾ ಇದ್ದೀನಿ, 3 into 10 raised to 1 ಬರಿತೀನಿ. ಹಾಗೆ ಬರೆದ್ರೆ ಏನಾಗುತ್ತೆ ನೋಡ್ರಿ, ಇಲ್ಲಿ 10 raised to minus 2 ಅದ, 10 raised to minus plus 1 ಏನಾಯಿತು, 10 raised to minus 1 ಉಳಿತು. 10 raised to plus 1 into 10 raised to minus 2 ಎಷ್ಟು, 10 raised to minus 1 ಉಳಿತಿಲ್ಲ. ಇಲ್ಲಿಂದ ಇಲ್ಲಿಗೆ ನೋಡ್ರಿ. ಆ್ಯಂಡ್ ಒಂದು ಸ್ಕ್ವೇರ್ ಆ್ಯಂಡ್ ರಿಮೈನಿಂಗ್ ಥಿಂಗ್ಸ್ ಎವ್ರಿಥಿಂಗ್ ಇಸ್ ಸೇಮ್ ಮೇಲೆ ಹಾಗೆ ಅದ. ಆ್ಯಂಡ್ ಇದನ್ನು ಸ್ಕ್ವೇರ್ ಮಾಡಿದಾಗ ಡಿನಾಮಿನೇಟರ್ನ ನೀವು ಸ್ಕ್ವೇರ್ ಮಾಡಿದಾಗ ಏನಾಯಿತು, 3ನ ಸ್ಕ್ವೇರ್ ಮಾಡಿರಿ 9 ಆಯಿತು. 10 raised to minus 1 ಸ್ಕ್ವೇರ್ ಮಾಡಿರಿ 10 raised to minus 2 ಆಯಿತು. ಆ್ಯಂಡ್ ದಿಸ್ ಇಸ್ ಆ್ಯಸ್ ಇಟ್ ಈಸ್ 2 ಅದ 3 ಅದ 10 raised to 10 raised to 9 into 10 raised to minus 14 ಎಷ್ಟಾಯಿತು, 10 raised to minus 5 ಉಳಿತು. ಹಿಯರ್ ಯು ಕ್ಯಾನ್ ಸಿ ದಿಸ್ 9 and this 9 get cancel. 2 into 3 ಎಷ್ಟಾಯಿತು, ಇಲ್ಲೇ 6 ಆಯಿತು. ಹಿಯರ್ ದಟ್ ಈಸ್ 10 raised to minus 2 ಮೇಲ್ಗಡೆ ಹೋದರೆ 10 raised to plus 2 ಆಯಿತು. ಆ್ಯಂಡ್ 10 raised to plus 2 10 raised to minus 5 ಎಷ್ಟಾಯಿತು, 10 raised to minus 3 ಉಳಿತು. ಆ್ಯಂಡ್ ಹಿಯರ್ ಆ ಎರಡೂ ಸ್ಪಿಯರ್ಗಳ ಮಧ್ಯೆ ಫೋರ್ಸ್ ಏನದ, ರಿಪಲ್ಸಿವ್ ಫೋರ್ಸ್ ಎಷ್ಟದ, 6 into 10 raised to minus 3 ನ್ಯೂಟನ್ ಅದ. ಯಾವಾಗ ಆ ಎರಡೂ ಸ್ಪಿಯರ್ಗಳ ಮಧ್ಯೆ ಏರ್ ಮೀಡಿಯಂ ಇದ್ದಾಗ. ಈಗ ನಾವು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಏರ್ ಮೀಡಿಯಂ ತೆಗೆದು ಅದರ ಮಧ್ಯೆ ಡೈಎಲೆಕ್ಟ್ರಿಕ್ ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4.5 ಅದ. ಏನು ರೀ ಅರ್ಥ ಅದರದು, ಸಿ ಇಫ್ ದ ಸಮ್ ಮೀಡಿಯಮ್ ಇಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಟೂ ಚಾರ್ಜಸ್, ಅವಾಗ ಏನಾಗುತ್ತೆ ನೋಡ್ರಿ, 1 by 4 pi epsilon naught into epsilon r and remaining thing as it is Q1 into Q2 by R square ಅಂತ ಹೇಳಿ. ಈ ಈಕ್ವೇಷನ್ ಏನದಲ್ಲ, ಇಟ್ ಈಸ್ ಸಿಮಿಲರ್ ಟು ಯುವರ್ ಕೂಲಮ್ ಫೋರ್ಸ್ ಈಕ್ವೇಷನ್ ಇಂದ ಇಫ್ ಡೈಎಲೆಕ್ಟ್ರಿಕ್ ಮೀಡಿಯಂ ಇರಲಾರ್ದಾಗ ಅಥವಾ ಏರ್ ಮೀಡಿಯಂ ಇದ್ದಾಗ ಏನದ ಅದೇ ಈಕ್ವೇಷನ್ ಅದ. ಸಿ ಹಿಯರ್ ಸೇಮ್ ಈಕ್ವೇಷನ್, ಬಟ್ ಡಿಫ್ರೆನ್ಸ್ ಏನದ, ಇಲ್ಲೇ ಎಪ್ಸಿಲಾನ್ ಆರ್ ಒಂದು ಆ್ಯಡ್ ಆಗಿದೆ ಇಲ್ಲಿ. ಹಾಗಾಗಿ ಅಂದರೆ ಡಿನಾಮಿನೇಟರ್ ಎಪ್ಸಿಲಾನ್ ಆರ್ ಅದ. ಆ್ಯಂಡ್ ನಾವು ಏನು ಮಾಡ್ತಾ ಇದ್ದೀವಿ, ಎವ್ರಿಥಿಂಗ್ ಇಸ್ ಸೇಮ್. ಇದ್ರ ವ್ಯಾಲ್ಯೂ ಎಷ್ಟು ಬಂದಿದೆ, 6 into 10 raised to minus 3 ನ್ಯೂಟನ್ ಅದ. ಅದಕ್ಕೆ ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್ ವ್ಯಾಲ್ಯೂ ಏನದಲ್ಲ, ದಟ್ ಎಪ್ಸಿಲಾನ್ ಆರ್ ವ್ಯಾಲ್ಯೂ ಇಸ್ 4.5. ದಟ್ ಇಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ವಿಚ್ ಇಸ್ ಗಿವನ್ ಕೊಟ್ಟಾರ ಅದನ್ನು. ಆ್ಯಂಡ್ 6 divided by 4.5 ಹಿಯರ್ ಇಟ್ ಈಸ್. ಏನು ಮಾಡ್ತೀನಿ ಈಗ ನಾನು, 6 here it is 6 divided by 4.5. how much you'll get? You'll get 1.33333. and ಅದೇ ನಮ್ಮ ಆನ್ಸರ್ ಏನಾಯಿತು here. when dielectric medium is introduced between the spheres, ಅದರ ವ್ಯಾಲ್ಯೂ ಎಷ್ಟದ, 4.5 ಇಂಟ್ರೊಡ್ಯೂಸ್ ಮಾಡಿದಾಗ 1.333 into 10 raised to minus 3 ನ್ಯೂಟನ್ ಏನು ಫೋರ್ಸ್ ರಿಡ್ಯೂಸ್ ಆಯಿತು. ಆ್ಯಂಡ್ ದಿಸ್ ಫೋರ್ಸ್ ಇಸ್ ರಿಪಲ್ಸಿವ್ ಫೋರ್ಸ್. ಯಾವಾಗಿದು, ವೆನ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಆಫ್ ಕಾನ್ಸ್ಟೆಂಟ್ 4.5 ಇಂಟ್ರೊಡ್ಯೂಸ್ ಮಾಡಿದಾಗ ಫೋರ್ಸ್ ಏನಾಯಿತು, 6 into 10 raised to minus 3 ಇರೋದು ಅದು ಹೋಗಿ 1.33 into 10 raised to minus 3 ನ್ಯೂಟನ್ ರಿಡ್ಯೂಸ್ ಆಯಿತು. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ಎ ಮೆಟಲ್ ಸ್ಪಿಯರ್ ಆಫ್ ಚಾರ್ಜ್ 0.4 microcoulomb due to another identical metal sphere of charge minus 0.8 microcoulomb in air
is 0.2 Newton. Find the distance between the two spheres and also the force between the same two spheres when they are brought into contact and then replaced in their initial position. ಏನು ಮಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಹಿಯರ್ ಟೂ ಸ್ಪಿಯರ್ಸ್, ಒಂದರ ಮೇಲೆ ಏನಿದೆ 0.4 ಮೈಕ್ರೋಕೂಲಮ್ ಚಾರ್ಜ್ ಇದೆ, ಇನ್ನೊಂದರ ಮೇಲೆ -0.8 ಮೈಕ್ರೋಕೂಲಮ್ ಚಾರ್ಜ್ ಇದೆ. ಈಗ ಇವುಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್, ಇವುಗಳ ಮಧ್ಯೆ ಫೋರ್ಸ್ ಏನದಲ್ಲ ಅದು 0.2 ನ್ಯೂಟನ್ ಫೋರ್ಸ್ ಇದೆ. ಹಾಗಾದರೆ ಇವುಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಎಷ್ಟು? ದಟ್ ಇಸ್ ದ ಫಸ್ಟ್ ಕ್ವಶನ್. ಆ ನಂತರ ಇವೆರಡೂ ಸ್ಪಿಯರನ್ನು ನಾವು ಕಾಂಟ್ಯಾಕ್ಟಲ್ಲಿ ಇಡ್ತಾ ಇದ್ದೀವಿ. ಕಾಂಟ್ಯಾಕ್ಟಲ್ಲಿಟ್ಟು ಆ ನಂತರ ಸಪ್ರೇಟ್ ಮಾಡ್ತಾ ಇದ್ದೀವಿ ಮತ್ತು ಒರಿಜಿನಲ್ ಪೊಸಿಷನಲ್ಲಿ ಇಡ್ತೀರಿ. ಈಗ ಅವುಗಳ ಮಧ್ಯೆ ಫೋರ್ಸ್, ಇನಿಷಿಯಲಿ ಫೋರ್ಸ್ ಅದು F1 ಈಸ್ ಈಕ್ವಲ್ ಟು 0.2 ನ್ಯೂಟನ್ ಅದಂತ ಅನ್ಕೋರಿ. ಅವಾಗ ನೀವು ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಕಾಂಟ್ಯಾಕ್ಟಲ್ಲಿ ಇಡ್ತಾ ಇದ್ದೀವಿ ಎರಡು ಸ್ಪಿಯರನ್ನು. ಮತ್ತೆ ಒರಿಜಿನಲ್ ಪೊಸಿಷನ್, ಒರಿಜಿನಲ್ ಡಿಸ್ಟೆನ್ಸಲ್ಲಿ ಮತ್ತೆ ಪ್ಲೇಸ್ ಮಾಡ್ತಾ ಇದ್ರಿ. ಈಗ ಅವುಗಳ ಮಧ್ಯೆ ಫೋರ್ಸ್ ಏನದ, ಹೊಸ ಫೋರ್ಸ್ F2, ಆ F2 ಫೋರ್ಸ್ ಈಸ್ ಈಕ್ವಲ್ ಟು S2. ಓಕೆ, ಈ ಎರಡು ವಿಷಯ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ಹಿಯರ್ F1 is equal to 0.2 Newton. You need to find R, the distance between these two spheres. And F2 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಆಫ್ಟರ್ ಕಾಂಟ್ಯಾಕ್ಟ್. ಹಿಯರ್ ಫೋರ್ಸ್ ಬಿಫೋರ್ ಕಾಂಟ್ಯಾಕ್ಟ್, ಅವು ಎರಡನ್ನು ಕಾಂಟ್ಯಾಕ್ಟಲ್ಲಿ ಇಡೋ ಮುಂಚೆ ಫೋರ್ಸ್ ಏನದ ಎರಡರ ಮಧ್ಯೆ F1 is equals to 1/4πε0 Q1 into Q2 by R square ಅಂತ ಬರೀತಾ ಇದ್ದೀವಿ. F1 ಅವ್ರು ಕೊಟ್ಟಾರ ಏನು, ದಟ್ ಈಸ್ 0.2 ನ್ಯೂಟನ್. ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. F1 ಇದ್ದಲ್ಲಿ 0.2 ನ್ಯೂಟನ್ ಅಂತ ಹೇಳಿ. 1/4πε0, ದಟ್ ಈಸ್ 9 into 10⁹. ಆ್ಯಂಡ್ ವಾಟ್ ಈಸ್ Q1? Q1 ಗೊತ್ತು 0.4 ಮೈಕ್ರೋಕೂಲಮ್, 0.4 into 10⁻6. Q2 ಎಷ್ಟು? 0.8 into 10⁻6. ಮೈನಸ್ ಅದಲ್ರಿ ನೀವು ಕೇಳ್ಬೋದು, ನಾ ಮ್ಯಾಗ್ನಿಟ್ಯೂಡ್ ಬರೀತಾ ಇದ್ದೀನಿ ಇಲ್ಲಿ. ಓಕೆ, ಆ್ಯಂಡ್ R ಸ್ಕ್ವೇರ್ ಅದನ್ನೇ ಕಂಡುಹಿಡಿಬೇಕಾಗಿರೋದಿಲ್ಲ. ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್ R. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ಈ R ಸ್ಕ್ವೇರನ್ನು ನಾನು ಇಲ್ಲಿ ಲೆಫ್ಟ್ ಸೈಡ್ ತಗೋತಾ ಇದ್ದೀನಿ, 0.2ನ ಇಲ್ಲೇ ಡಿನಾಮಿನೇಟರ್ ತಗೊಳ್ಳೋಣ. ಏನಾಯ್ತು ಇಕ್ವೇಶನ್ ಮೇಲಿಂದ ಹಾಗೆ ಬರಿತೀವಿ. R ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0.9 into 10⁹ ಇಂಟು ಇದನ್ನು ಇಲ್ಲಿ ಶಿಫ್ಟ್ ಮಾಡ್ತೀನಿ ನಾನು. ಪಾಯಿಂಟನ್ನು ಇಲ್ಲಿ ಶಿಫ್ಟ್ ಮಾಡಿದಾಗ ಏನಾಯಿತು, 10⁻1 ಬಂತು. ಏನಾಯಿತು, 4 into 10⁻7 ಆಯಿತು. ಅದೇ ರೀತಿ ಇಲ್ಲಿ 0.8 ಇರುವಂಥ ಈ ಪಾಯಿಂಟನ್ನು ಶಿಫ್ಟ್ ಮಾಡಿದಾಗ 8 into 10⁻1 ಆಯಿತು. ಅಂದರೆ ಇದು 8 into 10⁻7 ಆಯಿತು. ಇಲ್ಲಿ 0.2ನ ಇಲ್ಲಿ ತೊಗೊಂಡ್ಬಿಡ್ತಾ ಇದ್ದೀವಿ, 0.2 ಇಲ್ಲಿ ಬಂತು. ಓಕೆ, ಸರಿ ಅದ. ನೆಕ್ಸ್ಟ್ ಏನಾಯ್ತು ರೀ, R ಸ್ಕ್ವೇರ್ ಇಸ್ ಈಕ್ವಲ್ ಟು 9 into 10⁻9. ಹಿಯರ್ 4 into 8, 10⁻7, 10⁻7, 10⁻4 ಆಯಿತು. ಈ 0.2ಇರುವಂಥ ಪಾಯಿಂಟ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ. ಏನಾಗುತ್ತೆ, ಇದು 10⁻1 ಅಂತ ಬರೀಬೋದು. ಹಾಗಾಗಿ ಇಲ್ಲಿ 2 ಡಿನಾಮಿನೇಟರ್ಲಿ 2 into 10⁻1 ಅಂತ ಬರೀತಾ ಇದ್ದೀವಿ. ಆ್ಯಂಡ್ ಹಿಯರ್ 2 1s 2 2s ಏನಾಯಿತು, 2 into 8 ಇದು 16 ಆಯಿತು. ಆ್ಯಂಡ್ 10⁻, ಇಲ್ಲಿ 9 ಅದ, 10⁻, ಇಲ್ಲಿ -14 ಅದ. ಎಷ್ಟಾಯ್ತದು, 10⁻. ಓಕೆ, ಈ 10⁻1 ಮೇಲ್ಗಡೆ ಹೋದರೆ 10⁻+1 ಆಯಿತು. ಟೋಟಲ್ ಎಷ್ಟಾಯಿತು, 10⁻13 ಉಳಿತು. 10⁻13, 10⁻+9, 10⁻4 ಉಳಿತು. ಆ್ಯಂಡ್ ಹಿಯರ್ ಇದೆಷ್ಟಾಗಿತ್ತು, ಇದು 2 1s 2 2s ಆಯಿತು. 2 into 8 16 ಅದು. ಓಕೆ, 9 and into 16 into 10⁻4 ಉಳಿತು. ಸ್ಕ್ವೇರ್ ರೂಟ್ ತೆಗೀರಿ. ಸ್ಕ್ವೇರ್ ರೂಟ್ ತೆಗೆದಾಗ ಹಿಯರ್ ಸ್ಕ್ವೇರ್ ರೂಟ್ ಆಫ್ 9 into 16 into 10⁻4 ಅದ. ಸ್ಕ್ವೇರ್ ರೂಟ್ ಆಫ್ 9 ಎಷ್ಟಾಯಿತು, 3 ಆಯಿತು. ಸ್ಕ್ವೇರ್ ರೂಟ್ ಆಫ್ 16 ಎಷ್ಟಾಯಿತು, 4 ಆಯಿತು. ಸ್ಕ್ವೇರ್ ರೂಟ್ ಆಫ್ 10⁻4 10⁻2 ಆಯಿತು. ಆ್ಯಂಡ್ ಹಿಯರ್ R is equals to 3 into 4 12 into 10⁻2 meter. What is that? That is the distance between these two spheres. ಯಾವಾಗ ಇದರ ಮೇಲೆ 0.4 ಮೈಕ್ರೋಕೂಲಮ್ -0.8 ಮೈಕ್ರೋಕೂಲಮ್ ಇದ್ದಾಗ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಏನದಲ್ಲ, ದಟ್ ಈಸ್ 12 into 10⁻2 ಮೀಟರ್, ಅಂದರೆ 12 ಸೆಂಟಿಮೀಟರ್ ಅದ. ಅವಾಗ ಫೋರ್ಸ್ ಏನದ, ಇವೆರಡರ ಮಧ್ಯೆ ಫೋರ್ಸ್ ಎಷ್ಟದ, ಅವಾಗ 0.2 ನ್ಯೂಟನ್ ಅದ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಎರಡೂ ಸ್ಪಿಯರ್ಗಳನ್ನು ಕಾಂಟ್ಯಾಕ್ಟಲ್ಲಿ ಇಡ್ತಾ ಇದ್ದೀರಿ. ಈ ಕಾಂಟ್ಯಾಕ್ಟಲ್ಲಿ ಇಟ್ಟಾಗ ಏನಾಗತ್ತೆ ರೀ, ಏನು ಅಡಿಟಿವ್ ಟೋಟಲ್ ಚಾರ್ಜ್ ಏನು ಬರೀತೀರಿ, 0.4 into 10⁻6 ಏನು ಕೂಲಮ್ ಇದ್ರ ಮೇಲೆ ಇದೆ, -0.8 into 10⁻6 ಕೂಲಮ್ ಇದ್ರ ಮೇಲೆ ಇದೆ. ಹೌದಾ,
ಈ ಎರಡು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಟೋಟಲ್ ಚಾರ್ಜ್ ಎಷ್ಟು ಉಳಿತಿಲ್ಲ, ಟೋಟಲ್ ಚಾರ್ಜ್ ಆನ್ ದಿಸ್ ಸಿಸ್ಟಮ್ ಎಷ್ಟು ಉಳಿತು, -0.4 ಇಂಟು 10⁻⁶ ಕೂಲಮ್ ಉಳಿತು. ಆ್ಯಂಡ್ ಅದನ್ನು ಸಪ್ರೇಟ್ ಮಾಡ್ತಾ ಇದೀವಿ, ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಇಡ್ತಾ ಇದೀವಿ ಅದನ್ನು. ಹಾಗೆ ಮಾಡಿದಾಗ ಇದೇನಾಗುತ್ತೆ, ಹಾಫ್ ಆಗುತ್ತೆ. ಅಂದರೆ ನಮ್ಮ ಹೊಸ ಚಾರ್ಜ್ ಆನ್ ದ ಸ್ಪಿಯರ್ಸ್ ಏನಾಯಿತು, Q1 ಡ್ಯಾಶ್ ಈಸ್ ಈಕ್ವಲ್ ಟು Q2 ಡ್ಯಾಶ್ -0.4 ಇಂಟು 10⁻⁶ ಡಿವೈಡೆಡ್ ಬೈ 2 ಅಂತ ಬರೀತಾ ಇದ್ದೀವಿ. ಏನಾಯಿತು, ಪ್ರತಿಯೊಂದರ ಮೇಲೂ -0.2 ಮೈಕ್ರೋ ಕೂಲಮ್, ಇದ್ರ ಮೇಲೂ 0.2 ಮೈಕ್ರೋ ಕೂಲಮ್ ಚಾರ್ಜ್ ಬಂತು. ಈಗ F2 ಅಂದರೆ ಇವುಗಳ ಮಧ್ಯೆ ಡಿಸ್ಟೆನ್ಸ್ ನಮಗೆ ಗೊತ್ತು 12 ಸೆಂಟಿಮೀಟರ್ ಅಂತ ಹೇಳಿ. ಆ್ಯಂಡ್ ವಿ ನೋ ದಿಸ್ ಥಿಂಗ್ ಯೂನಿಟ್ ಕ್ಯಾಲ್ಕುಲೇಟ್ F2 ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಆ್ಯಂಡ್ 1/4πε0 ಅಂದರೆ 9 ಇಂಟು 10⁹ ಆಯಿತು. Q1 ಡ್ಯಾಶ್ ಅದ 0.2 ಇಂಟು 10⁻⁶, Q2 ಅದ 0.2 ಇಂಟು 10⁻⁶ ಕೂಲಮ್, ಆ್ಯಂಡ್ R ಎಷ್ಟದ, ದಟ್ ಈಸ್ 12 ಇಂಟು 10⁻² ಮೀಟರ್ ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ ಇದನ್ನು. ಇದು 0.2 ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ, 2 ಇಂಟು 10⁻⁷ ಆಯಿತು. ಇಲ್ಲಿಯೂ ಶಿಫ್ಟ್ ಮಾಡ್ತಾ ಇದ್ದೀವಿ, 10⁻⁷ ಆಯಿತು ಇದನ್ನು. ಓಕೆ, ದೆನ್ ಇಲ್ಲಿ ನೀವು ಏನು ಬರಿಬೋದು, 2 ಇಂಟು 2 4 ಆಗುತ್ತೆ, 9 ಇಂಟು 4 36 ಆಯಿತು. 10⁻² ಇದು ಎಷ್ಟಾಯಿತು, 14 ಪ್ಲಸ್ 9 ಎಷ್ಟಾಗುತ್ತೆ, 10⁻14 ಪ್ಲಸ್ 9 ಅಂದರೆ 10⁻14 ಇಂಟು 10⁻9 ಅಂದರೆ 10⁻5 ಉಳೀತು, ಸರಿನಾ. ಆ್ಯಂಡ್ ಡಿನಾಮಿನೇಟ್ರಲ್ಲಿ 114 ಅಂದರೆ 12 ಸ್ಕ್ವೇರ್ ಮಾಡಿದರೆ 114 ಆಯಿತು. ಆ್ಯಂಡ್ 10⁻² ಸ್ಕ್ವೇರ್ ಮಾಡಿದ್ರೆ 10⁻4 ಆಯಿತು. ಇದೇನು 36 ಇಂಟು 10⁻5 ಡಿವೈಡೆಡ್ ಬೈ 144 ಇಂಟು 10⁻4 ಉಳೀತು. ಓಕೆ, 12 3s 12 ಮತ್ತು ಇದೇನೇ ಉಳಿತು, ಈಗ 3 ಡಿವೈಡೆಡ್ ಬೈ 4 ಇಂಟು 10⁻1 ಉಳಿತು. 3 ಡಿವೈಡೆಡ್ ಬೈ 12 ನಾಟ್ 4, 3 ಡಿವೈಡ್ ಬೈ 12. 3/12 ಅಂದರೆ 3 1s 3 4s, ಆ್ಯಂಡ್ 1/4 ಇಂಟು 10⁻1 ಅಂದರೆ ದಟ್ ಈಸ್ 0.25 ಇಂಟು 10⁻1. 0.25 ಇಂಟು 10⁻1 ಅಂದರೆ ಏನಾಗುತ್ತೆ, F2 = 0.025 ನ್ಯೂಟನ್ ಆಯಿತು. ಏನಿದು, ಅವು ಎರಡೂ ಸ್ಪಿಯರ್ಸನ್ನು ಏನು ಮಾಡಿ ಕಾಂಟ್ಯಾಕ್ಟಲ್ಲಿ ಇಟ್ರಿ, ಆನಂತರ ಮತ್ತೆ ಒರಿಜಿನಲ್ ಪೊಸಿಷನಲ್ಲಿ ಇಟ್ರಿ. ಅವಾಗ ಏನಾಗ್ತಾ ಇದೆ, ಅವುಗಳ ಮಧ್ಯೆ ಫೋರ್ಸ್ ಎಷ್ಟದ, 0.025 ನ್ಯೂಟನ್ ಫೋರ್ಸ್ ಅವುಗಳ ಮಧ್ಯೆ ಇದೆ. Two identical metal spheres having unequal opposite charges are placed at a distance of 0.90 meter apart in air. Here these are the two spheres. They are identical spheres. Howda? Having unequal charges. ಇದರ ಮೇಲೆ Q1 ಚಾರ್ಜ್ ಇದೆ, ಇದರ ಮೇಲೆ Q2 ಚಾರ್ಜ್ ಇದೆ, unequal charges. ಆ್ಯಂಡ್ ಅಪೋಸಿಟ್ ಚಾರ್ಜಸ್, ಒಂದ್ರ ಮೇಲೆ ಪ್ಲಸ್ ಇದ್ದರೆ ಇನ್ನೊಂದ್ರ ಮೇಲೆ ನೆಗೆಟಿವ್ ಅದು, ಅಪೋಸಿಟ್ ಚಾರ್ಜಸ್, ರೈಟ್, ಆರ್ ಪ್ಲೇಸ್ಡ್ ಅಟ್ 0.90 ಮೀಟರ್ ಅಪಾರ್ಟ್. ಆಫ್ಟರ್ ಬ್ರಿಂಗಿಂಗ್ ದೆಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ಎರಡನ್ನು ನಾವು ಕಾಂಟ್ಯಾಕ್ಟ್ಲಿ ಇಡ್ತಾ ಇದ್ದೀರಿ. ದೇ ಆರ್ ಅಗೇನ್ ಪ್ಲೇಸ್ಡ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಅಪಾರ್ಟ್. ಮತ್ತೆ ಎರಡನ್ನು ಕಾಂಟ್ಯಾಕ್ಟಲ್ಲಿಟ್ಟು ಆನಂತರ ಮತ್ತೆ ಅವುಗಳ ಒರಿಜಿನಲ್ ಪೊಸಿಷನಲ್ಲಿ ಇಡ್ತಾ ಇದ್ದೀವಿ. ಅಂದರೆ 0.90 ಮೀಟರ್ ಅಪಾರ್ಟ್ ಮತ್ತೆ ಪ್ಲೇಸ್ ಮಾಡ್ತಾ ಇದ್ದೀರಿ. ಆವಾಗ ನಾವು ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದೆಮ್ ಈಸ್ 0.025 ನ್ಯೂಟನ್. ಕ್ಯಾಲ್ಕುಲೇಟ್ ದ ಫೈನಲ್ ಚಾರ್ಜ್ ಆನ್ ಈಚ್ ಆಫ್ ದೆಮ್. ನೋಡ್ರಿ, ಎರಡೂ ಏನಿದ್ದು ಚಾರ್ಜು ಅಪೋಸಿಟ್ ಆ್ಯಂಡ್ ಡಿಫ್ರೆಂಟ್ ಕ್ವಾಂಟಿಟಿ ಚಾರ್ಜ್ ಇತ್ತು. Spheres are identical, metal spheres are identical, having unequal opposite charges. Q1 and Q2 are not equal and they are opposite charges. ಎರಡನ್ನು ಕಾಂಟ್ಯಾಕ್ಟಲ್ಲಿ ಇಟ್ಟಾಗ ನೆಟ್ ಚಾರ್ಜ್ ಎಷ್ಟಾದಿದ್ರ ಮೇಲೆ -Q1 ಪ್ಲಸ್ Q2 ಇಸ್ ಈಕ್ವಲ್ಸ್ ಟು Q ಚಾರ್ಜ್ ಆಗ್ತಿದ್ರ ಮೇಲೆ ಟೋಟಲ್. ಈಗ ಮತ್ತೆ ಅದನ್ನು ಸಪ್ರೇಟ್ ಮಾಡಿದ್ರಿ. ನೆಟ್ ಚಾರ್ಜ್ ಆನ್ ದಿಸ್ ಸಿಸ್ಟಮ್ ಇಸ್ Q ಇತ್ತು, ಸಪ್ರೇಟ್ ಮಾಡಿದಾಗ ಇದರಲ್ಲಿ ಅರ್ಧ Q/2, ಇದರಲ್ಲಿ Q/2 ಚಾರ್ಜ್ ಅಕ್ಯುಮುಲೇಟ್ ಆಯಿತು. ಆ್ಯಂಡ್ ಯು ನೀಡ್ ಟು ಫೈಂಡ್ ದ ಚಾರ್ಜ್ ಆನ್ ಈಚ್ ಸ್ಪಿಯರ್. ಅದೇ ಕೇಳ್ತಿದ್ದಾರೆ ಅವರು. ಕ್ಯಾಲ್ಕುಲೇಟ್ ದ ಫೈನಲ್ ಚಾರ್ಜ್ ಆನ್ ಈಚ್ ಆಫ್ ದೆಮ್. ಫಾರ್ಮುಲಾ ಗೊತ್ತು, F = 1/4πε0 Q1 ಇಂಟು Q2 ಬೈ R². ಇಲ್ಲಿ ಫೋರ್ಸ್ ಏನದ, ಎರಡು ಸ್ಪಿಯರ್ಗಳ ಮಧ್ಯೆ ಫೋರ್ಸು
0.025 Newton ada. Here it is 0.025 Newton. 1 by 4 pi epsilon value 9 into 10 raised to 9. And here Q by 2, Q by 2. Charge on each sphere. And the distance between them is 0.90. 0.90 ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಈಗ ಏನು ಬರೀಬೇಕು ನೋಡ್ರಿ ನಾವೀಗ. ಸೊ ಇದನ್ನು Q1 in Q divided by 2 into Q by 2, Q by 2 ಸ್ಕ್ವೇರ್ ಆಯಿತು. ಇದನ್ನು 1, 2, 3 ಶಿಫ್ಟ್ ಮಾಡ್ತೀನಿ. 25 into 10 raised to minus 3 ಬರೀತಾ ಇದ್ದೀನಿ. ಆ್ಯಂಡ್ 0.9 ಅನ್ನು ಸ್ಕ್ವೇರ್ ಮಾಡಿದರೆ 0.81 ಆಯಿತು. ಸರಿನಾ? ಓಕೆ. ಈಗ 0 that is Q by 2 ಸ್ಕ್ವೇರ್ ಅನ್ನು ಇಲ್ಲೇ ಇಡ್ರಿ. 0.81 ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿರಿ ಹಿಯರ್. ಆ್ಯಂಡ್ 9 into 10 raised to 9 ಡಿನಾಮಿನೇಟರ್ ತೊಗೊಂಬರ್ರಿ. ಎಸ್ ತೊಗೊಂಬಂದ್ವಿ. ಏನಾಯಿತು? Q by 2 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25 into 10 raised to minus 3 into 0.81 divided by 9 into 10 raised to 9. ಈಗ ಮತ್ತೆ ಇದನ್ನು ಹೇಗೆ ಬರಿಬೇಕು ರೀ? ಸರಿಯಾಗಿ ನೋಡ್ರಿ. ಏನು ಬರಿತೀನಿ? 25 ಇದನ್ನು ಶಿಫ್ಟ್ ಮಾಡಿರಿ. 1, 2 ಎಷ್ಟಾಯಿತು? 10 raised to minus 2 ಆಯಿತು. 10 raised to 9 ಮೇಲೆ ಹೋದರೆ 10 raised to minus 9 ಆಗುತ್ತೆ. ಹಿಯರ್ ಇಟ್ ಈಸ್ 10 raised to minus 9 into 10 raised to minus 2 and this 10 raised to minus 3. ಟೋಟಲ್ ಎಷ್ಟಾಯಿತು? 10 raised to minus 14 ಆಯಿತು. ಇದು 25 ಆ್ಯಸ್ ಇಟ್ ಈಸ್ 25 ಬರಿತಾ ಇದ್ದೀರಿ. ಇದು ಇಲ್ಲಿ ಶಿಫ್ಟ್ ಮಾಡೋದ್ರಿಂದ 81 ಬರಿತಾ ಇದ್ದೀರಿ. 9 ಆ್ಯಸ್ ಇಟ್ ಈಸ್ 9 ಅದ ಇಲ್ಲೇ. ಆ್ಯಂಡ್ ಹಿಯರ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಎರಡೂ ಸೈಡ್ ಸ್ಕ್ವೇರ್ ರೂಟ್ ತೆಗೀರಿ. ಇಫ್ ಯು ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಬೋತ್ ಸೈಡ್ ಸ್ಕ್ವೇರ್ ರೂಟ್ ತೆಗೆದ್ರೆ ಆನ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ವಾಟ್ ಯು ವಿಲ್ ಗೆಟ್? 25 ಇದ್ದು 5 ಆಯಿತು, 81 ಇದ್ದು 9 ಆಯಿತು, 9 ಇದ್ದು 3 ಆಯಿತು, 10 raised to minus 14 ಬರೋದು 10 raised to minus 7 ಆಯಿತು. ಓಕೆ, ಇಲ್ಲೇ 3 1s 3 9s 3 9 ಕರೆಕ್ಟಾ? 3 into 5 15, 10 raised to minus 7. That is Q by 2 is equals to 15 into 10 raised to minus 7 Coulomb charge. Each sphere ಮೇಲೆ ಎಷ್ಟದ? 15 into 10 raised to minus 7 Coulomb charge ಅದ, ಅಥವಾ 1.5 micro Coulomb charge ಅಂತಾನೆ ಹೇಳ್ಬೋದು on each sphere. Calculate the distance between two protons such that the electrical repulsive force between them is equal to the weight of either proton. Given charge on each proton, that is 1.6 into 10 raised to minus 19 Coulomb, mass of proton, that is 1.673 into 10 raised to minus 27 kg, acceleration due to gravity, that is g is equal to 10 meter per second square. ಕೊಟ್ಟಿರೋದೇನು? Here you need to calculate the distance between the protons. Yes, r is equal to question mark. And the force between the protons is that is equal to weight of the proton. And charge on each proton, that Q1 is equal to Q2, that's equal to Qp, that is 1.6 into 10 raised to minus 19 Coulomb. And mass of a proton, that is each proton, that is 1.673 into 10 raised to minus 27 kg. Acceleration due to gravity is 10 meter per second square. Here, weight of a proton is equal to force ಆಗುತ್ತೆ. weight of a proton ಅಂದರೆ mass into gravity ಮಾಡ್ತೀರಿ. mass of a proton ಎಷ್ಟದ? 1.673 into 10 raised to minus 27 ಅದ into gravity g. Here it is, g is 10. And on multiplication you will get a 16.7 into 10 raised to minus 27 Newton. This is the force between two protons. But you need to find r. r ಕಂಡುಹಿಡಿಯಬೇಕು. distance between the protons ನ ಕಂಡುಹಿಡಿಯಬೇಕು. To find the r, we'll use a Coulomb's formula or Coulomb's law. F is equals to 1 by 4 pi epsilon naught Q1 into Q2 divided by r square. Here, but we need to find the distance between the two protons. ಎರಡು ಪ್ರೋಟಾನ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಹೇಳಬೇಕು. ಈ r ಅನ್ನು ನಾನು ಏನು ತಗೋತಾ ಇದ್ದೀನಿ? ಲೆಫ್ಟ್ ಸೈಡ್ ನ್ಯೂಮರೇಟರಲ್ಲಿ, ಆ್ಯಂಡ್ ಫೋರ್ಸ್ ಅನ್ನು ರೈಟ್ ಸೈಡ್ ಡಿನಾಮಿನೇಟರ್ಲಿ ಹೋಗುತ್ತೆ. ಹಾಗಾಗಿ ಏನು ಬರಿತಾ ಇದ್ದೀರಿ? r square is equal to 1 by 4 pi epsilon naught Q1 into Q2 divided by f. ಈ f ಏನು ಇಲ್ಲಿ ಬಂತು. ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. r square, here is r square, is equals to 1 by 4 pi epsilon naught ಅಂದರೆ 9 into 10 raised to 9. ಕರೆಕ್ಟ್. Q1 ಅಂದ್ರೆ ಏನು? 1.6 into 10 raised to minus 19 Coulomb.
Q2 same 1.6 into 10 raised to minus 19 Coulomb, and a force between these two protons, that is 16.7 into 10 raised to minus 27. That is a Newton. ಯಾಕ್ರಿ ಇದ್ಯಾಕೆ ಬಂತು? ಸೊ ದಿಸ್ ಇಸ್ ದಟ್ ಫೋರ್ಸ್ ಈಸ್ ನಥಿಂಗ್ ಬಟ್ ವೇಟ್ ಆಫ್ ದ ಪ್ರೋಟಾನ್ mg ಬರ್ತೀರಿ. ಇಲ್ಲಿ ಬಂದಿರೋದೆ ನಾವಿಲ್ಲೇ ಫೋರ್ಸ್ ಅನ್ನು ಬರಿತಾ ಇದ್ದೀವಿ 16.7 into 10 raised to minus 27. Now multiply 9, 1.6 and 1.6. On multiplication, let's multiply. So this is 9 into 1.6 into 1.6. We'll get 23.04. Here it is 23.04. And here 10 raised to 9, 10 raised to minus 19, 10 raised to minus 19 ಎಷ್ಟಾಯಿತು ಇದು? ಅದು 10 raised to 9 plus 10 raised to minus 19, ಇಲ್ಲಿ 10 raised to minus 10 ಉಳಿತು, plus 10 raised to minus 19 ಆದರೆ 10 raised to minus 27. Okay, so minus 19 plus 9 ಎಷ್ಟು ಉಳಿತು? minus 29. Here it is 10 raised to minus 29. And divided by 16.7 into 10 raised to minus 27. Okay, 23 divided by, let's divide 23.04 divided by ಎಷ್ಟು the 16.7. Okay, how much you will get? You will get that is 1.3796. Here it is r square is equals to 1.3796. ಇದು 10 raised to minus 27 ಮೇಲೆ ಹೋದರೆ plus 27 ಆಗುತ್ತೆ. ಉಳಿಯೋದೇನಿಲ್ಲ 10 raised to minus 2 ಉಳಿತು. ಓಕೆ, ಟೇಕಿಂಗ್ ಸ್ಕ್ವೇರ್ ರೂಟ್, ಇದರ ಸ್ಕ್ವೇರ್ ರೂಟ್ ತೆಗೀರಿ. Taking square root of this number 1.3796 square root tagare, how much you will get? It is 1.17. Here we will get 1.1745 into 10 raised to minus 1 meter. What is this? This is the distance between these two protons. ಎರಡು ಪ್ರೋಟಾನ್ಗಳ ಮಧ್ಯೆ ಇರುವಂತ distance ಇದು. Determine the magnitude and direction of electric field which would balance the weight of proton placed in an electric field. Mass of proton 1.67 into 10 raised to minus 27 kg. Charge on proton 1.6 into 10 raised to minus 19 Coulomb. Another. So this is proton adanta anko. Here is the proton. ಇಲ್ಲಿ proton ada. And ಈ proton ಅನ್ನು balance ಮಾಡದ ಏನು electric field. So this is the electric field and that electric field ಅಲ್ಲಿ proton balance ಆಗಿದೆ. ಅಂದರೆ ವೇಟ್ ಆಫ್ ದ ಪ್ರೋಟಾನ್ ಡೌನ್ವರ್ಡ್ ಅದ, ಅದಕ್ಕೆ ಅಪೋಸಿಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್, ಇವೆರಡು ಬ್ಯಾಲೆನ್ಸ್ ಆಗಿದೆ. ಆ್ಯಂಡ್ ಯು ನೀಡ್ ಟು ಫೈಂಡ್ ವಾಟ್? ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್. ನೋ ಡೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನದಲ್ಲ ಅದು ಅಪ್ವರ್ಡ್ ಅದ ಅಂತ ಹೇಳ್ಬೋದು, ಬಿಕಾಸ್ ಆ ಪ್ರೋಟಾನ್ ಅನ್ನೋದು ಬ್ಯಾಲೆನ್ಸ್ ಮಾಡಿದೆ. ಸಿ ಎಲೆಕ್ಟ್ರಿಕ್ ಫೀಲ್ಡ್ E is equal to question mark. Mass of proton is given, that is 1.67 into 10 raised to minus 27 kg. And the charge on proton, that is 1.6 into 10 raised to minus 19 Coulomb. That is force is equal to weight. Force ಏನಿದು? See, electric field definition E is equal to F divided by Q naught ಅಥವಾ Q ಅಂತ ಬರೆದಿರಿ. And F is equals to ಇದು Q ನ ಇಲ್ಲಿ ತಗೊಂಡೋಗ್ರಿ, ಏನಾಯಿತು? E into Q is equals to weight M into G. ಈಗ E ಅನ್ನು ಕಂಡುಹಿಡಬೇಕು. ದಿಸ್ ಈಸ್ ಗಿವನ್, ಮಾಸ್ ಈಸ್ ಗಿವನ್, G ಕೂಡ ನಮಗೆ ಗೊತ್ತು. ಓಕೆ, ಆ್ಯಂಡ್ ನಾವು ಹಿಯರ್ ಐ ಕ್ಯಾನ್ ಎಕ್ಸ್ಪ್ರೆಸ್ E is equal to M into G divided by Q ಅಂತ ಬರೀತೀನಿ. ಆ್ಯಂಡ್ ಹಿಯರ್ ಮಾಸ್ ಆಫ್ ದ ಪ್ರೋಟಾನ್, ದಟ್ ಈಸ್ 1.67 into 10 raised to minus 27 kg. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ತಗೊಳ್ತಾ ಇದ್ದೀರಿ, ಬಿಕಾಸ್ ಅವ್ರು ಏನೂ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು? ನಾವು G ಅನ್ನು 9.8 ತಗೋಬೇಕಾಗತ್ತೆ. ಹಾಗಾಗಿ G ಅನ್ನು ನಾವು 9.8 ತಗೊಳ್ತಾ ಇದ್ದೀವಿ. And mass of the proton ಬರೆದ್ರಿ. Q charge ಏನದಲ್ಲ, that is 1.6 into 10 raised to minus 19 Coulomb. Okay, first ಇದನ್ನು 1.67 into 9.8 multiply ಮಾಡೋಣ. Okay, what is that? Here it is 1.67 into 9.8 is equals to 16.366. ಅದನ್ನೇ ನಾವು ರೌಂಡ್ ಅಪ್ ಮಾಡಿ ಏನು ಬರೆದಿವಿ? 16.37 ಬರೆದಿವಿ. ಆ್ಯಂಡ್ ಡಿನಾಮಿನೇಟರಲ್ಲಿ 1.6 ಅದ. ಆ್ಯಂಡ್ 10 raised to ಇಲ್ಲಿ 27 ಅದ, ಇಲ್ಲಿ 10 raised to minus 19 ಅದ. 10 raised to minus 19 ಮೇಲೆ ಹೋದರೆ ಇದು 10 raised to plus 19 ಆಗುತ್ತೆ. minus 27 plus 19 ಎಷ್ಟು ಉಳಿತು? 10 raised to plus
ಸಾರಿ 10 raised to it is 10 raised to ಏನಾಗುತ್ತೆ ಇದು 10 raised to minus 8 ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್ it 16.37 divided by ಎಷ್ಟು 1.6 ಮಾಡಿದರೆ how much you will get? You will get ಪಾಯ್ತು, that is 16.37 divided by 1.6. Here we will get 10.23. Okay, here it is E is equals to ಎಷ್ಟಾಗುತ್ತೆ 10.23 something ಆಗುತ್ತೆ into 10 raised to minus 8. ಓಕೆ, ಆನ್ ಸಿಂಪಲ್ ಮತ್ತು ಇದನ್ನು 10 raised to 8 ಅದ. ಈ ಫೈನಲ್ ಆನ್ಸರ್ ಐ ಕ್ಯಾನ್ ರೈಟ್ 1 ಪಾಯಿಂಟ್, ಇದನ್ನು ಒಂದು ಶಿಫ್ಟ್ ಮಾಡಿರಿ 10 raised to plus 1 ಆಯಿತು. ದಟ್ ಇಸ್ 1.023 into 10 raised to minus 27 ಬಿಕಾಸ್ 10 ಅದ. ಇದನ್ನು ಇಲ್ಲಿ ಶಿಫ್ಟ್ ಮಾಡಿಬಿಟ್ರೆ ಏನಾಯ್ತು 10 raised to plus 1 ಬಂತು. 10 raised to plus 1 into 10 raised to minus 8, 10 raised to minus 7 ಉಳಿತು. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯಿತು? ದಟ್ ಈಸ್ 1.023 into 10 raised to minus 7 Newton per Coulomb. And that electric field is vertically upward. A free pith ball A of 8 gram carries a positive charge of plus 5 into 10 raised to minus 8 Coulomb. Here is a pith ball. Its mass is 8 gram and it carries a charge is to 5 into 10 raised to minus 8 Coulomb charge. What must be the nature and magnitude of charge that should be given to a second pith ball B fixed 5 cm below the former ball so that the upper ball is stationary? ಓಕೆ, ಇಲ್ಲಿ 5 cm ಬಿಲೋ ನಾವು ಇನ್ನೊಂದು ಬಾಲ್ ಇಡ್ತಾ ಇದ್ವಿ, ಬಾಲ್ ಬಿ, ಪಿತ್ ಬಾಲ್ ಬಿ. ಇದ್ರ ಮೇಲೆ ಎಷ್ಟು ಚಾರ್ಜು ಮತ್ತು ಯಾವ ನೇಚರ್ ಆಫ್ ಅ ಚಾರ್ಜ್ ನೀವು ಕೊಡಬೇಕು ಸೊ ದ್ಯಾಟ್ ಈ ಪಿತ್ ಬಾಲ್ ಎ ಇಲ್ಲೇ ಸ್ಟೇಷನರಿಯಾಗಿ ನಿಂದಿರಬೇಕು. ಇಲ್ಲಿ ನೋಡ್ರಿ, ಇದ್ರ ಮೇಲೆ ಯಾವ ಚಾರ್ಜ್ ಕೊಟ್ಟರೆ ಇದು ಸ್ಟೇಷನರಿಯಾಗಿ ನಿಂದಿರಬಹುದು? ಇಲ್ಲಿ ಡ್ಯೂ ಟು ಇಟ್ಸ್ ಮಾಸ್ ವೇಟಿಂದ ಇದು ಕೆಳಗಡೆ ಬರುತ್ತೆ ಇದು ಕೆಳಗಡೆ. ಹೀಗೆ ಬಿಟ್ಟರೆ ಹೀಗೆ ಎಲ್ಲ ನಿಂದಿರಲ್ಲ, ಇದು ಕೆಳಗಡೆ ಬರುತ್ತೆ. ಇಲ್ಲಿ ನಾವು ಪಾಸಿಟಿವ್ ಚಾರ್ಜ್ ಕೊಟ್ಟರೆ ಇಲ್ಲಿ ರಿಪಲ್ಷನ್ ಆಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನಿಂದ ಇದು ಇಲ್ಲಿ ನಿಂದಿರಬಹುದು. ಹೌದಾ? ಹಾಗಾದರೆ ಎಷ್ಟು ಪಾಸಿಟಿವ್ ಚಾರ್ಜ್ ಇದಕ್ಕೆ ಕೊಡಬೇಕು ಸೊ ದ್ಯಾಟ್ ಅದು ಇಲ್ಲೇ ಸ್ಟೇಷನರಿಯಾಗಿ ನಿಂದಿರಬೇಕು? ಅದಕ್ಕೆ ಪಾಸಿಟಿವ್ ಚಾರ್ಜ್ ಎಷ್ಟು ಕೊಡಬೇಕಪ್ಪ ಅಂದರೆ ಫೋರ್ಸ್ ಎಷ್ಟು ಅಪ್ಲೈ ಮಾಡಬೇಕು? ಇದು ರಿಪಲ್ಸಿವ್ ಫೋರ್ಸ್, ಅದ್ರ ವೇಟ್ ಏನದಲ್ಲ, ವೇಟ್ ಆಫ್ ದಿಸ್ ಬಾಲ್ ಅಷ್ಟೇ ಫೋರ್ಸ್ ಇದು ಅಪ್ವರ್ಡ್ ಫೋರ್ಸ್ ಅಪ್ಲೈ ಮಾಡಬೇಕು. ಆ್ಯಂಡ್ ವೇಟ್ ಆಫ್ ದ ಬಾಲ್ ಹೇಗೆ ಹೇಳ್ತಾರೆ? ಮಾಸ್ ಇಂಟು ಗ್ರಾವಿಟಿ. ಮಾಸ್ ಆಫ್ ದ ಬಾಲ್ ಏನದ? ಮಾಸ್ ಆಫ್ ದ ಬಾಲ್ ಗಿವನ್ ದಟ್ ಈಸ್ 8 gram. ಅದನ್ನು ಕೆ ಜಿಯಲ್ಲಿ ಬರೆಯೋಣ, 8 into 10 raised to minus 3 kg. And the charge on the first ball, that is ball A, that is 5 into 10 raised to minus 8 Coulomb. And nature of charge on B ಮತ್ತೆ ಎಷ್ಟು ಚಾರ್ಜ್ ಅದು, magnitude of the charge we need to find. And the distance between these two is to 5 cm ಅದ. ಇಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ? ಕೂಲಮ್ಸ್ ಲಾ ಅನ್ನೇ ಯೂಸ್ ಮಾಡಬೇಕಾಗತ್ತೆ. ಸಿ ಹಿಯರ್ ಇಟ್ ಈಸ್ ಟು ಫೈಂಡ್ ದ ಚಾರ್ಜ್ ಆನ್ ಬಿ we need to use a Coulomb's formula. Coulomb's formula ne ನಾವು ಯೂಸ್ ಮಾಡಬೇಕಿಲ್ಲ. F is equals to the force between two charges is equal to 1 by 4 pi epsilon naught Q1 into Q2 divided by R square. ಏನ್ರಿ ಇದು? Coulomb's law. See here, in this case electrostatic force should be equal to what? Weight of the ball A ಆಗಿರಬೇಕು. Here weight of the ball ಎಷ್ಟದ? mg. mass ಎಷ್ಟದ? 8 into 10 raised to minus 3 kg ಅದ into 10 ಏನದು? that is acceleration due to gravity. okay, that is 10. ಎಷ್ಟಾಯ್ತು ಇಲ್ಲಿ? mg ಎಷ್ಟಾಯಿತು? 80 into 10 raised to minus 3 ನ್ಯೂಟನ್ ಆಯಿತು. that is force. ಆ್ಯಂಡ್ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಎಫ್ ಇದಲ್ಲೇ ಏನು ಬರಿತಾ ಇದ್ರಿ? 80 into 10 raised to minus 3 ನ್ಯೂಟನ್. ಆ್ಯಂಡ್ 1 by 4 pi epsilon naught ಅಂದರೆ ಏನರ್ಥ? 1 by 4 pi epsilon naught ಅಂದರೆ that is 9 into 10 raised to 9. Q1 ಎಷ್ಟದ? Q1 ಅದ ಅಥವಾ QA ಬರೀತೀರಿ 5 into 10 raised to minus 8. QB or Q2 ಅದನ್ನು ನಾವು ಇಲ್ಲಿ we need to find this QB, charge on the sphere or pith ball B. And the distance between these two pith ball ಎಷ್ಟದ? 5 into 10 raised to minus 2. ಓಕೆ, ಅದನ್ನು ಸ್ಕ್ವೇರ್ ಮಾಡಬೇಕು. R ಸ್ಕ್ವೇರ್ ಅದಲ್ಲ, the square, because the distance between these two is 5 centimeter. ಅಂದರೆ 5 into 10 raised to minus 2 meter. ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀರಿ. Yes, keep this 80 into 10 raised to minus 3 as it is ಬರೆದ್ರಿ. 9 into 5 45 ಆಯಿತು. 10 raised to 9 into 10 raised to minus 8 10 raised to plus 1 ಉಳಿತು.
ಕ್ಯೂ ಬಿ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀರಿ. 5 ಇಂಟು 10⁻²ನ ಸ್ಕ್ವೇರ್ ಮಾಡಿದ್ರೆ 25 ಇಂಟು 10⁻4 ಆಯಿತು. ಓಕೆ, ಆ್ಯಂಡ್ ಕೀಪಿಂಗ್ ದಿಸ್ ಕ್ಯೂ ಬಿ ಇಲ್ಲೇ ಇಡ್ರಿ. 25 ಇಂಟು 10⁻4 ಮೇಲ್ ನ್ಯೂಮರೇಟರ್ ತೊಗೊಂಬರ್ರಿ. 45 ಇಂಟು 10⁻+1 ಡಿನಾಮಿನೇಟರ್ ತೊಗೊಂಬರ್ರಿ ಲೆಫ್ಟ್ ಹ್ಯಾಂಡ್ ಸೈಡು. ಏನಾಯಿತು? ದ್ಯಾಟ್ ಇಸ್ 80 ಇಂಟು 10⁻3, 25 ಇಂಟು 10⁻4 divided by 45 into 10⁻1 is equal to QB. Here that 80 into 25 ಎಷ್ಟಾಗುತ್ತೆ? That is 2000 ಆಯಿತು. 10⁻³ into 10⁻4 10⁻7 ಆಯಿತು. Okay, and here 45 into 10⁻+1 as it is. 2000 divided by, see you can see here, it is 2000 here, 2000 divided by 45 ಎಷ್ಟಾಗುತ್ತೆ? 44.4444. ಅದೇ ಅದ ಇಲ್ಲಿ. Here it is 44.4444. ಆ್ಯಂಡ್ 10⁻² ಇದು +1 ಮೇಲೆ ಹೋದರೆ -1 ಆಯಿತು. 10⁻⁻8 ಆಯಿತು. ಆ್ಯಂಡ್ ಚಾರ್ಜ್ ಆನ್ ದ ಸೆಕೆಂಡ್ ಪಿತ್ ಬಾಲ್ ಬಿ, ದಟ್ ಈಸ್ 44.444 ಇಂಟು 10⁻8 ಕೂಲಮ್. ಇಷ್ಟು ಪಾಸಿಟಿವ್ ಚಾರ್ಜ್ ಕೊಡಬೇಕು ಇದಕ್ಕೆ. ಎಷ್ಟು? 44.4444 ಇಂಟು 10⁻8 ಕೂಲಮ್ ಚಾರ್ಜ್. ಎಷ್ಟು ಪಾಸಿಟಿವ್ ಚಾರ್ಜ್ ಇದಕ್ಕೆ ಕೊಟ್ಟರೆ ಇದು ಇಲ್ಲಿ ಸ್ಟೇಷನರಿ ಆಗಿ ಪಿತ್ ಬಾಲ್ ಎ ನಿಂದಿರುತ್ತೆ. ಓಕೆ, ಆ್ಯಂಡ್ ಫೈನಲಿ ದ ನೇಚರ್ ಆಫ್ ದ ಚಾರ್ಜ್ ಆನ್ ದ ಪಿತ್ ಬಾಲ್ ಬಿ, ಟು ಬ್ಯಾಲೆನ್ಸ್ ದ ಬಾಲ್ ಇನ್ ಏರ್ ಎ, ದಟ್ ಬಾಲ್ ಎ ಅದು ಪಿತ್ ಬಾಲ್ ಎ ಬ್ಯಾಲೆನ್ಸ್ ಆಗಬೇಕಾದ್ರೆ ದ ಬಾಲ್ ಬಿ ಮಸ್ಟ್ ಹ್ಯಾವ್ ಅ ಪಾಸಿಟಿವ್ ಚಾರ್ಜ್. 2 identical metal spheres having equal and similar charges repel each other with a force of 10⁻³ Newton when they are placed 10 cm apart in a medium of dielectric constant 5. Determine the charge on each sphere. Here, ಎರಡು identical spheres ಅದಾವೆ. ಅವು ಒಂದು on both have a same charges. ಎರಡರ ಮೇಲೂ ಸೇಮ್ ಚಾರ್ಜ್ ಇದೆ. ಆ್ಯಂಡ್ ದ ರಿಪೆಲ್ ವಿತ್ ಅ ಫೋರ್ಸ್ ಆಫ್ 10⁻³ Newton ಫೋರ್ಸಿಂದ ಅವು ರಿಪೆಲ್ ಆಗ್ತಾ ಇದಾವೆ. ಅವುಗಳ ಮಧ್ಯೆ ಡಿಸ್ಟೆನ್ಸು 10 ಸೆಂಟಿಮೀಟರ್ ಇದೆ. ಆ್ಯಂಡ್ ಆ ಎರಡೂ ಸ್ಪಿಯರ್ಗಳ ಮಧ್ಯೆ ನಾವು ಡೈಎಲೆಕ್ಟ್ರಿಕ್ ಮಟೀರಿಯಲ್ ಇಂಟ್ರೊಡ್ಯೂಸ್ ಮಾಡೀವಿ. ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟದ? 5 ಅದ. ದಿಸ್ ಇಸ್ ವಾಟ್ ಗಿವನ್. ಆ್ಯಂಡ್ ವಾಟ್ ಯು ನೀಡ್ ಟು ಕ್ಯಾಲ್ಕುಲೇಟ್? ಡಿಟರ್ಮೈನ್ ದ ಚಾರ್ಜ್ ಆನ್ ಈಚ್ ಸ್ಪಿಯರ್. ಹಿಯರ್ ವೆನ್ ಚಾರ್ಜ್ಡ್ ಮೆಟಲ್ ಸ್ಪಿಯರ್ಸ್ ಆರ್ ಪ್ಲೇಸ್ಡ್ ಇನ್ ಎ ಡೈಎಲೆಕ್ಟ್ರಿಕ್ ಮೀಡಿಯಂ, ಅವಾಗ ನಮ್ಮ ಕೂಲಮ್ಸ್ ಲಾ ಏನಂತ ಹೇಳುತ್ತೆ ನೋಡ್ರಿ. F is equal to force between these two spheres is equal to 1/4πε0. ಅದ್ರ ಜೊತೆ εr ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ ಡಿನಾಮಿನೇಟರ್ಲಿ. ಹೀಗೆ ಯಾಕ್ರಿ? ಬಿಕಾಸ್ ಆ ಎರಡೂ ಸ್ಪಿಯರ್ಗಳ ಮಧ್ಯೆ ಏನದ? ಡೈಎಲೆಕ್ಟ್ರಿಕ್ ಮೀಡಿಯಮ್ ಅದ. ಏನೂ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇರಲಿಲ್ಲ ಅಂದ್ರೆ ಜಸ್ಟ್ ಯು ಕ್ಯಾನ್ ರೈಟ್ 1/4πε0 ಅಷ್ಟೇ ಬರಿತಾ ಇದ್ರಿ. ಡೈಎಲೆಕ್ಟ್ರಿಕ್ ಮೀಡಿಯಮ್ ಇರೋದ್ರಿಂದ ನಾವು ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರೀಬೇಕಾಗುತ್ತೆ. ಆ್ಯಂಡ್ ದ ಚಾರ್ಜ್ ಆನ್ ದ ಈಚ್ ಸ್ಪಿಯರ್ product ಅದರದ್ದು divided by square of the distance between the two spheres. Okay, force between them is, that is 10⁻³ Newton. That 1/4πε0 value ಏನದಲ್ಲ, that is 9 into 10⁻9 ಆಗುತ್ತೆ. εr ವ್ಯಾಲ್ಯೂ ಅದಲ್ಲ, ಅಲ್ಲೇ ಇದು 5 ಅಂತ ಬರಿತಾ ಇದ್ದೀರಿ. ಆ್ಯಂಡ್ Q1 and Q2 ಆರ್ ಈಕ್ವಲ್. ಯಾಕ್ರಿ ಈಕ್ವಲ್ ಅಂತ ಕೇಳಿದರೆ, ಐಡೆಂಟಿಕಲ್ ಮೆಟಲ್ ಸ್ಪಿಯರ್ಸ್ ಹ್ಯಾವಿಂಗ್ ಈಕ್ವಲ್ ಆ್ಯಂಡ್ ಸಿಮಿಲರ್ ಚಾರ್ಜಸ್ ಅಂತ. ಹಾಗಾಗಿ Q1 ಮತ್ತು Q2 ಎರಡು ಈಕ್ವಲ್ ಆಗಿರೋದ್ರಿಂದ ಅದನ್ನು ಈಕ್ವಲ್ಸ್ ಟು Q ಅಂತ ಬರಿತಾ ಇದ್ದೀವಿ. Q1 is equal to Q2, that is equal to Q ಆಗಿರೋದ್ರಿಂದ ಇದನ್ನು Q² ಅಂತ ಬರಿತಾ ಇದ್ದೀವಿ. ಆರ್ ಎರಡೂ ಸ್ಪಿಯರ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಏನದಲ್ಲ, ಅದು 10 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ಇಲ್ಲಿ ನಾವು ಆರ್ ಇದ್ದಲ್ಲೇ ಏನು ಬರಿತಾ ಇದ್ದೀವಿ? 10 ಇಂಟು 10⁻² ಅಂತ ಬರಿತಾ ಇದ್ದೀವಿ. ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಹಿಯರ್ 10⁻³ ಏನು ಬರ್ತೀನಿ? 1000. ಆ್ಯಂಡ್ 9 divided by 5 ಎಷ್ಟಾಗುತ್ತೆ? 1.8 ಆಗುತ್ತೆ. 10⁻9 ಆ್ಯಸ್ ಇಟ್ ಇಸ್ 10⁻9. Q² ಡಿವೈಡೆಡ್ ಬೈ ಇದನ್ನು ಸ್ಕ್ವೇರ್ ಮಾಡಿದರೆ ಏನಾಯಿತು? 10 ಸ್ಕ್ವೇರ್ ಮಾಡಿದರೆ 100 ಆಯಿತು. 10⁻²ನ ಸ್ಕ್ವೇರ್ ಮಾಡಿದಾಗ 10⁻⁴ ಆಯಿತು. ನೆಕ್ಸ್ಟು 1.8 ಡಿವೈಡೆಡ್ ಬೈ 100 ಮಾಡಿರಿ, ಎಷ್ಟಾಗುತ್ತೆ? 0.018 ಅದು. ಆ್ಯಂಡ್ 10⁻⁻4 ಮೇಲೆ ಹೋದರೆ ಇದು 10⁻+4 ಆಯಿತು. 10⁻+4 10⁻9 10⁻13 ಆಯಿತು. ಆ್ಯಂಡ್ ಹಿಯರ್ 1000 is equals to 0.018 ಇಂಟು 10⁻13 ಇಂಟು Q² ಆಯಿತು. ನಮಗೆ ಬೇಕಾಗಿರೋದು Q² ಅವ್ರ Q ಬೇಕಾಗಿರೋದು. ಕೀಪ್ ದಿಸ್ Q² ಹಿಯರ್. ಈ 0.018 ಇಂಟು 10⁻13ನ
ಇಲ್ಲೇ ಲೆಫ್ಟ್ ಸೈಡ್ ಡಿನಾಮಿನೇಟರ್ ತೊಗೊಂಡ್ಬರ್ತಾ ಇದ್ದೀವಿ. ದಟ್ 1000 ಡಿವೈಡೆಡ್ ಬೈ 0.018 ಇಂಟು 10⁻13 ಬರೀತೀರಿ. ಆ್ಯಂಡ್ ಹಿಯರ್ 1000 divided by, you can see here, 1000 divided by 0.018 is equal to ಎಷ್ಟಾಯಿತು? 1 2 3 4 5 ಅಂದರೆ 5.5. Here it is. Q square is equal to 1 2 3 4 5.555 into 10⁻13. ಯಾಕೆ -13 ಆಯಿತು? +13 ಮೇಲ್ಗಡೆ ಆಯಿತು. 10⁻13 +13 ಮೇಲ್ಗಡೆ ಆದರೆ -13 ಆಯಿತು. ಓಕೆ. ಆ್ಯಂಡ್ ಟೇಕಿಂಗ್ ಸ್ಕ್ವೇರ್ ರೂಟ್, ಇದರದ್ದೇ ಸ್ಕ್ವೇರ್ ರೂಟ್ ತೆಗೀರಿ. ಸ್ಕ್ವೇರ್ ರೂಟ್ ಅಂದರೆ Q is equals to ಸ್ಕ್ವೇರ್ ರೂಟ್ ಆಫ್ ಸೇಮ್ ನಂಬರ್. ಬಟ್ ಇದರ ಸ್ಕ್ವೇರ್ ರೂಟ್ ಬರಲ್ಲ. 10⁻13 ಸ್ಕ್ವೇರ್ ರೂಟ್ ತೆಗಿಲಿಕ್ಕೆ ಬರಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಈ ಪಾಯಿಂಟನ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ, 1 2 3 4 5 ಇದು ಇಲ್ಲೇ 6 ಮಾಡೋಣ. ಸಿ ಯು ಕ್ಯಾನ್ ಸಿ ಹಿಯರ್ 1 2 3 4 5 6. 5 ಆದ ನಂತರ ಪಾಯಿಂಟ್ ಕೊಡ್ರಿ. 5 ಇಂಟು 10 ಎಷ್ಟಾಯಿತು? -14. ಆ್ಯಂಡ್ ಟೇಕಿಂಗ್ ಸ್ಕ್ವೇರ್ ರೂಟ್ ಆಫ್ ದಿಸ್, ಇದ್ರದ್ದು ನಾವು ಸ್ಕ್ವೇರ್ ರೂಟ್ನ ತೆಗಿಬೇಕು. ಹಿಯರ್ ಯು ಕ್ಯಾನ್ ಸಿ ಹಿಯರ್ ಇಲ್ಲೇನಿದೆ ಎಷ್ಟು? 5 1 2 3 4 5 6. ಯು ಕ್ಯಾನ್ ಸಿ ಹಿಯರ್ 1 2 3 4 5 6.55. ಟೇಕಿಂಗ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್ 745.35. okay, here it is, that is 745.555 into 10⁻7. -7 ಯಾಕೆ ಆಯಿತು? ಟೇಕಿಂಗ್ ಸ್ಕ್ವೇರ್ ರೂಟ್ ಆಫ್ 10⁻14 ಎಷ್ಟಾದರೂ 10⁻7 ಕೂಲಮ್ ಆಯಿತು. ದಿಸ್ ಇಸ್ ದ ಚಾರ್ಜ್ ಆನ್ ಈಚ್ ಸ್ಪಿಯರ್. ಆ ಎರಡೂ ಸ್ಪಿಯರ್ಗಳ ಮೇಲೆ ಎಷ್ಟು? 745.35 ಇಂಟು 10⁻7 ಕೂಲಮ್ ಚಾರ್ಜ್ ಇದೆ ಎರಡೂ ಸ್ಪಿಯರ್ಗಳ ಮೇಲೆ. ಹಾಗೆ ಇದ್ದಾಗನೇ ಅವು ಏನು ಮಾಡ್ತಾವು? ಎಷ್ಟು? ಇಷ್ಟು 10⁻3 ನ್ಯೂಟನ್ ಫೋರ್ಸಿಂದ ಒಂದಕ್ಕೊಂದು ರಿಪೆಲ್ ಮಾಡ್ತದವು ವೆನ್ ದೇ ಆರ್ ಪ್ಲೇಸ್ಡ್ ಅಟ್ 10 centimeter apart. Pendulum of bob of mass 80 into 10⁻6 kg carries a charge of 16 into 10⁻9 coulomb. It is at rest in a uniform horizontal electric field of 10,000 Newton per coulomb. Find the tension in the thread of a pendulum and the angle it makes with the vertical. And acceleration due to gravity at that place is 9.8 meter per second square. Here it is the pendulum, and the charge on this bob of the pendulum is 16 into 10⁻9 coulomb, and mass of the pendulum is 80 into 10⁻6 kg, and it is at rest at this point in a uniform electric field, and the strength of electric field is 10,000 Newton per coulomb. And we need to find the tension in the string, here T, and also the angle it makes with the vertical, means here this is the vertical line, and this pendulum makes an angle theta with the vertical line. You need to find that theta and tension in the string. See here from this figure, right now it is at rest at this point. Here electric field ಏನದ ಈ ರೀತಿ ಅದ. ಇಲ್ಲಿ electric field E is equal to ನಿಮಗೆ ಗೊತ್ತು ಏನು ಬರೀತೀರಿ? F divided by Q ಅಂತ ಬರೀತಾ ಇದ್ದೀರಿ. Q, that is the charge on this bob of the pendulum, and whatever force experienced by this force is F. So this pendulum or bob of the pendulum is F, and electric field is given, that is E, and the force experienced by this pendulum or bob of the pendulum F is equal to, you can express Q into E ಅಂತ ಬರೀಬಹುದು. Electric field is given and charge on the pendulum is also given. That's what. And here this tension, ಈ tension ನಾವು ರಿಸಾಲ್ವ್ ಮಾಡ್ತೀವಿ into two component. If this is theta, ಇದು ಮತ್ತೇನಿದು ಅಲ್ಟರ್ನೇಟ್ ಆಂಗಲ್ ಆಗ್ತಾವು, ಇದು ಕೂಡ ಥೀಟಾ ಆಗುತ್ತೆ. ಹಾಗಾಗಿ ಈ ಟೆನ್ಷನ್ನ ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ into two component. One is T cos theta, this is T cos theta, and another ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದೇನು T sin theta. ನೀವು ನೆನ್ಪು ಮಾಡ್ಕೋಬೇಕು ಏನು ರೆಸೊಲ್ಯೂಷನ್ ಆಫ್ ಅ ವೆಕ್ಟರ್ ಅಂತ ಹೇಳಿ ಪ್ರೀವಿಯಸ್ ಇಯರ್ ಕಲ್ತಿರಿ ಮೋಷನ್ ಇನ್ ಪ್ಲೇನ್ ಚಾಪ್ಟ್ರಲ್ಲಿ. And here
T sin theta is the component of tension T which balances the electric force E into Q. ಅಂದರೆ ಇದು ಈ ಸೈಡ್ ಹೋಗ್ತಾ ಇಲ್ಲ, ಅಲ್ಲಿ ರೈಟ್ ಸೈಡ್ ಹೋಗ್ತಾ ಇಲ್ಲ, ಅಲ್ಲಿ ಲೆಫ್ಟ್ ಸೈಡ್ ಹೋಗ್ತಾ ಇಲ್ಲ, ಇಲ್ಲೇ ನಿಂತದ ಅಂದರೆ ಬಾಬು ಅರ್ಥ ಏನು, ಇದು ಎಲೆಕ್ಟ್ರಿಕ್ ಫೋರ್ಸ್ ಅದಲ್ಲ, ವಾಟ್ ಎವರ್ ಎಲೆಕ್ಟ್ರಿಕ್ ಫೋರ್ಸ್ ದಟ್ ಈಸ್ ಬ್ಯಾಲೆನ್ಸ್ಡ್ ಬೈ ದಿಸ್ T sin theta component. And T sin theta is equal to, we can write E into Q ಅಂತ ಬರಿಬಹುದು. T sin theta is equals to E into Q ಬರಿಬಹುದು ನಾವು. ಅದೇ ರೀತಿ T cos theta ಅದ is the component of the tension T which balances the weight mg. Here there is another component of this tension T, that is T cos theta. ಅದು ಬಾಬ್ ಮೇಲೆ ಹೋಗ್ತಾ ಇಲ್ಲ, ಕೆಳಗಡೆನೂ ಹೋಗ್ತಾ ಇಲ್ಲ, ಇಲ್ಲೇ ನಿಂತದ. ಅಂದ್ರೆ ಅರ್ಥ ಏನು, ದಿಸ್ T cos theta ಮತ್ತೆ mg ಎರಡು ಬ್ಯಾಲೆನ್ಸ್ ಆಗಿದಾವ ಅಂತ ಅರ್ಥ. Here T cos theta is the component of a tension T which balances the weight mg. ಹಾಗಾಗಿ T cos theta is equal to mg ಬರೀತಾ ಇದ್ದೀವಿ. ಅಂದರೆ T cos theta is equal to ಏನು ಬರೀತಾ ಇದ್ದೀರಿ, mg ಬರೀತಾ ಇದ್ದೀರಿ. And T sin theta is equal to E into Q, ಫೋರ್ಸ್ ಬರೀತಾ ಇದ್ದೀರಿ, electrostatic force, right? And divide, this is your equation number 1 and equation number 2. ಎರಡನ್ನು ಡಿವೈಡ್ ಮಾಡ್ರಿ. T sin theta divided by T cos theta. T ಕ್ಯಾನ್ಸಲ್, sin theta by cos theta ಏನಾಗುತ್ತೆ, tan theta ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ, ಎಲೆಕ್ಟ್ರಿಕ್ ಫೀಲ್ಡ್ ಅದ 10,000 ಮೀನ್ಸ್ 10⁻⁴ ನ್ಯೂಟನ್ ಪರ್ ಕೂಲಮ್. ಚಾರ್ಜ್ ಎಷ್ಟದ, 16 into 10⁻⁻9 ಕೂಲಮ್ ಚಾರ್ಜ್ ಅದ. ಚಾರ್ಜ್ ಆನ್ ದ ಬಾಬ್ ಆಫ್ ಅ ಪೆಂಡುಲಮ್ is 16 into 10⁻⁹ ಕೂಲಮ್. That is the charge on the Coulomb, so charge on the bob of the pendulum Q. And mass of the bob is 80 into 10⁻⁶ kg. Here we are given that. ಏನು ಕೊಟ್ಟಾರ ನೋಡ್ರಿ, mass of the bob is 80 into 10⁻⁶ kg. Here that is mass of the bob, m is 80 into 10⁻⁶ kg. And acceleration due to gravity at that place is 9.8. That's also given. G is 9.8 meter per second square. ಏನಾಯ್ತ್ರಿ, ಆನ್ ಸಿಂಪ್ಲಿಫಿಕೇಶನ್ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ವಾಟ್ ಯು ವಿಲ್ ಗೆಟ್, you will get 0.02040 into 10⁻⁴. That is tan theta is equal, because sin theta tt cancel ಆಯಿತು, sin theta by cos theta is equals to 0.02040 into 10⁻⁴ ಉಳಿತು. 10⁻⁴ ಅಂದರೆ ಇದನ್ನ ಇನ್ನು ಇಲ್ಲಿ ಶಿಫ್ಟ್ ಮಾಡ್ತೀನಿ ನಾನು, ಏನಾಗುತ್ತೆ, ಇಟ್ ಬಿಕಮ್ಸ್ ವಾಟ್, 0.2040 ಉಳಿತು. ಮುಂದೇನಾಯ್ತು ರೀ, here theta is equal to tan inverse of 0.2040. ಇದನ್ನು ನಾವು ಏನು ಮಾಡಬೇಕ್ರಿ, ಈಗ ಇದನ್ನು ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಅದ ಇಲ್ಲೇ, ಎಲ್ಲಿದೆ ನ್ಯಾಚುರಲ್ ಟ್ಯಾಂಜೆಂಟ್, ನ್ಯಾಚುರಲ್ ಸೈನ್ ಅದ ಇಲ್ಲೇ. ಲೆಟ್ಸ್ ಸಿ ವೇರ್ ಇಸ್ ದಟ್ ನ್ಯಾಚುರಲ್ ಟ್ಯಾಂಜೆಂಟ್. ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ಹುಡುಕಬೇಕು. ಏನನ್ನ ಹುಡುಕಬೇಕು ನ್ಯಾಚುರಲ್ ಟ್ಯಾಂಜೆಂಟಲ್ಲಿ, ವಿ ಹ್ಯಾವ್ ಟು ಸರ್ಚ್ ಫಾರ್ ದಿಸ್ ನಂಬರ್, 0.2040 ನಂಬರ್ ಎಲ್ಲಿದೆ ಅಂತ ಹುಡುಕಬೇಕು. ಹಿಯರ್ ಇಲ್ಲಿ ನೋಡ್ಬೋದು 0.1944, 0.1962, and here you can see 0.2035 ಅದ. ಇದರಲ್ಲಿ 6 ಆ್ಯಡ್ ಮಾಡ್ರಿ, ಏನಾಗುತ್ತೆ, ಇಟ್ ಬಿಕಮ್ಸ್ 0.2041 ಆಗುತ್ತೆ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ ಈಕ್ವಲ್ಸ್ ಟು ಎಷ್ಟು, 0.2040 ಈಕ್ವಲ್ ಅದ. ಅದರ ಕರಸ್ಪಾಂಡಿಂಗ್ ರೋದಲ್ಲಿ ಏನು ಆ್ಯಂಗಲ್ ಅದ ನೋಡ್ರಿ, ದಟ್ ಈಸ್ ಡಿಗ್ರಿ ಈಸ್ 11 ಡಿಗ್ರಿ. ಹಿಯರ್ ಇಟ್ ಈಸ್ 11 ಡಿಗ್ರಿ. ಇಲ್ಲಿ ಮಿನಿಟ್ಸ್ ಎಷ್ಟದ, 30 ಮಿನಿಟ್ಸ್ ಅದ. ಮೀನ್ ಡಿಫ್ರೆನ್ಸ್ ಅಲ್ಲಿ 2 ಮಿನಿಟ್ಸ್ ಅದ, ಹೌದಾ. ಆ್ಯಂಡ್ ಯು ನೀಡ್ ಟು ಆ್ಯಡ್ ದಟ್ 30 + 2 ಎಷ್ಟಾಯ್ತು, 32 ಮಿನಿಟ್ಸ್. ಮೀನ್ಸ್ 11 ಡಿಗ್ರಿ 32 ಮಿನಿಟ್ಸ್. ಏನಾಯ್ತಿದು, ದಿಸ್ ಇಸ್ ದ ಆ್ಯಂಗಲ್. ಥೀಟಾ ಈಸ್ ಈಕ್ವಲ್ಸ್ ಟು 11 ಡಿಗ್ರಿ 32 ಮಿನಿಟ್ಸ್ ಆಯಿತು. ಆ್ಯಂಡ್ ಇದನ್ನ, ಈ ಥೀಟಾನ ನಾವೇನು ಮಾಡ್ತಾ ಇದ್ದೀವಿ, ಇಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇಕ್ವೇಷನ್ 1 ಅದ T sin theta is equal to E into Q. ಓಕೆ, ನಮ್ಗೆ ಜಸ್ಟ್ ವಿ ಫೌಂಡ್ ಥೀಟಾ, E ಗೊತ್ತು, Q ಗೊತ್ತು, ಯು ಕ್ಯಾನ್ ಫೈಂಡ್ T ಆಲ್ಸೋ. ಆ್ಯಂಡ್ ಹಾಗಾಗಿ T sin theta is equal to E into Q, ಆರ್ T is equal, ನಮ್ಗೆ ಬೇಕಾಗಿರೋದೇ T ಅಲ್ಲ. ಆ್ಯಂಡ್ ದೇರ್ ಫೋರ್ T is equals to E into Q divided by sin theta. ಆ್ಯಂಡ್ E ವ್ಯಾಲ್ಯೂ ಏನದ, ದಟ್ ಈಸ್ 10,000. ಚಾರ್ಜ್ ಆನ್ ದ ಬಾಬ್ ಆಫ್ ದ ಪೆಂಡುಲಮ್ ಈಸ್ 16 into 10⁻⁹ ಕೊಟ್ಟಾರ ಅವರು. ಚಾರ್ಜ್ ಆನ್ ದ ಬಾಬ್ ಆಫ್ ದ ಪೆಂಡುಲಮ್ ಎಷ್ಟದ, 16 into 10⁻⁹ ಕೂಲಮ್ ಅಂತ ಹೇಳಿ. ಆ್ಯಂಡ್ ಹಿಯರ್ ದಟ್ ಈಸ್ ಚಾರ್ಜ್ ಆನ್ ದ ಬಾಬ್ ಆಫ್ ದ ಸಿಂಪಲ್ ಪೆಂಡುಲಮ್ ಏನದ, 16 into
10 raised to minus 9 ಅದ divided by sin theta. Here theta is 11 degree 32 minutes ಅದ. Sin of 11 degree 32 minutes ನೋಡ್ಬೇಕು ನಾವೀಗ. ಮತ್ತೆ ನೀವು ಏನು ಮಾಡಬೇಕು, ನ್ಯಾಚುರಲ್ ಸೈನ್ ಅಂತ ಒಂದು ಟೇಬಲ್ ಅದ, ಅಲ್ಲಿ ಹೋಗಬೇಕು. ನ್ಯಾಚುರಲ್ ಸೈನ್ ಅಲ್ಲಿ 11 ಡಿಗ್ರಿ, ಸೊ ದಿಸ್ ಈಸ್ 11 ಡಿಗ್ರಿ ಆ್ಯಂಡ್ 32 ಮಿನಿಟ್ಸ್. 11 ಡಿಗ್ರಿ 32 ಮಿನಿಟ್ಸ್ ಅಂದರೆ ಸೆ ದಿಸ್ ಈಸ್ 11 ಡಿಗ್ರಿ, ಇಲ್ಲಿ ಏನದ ಸೆ ದಿಸ್ ಈಸ್ 0.1994 ಅದ. 32 ಮಿನಿಟ್ಸ್ 2 ಅನ್ನು ಆ್ಯಡ್ ಮಾಡಬೇಕು. 2 ಅಂದರೆ ಅದ್ರ ಕರೆಸ್ಪಾಂಡಿಂಗ್ 6 ಅದ, ಅಂದರೆ ಪ್ಲಸ್ 6 ಮಾಡಿರಿ, ಎಷ್ಟಾಯಿತು? ಇಟ್ ಬಿಕಮ್ಸ್ 0.2000 ಆಯಿತು. ಸರಿನಾ? ಸಿ ಹಿಯರ್ ಏನದ ನೋಡ್ರಿ, ಇಲ್ಲಿ ಹಿಯರ್ ಏನಾಯಿತು? ಇಟ್ ಈಸ್ 10,000 ಇಂಟು 16 into 10 raised to minus 9. Sine of 11 degree 32 minutes is 0.1999 ಅಂತ ಕೊಟ್ಟಾರ ಅವರು. That is nearly equal to 0.2000 ಆಗುತ್ತೆ, ಹೌದಾ? ಆ್ಯಂಡ್ 16 divided by 0.1999 or 16 divided by 0.2 ಏನಾಗುತ್ತೆ? That is 80.04 into 10 raised to minus 5 Newton. What is that? This is the tension in this string. Tension in the string is 80.04 into 10 raised to minus 5. I think it is 10 raised to minus 5. Yes, 10 raised to minus 5 Newton. This is the tension in that string anta helabahadu. Next question. Here two pith balls, each of mass 10 to the power of minus 3 kg, are suspended from the same point by means of a silk threads 0.5 meter long. On charging the balls equally, they are found to repel each other to a distance of 0.2 meter. Calculate the charge on each ball. Here we have A and B are the two pith ball. ಅವುಗಳನ್ನು ನಾವು ಸೇಮ್ ಪಾಯಿಂಟ್ ಇಂದ ಸಸ್ಪೆಂಡ್ ಮಾಡಿವಿ using a silk thread, and the length of the thread is 0.5 meter. And mass of each pith ball ಎಷ್ಟದದು? 10 to the power of minus 3 kg ಅದ. ರಿಪೆಲ್ ಆದ ನಂತರ ಅವು ಎರಡು ಏನು ಮಾಡ್ತದವು? 0.2 meter apart they are standing at rest. Now here ಈಗ ಇಲ್ಲಿ ಥ್ರೆಡ್ ಅಲ್ಲಿ ಟೆನ್ಷನ್ ಅದ T. I want to resolve this tension. ಈ ಟೆನ್ಷನ್ ರಿಸಾಲ್ವ್ ಮಾಡ್ತೀನಿ. ಆ್ಯಂಡ್ ಆಸ್ ದಿಸ್ ಈಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ, ಈ ಥ್ರೆಡ್ ಏನದಲ್ಲ, ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ದ ವರ್ಟಿಕಲ್ ಜೊತೆ ಥೀಟಾ ಆ್ಯಂಗಲ್ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಇದು. ಹಾಗಾಗಿ ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಎರಡು ಅಲ್ಟರ್ನೇಟ್ ಆ್ಯಂಗಲ್ ಆಗ್ತಾವೆ, ಅದು ಕೂಡ ಥೀಟಾ ಅದ. ಆ್ಯಂಡ್ ಹಿಯರ್ ವೇಟ್ ಆಫ್ ದಿಸ್, ಸಪೋಸ್ ಟೆನ್ಷನನ್ನು ರಿಸಾಲ್ವ್ ಮಾಡಿದರೆ T cos theta and here is a T sin theta. These are the two rectangular component of this tension. T cos theta, here is a T cos theta, one component of this tension, and another component of the tension is T sin theta. T cos theta na balance ಮಾಡಲಿಕ್ಕೆ ಏನದ ಇಲ್ಲೇ mg, ಬಿಕಾಸ್ ಬಾಲ್ ಕೆಳಗಡೆನೂ ಬೀಳ್ತಾ ಇಲ್ಲ, ಇಲ್ಲಿ ಹೋಗ್ತಾ ಇಲ್ಲ, ಅಂದರೆ ಇಲ್ಲಿ ರೆಸ್ಟ್ ಅಲ್ಲದ ಈಗ ಇಲ್ಲಿ ಈ ರೀತಿ. ಆ್ಯಂಡ್ ಹಿಯರ್ mg is equals to T cos theta ಆಗಿರ್ತದೆ. ಆ್ಯಂಡ್ ಇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಇದು ರಿಪಲ್ಸಿವ್ ಫೋರ್ಸ್ ಇದೆ. ಆ ರಿಪಲ್ಸಿವ್ ಫೋರ್ಸನ್ನು ಬ್ಯಾಲೆನ್ಸ್ ಮಾಡಿರೋದು ಯಾವುದು? T sin theta. And here T sin theta is equal to that electrostatic force, and T cos theta is equal to mg. mg ಏನದ ಇದು weight of the ball. Now you see the triangles. See this triangle. Now first I want to find the theta. Theta ಕಂಡುಹಿಡಿಬೇಕು ನಾನು. theta ಕಂಡುಹಿಡಿಯಲಿಕ್ಕೆ ನಾನು ಏನು ಮಾಡಬೇಕು? See the triangle. ಈ ಟ್ರಯಾಂಗಲ್ ಅಲ್ಲಿ this is you can see OCB is a right angle triangle. ಈ right angle triangle ಅಲ್ಲಿ OB ವ್ಯಾಲ್ಯೂ ಗೊತ್ತು, and this is CB value kuda gortu, that is half of the 0.2 meter, that is 0.1 meter. And you can find this OC using Pythagoras. ಏನಂತ ಹೇಳ್ತ ನೋಡ್ರಿ, OB square is equals to, here this is OB square is equals to ಏನು ಬರಿತಾ ಇದ್ದೀರಿ? OC square plus CB square. Here OC square plus CB square. ಕರೆಕ್ಟಾ? ಎಸ್ ಕರೆಕ್ಟ್ ಅದ. ಆ್ಯಂಡ್ ಐ ವಾಂಟ್ OC ಅಂದರೆ ಏನು ಬೇಕು? ಓಕೆ, OC ಬೇಕು. ಹಾಗಾಗಿ ಏನು ಬರಿತೀವಿ? OC ಸ್ಕ್ವೇರ್ ಇಸ್ ಈಕ್ವಲ್ ಟು OB ಸ್ಕ್ವೇರ್ ಮೈನಸ್ CB ಸ್ಕ್ವೇರ್ ಅಂತ ಬರಿತೀವಿ. ಆ್ಯಂಡ್ OC ಸ್ಕ್ವೇರ್ ಇಸ್ ಈಕ್ವಲ್ ಟು OB ಅಂದ್ರೆ ಅರ್ಥ ಎಷ್ಟದ? OB ಅಂದರೆ 0.5 ಅದ. ಆ್ಯಂಡ್ OC
not OC, that is CB ಅಂದರೆ 0.1 ಅದ. here 0.5 ಸ್ಕ್ವೇರ್ 0.1 ಸ್ಕ್ವೇರ್ ಮಾಡ್ತೀರಿ. 0.5ನ ಸ್ಕ್ವೇರ್ ಮಾಡಿದ್ರೆ 0.25 ಆಯಿತು. 0.1ನ ಸ್ಕ್ವೇರ್ ಮಾಡಿದ್ರೆ 0.01 ಆಯಿತು. ಸಬ್ಸ್ಟ್ರಾಕ್ಟ್ ಮಾಡಿದ್ವಿ, ವಿಲ್ ಗೆಟ್ OC ಸ್ಕ್ವೇರ್ ಇಸ್ ಈಕ್ವಲ್ ಟು 0.24 ಆ್ಯಂಡ್ OC is equal to square root of 0.24 ಅಂದರೆ 0.49 ಮೀಟರ್ ಆಯಿತು. OC is equal to means this length OC ಎಷ್ಟಾಯಿತು 0.49 ಮೀಟರ್ ಅಂತ ಆಯಿತು. ಓಕೆ, and cos theta is equals to, see cos theta is equal to, this is here, this is right angle triangle, cos theta is equal to ಇದು opposite side ಅದ, this is base or adjacent side and this is your hypotenuse, and OC divided by cos theta is equal to ಏನು ಬರೀತೀರಿ OC, this is OC divided by OB, ಏನು ಬರಿತೀವಿ OB, here it is OC divided by OB. OC ಎಷ್ಟದ 0.49 ಅದ ಮೀಟರ್ ಅದ. OB ಎಷ್ಟದ ನಿಮಗೆ ಗೊತ್ತು, OB ಎಷ್ಟದ 0.5 ಮೀಟರ್ ಅದ ಹಿಯರ್, ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ವಿಲ್ ಗೆಟ್ 0.98 ಇದು, ಆ್ಯಂಡ್ ಥೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 0.98. ಸಿ ಇಲ್ಲಿ ನಮ್ಮ ಹತ್ರದ ನ್ಯಾಚುರಲ್ ಕೋಸೈನ್ ನೋಡಬೇಕು. ನ್ಯಾಚುರಲ್ ಕೋಸೈನಲ್ಲಿ ಯು ನೀಡ್ ಟು ಸರ್ಚ್ ಫಾರ್ 0.98. 0.98ನ ಸರ್ಚ್ ಮಾಡ್ತಾ ಇದ್ದೀವಿ. 0.9816, 0.9813, 0.9810, 0.9806 ಅದ. ಹಿಯರ್ 0.9803 ಅದ, ಇದು ವಿಚ್ ಇಸ್ ಕ್ಲೋಸರ್ ಅದ. 0.9803 ಅನ್ನ ಇಲ್ಲಿ ಮೀನ್ ಡಿಫ್ರೆನ್ಸ್ ಅದಲ್ಲ ಈಸ್ 3 ಸಬ್ಸ್ಟ್ರಾಕ್ಟ್ ಮಾಡ್ರಿ ಏನಾಗುತ್ತೆ 0.9803 ಅಲ್ಲಿ 3 ಸಬ್ಸ್ಟ್ರಾಕ್ಟ್, ಓಕೆ 9803 ಇಲ್ಲಿ 3 ಸಬ್ಸ್ಟ್ರಾಕ್ಟ್ ಮಾಡಿದರೆ ಎಷ್ಟಾಗುತ್ತೆ 0.9800 ಉಳಿತದ. ಅದರ ಕರಸ್ಪಾಂಡಿಂಗ್ ಎಂಗಲ್ ಎಷ್ಟು, ಮಿನಿಟ್ ಎಷ್ಟು ನೋಡ್ಕೋಬೇಕೀಗ. ಓಕೆ, ಹಿಯರ್ ಇದ್ರ ಕರಸ್ಪಾಂಡಿಂಗ್ ಎಂಗಲ್ ಅದ 11 ಡಿಗ್ರಿ ಅದ, ಆ್ಯಂಡ್ ಇದನ್ನು ನೀವು ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿರಿ, ಇಲ್ಲಿ 24 ಮಿನಿಟ್ಸ್ ಅದ. ಇದನ್ನು ಆ್ಯಡ್ ಮಾಡಬೇಕು. ಈ ಮೇನ್ ಡಿಫ್ರೆನ್ಸ್ ಈ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. 24 + 5 ದಟ್ ಈಸ್ 29 ಮಿನಿಟ್ಸ್ ಆಯಿತು. ಆ್ಯಂಡ್ ಇಟ್ ಮೀನ್ಸ್ 11 ಡಿಗ್ರಿ 29 ಮಿನಿಟ್ಸ್. ವಾಟ್ ಇಸ್ ದ್ಯಾಟ್? ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ 0.98 ವ್ಯಾಲ್ಯೂ is 11 degree 29 minutes. Here it is 11 degree is 24 plus 5 29 ಆಯಿತು, and here it is ಎಷ್ಟು 11 degree 29 minutes ಆಯಿತು. and see the equation 2. equation 2 ನಾನು ನೋಡ್ರಿ ಏನಂತ ಹೇಳ್ತಾರೆ, t cos theta is equal to mg ಅಂತ ಬರಿತಾ ಇದ್ದೀವಿ. t cos theta ಅದನ್ನು t is equal to mg divided by cos theta ಬರಿತೀನಿ. and cos theta ವ್ಯಾಲ್ಯೂ ಬರುತ್ತೆ ನಮಗೆ. cos theta is equal to 0.98 ಅದ, and mass 10 to the power of -3 ಅದ. yes, mass of the each pith ball is 10 to the power of -3 kg ಅದ. ಹಾಗಾಗಿ ಏನು ಬರಿತಾ ಇದ್ದಾರೆ 10 to the power of -3 kg, that is mass. acceleration due to gravity is 9.8, and cos theta, here cos theta value is 0.98, here it is 0.98, and ಹಾಗಾಗಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಏನು ಸಿಕ್ತು 10 to the power of -3 as it is 9.8 divided by 0.98 is 10 ಆಯಿತು. tension is equal to 10 to the power of -2 Newton. tension ಎಷ್ಟದ ಇಲ್ಲೇ 10 to the power of this tension is nothing but 10 to the power of -2 Newton ಅದ. ಹಾಗಾಗಿ ಈ F is equals to, see the equation number 1. equation number ಏನಾಗುತ್ತೆ T into sin theta is equal to F ಅಂತ ಹೇಳುತ್ತೆ. ಇಲ್ಲಿ ನಮಗೆ ಟೆನ್ಷನ್ ಗೊತ್ತಾಗಿದೆ, ದಿಸ್ ಈಸ್ ಥೀಟಾ ಕೂಡ ಗೊತ್ತಾಗಿದೆ. ಐ ಕ್ಯಾನ್ ಫೈಂಡ್ ದ F ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾಗಿ F is equal to tension, that is 10 to the power of -2, and theta is just we found that is 11 degree 29 minutes. It is 11 degree 29 minutes. Okay, T as it is T ಬರಿತಾ ಇದ್ರಿ, sin of 11 degree 29 minutes. ಮತ್ತು ಇಲ್ಲಿ ನ್ಯಾಚುರಲ್ ಸೈನ್ ಇಲ್ಲದೆ ನೋಡಬೇಕು, ಅದರ ಕರಸ್ಪಾಂಡಿಂಗ್ ಹಿಯರ್ 11 degree ಎಷ್ಟು 29 minutes. 11 degree 29 minutes ಎಲ್ಲದ ಹುಡುಕ್ಬೇಕೀಗ ನಾವು. we need to search, this is 11 degree, ಇಲ್ಲಿ 24 ಅದ, ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ ಇಲ್ಲಿ ಅದ, ದಟ್ ಈಸ್ ಇಟ್ ಈಸ್ 1977 ಅದ. ಆ್ಯಂಡ್ ಇದಕ್ಕೆ ನೀವು ಏನು ಆ್ಯಡ್ ಮಾಡಬೇಕು, ಯು ನೀಡ್ ಟು ಆ್ಯಡ್ ಎಷ್ಟು 29 ಅಂದರೆ 5 ಆ್ಯಡ್ ಮಾಡಬೇಕು, ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ ಅದ 14. ಓಕೆ, ಹಿಯರ್ ಅಗೇನ್ ಸಿ ಹಿಯರ್ ಏನದ ನೋಡ್ರಿ 11 degree, ಸೇ ದಿಸ್ ಈಸ್ 11 degree 29 minutes. ಹಿಯರ್ ಇಟ್ ಈಸ್ 11 degree 24 minutes ಅದ, ಪ್ಲಸ್ 5 minute ಆ್ಯಡ್ ಮಾಡಿರಿ ಎಷ್ಟಾಗುತ್ತೆ 29 minutes ಆಗುತ್ತೆ. ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂ ಇಲ್ಲಿ 1977 ಅದ ಆ್ಯಂಡ್ 14 ಅದ. 1977 ಪ್ಲಸ್ 14 ಆ್ಯಡ್ ಮಾಡಬೇಕು,
and how much you will get on adding? You will get a 1991 you will get, and actually ಇಲ್ಲಿ 0 ಪಾಯಿಂಟ್ ಅದ, ಇಲ್ಲಿ here 0 ಪಾಯಿಂಟ್ ಅದ, ಅದು ಹಾಗಾಗಿ ಏನು ತಗೋತೀರಿ 0.1991. okay, what is this? This is the sine of 11 degree 29 minutes. and here ಇದನ್ನ ನಾನು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. 1.991 ಆಯಿತು, 10 to the power of -1 ಉಳಿತು, ಹಾಗಾಗಿ 10 to the power of ಎಷ್ಟಾಯಿತು -3 ನ್ಯೂಟನ್ ಆಯಿತು. ಇದು ದಿಸ್ ಇಸ್ ಫೋರ್ಸ್. ಓಕೆ, ದೆನ್ ಕೂಲಮ್ಸ್ ಲಾ ಏನಂತ, F is equal to 1/4πε0 Q1 into Q2 by R² ಅಂತ ಹೇಳುತ್ತೆ. F ಗೊತ್ತಾಗಿದೆ ನಮ್ಗೆ, that is 1.991 into 10 to the power of -3 is equal to, what about this thing? This is 9 into 10 to the power of 9, and both have a same charges. ಎರಡರ ಮೇಲೂ ಸೇಮ್ ಚಾರ್ಜ್ ಅದ ಅಂತ, both have a same charge Q ಅಂತ ಹೇಳಿ ಅವರು ಕೊಟ್ಟಿದ್ದಾರಲ್ಲೇ, ಏನಂತ ಹೇಳಿ, on charging balls equally. okay, on charging balls equally, ಎರಡನ್ನು equally ಆಗಿ ಚಾರ್ಜ್ ಆದಾಗ means same charge Q ಅದ, Q into Q square ಆಯಿತು. and the distance between these two spheres or balls ಏನದಲ್ಲ 0.2 ಮೀಟರ್ ಅದ, ಹಾಗಾಗಿ ಡಿಸ್ಟೆನ್ಸ್ R ಅನ್ನು ನಾವೇನು ತಗೊಳ್ತಾ ಇದ್ದೀವಿ 0.2 ಮೀಟರ್, ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ. and on Q square, keep this Q square here only, 0.2 ಇಲ್ಲಿ on simplification you'll get, take this here, you will get Q square is equals to 1.991 into 10 to the power of -3, 0.2 square divided by 9 into 10 to the power of 9, and ಇದನ್ನ ಸಿಂಪ್ಲಿಫೈ ಮಾಡ್ರಿ, you will get 0.2 ನ ಸ್ಕ್ವೇರ್ ಮಾಡ್ರಿ, 0.04 ಆಯಿತು. on simplification what you will get here, ಇದು ಇಲ್ಲಿ ಶಿಫ್ಟ್ ಮಾಡ್ತಾ 1 2 ಶಿಫ್ಟ್ ಮಾಡ್ತಾ ಇದ್ದೀನಿ, 10 to the power of -2 into 4 ಆಯಿತು. on simplification 1.991 into 4 you will get 7.964, and here it is 10 to the power of -2 -3 ಕೂಡಿ 10 to the power -5 ಆಯಿತು. 10 to the power of 9 ಮೇಲ್ಗಡೆ ಹೋಯ್ತು, -9 ಆಯಿತು, and 7.964 divided by 9 ಏನಾಗುತ್ತೆ, that is 0.884, and 10 to the power of -5 -9 ಎಷ್ಟಾಯಿತು, 10 to the power of -14 ಆಯಿತು. and Q square, taking square root on both side, and you will get Q is equals to 0.9406 into 10 to the power of -7 Coulomb. This is the charge on each pith ball. ಎರಡು ಪಿತ್ ಬಾಲ್ ಮೇಲೆ ಎಷ್ಟು ಚಾರ್ಜ್ ಅದ, 0. something, how much that is, 0.9 0.9406 into 10 to the power of -7 Coulomb of charge on each point. Charges are placed at the following points on the x-axis. 2 microcoulomb at x is equal to 0 ಅಂದರೆ originally, -3 microcoulomb at x is equal to 40 centimeter, -5 microcoulomb at x is equal to 120 centimeter. Calculate the force on the -3 microcoulomb charge. Situation ನೋಡ್ರಿ ಏನದ, x is equal to 0 ದಲ್ಲಿ ಎಷ್ಟದ, 2 microcoulomb ಚಾರ್ಜ್ ಅದ ಅಂದರೆ ಒರಿಜಿನಲ್ಲಿ. ಆನಂತರ 40 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ, ಇಲ್ಲಿಂದ 40 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಏನದ, Q2 ಚಾರ್ಜ್, ದಟ್ ಈಸ್ -3 microcoulomb ಚಾರ್ಜ್. ಆನಂತರ x is equal to 120 centimeter, ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸಲ್ಲಿ ಥರ್ಡ್ ಚಾರ್ಜ್ ಅದ -5 microcoulomb. here it is a -5 microcoulomb at x is equal to 120. that is along x-axis place ಮಾಡಿರಿ. here you need to calculate the force on this -3 microcoulomb ಚಾರ್ಜ್ ಮೇಲೆ ಫೋರ್ಸ್ ಎಷ್ಟದ. ಓಕೆ, ಇಲ್ಲಿ ನೋಡ್ಬೋದು, ಇದು ಪಾಸಿಟಿವ್ ಚಾರ್ಜ್ ಅದ, ಇದು ನೆಗೆಟಿವ್ ಚಾರ್ಜ್ ಅದ, ಆ್ಯಂಡ್ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಈ ಡೈರೆಕ್ಷನ್ಗೆ ಇರುತ್ತದೆ. ಓಕೆ, ಆ್ಯಂಡ್ ದಿಸ್ ಇಸ್ ನೆಗೆಟಿವ್, ಇದು ಕೂಡ ನೆಗೆಟಿವ್ ಅದ, ಇಲ್ಲಿ ರಿಪಲ್ಸಿವ್ ಫೋರ್ಸ್ ಅದ, ಅದು ಇದೇ ಡೈರೆಕ್ಷನ್ಯಾಗ ಇರ್ತದೆ. ನೆಟ್ ಫೋರ್ಸ್ ಏನದ ಟುವರ್ಡ್ಸ್ ಲೆಫ್ಟ್ ಸೈಡೇ ಅದ ಅಂತ ಅರ್ಥ. ಬಟ್ ಇದು ಎಷ್ಟು ಫೋರ್ಸ್ ದಿಂದ ಈ ಸೈಡ್ ಅದನ್ನು ಹಾಕ್ತಾ ಇದೆ, ಫೋರ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಫೋರ್ಸ್ ಆಗ್ತಾ ಇದೆ, ಆ್ಯಂಡ್ ದಿಸ್ -5 microcoulomb ಲೆಫ್ಟ್ ಸೈಡ್ ಎಷ್ಟು ಫೋರ್ಸ್ ಆಗ್ತಾ ಇದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಈಗ ಹಿಯರ್ ವಿ ಹ್ಯಾವ್ ಅ ಫಾರ್ಮುಲಾ. ವಾಟ್ ಇಸ್ ದ್ಯಾಟ್? ಕೂಲಮ್ಸ್ ಫಾರ್ಮುಲಾ. F is equal to 1/4πε0 Q1 into Q2 by R². ಆ್ಯಕ್ಚುಲಿ ಇದನ್ನು ನಾವು ಏನು ಮಾಡೋಣ, ಇದನ್ನು ಇಟ್ಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ. QR ನೆಸಸರಿ ಇಲ್ಲ, εr is not necessary. ಓಕೆ, ಲೇವ್ ಇಟ್, ತೆಗೆದುಬಿಡ್ರಿ. 1/4πε0 Q1 into Q2 by R². To find the force on Q1 and Q2, ಅಂದರೆ ಈ Q2 ಮೇಲೆ Q1 ಎಷ್ಟು ಫೋರ್ಸ್ ಆಗ್ತಾ ಇದೆ ಅದನ್ನು ಏನು ಬರೀತೀರಿ, F12 ಅಂತ ಹೇಳಿ. ಲೆಟ್ಸ್ ರೈಟ್ ಹಿಯರ್, ಇಟ್ ಈಸ್ F12.
that is force on the second charge due to this first charge F12 attractive force ಅದ that F12 is equals to 1 by 4 pi epsilon naught value is 2, that is 9 into 10 raised to 9. Q1 is to the Q1 is here 2 microcoulomb andre 2 into 10 raised to minus 6, this is Q1 here. Q2 is to the 3 into 10 raised to minus 6 the here it is 3 microcoulomb. And R distance between these two charges, ಈ ಎರಡು ಚಾರ್ಜ್ಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟದ ಇಲ್ಲಿಂದ ಇದು 40 ಸೆಂಟಿಮೀಟರ್, ಇದು 0 ಸೆಂಟಿಮೀಟರ್ ಅಂದರೆ ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ 0.4 ಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಇದು. ಹಾಗಾಗಿ ಆರ್ ಏನದ 0.4 ಸ್ಕ್ವೇರ್ ಅಂತ ಬರ್ದೀವಿ. ನಾವು 9 into 2 and 18 into 3 54 ಆಯಿತು. 10 raised to 9 plus 9 10 raised to minus 6 10 raised to minus 6 ಇದೆಷ್ಟು 10 raised to minus 12 ಆಯಿತು plus 9 10 raised to plus 9 into 10 raised to minus 12 ಎಷ್ಟಾಗುತ್ತೆ that is minus 3 ಉಳಿತು 10 raised to minus 3 54 divided by 54 into 10 raised to minus 3 divided by 0.4 ನ ಸ್ಕ್ವೇರ್ ಮಾಡ್ರಿ 0.16 ಆಯಿತು. and 54 divided by 0.16 ಮಾಡಿದರೆ you will get around that is 337.5 into 10 raised to minus 7 minus 3 Newton. This force is attractive force, and here it is F12 is yesterday F12 337.5 into 10 raised to minus 3 Newton. Okay, next to find the force between Q2 and Q3. Q2 ಮತ್ತೆ Q3 ಗಳ ಮಧ್ಯೆ force between these two, ಇವೆರಡರ ಮಧ್ಯೆ ಫೋರ್ಸ್ ಎಷ್ಟದ ನಾವು ನೋಡ್ಬೇಕೀಗ. ಇದು ನೆಗೆಟಿವ್ ಅದ, ಇದು ನೆಗೆಟಿವ್ ಅದ, ಹಾಗಾಗಿ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಅದ. ದಿಸ್ ಈಸ್ F32, ಅದು ಕೂಡ ಟುವರ್ಡ್ಸ್ ಲೆಫ್ಟ್ ಸೈಡ್ ಫೋರ್ಸ್ ಅದ ಅಂತ ಹೇಳ್ಬೋದು. ಆ್ಯಂಡ್ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದ್ಯಾಟ್ ದ ಫೋರ್ಸ್ F32 ವಾಟ್ ಇಸ್ ದಿಸ್, ಇದು 9 into 10 raised to 9 ಅಂದ್ರೆ 1 by 4 pi epsilon naught is nothing but 9 into 10 raised to 9. ಆ್ಯಂಡ್ Q2 and Q3 ಒಂದೇನದ 5 into 10 raised to minus 6 ಕೂಲಮ್ ಅದ, ಇನ್ನೊಂದು 3 into 10 raised to minus 6 ಕೂಲಮ್ ಅದ. ಅದನ್ನೇ ಬರೀತಾ ಇದೀವಿ ಇಲ್ಲಿ. that is 5 into 10 raised to minus 6 ಕೂಲಮ್ 5 microcoulomb into 3 microcoulomb. and here that is 5 into 3 ಎಷ್ಟಾಗುತ್ತೆ, that is 15 into 9 135 ಆಗುತ್ತೆ. 10 raised to 9 into 10 raised to minus 6 into 10 raised to minus 6 ಎಷ್ಟಾಯಿತು 10 raised to minus 3 ಉಳಿತು. 0.8 ಅನ್ನು ಸ್ಕ್ವೇರ್ ಮಾಡ್ರಿ 0.64 ಆಗುತ್ತೆ. ಆ್ಯಂಡ್ 135 divided by 0.64 it becomes ಎಷ್ಟು, ಎಸ್ ಇಟ್ ಶುಡ್ ಬಿ 32 ಆಗಬೇಕಿದು. ಇದೇನಾಗಬೇಕು 32 ಆಗಬೇಕು. ದಿಸ್ ಶುಡ್ ಬಿ 32, ಹಿಯರ್ ಇಟ್ ಈಸ್ 32. ಹಾಂ, ಆ್ಯಂಡ್ ಎಷ್ಟಾಯ್ತು ಇಲ್ಲಿ 221 into 10 raised to minus 3 Newton, that is repulsive force. and here resultant force on minus 3 coulomb. resultant force on this minus 3 coulomb, ಇದು ಈ ಕಡೆ ಅದ, ಎರಡನೇದು ಫೋರ್ಸ್ ಅದೇ ಲೆಫ್ಟ್ ಸೈಡ್ ಅದ, ಹಾಗಾಗಿ ನೆಟ್ ಫೋರ್ಸ್ ಏನಾಗುತ್ತಲ್ಲ ಎರಡು ಫೋರ್ಸ್ ಆ್ಯಡ್ ಮಾಡಬೇಕಾಗತ್ತೆ. ರಿಸಲ್ಟೆಂಟ್ ಫೋರ್ಸ್ 337.5 into 10 raised to minus 3, this is first force 337.5 into 10 raised to minus 3 sorry. and second force the 211 into 10 raised to minus 3 Newton. ಎರಡನ್ನು ಆ್ಯಡ್ ಮಾಡಿದಾಗ you will get resultant force on the minus 3 microcoulomb charge 548.5 into 10 raised to minus 3 Newton towards left side. The net force is towards in a left side. This is what the force on minus 3 coulomb charge because of these two charges along the x-axis. ABC is an equilateral triangle. Here this is ABC ಅನ್ನೋದು ಒಂದು equilateral triangle, ಅಂದರೆ ಅವುಗಳ ಎಲ್ಲ ಸೈಡ್ಸ್ಗಳು ಈಕ್ವಲ್ ಅದಾವ, ಅಂಡ್ ಅದರ ಆ್ಯಂಗಲ್ಗಳು ಕೂಡ ಈಕ್ವಲ್ ಅದಾವ 60. ಓಕೆ, ಆ್ಯಂಡ್ ಚಾರ್ಜಸ್ ಆಫ್ ಪ್ಲಸ್ 5 nanocoulomb ಪ್ಲಸ್ 3 nanocoulomb ಆ್ಯಂಡ್ minus 5 nanocoulomb ಆರ್ ಪ್ಲೇಸ್ಡ್ ಅಟ್ ದ ಕಾರ್ನರ್ಸ್ ABC ರೆಸ್ಪೆಕ್ಟಿವ್ಲಿ. ಓಕೆ, ಇಲ್ಲಿ ಎ ಅಲ್ಲಿ ಪ್ಲಸ್ 5 nanocoulomb, ಬಿ ಅಲ್ಲಿ ಪ್ಲಸ್ 3 nanocoulomb ಆ್ಯಂಡ್ ಸಿ ಅಲ್ಲಿ minus 5 nanocoulomb ರೆಸ್ಪೆಕ್ಟಿವ್ಲಿ ನಾವು ಪ್ಲೇಸ್ ಮಾಡಿವಿ. ಎಸ್, ಫೈಂಡ್ ದ ರಿಸಲ್ಟೆಂಟ್ ಫೋರ್ಸ್ ಆನ್ ಚಾರ್ಜ್ ಪ್ಲೇಸ್ಡ್ ಅಟ್ ಬಿ. ಬಿ ಅಲ್ಲಿರುವಂತಹ ಚಾರ್ಜ್ ಮೇಲೆ ರಿಸಲ್ಟೆಂಟ್ ಫೋರ್ಸ್ ಎಷ್ಟು ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಫೈಂಡ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಹಿಯರ್ ಲೆಟ್ಸ್ ಸಿ ಹಿಯರ್ ಏನು ಮಾಡಬೇಕು, ನಮ್ಗೆ ಗೊತ್ತು
ಕೂಲಮ್ ಫೋರ್ಸ್ ಏನಂತ ಹೇಳುತ್ತೆ, ಎಫ್ ಇಸ್ ಈಕ್ವಲ್ ಟು 1/4πε0 Q1 × Q2/r² ಅಂತ ಹೇಳಿ. ಆ್ಯಂಡ್ ಈಗ ಫಸ್ಟ್ ನಾನು ಎ ಮತ್ತು ಬಿ ಮೇಲೆ ಅಂದರೆ ಬಿ ಯಲ್ಲಿರುವಂಥ ಚಾರ್ಜ್ ಮೇಲೆ ಫೋರ್ಸ್ ಎಷ್ಟದ ಡ್ಯೂ ಟು ದಿಸ್ ಚಾರ್ಜ್ ಅಟ್ ಎಲ್ಲಿರುವಂಥ ಚಾರ್ಜಿಂದ ಬಿ ಮೇಲೆ ಎಷ್ಟು ಫೋರ್ಸ್ ಅದ, ದಟ್ ಇಸ್ ವಾಟ್ ಐ ವಾಂಟ್ ಟು ಫೈಂಡ್ ಎಫ್1 ಅಂತ ಕರಿತೀನಿ. ಅದನ್ನು ಕಂಡುಹಿಡಿಬೇಕು. ಏನು ಮಾಡ್ತೀವಿ, F1 is equals to 1/4πε0 ಅಂದರೆ 9 × 10⁻⁹ ಆಯಿತು. Q1 ಅಂದರೆ ಇಲ್ಲೇ Q1 ಅಂದರೆ 5 × 10⁻⁹ ಹಿಯರ್ 5 × 10⁻⁹ ಆಯಿತು. Q2 ಅಂದರೆ ಅಲ್ಲೇ 3 ನ್ಯಾನೋಕೂಲಮ್ ಅದ, 3 ನ್ಯಾನೋಕೂಲಮ್ ಅಂದರೆ 3 × 10⁻⁹ ಕರೆಕ್ಟಾ. ಡಿವೈಡೆಡ್ ಬೈ ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸು 0.03 ಮೀಟರ್, ಅದನ್ನು ಸ್ಕ್ವೇರ್ ಮಾಡಬೇಕು. 0.03 ಮೀಟರ್ ಸ್ಕ್ವೇರ್ ಮಾಡಬೇಕು. ಸಿಂಪ್ಲಿಫೈ ಮಾಡಿರಿ ಇದನ್ನು. ಓಕೆ, 10⁻⁹ ಇದು -9 +9 ಕ್ಯಾನ್ಸಲ್ ಆಗಿ ಹೋಗುತ್ತೆ, ಹೌದಾ. ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ಇಫ್ ಯು ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಗೆಟ್ F1 is equal to 15 × 10⁻⁵ Newton ಅಲಾಂಗ್ ಎ ಬಿ ಏನು ಬರ್ತಾ ಇದೆ, ಫೋರ್ಸ್ ಎಷ್ಟು ಬರ್ತಾ ಇದೆ, ದಟ್ ಈಸ್ F1 15 × 10⁻⁵ Newton ಅಲಾಂಗ್ ಎ ಬಿ ಫೋರ್ಸ್ ಬರ್ತಾ ಇದೆ. ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ -5 ನ್ಯಾನೋಕೂಲಮ್ ಅದ, ಇಲ್ಲಿ +5 ನ್ಯಾನೋಕೂಲಮ್ ಇತ್ತು, ಇಲ್ಲಿ -5 ನ್ಯಾನೋಕೂಲಮ್ ಅದ. ಇಲ್ಲಿ +5 ಇರೋದ್ರಿಂದ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಈ ಡೈರೆಕ್ಷನಾಗ ಇತ್ತಿದ್ದು F1. ಈ F2 ಯಾವ ಡೈರೆಕ್ಷನ್ ಅದ, ಟುವರ್ಡ್ಸ್ ಬಿದಿಂದ ಸಿ ಅದ, BC ಅದ. ಬಿಗಿ ಹಾಗೆ ಯಾಕದ ರೀ, ಅದು ಈ ರೀತಿ ಯಾಕಿಲ್ಲ, ಬಿಕಾಸ್ ದಿಸ್ ಇಸ್ ನೆಗೆಟಿವ್ ಹಿಯರ್, ಇದು ನೆಗೆಟಿವ್ ಅದ, ಹಾಗಾಗಿ ಅದು ಅಟ್ರಾಕ್ಟಿವ್ ಫೋರ್ಸ್ ಅದ ಇಲ್ಲೇ F2. ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಎಲ್ಲ ಸೇಮ್ ಅದ, ಇದು 3 ನ್ಯಾನೋಕೂಲಮ್, ಇದು 5 ನ್ಯಾನೋಕೂಲಮ್, ಡಿಸ್ಟೆನ್ಸು ಸೇಮ್ ಅದ 0.03 ಮೀಟರ್. ಹಾಗಾಗಿ F2 ಕೂಡ ಏನಾಗುತ್ತೆ, ಅಷ್ಟೇ ಮ್ಯಾಗ್ನಿಟ್ಯೂಡ್ ಬರುತ್ತೆ, 15 × 10⁻⁵ Newton ಅಲಾಂಗ್ BC ಇಲ್ಲೇ ಫೋರ್ಸ್ ಅದ. ಓಕೆ, ಹಾಗಾಗಿ ಬೋತ್ ದ ಫೋರ್ಸಸ್ ಆರ್ ಈಕ್ವಲ್ ಆ್ಯಂಡ್ ಆ್ಯಕ್ಟಿಂಗ್ ಆಟ್ ಆನ್ ಆ್ಯಂಗಲ್ ಆಫ್ 120 ಡಿಗ್ರಿ ಬಿಟ್ವೀನ್ ದೆಮ್. ಏನಂತೆ ನೋಡ್ರಿ, ಇದು ದಿಸ್ ಇಸ್ ದ ಫೋರ್ಸ್ F1 ಆ್ಯಂಡ್ ದಿಸ್ ಇಸ್ ದ ಫೋರ್ಸ್ F2. ಇವೆರಡರ ಮಧ್ಯೆ ಆ್ಯಂಗಲ್ ಎಷ್ಟದ, 120 ಅದ. ಕರೆಕ್ಟ್ ಅರ್ಥ ಆಗುತ್ತಾ, ಬಿಕಾಸ್ ಇದು ಟೋಟಲ್ ಎಷ್ಟಾಯಿತು, 180 ಆಯಿತು, ಇದರಲ್ಲಿ 60 ಹೋಯಿತು ಅಂದರೆ ರಿಮೈನಿಂಗ್ ಇದು ಉಳಿದಿರೋದು ಎಷ್ಟಿದು, ದಟ್ ಇಸ್ 120. ಹಾಗಾಗಿ F1 ಮತ್ತು F2ಗಳ ಮಧ್ಯೆ ಏನು ಆ್ಯಂಗಲ್ ಅದಲ್ಲ, ಬೋತ್ ದ ಫೋರ್ಸಸ್ ಆರ್ ಈಕ್ವಲ್ ಆ್ಯಂಡ್ ಆ್ಯಕ್ಟಿಂಗ್ ಅಟ್ ಆನ್ ಆ್ಯಂಗಲ್ ಆಫ್ 120 ಡಿಗ್ರಿ ಬಿಟ್ವೀನ್ ದೆಮ್ ಆ್ಯಂಡ್ ದ ರಿಸಲ್ಟೆಂಟ್ ಫೋರ್ಸ್ F ಈಸ್ ಗಿವನ್ ಬೈ ದ ಫಾರ್ಮುಲಾ ನಿಮಗೆ ಗೊತ್ತು, F is equal to F1² + F2² + 2F1 × F2 cos θ ಅಂತ ಹೇಳಿ. ನಮಗೆ ಬೇಕಾಗಿರೋದು F ಅಂದರೆ ರಿಸಲ್ಟೆಂಟ್ ಫೋರ್ಸ್ ಬೇಕು, ಇದು ಬೇಕು, F ಆರ್ ರಿಸಲ್ಟೆಂಟ್ ಫೋರ್ಸ್. ಹಾಗಾಗಿ F is equals to √F1² + F2² + 2F1 × F2 × cos θ. ಆ್ಯಂಡ್ ಥೀಟಾ ಎಷ್ಟದ, ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ಫೋರ್ಸ್ F1 ಮತ್ತು F2ಗಳ ಮಧ್ಯೆ ಆ್ಯಂಗಲ್ ಎಷ್ಟದ, 120 ಅದ. ಹಾಗಾಗಿ ಇದನ್ನು ನಾನು ಏನು ಬರ್ತೀನಿ, cos of 120 ಅಂತ ಬರೆಯೋಣ. ನಿಮಗೆ ಗೊತ್ತು cos of 120 ಏನಂತ ಹೇಳಿ, cos of 120 ಡಿಗ್ರಿ is equal to -1/2 ಅಂತ ಹೇಳ್ತೀವಿ. ಹಾಗಾದರೆ -1/2 ಇದು -1/2 ಆದರೆ, ಸಪೋಸ್ ಇದು -1/2 ಆದರೆ ಇದು 2 ಕ್ಯಾನ್ಸಲ್ ಆಯಿತು, ಕರೆಕ್ಟಾ. ಓಕೆ, ಇಲ್ಲಿ F1 ಮತ್ತು F2 ಎರಡೂ ಸೇಮ್ ಅದ, ಅದಕ್ಕೆ ನಾವು F1 ಬರಿತಾ ಇದ್ದೀವಿ ಇಲ್ಲಿ. ಓಕೆ, ಬಿಕಾಸ್ F1 ಆ್ಯಂಡ್ F2 ಆರ್ ಈಕ್ವಲ್. ಎಷ್ಟದ, F1 ಕೂಡ 15 × 10⁻⁵ Newton ಅದ, F2 ಕೂಡ 15 × 10⁻⁵ Newton ಅದ. ಹಾಗಾಗಿ ಎರಡೂ ಸೇಮ್ ಇರೋದ್ರಿಂದ F2 ಇರುವಲ್ಲಿ ನಾನು F1 ಅಂತ ಬರಿತಾ ಇದ್ದೀವಿ ನಾವು, ಕರೆಕ್ಟಾ. ಓಕೆ, ಹಾಗಾಗಿ ಇಲ್ಲಿ ಏನಾಯಿತು, ಇದು -1/2 ಆಗಿರೋದ್ರಿಂದ ಈ ಟು ಕ್ಯಾನ್ಸಲ್ ಆಯಿತು, -1 ಮಲ್ಟಿಪ್ಲೈ ಮಾಡಿದರೆ ಇದೇನಾಯಿತು, -F1². ಇದು -F1² + F1² ಒಂದು ಕ್ಯಾನ್ಸಲ್ ಆಯಿತು, ರಿಮೈನ್ ಉಳಿದಿರೋದೆಷ್ಟು, √F is equals to √F1² ಹೋಯಿತು. ಓಕೆ, √F1² ಅಂದರೆ F ಆಗುತ್ತೆ, ಅಂದರೆ F1 ಆಗುತ್ತೆ. F1 ವ್ಯಾಲ್ಯೂ ಗೊತ್ತು ನಮಗೆ, F1 ವ್ಯಾಲ್ಯೂ ಎಷ್ಟು, 15 × 10⁻⁵ Newton. ಹಾಗಾಗಿ ರಿಸಲ್ಟೆಂಟ್ ಏನು ಫೋರ್ಸ್ ಅದಲ್ಲ ಪಾಯಿಂಟ್ ಬಿ ಅಲ್ಲಿ 15 × 10⁻⁵ Newton, ದಟ್ ಈಸ್ ಪ್ಯಾರಲಲ್ ಟು AC. ಅದೇನದ, ಪ್ಯಾರಲಲ್ ಟು AC ಆಗಿದೆ. ಓಕೆ, ರಿಸಲ್ಟೆಂಟ್ ಫೋರ್ಸ್ ಎಷ್ಟದ, ರಿಸಲ್ಟೆಂಟ್ ಫೋರ್ಸ್ ಇದು, ದಟ್ ಈಸ್ ಅಗೇನ್ 15 × 10⁵ Newton, which is parallel to this AC. 4 equal point charges, each 20 microcoulomb, are placed on the 4 corners of a square of side 0.6 meter. Calculate the force on any one of the charges. ಇಲ್ಲಿ ನೋಡ್ರಿ ಏನದ, ಇಲ್ಲಿ ಒಂದು ಸ್ಕ್ವೇರ್ ಅದ, ಅದರ 4 ಕಾರ್ನರಲ್ಲಿ 20 ಮೈಕ್ರೋಕೂಲಮ್ ಚಾರ್ಜಸ್ನ ಪ್ಲೇಸ್ ಮಾಡ್ತಾ ಇದ್ದೀವಿ.
ಯಾವುದಾದ್ರೂ ಒಂದು ಕಾರ್ನರ್ಲಿ ಕ್ಯಾಲ್ಕುಲೇಟ್ ದ ಫೋರ್ಸ್ ಆನ್ ಎನಿ ಒನ್ ಕಾರ್ನರ್. ಯಾವುದಾದ್ರೂ ಒಂದು ಕಾರ್ನರ್ ಮೇಲಿರುವಂತಹ ಚಾರ್ಜ್ ಮೇಲೆ ನೆಟ್ ಫೋರ್ಸ್ ಎಷ್ಟದ ಅದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ನಾವು ಡಿ ಕಾರ್ನರ್ ತಗೊಳ್ತಾ ಇದ್ದೀವಿ, ಅದರ ಮೇಲೆಯೂ ಕೂಡ 20 ಮೈಕ್ರೋಕೂಲಮ್ ಚಾರ್ಜ್ ಅದ. ಆ್ಯಂಡ್ ಹಿಯರ್ ಫೋರ್ಸ್ ಆನ್ ದಿಸ್ ಡಿ ಮೈಕ್ರೋಕೂಲಮ್ ದಟ್ ಈಸ್ 20 ಮೈಕ್ರೋಕೂಲಮ್ ವಿಚ್ ಈಸ್ ಅಟ್ ಡಿ ಕಾರ್ನರ್. ಫೋರ್ಸ್ ಏನದ ಎಫ್ ಎ ಫೋರ್ಸ್ ಅದ ಈ ಸೈಡ್, ಕರೆಕ್ಟಾ? ರಿಪಲ್ಸಿವ್ ಫೋರ್ಸ್ ಅದ. ಇದು ಕೂಡ ಬಿ ಕಾರ್ನರ್ ಇರುವಂತಹ ಚಾರ್ಜು ಡಿ ಕಾರ್ನರ್ ಇರುವಂತಹ ಚಾರ್ಜ್ ಮೇಲೆ ಫೋರ್ಸ್ ಆಗ್ತಾ ಇದೆ, ದಟ್ ಈಸ್ ಎಫ್ ಬಿ ಅಂತ ಹೇಳ್ತಾ ಇದ್ದೀವಿ. ಸಿ ಕಾರ್ನರ್ ಇರುವಂತಹ ಚಾರ್ಜು 20 ಮೈಕ್ರೋಕೂಲಮ್, ಅದು ಕೂಡ ಈ ಡಿ ಕಾರ್ನರ್ ಇರುವಂತಹ ಚಾರ್ಜ್ 20 ಮೈಕ್ರೋಕೂಲಮ್ಗೆ ಫೋರ್ಸ್ ಆಗ್ತಾ ಇದೆ, ಅದನ್ನು ನಾವು ಎಫ್ ಸಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಇವುಗಳ ಮೂರೂ ಫೋರ್ಸ್ಗಳು ಕೂಡಿ ನೆಟ್ ರಿಸಲ್ಟೆಂಟ್ ಫೋರ್ಸ್ ಏನು ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಹಾಗಾಗಿ ದ ರಿಸಲ್ಟೆಂಟ್ ಫೋರ್ಸ್ ಆನ್ ದ ಚಾರ್ಜ್ ಅಟ್ ಡಿ ಏನು ಬರೀತೀವಿ, ಎಫ್ ಆರ್ ದಟ್ ಈಸ್ ರಿಸಲ್ಟೆಂಟ್ ಫೋರ್ಸ್ ಈಕ್ವಲ್ ಟು ಎಫ್ ಬಿ, ಅಂದರೆ ಫೋರ್ಸ್ ಡ್ಯೂ ಟು ದ ಚಾರ್ಜ್ ಅಟ್ ಬಿ ಯಲ್ಲಿರುವಂತಹ ಚಾರ್ಜಿಂದ ಡಿ ಈ ಕಾರ್ನರ್ ಇರುವಂತಹ ಚಾರ್ಜ್ ಮೇಲೆ ಫೋರ್ಸು ಎಫ್ ಬಿ ಅದ, ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಸ್ಕ್ವೇರ್ ಪ್ಲಸ್ 2FA ಇಂಟು ಎಫ್ ಸಿ ಕಾಸ್ ಥೀಟಾ ಬರೀತಾ ಇದ್ದೀವಿ. ಹೀಗೆ ಯಾಕೆ ಬರೆದ್ರಿ ಅಂತ ಕೇಳಿದ್ರೆ, ಈ ಎಫ್ ಎ ಮತ್ತು ಎಫ್ ಸಿ ಇವೆರಡರ ಮಧ್ಯೆ ಏನು ಇವೆರಡರದ ರಿಸಲ್ಟೆಂಟ್ ಫೋರ್ಸು, ದಿಸ್ ಈಸ್ ದ ರಿಸಲ್ಟೆಂಟ್ ಆಫ್ ದೀಸ್ ಟು. ಎದ್ರ ರಿಸಲ್ಟೆಂಟ್ ಇದು? ಎಫ್ ಎ ಹಾಗೂ ಎಫ್ ಸಿ ದ ರಿಸಲ್ಟೆಂಟ್ ಇದು. ಇವೆರಡರದ್ದು ರಿಸಲ್ಟೆಂಟು ಇದೇ ಡೈರೆಕ್ಷನ್ಗಿರುತ್ತೆ, ಅದಕ್ಕೆ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಪ್ಲಸ್ ಎಫ್ ಬಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ನಿಮ್ಗೆ ಗೊತ್ತಿರ್ಬೋದು ಈ ಎಫ್ ಎ ಮತ್ತು ಎಫ್ ಸಿ ಇವುಗಳ ಮಧ್ಯೆ ಎಂಗಲ್ ಏನದ ನೋಡ್ರಿ, 90 ಡಿಗ್ರಿ ಅದ. ಹಾಗಾಗಿ ಕಾಸ್ ಆಫ್ 90 ಏನಾಗಿರುತ್ತೆ, 0 ಆಗಿರುತ್ತೆ. ಇದು ಹೋಲ್ ಟರ್ಮ್ ಹೋಯಿತು. ಉಳಿದದ್ದೇನು, ರಿಸಲ್ಟೆಂಟ್ ಎಫ್ ಆರ್ ಇಸ್ ಈಕ್ವಲ್ ಟು ಎಫ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಇ ಸ್ಕ್ವೇರ್ ಆಯಿತು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ರಿ, ಈ ಎಫ್ ಎ ಮತ್ತು ಎಫ್ ಸಿ ಎರಡು ಈಕ್ವಲ್ ಅದಾವು. ಅದೇ ಹೇಳ್ತೀರಿ ಈಕ್ವಲ್ ಅದಾವ ಅಂತ ಹೇಳಿ ನೋಡ್ಬೋದು ನೀವು. ಇವೆರಡು ಚಾರ್ಜ್ಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟು, 0.6. ಇಲ್ಲಿ ಎರಡು ಇರುವಂತಹ ಚಾರ್ಜ್ಗಳು ಸೇಮ್ ಅದ. ಇಲ್ಲಿಯೂ ಅದೇ ರೀತಿ ಈ ಡಿ ಮತ್ತು ಸಿಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸು 0.6. ಇಲ್ಲಿಯೂ 20 ಮೈಕ್ರೋಕೂಲಮ್ ಚಾರ್ಜ್, ಇಲ್ಲಿಯೂ 10 to 20 ಮೈಕ್ರೋಕೂಲಮ್ ಚಾರ್ಜ್. ಹಾಗಾಗಿ ಎಫ್ ಎ ಮತ್ತು ಎಫ್ ಸಿ ಎರಡು ಈಕ್ವಲ್ ಅದಾವು. ಓಕೆ, ಎಫ್ ಎ ಮತ್ತು ಎಫ್ ಸಿ ಎರಡು ಈಕ್ವಲ್ ಇರೋದ್ರಿಂದ ಇದನ್ನು ಎಫ್ ಸಿ ಅನ್ನು ಕೂಡ ನಾನು ಎಫ್ ಎ ಸ್ಕ್ವೇರ್ ಅಂತ ಬರೀತೀನಿ, 2FA ಸ್ಕ್ವೇರ್ ಆಯಿತು. ಆ್ಯಂಡ್ ಹಿಯರ್ ರಿಸಲ್ಟೆಂಟ್ ಎಫ್ ಆರ್ ಇಸ್ ಈಕ್ವಲ್ಸ್ ಟು ಎಫ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2FA ಸ್ಕ್ವೇರ್, ಆರ್ ಎಫ್ ಎ ಸ್ಕ್ವೇರನ್ನು ನೀವು ಹೊರಗೆ ತೆಗೀರಿ, ಏನಾಯಿತು ರಿಸಲ್ಟೆಂಟ್ ಫೋರ್ಸ್, ಎಲ್ಲಿ ರಿಸಲ್ಟೆಂಟ್ ಫೋರ್ಸು ಆಟ್ ಡಿ ಇಲ್ಲಿರುವಂಥ ಚಾರ್ಜ್ ಮೇಲೆ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎಫ್ ಎ, ದಟ್ ಈಸ್ ಅವರ್ ಫಸ್ಟ್ ಇಕ್ವೇಷನ್. ಈಗ ನಮ್ಮ ಕೆಲಸ ಏನು ಗೊತ್ತಾ, ಯು ನೀಡ್ ಟು ಫೈಂಡ್ ಎಫ್ ಎ ಆ್ಯಂಡ್ ಎಫ್ ಬಿ, ಇವೆರಡನ್ನು ಕಂಡು ಹಿಡಿದ್ರೆ ರಿಸಲ್ಟೆಂಟ್ ಫೋರ್ಸ್ ಎಷ್ಟದ ಇಲ್ಲಿ ಅಂತ ನಾವು ಹೇಳಬಹುದು. ಓಕೆ, ಲೆಟ್ಸ್ ಫೈಂಡ್ ಎಫ್ ಎ. ಟು ಫೈಂಡ್ ಎಫ್ ಎ ವಿ ನೀಡ್ ಟು ಯೂಸ್ ದ ಫಾರ್ಮುಲಾ, ಕೂಲಮ್ಸ್ ಫಾರ್ಮುಲಾ ಏನು, ಎಫ್ ಇಸ್ ಈಕ್ವಲ್ ಟು 1/4πε0 q1 ಇಂಟು q2 ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಓಕೆ, ಹಿಯರ್ ಎಫ್ ಎ ಇಸ್ ಈಕ್ವಲ್ ಟು 1/4πε0 ಅಂದರೆ 9 ಇಂಟು 10⁹ ಗೊತ್ತು. ಇಲ್ಲಿ ಕ್ಯೂ ಎ ಅಂದರೆ ದಟ್ ಈಸ್ ಎ ಯಲ್ಲಿರುವಂತಹ ಚಾರ್ಜು, ದಟ್ ಇಸ್ 20 ಮೈಕ್ರೋಕೂಲಮ್, ಡಿ ಯಲ್ಲಿರುವಂಥ ಚಾರ್ಜು 20 ಮೈಕ್ರೋಕೂಲಮ್, ಇವೆರಡರ ಮಧ್ಯೆ ಡಿಸ್ಟೆನ್ಸು 0.6 ಮೀಟರ್. ಅದನ್ನೇ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲೇ. ಏನು 1/4πε0 ಇದ್ದಲ್ಲೇ 9 ಇಂಟು 10⁹ ಕ್ಯೂ ಎ ಅಂದರೆ ದಟ್ ಈಸ್ 20 ಮೈಕ್ರೋಕೂಲಮ್ ಚಾರ್ಜ್, ಕ್ಯೂ ಡಿ 20 ಮೈಕ್ರೋಕೂಲಮ್ ಚಾರ್ಜ್, ಎ ಡಿ ಡಿಸ್ಟೆನ್ಸು ದಟ್ ಈಸ್ 0.6 ಸ್ಕ್ವೇರ್. ಓಕೆ, ಇಲ್ಲಿ 10⁻⁻6 10⁻⁻6 ಎಷ್ಟಾಯಿತು, 10⁻⁻12 ಆಯಿತು, ಇಂಟು 10⁻9 10⁻9 ಇಂಟು 10⁻12 ಎಷ್ಟು ಉಳಿತು, 10⁻³ ಉಳಿತು. 9 ಇಂಟು 20 ಇಂಟು 20 3600, 9 4s 36 ಆ್ಯಂಡ್ 2 0 3600 ಆಯಿತು. 0.6ನ ಸ್ಕ್ವೇರ್ ಮಾಡಿದರೆ 0.36 ಆಯಿತು. ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ 3600 ಡಿವೈಡ್ ಬೈ 0.36 ಮಾಡಿದರೆ 10,000 ಇಂಟು 10⁻³ ಆಯಿತು. ಆ್ಯಂಡ್ ಇದು 10⁻³ ಅದ, ಇವು 3 0 ಹೋದು ಎಷ್ಟು ಉಳಿತು, ಎಫ್ ಎ 10 ನ್ಯೂಟನ್ ಆಯಿತು. ಅಲಾಂಗ್ ಎ ಡಿ, ಇದೇನು ಅಲಾಂಗ್ ದಿಸ್ ಎ ಡಿ ಫೋರ್ಸ್ ಎಷ್ಟದ, 10 ನ್ಯೂಟನ್ ಫೋರ್ಸ್ ಅದ. ಓಕೆ, ಆ್ಯಂಡ್ ಸಿಮಿಲರ್ಲಿ ಅದೇ ರೀತಿಯಾಗಿ ಎಫ್ ಸಿ ಕೂಡ 10 ನ್ಯೂಟನ್. ಯಾಕ್ರಿ ಅದ್ಯಾಕೆ 10 ನ್ಯೂಟನ್ ಅಂತ ಕೇಳಿದರೆ, ನೋಡ್ರಿ ಇವು ಡಿ ಮತ್ತು ಸಿಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ 0.6 ಮೀಟರ್. ಇಲ್ಲಿಯೂ 20 ಮೈಕ್ರೋಕೂಲಮ್, ಇಲ್ಲಿಯೂ 20 ಮೈಕ್ರೋಕೂಲಮ್. ನೀವು ಕೂಲಮ್ಸ್ ಅಪ್ಲೈ ಮಾಡಿರಿ, ಸೇಮ್ ಅದೇ ರೀತಿ
you will get same result, that is also 10 Newton. FC is also 10 Newton along CD. ಇದೇನು along C to D ಫೋರ್ಸ್ ಅದ. ಮುಂದೇನಾಯಿತು, ಸಿ ಫ್ರಮ್ ಫಿಗರ್ BD is equals to, ಈಗ ನಾವು ಏನು ಮಾಡಿದ್ವಿ, ಈ FA ಮತ್ತು FC ನೋಡಿದ್ವಿ, FA ಮತ್ತು FC ನೋಡಿದ್ವಿ. ಆ ನಂತರ ಏನು ಮಾಡಬೇಕು, ಈಗ ಇದು FB ಎಷ್ಟು, ಬಟ್ ಇಲ್ಲಿ B ಮತ್ತು Dಗಳ ಮಧ್ಯೆ ಡಿಸ್ಟೆನ್ಸು ಎಷ್ಟದ, 0.6 ಮೀಟರ್ ಇಲ್ಲ, ಮತ್ತು ಬೇರೆ ಅದ, ಎಷ್ಟದ ರೀ, ದಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 2 into 0.6 ಅದ. ಓಕೆ, ಹೇಗೆ ಹೇಳ್ತೀರಿ ಇದು ನಿಮ್ಗೆ ಗೊತ್ತು ಏನು ವಿಷಯ. ಸ್ಕ್ವೇರ್ ಡೈಗನಲ್ ಈಸ್ ಆಲ್ವೇಸ್, ಸಪೋಸ್ ದ ಸ್ಕ್ವೇರ್ ದ ಸೈಡ್ ಎಕ್ಸ್ ಅಂತ ಅನ್ಕೋರಿ, ಅದರ ಡೈಗನಲ್ ಏನಾಗಿರುತ್ತೆ, ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಹಿಯರ್ BD ಸ್ಕ್ವೇರ್ ಇಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ CD ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಅಂತ ಅಂತೀರಿ. BC ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್, ಇದು ಎಕ್ಸ್ ಆಗಿರಲಿ, ಇದು ಎಕ್ಸ್ ಆಗಿರಲಿ, ಅಂದರೆ ಸ್ಕ್ವೇರ್ ಸೈಡ್ ಎಕ್ಸ್ ಆಗಿರಲಿ, ಏನು ಬರೀತೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಷ್ಟಾಯ್ತು, 2x ಸ್ಕ್ವೇರ್ ಆಯಿತು. BD ಸ್ಕ್ವೇರ್ ಇಸ್ ಈಕ್ವಲ್ ಟು, ಆರ್ BD ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2x ಸ್ಕ್ವೇರ್ ಆಯಿತು. ಆ್ಯಂಡ್ BD ಇಸ್ ಈಕ್ವಲ್ ಟು ಏನು ಬರೀತೀರಿ, ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 2. ಅದನ್ನೇ ಬರ್ತೀವಿ ನಾವಿಲ್ಲಿ, ಏನು BD ಅಂದರೆ ದಟ್ ಈಸ್ 0.6 ಇಂಟು ಸ್ಕ್ವೇರ್ ರೂಟ್ ಆಫ್ 2, ಅಂದರೆ ಅದರ ಸೈಡ್ ಎಷ್ಟದ ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 2ನ ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ ದ ಲೆಂತ್ ಆಫ್ ದ ಡೈಗನಲ್. ನೆನಪಿಟ್ಕೋಬೇಕು ಇದನ್ನು. ಅದೇ ಇವರು ಇಲ್ಲಿ ಮಾಡ್ತಾ ಇರೋದು. BD ಅಂದರೆ ಇವರು ಏನು ಮಾಡ್ತಾ ಇರೋದು, BD ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಲೆಂತ್ ಏನದ್ರದ್ದು ಸೈಡ್, ಸ್ಕ್ವೇರ್ ಸೈಡ್ ಎಷ್ಟದ ಅದು. ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ BD ಇಸ್ ಈಕ್ವಲ್ ಟು 0.8485 ಮೀಟರ್. ಆ್ಯಂಡ್ BD ಸ್ಕ್ವೇರ್ ಮಾಡಬೇಕು, BD ಸ್ಕ್ವೇರ್ ಮಾಡಿದರೆ 0.72 ಮೀಟರ್ ಸ್ಕ್ವೇರ್ ಬಂತು. ಆ್ಯಂಡ್ FB ಇಸ್ ಈಕ್ವಲ್ ಟು, ವಾಟ್ ಇಸ್ ದಿಸ್, ದಿಸ್ ಇಸ್ 1/4πε0 QB ಇಂಟು QD. ಹಿಯರ್ ದಿಸ್ ಈಸ್ QB ಆ್ಯಂಡ್ ಹಿಯರ್ ಇಟ್ ಇಸ್ ಎ QD. ಆ್ಯಂಡ್ ಅದು 20, ಅದು 20 ಅದ, ಅದು 20, ಇದು 20. ಓಕೆ, ಆ್ಯಂಡ್ ಹಿಯರ್ FB is equal to 1/4πε0 ಇದ್ದಲ್ಲೇ 9 into 10⁹. This is QB into QD. Here it is QB into QD. ಎಷ್ಟು 20 microcoulomb, 20 microcoulomb. ಇವು ಎರಡರ ಮಧ್ಯೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು. ಓಕೆ, ಇದು BD ಸ್ಕ್ವೇರ್ ಎಷ್ಟದ, BD ಸ್ಕ್ವೇರ್ ಏನದ 0.72 ಅದ. ಓಕೆ, ಅದನ್ನೇ ಬರಿತಾ ಇದೀವಿ ಇಲ್ಲೇ 0.72. ಓಕೆ, ಏನಾಯ್ತು ರೀ, ಸೇಮ್ 9 into 20 into 20, 3600 ಡಿವೈಡ್ ಬೈ 0.72. ಆ್ಯಂಡ್ ಇದು 10⁻9 ಅದ, 10⁻⁻6, 10⁻⁻6 ಸಿಂಪ್ಲಿಫೈ ಮಾಡಿರಿ, 10⁻³ ಬರ್ತಾ ಇದೆ. 3600 ಡಿವೈಡ್ ಬೈ 0.72 ಮಾಡಿರಿ, ಯು ವಿಲ್ ಗೆಟ್ FB is equals to 5000 into 10⁻³ or 10⁻³ and these 3 zeros cancel ಏನಾಯ್ತು, 5 Newton. ಏನು ಹಿಯರ್ ಇಲ್ಲೇನು ಫೋರ್ಸ್ ಅದಲ್ಲ, ದಿಸ್ FB ಫೋರ್ಸ್ ಈಸ್ 5 Newton ಫೋರ್ಸ್ ಅದ. ಆ್ಯಂಡ್ FA ಮತ್ತು FC ಎಷ್ಟದ, 10 Newton ಫೋರ್ಸ್ ಅದ. ಓಕೆ, ಹಾಗಾಗಿ ರಿಸಲ್ಟೆಂಟ್ ಏನು ಬರಿತಾ ಇದೀವಿ ನೋಡ್ರಿ, ರಿಸಲ್ಟೆಂಟ್ FR is equal to, this is 5 Newton force. Okay, and what about this √2 into FA. Here equation 1 ಅಲ್ಲಿ ಹಾಕ್ತಾ ಇದೀವಿ. this is FR is equal to, ಸರಿಯಾಗಿ ಗಮನಿಸಬೇಕು, ಇದೇನು FB ಇದು ಪ್ಲಸ್ √2 into FA, that is our first formula. ಓಕೆ, FB ಎಷ್ಟದ, 5 Newton ಫೋರ್ಸ್ ಅದ, ಸ್ಕ್ವೇರ್ ರೂಟ್ ಆಫ್ 2 ಅಂದರೆ 1.4142, FA ಎಷ್ಟದ 10 Newton ಅದ. ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ 15.142 Newton along BD. Yes, resultant force along BD ಏನದ, that is 15.14 Newton or 15.142 Newton. That is the resultant force along this BD. 4-point charges QA, that is 2 microcoulomb, QB -5 microcoulomb, QC 2 microcoulomb, QD -5 microcoulomb are located at the corners of a square ABCD of side 10 cm. Okay, at A 2 microcoulomb, at B -5 microcoulomb, at C 2 microcoulomb, at D -5 microcoulomb located, and the sides, side of the square ಏನದ 10 cm, that 10 cm or 0.1 meter. Here it is 10 cm. And what you need to find, what is the force on a charge of 1 microcoulomb placed at the center of the square. Center of the square O ಅಲ್ಲಿ ನಾವು 1 microcoulomb ಚಾರ್ಜ್ ನ ಪ್ಲೇಸ್ ಮಾಡಿವಿ, ಅದರ ಮೇಲೆ ಫೋರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಈ ಎ ದಿಂದ O
ಅಥವಾ ಬಿ ದಿಂದ ಓ ಅಥವಾ ಸಿ ದಿಂದ ಓ ಅಥವಾ ಡಿ ದಿಂದ ಓ ಈ ಡಿಸ್ಟೆನ್ಸ್ ಅನ್ನು ನೀವು ಕಂಡುಹಿಡಬೇಕು ಫಸ್ಟ್. ಬಟ್ ನಮಗೇನು ಕೊಟ್ಟರಲ್ಲ ಸೈಡ್ ಇಲ್ಲಿ ಸ್ಕ್ವೇರ್ ಸೈಡ್ 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇದನ್ನು ಹೇಗೆ ಬರೀಬೋದು, ಆ ಎ ಒ ಈಸ್ ಆ್ಯಕ್ಚುಲಿ ದಟ್ ಎ ಒ ಈಸ್ ಹಾಫ್ ಆಫ್ ದ ಎ ಸಿ ಆಗಿರುತ್ತೆ. ಓಕೆ, ಹಾಗಾಗಿ ಏನು ಬರೀತೀವಿ ನಾವು, ದಟ್ ಫಸ್ಟ್ ಯು ನೀಡ್ ಟು ಫೈಂಡ್ ದಟ್ ಎ ಸಿ. ದಟ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಕ್ಯಾನ್ ರೈಟ್ ಎ ಬಿ ಸ್ಕ್ವೇರ್. ಇಲ್ಲಿ ನೋಡ್ರಿ, ದಿಸ್ ಈಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೀಬೋದು. ಪ್ಲಸ್ ಬಿ ಸಿ ಸ್ಕ್ವೇರ್ ಏನು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು. ಓಕೆ, ಇಲ್ಲಿ ಎ ಬಿ ಎಷ್ಟದ 10 ಸೆಂಟಿಮೀಟರ್ ಅದ, ಬಿ ಸಿ ಎಷ್ಟದ ಅದು 10 ಸೆಂಟಿಮೀಟರ್ ಅದ. ಹಾಗಾಗಿ ನೀವೇನು ಬರೀಬೋದು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ಬೋದು. ನಮಗೆ ಬೇಕು ಎ ಸಿ, ಹಾಗಾಗಿ ಎ ಸಿ ಇಸ್ ಈಕ್ವಲ್ಸ್ ಟು ಐ ಕ್ಯಾನ್ ರೈಟ್ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅಂತ ಬರೀಬೋದು ಎಂದು ಎ ಸಿ. ಓಕೆ, ಆ್ಯಕ್ಚುಲಿ ವಾಟ್ ಇಸ್ ದಟ್ ಎ ಸಿ? ಆ ಎ ಸಿ ಏನದಲ್ಲ ಅದನ್ನು ಹಾಫ್ ಮಾಡೋಣ. ಎ ಸಿಯನ್ನು ಹಾಫ್ ಮಾಡಿದರೆ ಯು ವಿಲ್ ಗೆಟ್ ಎ ಒ, ಆ್ಯಂಡ್ ದಟ್ ಆ್ಯಕ್ಚುಲಿ ಎ ಒ ಈಸ್ ಈಕ್ವಲ್ ಟು ಬಿ ಒ, ಬಿ ಒ ಈಸ್ ಈಕ್ವಲ್ ಟು ಸಿ ಒ, ಸಿ ಒ ಈಸ್ ಈಕ್ವಲ್ ಟು ಒ ಡಿ ಅಂತ ಹೇಳ್ತೀವಿ. ಅದನ್ನೇ ನಾವು ಹೇಳ್ತಾ ಇದ್ದೀವಿ ಫ್ರಮ್ ಫಿಗರ್ ದಟ್ ಒ ಎ ಈಸ್ ಈಕ್ವಲ್ ಟು ಒ ಬಿ, ಒ ಬಿ ಈಸ್ ಈಕ್ವಲ್ ಟು ಒ ಸಿ ಈಸ್ ಈಕ್ವಲ್ ಟು ಒ ಡಿ. ಆ್ಯಂಡ್ ದಟ್ ವಾಟ್ ಈಸ್ ದಟ್ ಒ ಡಿ ಆರ್ ಎ ಒ? ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅದರ ಹಾಫ್ ಅಂದರೆ ಎಷ್ಟಾಯ್ತಿದು? I can write this is equals to square root of 2 into 10 square ಅಂತ ಬರೀಬೋದು. 10 ಸ್ಕ್ವೇರ್ನ ನೀವು 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ 210 ಸ್ಕ್ವೇರ್ ಆಯಿತು. 10 ಸ್ಕ್ವೇರ್ ಸ್ಕ್ವೇರ್ ರೂಟಿಂದ ಹೊರಗಡೆ ತೆಗೆದ್ರೆ ಏನಾಗುತ್ತೆ? ದಟ್ ಈಸ್ 10 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ 2. ಡಿವೈಡ್ ಬೈ 2 ಎದಕ್ಕೆ ಮಾಡ್ತಾ ಇದ್ದೀವಿ? ಬಿಕಾಸ್ ಇದು ಕಂಪ್ಲೀಟ್ ಏನದ, ದಿಸ್ ಈಸ್ ಎ ಸಿ ಈಸ್ ಸ್ಕ್ವೇರ್ ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅದ, ಅದನ್ನು ಡಿವೈಡೆಡ್ ಬೈ 2 ಬಿಕಾಸ್ ಎ ಒ ಬೇಕಾಗ ನಾವು ಹಾಫ್ ಅದ, ಎ ಸಿದ ಹಾಫ್ ಅದ ಎ ಒ. ಓಕೆ, ಆ್ಯಂಡ್ ಏನಾಯ್ತಿದು 10 ಇಂಟು ರೂಟ್ 2 ಆಯಿತು ಡಿವೈಡ್ ಬೈ 2. 2 1 2 5 5 ಇಂಟು ರೂಟ್ 2 ಸೆಂಟಿಮೀಟರ್ ಆರ್ 5 ಇಂಟು ರೂಟ್ 2 ಇಂಟು 10 ಟು ದಿ ಪವರ್ ಆಫ್ -2 ಸೆಂಟಿಮೀಟರ್. ವಾಟ್ ಇಸ್ ದ್ಯಾಟ್? ಎ ಒ ಅಥವಾ ಬಿ ಒ ಅಥವಾ ಸಿ ಒ ಅಥವಾ ಡಿ ಒ ಅಂತ ಅನ್ರಿ. ಓಕೆ, ಈಗ ಈ ಎ ಒ ಅಥವಾ ಒ ಎ ಡಿಸ್ಟೆನ್ಸ್ ಗೊತ್ತಾಯಿತು. ಇಲ್ಲಿ 2 ಮೈಕ್ರೋಕೂಲಮ್ ಅದ, ಇಲ್ಲಿ 1 ಮೈಕ್ರೋಕೂಲಮ್ ಅದ, ಎರಡರ ಮಧ್ಯೆ ಫೋರ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಇಸ್ ಕೂಲಮ್ ಫಾರ್ಮುಲಾ. ಎಫ್ ಇಸ್ ಈಕ್ವಲ್ ಟು 1/4πε0 q1 into q2 by r square. Okay, forces exerted by charge of 1 microcoulomb located at the center of a square. ಏನು ಬರೀತೀನಿ? ಎಫ್ ಎ. ಹಿಯರ್ ಎಫ್ ಎ ಏನದ, ಈ ಡೈರೆಕ್ಷನ್ನಾಗ ಫೋರ್ಸ್ ಆಗ್ತಾ ಇದೆ, ಇದು ಎಫ್ ಎ ಫೋರ್ಸು. ಆ್ಯಂಡ್ ದಟ್ ಎಫ್ ಎ ಇಸ್ ಈಕ್ವಲ್ಸ್ ಟು 1/4πε0 ಅಂದರೆ 9 into 10⁹. And charge at A ಎಷ್ಟದ? that is 2 microcoulomb. Charge at A is 2 microcoulomb. And charge at the center O 1 microcoulomb. Here charge at the center 1 microcoulomb divided by a distance between A ಮತ್ತು O ಎಷ್ಟದ? that is 5 into root 2 into 10⁻² meter. Here it is 5 into root 2 into 10⁻² meter. On simplification, you will get FA is 3.6 Newton along AO. Similarly, ಅದೇ ರೀತಿ ಸಿ ಅಲ್ಲಿ ಏನದ ನೋಡ್ರಿ, 2 ಮೈಕ್ರೋಕೂಲಮ್ ಅದ ಆ್ಯಂಡ್ ಓ ಅಲ್ಲಿ 1 ಮೈಕ್ರೋಕೂಲಮ್. ಇದು ಪಾಸಿಟಿವ್ ಇರೋದ್ರಿಂದ ಇದು ಪಾಸಿಟಿವ್ ಇರೋದ್ರಿಂದ ಈ ಫೋರ್ಸ್ ಅದಲ್ಲ, ದಟ್ ಈಸ್ ಎಫ್ ಸಿ ಫೋರ್ಸ್, ಇದು ಕೂಡ ಇಷ್ಟೇ ಎಫ್ ಎಗೆ ಈಕ್ವಲ್ ಆಗಿರ್ತದೆ. ದಟ್ ಈಸ್ ಆಲ್ಸೋ ಸಿಮಿಲರ್ಲಿ 3.6 ನ್ಯೂಟನ್ ಅಲಾಂಗ್ ಸಿ ಒ ಅಂತ ಹೇಳ್ತೀವಿ. ಆ್ಯಂಡ್ ಎಫ್ ಬಿ ಇಲ್ಲಿ ನೋಡ್ರಿ, ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ದ ಎಫ್ ಬಿ. ಆ್ಯಂಡ್ ದಿಸ್ ಎಫ್ ಬಿ ಏನದ, ಇಲ್ಲಿ ಫೋರ್ಸ್ ಅದ, ಇಲ್ಲಿ 1 ಮೈಕ್ರೋಕೂಲಮ್ ಅದ, ಇಲ್ಲಿ -5 ಮೈಕ್ರೋಕೂಲಮ್ ಅದ. ಎರಡರ ಮಧ್ಯೆ ಡಿಸ್ಟೆನ್ಸು ನಮಗೆ ಗೊತ್ತು, ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟದ? ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ 5 into root 2 into 10⁻² ಮೀಟರ್ ಅದ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಇಲ್ಲೇ. ಎಫ್ ಬಿ ಇಸ್ ಈಕ್ವಲ್ ಟು 1/4πε0 ಅಂದರೆ 9 into 10⁻⁹, 5 ಮೈಕ್ರೋ ಇಂಟು 1 ಮೈಕ್ರೋ ಡಿವೈಡೆಡ್ ಬೈ square of the distance between the two charges, the square of the distance between these two charges. Okay, adanne barita idari. And on simplification you will get 9 Newton. That 9 Newton is along O to B, e direction agada. And similarly FD, that's also 9 Newton along this direction. And here interestingly you can see that it is clear that FA and
is equal to minus of Fc ada. Here Fa, see this Fa is opposite to the Fc, ಅದಕ್ಕೆ minus of Fc ಅಂತ ಬರಿತಾ ಇದೀವಿ. And ಅದೇ ರೀತಿ Fb is equal to minus of Fd ಅದ. This Fb is actually is equals to minus of Fd ಅದ. ಹಾಗಾಗಿ ಏನಾಯಿತು, the total force ಏನಾಯಿತು, that F is equal to Fa minus Fc plus Fb minus Fd. On simplification, 3.6 minus 3.6 plus 9 minus 9 is equal to 0. What do you mean by that? The net force illenada on 1 microcoulomb charge ಎಷ್ಟದ 0 ಅದ force. Calculate electric field at a point 0.06 meter from the center of the charged sphere having the charge of 8 nanocoulomb when it is placed in vacuum. B. In a medium of dielectric constant 3. Here distance between the charge distributed on the small sphere, that is 8 nanocoulomb. It is not 8 nanocoulomb, it is 8 micro. Okay, make it 8 microcoulomb. Here it is 8 microcoulomb. 8 microcoulomb. 8 microcoulomb ಅಂದ್ರೆ 8 into 10 raised to minus 6 coulomb. And you need to find at a distance sphere, charged sphere in the is to 0.06 meter distance electric field you need to find if surrounding medium is air. And if the surrounding medium is by dielectric constant, avagal electric field ಎಷ್ಟು ಕಂಡುಹಿಡಿಯಬೇಕು. And here dielectric constant is 3 ada. Okay, when surrounding medium is air, then our formula ಏನದ, electric intensity due to point charge E is equal to 1 by 4 pi epsilon naught Q by R square ada. Okay, and here that is 1 by 4 pi epsilon naught Q by R square electric field. That is 1 by 4 pi epsilon naught 9 into 10 raised to 9 charges to the 8 microcoulomb. Here it is 8 microcoulomb divided by R square, distance is 0.06 square. Okay, 9 into 8 72, 10 raised to plus 9, 10 raised to minus 6, 10 raised to plus 3 ಆಯಿತು. ಇದನ್ನು ಸ್ಕ್ವೇರ್ ಮಾಡಿದರೆ 0.0036 ಆಯಿತು. On simplification you will get that is electric field is 20000 into 10 raised to 3 Newton per coulomb. If surrounding medium is another, when that is placed in a medium of dielectric constant 3, same equation ಬರೀತೀನಿ. Electric field in a medium when that sphere is surrounded by some medium, ಆ medium the dielectric constant ಏನದ 3 ಅದ. ಅವಾಗ ಫಾರ್ಮುಲಾ ಏನು ಬರಿತಾ ಇದ್ದೀನಿ, 1 by 4 pi epsilon naught into epsilon r, right? ಇಲ್ಲಿ 1 divided by 4 pi epsilon naught epsilon r Q by r square. Okay, and here we know this thing, ಇದು ಗೊತ್ತು ನಮಗೆ ಏನು, 1 by 4 pi epsilon naught Q by r square is that is 20,000 into 10 raised to 3 Newton per coulomb. Okay, divided by 3, and here you will get 6666.666 Newton per coulomb. ಯಾವಾಗಿದು, when that charge sphere is surrounded by a dielectric medium, ಅದರದ್ದು dielectric constant ಎಷ್ಟು 3, ಅವಾಗ electric field at the same distance, ಯಾವ ಡಿಸ್ಟೆನ್ಸ್ 0.06 meter distance electric field ಎಷ್ಟದ 6666.666 Newton per coulomb. Charges 3 microcoulomb minus 3 microcoulomb are located 20 cm apart in vacuum. A. What is the electric field at the midpoint O of the line AB joining the two charges? If a negative test charge of magnitude 1.5 into 10 raised to minus 9 coulomb is placed at this point, what is the force experienced by the test charge? ಇದು ಮಾರ್ಚ್ 2017 ಅಲ್ಲಿ ಬಂದಂತ ಕ್ವಶನ್. Here two charges, one is at A ಅಲ್ಲಿ ಏನದ, QA is equal to 3 into 10 raised to minus 6 coulomb charge 20 cm ಡಿಸ್ಟೆನ್ಸ್ ಅಲ್ಲಿ ಏನದ ಅಂದ್ರೆ 0.2 ಮೀಟರ್ ಡಿಸ್ಟೆನ್ಸ್ ಅಲ್ಲಿ B ಪಾಯಿಂಟ್ ಅಲ್ಲಿ QB is equal to minus 3 into 10 raised to minus 6 coulomb charge ಇದೆ. ಇಲ್ಲಿ net electric field at the center of the line joining these two charges S2 ಕಂಡುಹಿಡಿಯಬೇಕು. To find resultant electric field at O,
we have a formula. What is that? E is equal to 1 by 4 pi epsilon naught q divided by r square anta heli. Here 1 by 4 pi epsilon naught andre 9 into 10 raised to 9 ಆಗುತ್ತೆ. q ಅಂದ್ರೆ ಇಲ್ಲಿ QA ಅಲ್ಲಿರುವಂತಹ ಚಾರ್ಜು, ದಟ್ ಈಸ್ QA ಅಂತ ಬರಿತಾ ಇದ್ದೀರಿ. ಆ್ಯಂಡ್ ಡಿಸ್ಟೆನ್ಸ್ ಏನದಲ್ಲ, ಎ ದಿಂದ ಓ ಡಿಸ್ಟೆನ್ಸು, ಅದನ್ನು ಸ್ಕ್ವೇರ್ ಆಫ್ ಎ ಓ ಸ್ಕ್ವೇರ್. ಆ್ಯಂಡ್ ಹಿಯರ್ 1 by 4 pi epsilon naught ಅಂದರೆ 9 into 10 raised to 9. ಚಾರ್ಜ್ ಎಷ್ಟದ ಇಲ್ಲೇ 3 into 10 raised to minus 6 ಕೂಲಮ್ ಚಾರ್ಜ್ ಅದ. ಹಿಯರ್ 3 into 10 raised to minus 6 ಕೂಲಮ್ ಚಾರ್ಜ್. ಎ ಓ ಡಿಸ್ಟೆನ್ಸ್ ಎಷ್ಟದ? ಎ ಓ ಈಸ್ ದಟ್ ಈಸ್ 0.1 ಮೀಟರ್ ಅಂತ ಹೇಳ್ಬೋದು, ಅಥವಾ ನೀವು ಅದನ್ನು 1 into 10 raised to minus 1 ಮೀಟರ್ ಅಂತಲೂ ಹೇಳ್ಬೋದು. ಓಕೆ, ದಟ್ ಈಸ್ 0.1 ಮೀಟರ್ ಸ್ಕ್ವೇರ್, ಎ ಓ ಸ್ಕ್ವೇರ್. 9 into 3 27, 10 raised to 9, 10 raised to minus 6, 10 raised to plus 3 ಉಳಿತು. 0.1 ಸ್ಕ್ವೇರ್ ಮಾಡಿರಿ 0.01 ಆಗುತ್ತೆ, ಅಥವಾ 10 raised to minus 1 ಅನ್ನು ಸ್ಕ್ವೇರ್ ಮಾಡಿರಿ ಯು ವಿಲ್ ಗೆಟ್ 10 raised to minus 2 ಬರುತ್ತೆ ಡಿನಾಮಿನೇಟರಲ್ಲಿ, ರೈಟ್. ಆ್ಯಂಡ್ ಹಿಯರ್ 27 divided by 0.01 ಎಷ್ಟಾಗುತ್ತದು? 2700 into 10 raised to 3 Newton per Coulomb. What is this? This is the electric field ಎಲ್ಲಿ at this point due to this charge at A ಇರೋದ್ರಿಂದ. ಓಕೆ, ಅದು ಏನದ? 2700 into 10 raised to 3 Newton per Coulomb. ಅದೇ ರೀತಿಯಾಗಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ at this point due to this negative charge B ಅಲ್ಲಿ ನೆಗೆಟಿವ್ -3 into 10 raised to minus 6 ಕೂಲಮ್ ಚಾರ್ಜ್ ಅದ. ಅದು ಕೂಡ ಏನಾಗುತ್ತೆ? ಈ ಸಬ್ಸ್ಕ್ರಿಪ್ಟ್ B is equal to 1 by 4 pi epsilon naught ಅನ್ನು ನಾವೇನು ಬರಿತಾ ಇದ್ದೀವಿ? 9 into 10 raised to 9 ಅಂತ ಬರಿತಾ ಇದ್ದೀರಿ. QB divided by BO square. And EB is equals to 9 into 10 raised to 9 ಅಂದರೆ 1 by 4 pi epsilon naught ಅಂದರೆ QB ಎಷ್ಟದ? ದಟ್ ಈಸ್ 3 into 10 raised to minus 6 ಅದ. ಆ್ಯಂಡ್ BO, ದ ಡಿಸ್ಟೆನ್ಸ್ BO ಏನದಲ್ಲ ಅದು ಕೂಡ 0.1 ಮೀಟರ್ ಅದ. ಓಕೆ, ಏನಾಯಿತು? 0.1 ಮೀಟರ್ ಸ್ಕ್ವೇರ್. ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ ದ ಸೇಮ್ ನಂಬರ್. ಏನು? ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಹಿಯರ್ ಡ್ಯೂ ಟು ದ ಚಾರ್ಜ್ ಅಟ್ ಬಿ ಈಸ್ ಆಲ್ಸೋ ಇನ್ ಅ ಸೇಮ್ ಡೈರೆಕ್ಷನ್ ಆಸ್ ಅರ್ಲಿಯರ್. ಅದು ಏನದ? ವ್ಯಾಲ್ಯೂನು ಕೂಡ ಸೇಮ್ ಅದ. ಎಷ್ಟು? 2700 into 10 raised to 3 Newton per Coulomb along A to B. Here EA and EB are along AB ಅದಾವು. Therefore resultant electric field ಏನದಲ್ಲ, that is I can write EA plus EB. Resultant electric field, that is EA value and this is EB value. ಎರಡು ಸಮ್ ಮಾಡ್ತಾ ಇದ್ದೀರಿ. Resultant electric field 5400 into 10 raised to 3 Newton per Coulomb along AB. The direction ಏನದಲ್ಲ along that here AB nada. See, you can see here along AB we have 5400 into 10 raised to 3 Newton per Coulomb. ಇದೇನು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ವಶನ್ ಎ ಆಯಿತು. ಈಗ ಮತ್ತೇನದ? ಬಿ ಅಲ್ಲಿ ಏನದ ನೋಡ್ರಿ. ಇಫ್ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 into 10 raised to minus 9 Coulomb is placed at this point, what is the force experienced by that test charge? ನಿಮ್ಗೆ ಗೊತ್ತದ ಏನು? here electric field E is equal to F by Q naught, or that implies F is equals to, you can write Q into or Q naught into E ಅಂತ ಬರೀತೀರಿ. ಅದನ್ನೇ ಉಪಯೋಗಿಸ್ತಾ ಇದೀವಿ ನಾವಿಲ್ಲಿ. ಏನು? here F is equals to electric field, resultant electric field into charge. Resultant electric field ಎಷ್ಟದ? that is 5400 into 10 raised to 3 ಅದ. ಚಾರ್ಜ್ ಅಲ್ಲಿ ಎಷ್ಟದ? 1.5 into 10 raised to minus 9 ಕೂಲಮ್ ಚಾರ್ಜ್ ಅದ. here it is, that is ನೆಗೆಟಿವ್ ಎಷ್ಟು? 1.5 into 10 raised to minus 9 ಕೂಲಮ್ ಚಾರ್ಜ್ ಅಲ್ಲಿ ಪ್ಲೇಸ್ ಮಾಡಿದರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತದೋ ಮಲ್ಟಿಪ್ಲೈ ಮಾಡಿರಿ, ಸಿಂಪ್ಲಿಫೈ ಮಾಡಿರಿ, ವಿಲ್ ಗೆಟ್ 8100 into 10 raised to minus 6 Newton force along AB. It will experience a force, this much of force along AB. When you place a negative test charge, here, if a negative test charge of magnitude 1.5 into 10 raised to minus 9 Coulomb is placed at this point, what is the force experienced by the test charge? The force experienced by the test charge at that place is this much. 2-point charges 5 nanocoulomb and 8 nanocoulomb are located at a point A and B 12 cm apart in vacuum. ಏನದ? here at A 5 nanocoulomb ಅದ, at B 8 nanocoulomb ಅದ. These two are placed at a distance of 12 cm apart in vacuum. Find the electric field
question A. Between the charges at a distance of 5 cm from A ದಿಂದ ಓಕೆ ಬಿಟ್ವೀನ್ ದ ಚಾರ್ಜಸ್ ಇವೆರಡು ಚಾರ್ಜ್ಗಳ ಮಧ್ಯೆ ಎಲ್ಲಿಂದ ಎ ಪಾಯಿಂಟ್ ಎ ದಿಂದ 5 ಸೆಂಟಿಮೀಟರ್ ಡಿಸ್ಟೆನ್ಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಕಂಡುಹಿಡಿಯಿರಿ. ದಟ್ ಇಸ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಾಯ್ತು ನೋಡ್ರಿ. at distance of 6 centimeter from B along the axial line AB produced. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಕಂಡುಹಿಡಿಬೇಕು? ಬಿ ದಿಂದ 6 ಸೆಂಟಿಮೀಟರ್ಗೆ ಅಲಾಂಗ್ ದ ಎಕ್ಸೈಲ್ ಲೈನ್ ಎ ಬಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅದನ್ನು ಕಂಡುಹಿಡಿಯಿರಿ. ಕರೆನಾ? ಎಸ್. ಸಿ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, ದಿಸ್ ಪಾಯಿಂಟ್ ಪಿ ಈಸ್ ಬಿಟ್ವೀನ್ ಎ ಅಂಡ್ ಬಿ ಹೇಳ್ತಾರೆ ಅವರು. ಏನು? ಬಿಟ್ವೀನ್ ದ ಚಾರ್ಜಸ್ at a distance 5 centimeter from A, between the charges and 5 centimeter away from the A. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಎಷ್ಟು ನೀವು ಗಮನಿಸಬಹುದು. ಏನು? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ ಚಾರ್ಜ್ 5 ಕೂಲಮ್ ಏನದಲ್ಲ, 5 ನ್ಯಾನೋ ಕೂಲಮ್, ಇದು ಈ ಡೈರೆಕ್ಷನ್ ಆಗಲ್ಲ, ದಟ್ ಈಸ್ E1 ಅಂತ ಹೇಳ್ಬೋದು ನಾನು. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಏನು ಪ್ಲಸ್ 8 ನ್ಯಾನೋ ಕೂಲಮ್ ಚಾರ್ಜ್ ಅದ, ಅದು ಡೈರೆಕ್ಷನ್ ಇಂದ ಈ ರೀತಿ ಅದ. ಅಂಡ್ E1 ಅಂಡ್ E2 ನೋಡ್ಬೋದು, ಅವು ಎರಡು ಅಪೋಸಿಟ್ ಅದಾವ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಏನಾಗುತ್ತೆ? E1 ಮೈನಸ್ E2 ಅಂತ ಹೇಳ್ಬೋದು. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಎಕ್ಸ್ಪ್ರೆಷನ್ ನಮ್ದು ಏನದ? E is equal to 1/4πε0 Q/r² ಅದ. ಹಾಗಾಗಿ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್, ಯಾವ ಚಾರ್ಜ್ ಇದು? 5 ನ್ಯಾನೋ ಕೂಲಮ್ ಚಾರ್ಜ್ ಅದಲ್ಲ ಎ ಪಿ ಡಿಸ್ಟೆನ್ಸಿಗೆ, ಅದು ಏನಾಗುತ್ತೆ? 1/4πε0 Q1 ಡಿವೈಡೆಡ್ ಬೈ ದಟ್ ಎ ಪಿ ಸ್ಕ್ವೇರ್ ಆಗುತ್ತೆ. ಆ್ಯಂಡ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ 8 ನ್ಯಾನೋ ಕೂಲಮ್ ಚಾರ್ಜ್ ಏನಾಗುತ್ತೆ? ಅದು ಕೂಡ 1/4πε0 Q2 ಡಿವೈಡೆಡ್ ಬೈ ಬಿ ಪಿ ಸ್ಕ್ವೇರ್ ಅಂತ ಕರೆಯೋಣ. ಹೌದಾ? ಇಲ್ಲಿ 1/4πε0 ಕಾಮನ್ ತೆಗಿತಾ ಇದ್ದೀವಿ, ಇಂಟು ಬ್ರಕೆಟ್ ಕ್ಯೂ ಎ ಅಥವಾ Q1 ಡಿವೈಡೆಡ್ ಬೈ ಎ ಪಿ ಸ್ಕ್ವೇರ್ ಮೈನಸ್. ಯಾಕೆ ಮೈನಸ್ ಬರಿತಾ ಇದ್ದೀರಿ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ ಅಟ್ ಎ ಟುವರ್ಡ್ಸ್ ರೈಟ್ ಸೈಡ್ ಅದ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಅಟ್ ಬಿ ಏನದಲ್ಲ, ಅದು ಟುವರ್ಡ್ಸ್ ಲೆಫ್ಟ್ ಸೈಡ್ ಅದ. ಇವೆರಡು ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ನಾವು ಮೈನಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಾಗಾಗಿ ಮೈನಸ್ Q2 ಬೈ ಬಿ ಪಿ ಸ್ಕ್ವೇರ್ ಬರೀತೀರಿ. ಓಕೆ, 1/4πε0 ವ್ಯಾಲ್ಯೂ ಬರ್ತು 9 × 10⁻⁹. Q1 ಎಷ್ಟದ? Q1 5 ನ್ಯಾನೋ ಕೂಲಮ್ ಅದ, 5 × 10⁻⁹. ಎ ಪಿ ಡಿಸ್ಟೆನ್ಸ್ ಎಷ್ಟದ? ಎ ಪಿ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಅದ. 5 ಸೆಂಟಿಮೀಟರ್ನ ಮೀಟರ್ಲಿ ಬರೆಯೋದಾದರೆ 5 × 10⁻² ಸ್ಕ್ವೇರ್ ಆಯಿತು, ಮೈನಸ್ ಮೈನಸ್. ಓಕೆ, ಇಲ್ಲಿ ಚಾರ್ಜ್ ಎಷ್ಟದ? 8 ನ್ಯಾನೋ ಕೂಲಮ್, ಅಂದರೆ 8 × 10⁻⁹ ಆಯಿತು. ಇಲ್ಲಿಂದ ಬಿ ದಿಂದ ಪಿಗಿರುವಂತಹ ಡಿಸ್ಟೆನ್ಸ್ ಎಷ್ಟದ? ದಟ್ ಇಸ್ 7 ಸೆಂಟಿಮೀಟರ್. ಅದಕ್ಕೆ 7 ಸೆಂಟಿಮೀಟರ್ ಆಯಿತು. ಇಲ್ಲಿ ಎ ದಿಂದ ಬಿ ಎಷ್ಟಿತ್ತು? 12 ಇತ್ತು, ಅದರಲ್ಲಿ 5 ಸಬ್ಸ್ಟ್ರಾಕ್ಟ್ ಮಾಡಿರಿ, 7 ಉಳಿತು. ಅದೇ ಬಿ ಪಿ ಇಸ್ ಈಕ್ವಲ್ ಟು 7 × 10⁻² ಸ್ಕ್ವೇರ್ ಆಯಿತು. ಓಕೆ, ಆ್ಯಂಡ್ ಇಲ್ಲಿ 10⁻⁻9 ಕಾಮನ್ ತೆಗೆದ್ರೆ ಇದು ಕ್ಯಾನ್ಸಲ್ ಆಯಿತು. 5 ಡಿವೈಡೆಡ್ ಬೈ ಸ್ಕ್ವೇರ್ ಮಾಡಿದಾಗ 5 ಡಿವೈಡ್ ಬೈ 25 × 10⁻⁴ ಮೈನಸ್ ಹಿಯರ್ ಮೈನಸ್ 8 ಡಿವೈಡೆಡ್ ಬೈ 7 ಸ್ಕ್ವೇರ್ ಮಾಡಿರಿ 49 × 10⁻⁴ ಉಳಿತು. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ? ಇಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿರಿ. 5 ಡಿವೈಡ್ ಬೈ 25 ಆ್ಯಂಡ್ 10⁻⁴ ಮೇಲ್ಗಡೆ ಹೋಯ್ತು, 0.2 × 10⁴ ಆಯಿತು, ಮೈನಸ್ ಇದು 8 ಡಿವೈಡ್ ಬೈ 49 0.1632 ಆಯಿತು, 10⁻⁴ ಮೇಲೆ ಹೋದರೆ +4 ಆಯಿತು. ಓಕೆ, ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ಸಬ್ಸ್ಟ್ರಾಕ್ಟ್ ಮಾಡಿರಿ, ಯು ವಿಲ್ ಗೆಟ್ ಎ ರಿಸಲ್ಟೆಂಟ್ electric field, that is 9 × 0.036 × 10⁴. ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಎಲ್ಲಿ? ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, that is between these two charges ಎಷ್ಟಾಯಿತು? 0.3312 ನ್ಯೂಟನ್ ಪರ್ ಕೂಲಮ್ ಅಲಾಂಗ್ E1, ಅಂದರೆ ಅಲಾಂಗ್ ದಿಸ್ ಡೈರೆಕ್ಷನ್ ಏನದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅದ, ದಟ್ ಈಸ್ 0.3312 ನ್ಯೂಟನ್. ಇದು ಮೈನಸ್ ಬಂದಿದ್ರೆ ಏನು ಮಾಡ್ತಿದ್ರಿ? ಮೈನಸ್ ಬಂದಿದ್ರೆ
ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಲೆಫ್ಟ್ ಅಲಾಂಗ್ E2 ಅದಂತ ಹೇಳ್ತಿದ್ರಿ. ಓಕೆ, ಆ್ಯಂಡ್ ಅದೇ ರೀತಿ ಟು ಫೈಂಡ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, ಈ ಪಾಯಿಂಟ್ ಪಿ ಅಲ್ಲಿ, ಈ ಪಾಯಿಂಟ್ ಪಿ ಎಲ್ಲಿದೆ ರೀ ಪಾಯಿಂಟ್ ಪಿ, ಆ ಪಾಯಿಂಟ್ ಪಿ ಏನದ ನೋಡ್ರಿ, ಗಮನಿಸ್ರಿ ನೀವು. at a distance 6 centimeter from B along the axial line AB produced. AB ಅನ್ನು ನೀವು ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಆ್ಯಂಡ್ ಇಲ್ಲಿಂದ ಬಿ ದಿಂದ 6 ಸೆಂಟಿಮೀಟರ್ ಈ ಪಾಯಿಂಟ್ ಪಿ ಅದ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಈಗ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ ಚಾರ್ಜ್ 5 ನ್ಯಾನೋಕೂಲಮ್ ಏನದ ಇನ್ ದಿಸ್ ಡೈರೆಕ್ಷನ್ ಅದ. ಆ್ಯಂಡ್ ಇದು ಪಾಸಿಟಿವ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ 8 ನ್ಯಾನೋಕೂಲಮ್, ಅದು E2 ಇದೇ ಡೈರೆಕ್ಷನ್ ಆಗದ. ಹಾಗಾಗಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯಿತು? E1 ಪ್ಲಸ್ E2 ಆಯಿತು. ಓಕೆ, E1 ಏನು ಬರಿತಾ ಇದ್ರಿ? 1/4πε0 Q1, ದಿಸ್ ಇಸ್ Q1 ಡಿವೈಡೆಡ್ ಬೈ ಏನು AP ಸ್ಕ್ವೇರ್. ಆ್ಯಂಡ್ ವಾಟ್ ಅಬೌಟ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ E2? E2 ಈಸ್ ಈಕ್ವಲ್ಸ್ ಟು 1/4πε0 ಏನು ಬರೀತೀರಿ? Q2 ಡಿವೈಡೆಡ್ ಬೈ, ದಿಸ್ ಇಸ್ Q2 ಆ್ಯಕ್ಚುಲಿ, Q2 ಡಿವೈಡೆಡ್ ಬೈ 1 is to BP square. ಆ್ಯಂಡ್ ಹಿಯರ್ 1/4πε0 ಅಂದರೆ 9 × 10⁻⁹. Q1 ಅಂದರೆ ಇಲ್ಲೇ ದಟ್ ಈಸ್ 5 ನ್ಯಾನೋಕೂಲಮ್, 5 × 10⁻⁹. AP ಎಷ್ಟದ? AP ಎಷ್ಟದ? 18 ಸೆಂಟಿಮೀಟರ್ ಅದ. ಯಾಕ್ರಿ 18 ಸೆಂಟಿಮೀಟರ್ ಅಂದರೆ ಇದು ಆ್ಯಕ್ಚುಲಿ ಎ ದಿಂದ ಬಿ 12 ಇತ್ತು, ಇಲ್ಲಿಂದ 6 ಸೆಂಟಿಮೀಟರ್ ಆ್ಯಡ್ ಮಾಡ್ತಾ ಇದ್ರಿ, ಟೋಟಲ್ 18, ದಟ್ ಈಸ್ 18 × 10⁻² ಸ್ಕ್ವೇರ್. ಪ್ಲಸ್ ಇಲ್ಲಿ ಚಾರ್ಜ್ ಅಟ್ ಬಿ ಇಸ್ 8 ನ್ಯಾನೋಕೂಲಮ್, ಹಾಗಾಗಿ 8 × 10⁻⁹ ಅದ. ಆ್ಯಂಡ್ ಬಿ ದಿಂದ ಪಿಗಿರುವಂಥ ಡಿಸ್ಟೆನ್ಸು 6 ಸೆಂಟಿಮೀಟರ್, ಹಾಗಾಗಿ ಇದನ್ನು ನಾವೇನು ಬರಿತಾ ಇದ್ದೀವಿ? 6 × 10⁻² ಸ್ಕ್ವೇರ್ ಬರಿತಾ ಇದ್ದೀರಿ. ಆ್ಯಂಡ್ 10⁻⁹ ಕಾಮನ್ ತೆಗಿರಿ, ಇದು ಕ್ಯಾನ್ಸಲ್ ಆಯಿತು. 5/18 ಸ್ಕ್ವೇರ್ ಮಾಡಿದ್ರೆ 324 × 10⁻⁴, 6 ಸ್ಕ್ವೇರ್ ಮಾಡಿದ್ರೆ 36, 10⁻⁴ ಆಯಿತು. ಆ್ಯಂಡ್ ಇಲ್ಲಿ 2 ಕ್ಯಾನ್ಸಲ್ ಆಗಿರೋದ್ರಿಂದ 9 ಅಷ್ಟೇ ಉಳಿತು. 9 ಇಂಟು ಬ್ರಕೆಟ್ ಆನ್ ಸಿಂಪ್ಲಿಫಿಕೇಶನ್ ವಿಲ್ ಗೆಟ್ 0.01543 × 10⁴ ಪ್ಲಸ್ 8/36 ಮಾಡಿದಾಗ 0.2222 × 10⁴ ಆಯಿತು. ಆ್ಯಂಡ್ ಎರಡನ್ನು ಸಮ್ ಮಾಡ್ತಾ ಇದ್ದೀರಿ. 9 × 0.2376 × 10⁴ ಆಯಿತು. ಮಲ್ಟಿಪ್ಲೈ ಮಾಡಿರಿ, ಸಿಂಪ್ಲಿಫೈ ಮಾಡಿರಿ, ವಿಲ್ ಗೆಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 2.1386 × 10⁴ ನ್ಯೂಟನ್ ಪರ್ ಕೂಲಮ್ ಅಲಾಂಗ್ ಎ ಬಿ ಏನು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ? ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅದ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಚಾರ್ಜಸ್ ಎಷ್ಟಾಯಿತು? ಈಸ್ 0.3312 ನ್ಯೂಟನ್ ಪರ್ ಕೂಲಮ್. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಹೊರಗಡೆ ಅಂದರೆ ಆಟ್ ಅ ಡಿಸ್ಟೆನ್ಸ್ 6 ಸೆಂಟಿಮೀಟರ್ ಫ್ರಮ್ ಬಿ ಅಲಾಂಗ್ ದ ಎಕ್ಸೈಲ್ ಲೈನ್ ಎ ಬಿ ಪ್ರೊಡ್ಯೂಸ್ಡ್ ಎಷ್ಟದ? That is 2.136. Find the point on the line joining the two charges plus 12 nanocoulomb and plus 3 nanocoulomb where the resultant field is 0. Distance between the charges is 1.2 meter. Here, ಏನದ ಇಲ್ಲಿ ಒಂದು 12 nanocoulomb ಚಾರ್ಜ್ ಅದ ಆ್ಯಂಡ್ 1.2 ಮೀಟರ್ ಡಿಸ್ಟೆನ್ಸಿಗೆ 3 ನ್ಯಾನೋಕೂಲಮ್ ಚಾರ್ಜ್ ಇದೆ. ಈ ಎರಡರ ಮಧ್ಯೆ ಲೈನ್ ಜಾಯ್ನಿಂಗ್ ದೀಸ್ ಟೂ ಚಾರ್ಜಸ್ ಎಲ್ಲಿಯೋ ಒಂದು ಪಾಯಿಂಟ್ ಪಿ ಅಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನದಲ್ಲ 0 ಅದ. ಓಕೆ, ಅದನ್ನೇ ನಾವು ಕಂಡುಹಿಡಬೇಕು. ಓಕೆ, ವೇರ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಎಲ್ಲಿದ? ನಾವು ಅನ್ಕೊಳ್ತಾ ಇದ್ದೀವಿ ಈಗ ಏನಂತ, ಈ 12 ನ್ಯಾನೋಕೂಲಮ್ ಚಾರ್ಜಿಂದ ಎಕ್ಸ್ ಡಿಸ್ಟೆನ್ಸಿಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ 0 ಅದ. ಹೌದು, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಪಿ ಅಲ್ಲಿ 0 ಯಾವಾಗತ್ತೆ, ಹೇಗಾಗತ್ತೆ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಚಾರ್ಜ್ ಏನದಲ್ಲ ಅದು E1 ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಚಾರ್ಜ್ ಇದು Q2 ಚಾರ್ಜ್ ಇಂದ ದಟ್ ಈಸ್ E2. ಇವೆರಡು E1 ಮತ್ತು E2 ಈಕ್ವಲ್ ಆಗಿರಬೇಕು. E1 ಇಸ್ ಈಕ್ವಲ್ ಟು E2 ಆಗಿರಬೇಕು ಆ ಪ್ಲೇಸಲ್ಲಿ. ಅವಾಗಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಓಕೆ, E1 ಮತ್ತು E2 ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಿರಬೇಕು, ಬಟ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಅವಾಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಓಕೆ, ಹಾಗಾದರೆ ಈ ಇಲ್ಲಿಂದ Q1 ಚಾರ್ಜಿಂದ ಪಿಗೆ ಇರುವಂಥ ಡಿಸ್ಟೆನ್ಸ್ ಎಕ್ಸ್ ಅಂತ ತಗೋತಾ ಇದ್ದೀವಿ. ಹಾಗಾದರೆ ಇದೇನಾಯಿತು? Q2 ಚಾರ್ಜಿಂದ ಪಿಗೆ ಇರುವಂಥ ಡಿಸ್ಟೆನ್ಸು 1.2 ಮೈನಸ್ ಎಕ್ಸ್ ಆಗುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದ Q1 ಚಾರ್ಜ್ ಅಥವಾ 12 × 10⁻⁹ ಕೂಲಮ್ ಚಾರ್ಜ್
ಏನು ಬರೀತೀನಿ 1/4πε0 q1/x². ಇದೇನು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ P ಡ್ಯೂ ಟು ದಿಸ್ ಚಾರ್ಜ್. ಓಕೆ, q1 ಚಾರ್ಜಿಂದ ಎಕ್ಸ್ ಡಿಸ್ಟೆನ್ಸ್ ಸಿಗದ ಅದು ಎಲ್ಲಿಂದ ಪಾಯಿಂಟ್ P ದಿಂದ q1 ಚಾರ್ಜು. ಆ್ಯಂಡ್ E2 ಏನದ ದಟ್ ಈಸ್ 1/4πε0 q2 ಡಿವೈಡ್ ಬೈ r ಮೈನಸ್ x² ಅಂತ ಬರಿತಾ ಇದ್ದೀವಿ. ಹಿಯರ್ ದಿಸ್ ಈಸ್ q2 ಆ್ಯಂಡ್ P ಆ್ಯಂಡ್ 1/4πε0 this q2 divided by square of the distance ಎಷ್ಟದ 1.2 x² ಅದ. ಇಲ್ಲಿ ಗಮನಿಸ್ಬೋದು 1/4πε0 1/4πε0 ಕ್ಯಾನ್ಸಲ್. q1 ಏನದ q1 ಅದ 12 ನ್ಯಾನೋ ಕೂಲಮ್, ದಟ್ ಈಸ್ 12 × 10⁻⁹. ಹಿಯರ್ ಇಟ್ ಈಸ್ q1. x² ಅದನ್ನೇ ಕಂಡುಹಿಡಿಬೇಕು x ಅನ್ನ ಇಸ್ ಈಕ್ವಲ್ ಟು q2 ಎಷ್ಟದ q2 ಇಲ್ಲದ 3 × 10⁻⁹ ಅಂದರೆ 3 ನ್ಯಾನೋ ಕೂಲಮ್, ಅದನ್ನೇ ಬರಿತಾ ಇದ್ರಿ ಇಲ್ಲೇ. ಓಕೆ, ಆ್ಯಂಡ್ r ಮೈನಸ್ x² ದಟ್ ಈಸ್ ಅಂದರೆ ಇಲ್ಲಿ 1.2 - x². ಓಕೆ, ಇಲ್ಲಿ r ಅಂದರೆ ಈ ಡಿಸ್ಟೆನ್ಸನ್ನು ನಾವು r ಅಂತ ಹೇಳ್ತಾ ಇದ್ದೀವಿ, ರೈಟ್? ಹಾಗಾಗಿ ಇದನ್ನು r ಮೈನಸ್ x ಅಂತ ಇಲ್ಲಿ ಬರೆದದ. ಸಿ ಮತ್ತೇನಾಯಿತು, 10⁻⁹ 10⁻⁹ ಕ್ಯಾನ್ಸಲ್ ಆಯಿತು. 3 4s 12, ಇಲ್ಲಿ 4 ಆಯಿತು, 4/x² ಆಯಿತು. ಇಲ್ಲಿ 1 ಡಿವೈಡೆಡ್ ಬೈ 1 - x 1.2 - x² ಆಯಿತು. ನೆಕ್ಸ್ಟ್ ಏನು ಮಾಡೋದ್ರಿ, ಇದನ್ನು 1 - 2x² ಇಲ್ಲಿ ತಗೋರಿ. ಓಕೆ, 4 ಇಲ್ಲಿ ತಗೋರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಏನಾಯಿತು 1.2, ಹಿಯರ್ ಇಟ್ ಈಸ್ 1.2 - x² ಡಿವೈಡ್ ಬೈ x² ಇಸ್ ಈಕ್ವಲ್ ಟು 1/4 ಅಂದರೆ 1/2² ಅಂತ ಅರ್ಥ. 1/2 ಅಂದರೆ 1/4 ಅಂದರೆ 1/2² ಅಂತ ಅರ್ಥ. ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಎರಡೂ ಸೈಡ್ ಸ್ಕ್ವೇರ್ ರೂಟ್ ತೆಗೀರಿ. ಏನಾಗುತ್ತೆ 1.2 - x ಡಿವೈಡೆಡ್ ಬೈ x ಆಯಿತು, ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 1/2 ಆಯಿತು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ, ಎಕ್ಸನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಏನಾಯಿತು 2 × 1.2 2.4 ಆಯಿತು, ಮೈನಸ್ 2x ಈಸ್ ಈಕ್ವಲ್ಸ್ ಟು x. ಓಕೆ, ಹಿಯರ್ ದಟ್ ಈಸ್ x. ಓಕೆ, ಮೈನಸ್ 2x ಇಲ್ಲಿ ತೊಗೊಂಡು ಹೋಗ್ರಿ, 3x ಆಯಿತು. 3x d ಈಸ್ ಈಕ್ವಲ್ 2.4. ಎಸ್, ದಿಸ್ ಈಸ್ x ಈಸ್ ಈಕ್ವಲ್ ಟು ದಿಸ್ ಈಸ್ ಎಷ್ಟಾಯಿತು, ಹಿಯರ್ 2x ಇಲ್ಲಿ ತಗೋರಿ, ಏನಾಯಿತು 3x ಆಯಿತು ಈಸ್ ಈಕ್ವಲ್ ಟು 2.4. x ಈಸ್ ಈಕ್ವಲ್ ಟು 2.4 ಡಿವೈಡೆಡ್ ಬೈ 3 ಎಷ್ಟಾಯಿತು 0.8 ಮೀಟರ್ ಆಯಿತು. ಓಕೆ, x ಈಸ್ ಈಕ್ವಲ್ ಟು, ಆ್ಯಂಡ್ ಪಾಯಿಂಟ್ ಈಸ್ ಬಿಟ್ವೀನ್ ದ ಚಾರ್ಜಸ್ ಅಟ್ ಎ ಡಿಸ್ಟೆನ್ಸ್ 0.2 ಮೀಟರ್ ಫ್ರಮ್ ದ ಬಿಗರ್ ಚಾರ್ಜ್ ಆರ್ 0.4 ಮೀಟರ್ ಫ್ರಮ್ ದ ಸ್ಮಾಲರ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಅದ, ಬಿಗರ್ ಚಾರ್ಜಿಂದ ಎಷ್ಟು ಸೆಂಟಿಮೀಟ್ರಿಗೆ 0.8 ಪಾಸಿಟಿವ್, ಸಾರಿ, ಪಾಯಿಂಟ್ ಈಸ್ ಬಿಟ್ವೀನ್ ದ ಚಾರ್ಜಸ್ ಅಟ್ ಎ ಡಿಸ್ಟೆನ್ಸ್ 0.2 ಮೀಟರ್ ಫ್ರಮ್ ದ ಬಿಗರ್ ಚಾರ್ಜಿಂದ 0.8 ಮೀಟರ್ ಡಿಸ್ಟೆನ್ಸಿಗೆ ಅಥವಾ ಸ್ಮಾಲರ್ ಚಾರ್ಜಿಂದ 0.4 ಮೀಟರ್ ಡಿಸ್ಟೆನ್ಸಿಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಅದ. ABC is an equilateral triangle of side 0.1 meter. Here A, B, C is equilateral triangle. Side ಎಷ್ಟದ ಅದರದು 0.1 meter. Charges of 4 nanocoulomb and -4 nanocoulomb are placed at the corners A and B respectively. Here charges of this is 4 nanocoulomb and -4 nanocoulomb are placed at A and B respectively. Calculate the resultant electric field at the corner C. Here we need to calculate the resultant electric field at the corner C. Here we have a expression for electric field. Expression for electric field ಏನದ, E is equals to 1/4πε0 Q divided by r² ಅಂತದ. See here the distance ಇಲ್ಲಿಂದ A ದಿಂದ C ಗಿರುವಂಥ ಡಿಸ್ಟೆನ್ಸ್ ಇಂದ 0.1. An electric field E is equals to 1/4πε0. This is Q1 divided by, we can write AC² ಅಂತ ಬರಿಬೋದು. And the electric field direction ಏನದ, that is A to C, ಈ ರೀತಿ ಡೈರೆಕ್ಷನ್ ಅದ, that is electric field. ಯಾಕೆ ಬರೀತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಬಿಕಾಸ್ ದಿಸ್ ಇಸ್ ದ ಪಾಸಿಟಿವ್ ಚಾರ್ಜ್. ಇದೇನಿದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಗ ಹೊರಗಡೆ ಹೋಗ್ತಿರ್ತಾವೆ. ಆ್ಯಂಡ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ at C due to this -4 nanocoulomb charge, the direction is here C to B ಅದ. Why it is so? Because negative charge ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದು ಇಲ್ಲಿ ಟರ್ಮಿನೇಟ್ ಆಗ್ತಾವೆ.
Here electric field due to this charge at A is in this direction. Electric field at point C due to the charge at B is in this direction. The result, this is the result of these two electric field. Resultant electric field is which is parallel to AB. Okay, the resultant electric field, this is what we need to calculate. See here, ನೋಡಬಹುದು ಈಗ. Here E1 is equals to 1 by 4 pi epsilon naught Q divided by R square. Here Q ನಾವು Q1 ಅಂತ ಹೇಳ್ತಾ ಇದೀವಿ, Q1 ನಾವು ಇಲ್ಲಿ Q1 ಅಂತ ಹೇಳ್ತಾ ಇದೀವಿ. And R square ಅಂದ್ರೆ ಆ ಡಿಸ್ಟೆನ್ಸ್ ಏನದಲ್ಲ A ದಿಂದ C, that is ಅದನ್ನೇ AC square ಅಂತ ಬರಿತಾ ಇದೀವಿ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀರಿ. E1 is equals to that 1 by 4 pi epsilon naught ಅಂದ್ರೆ 9 into 10 raised to 9. And Q1 ಇಲ್ಲೇ that is 4 nano coulomb ಆಗಿರೋದ್ರಿಂದ 4 into 10 raised to minus 9 ಬರಿತಾ ಇದೀರಿ. And the distance AC adala, the AC is 0.1 meter, therefore 0.1 square. Now 9 into 4, that is 36, 10 raised to plus 9, 10 raised to minus 9, eradu vanish adu. And 0.1 square madre, you will get a 0.01. And 36 divided by 0.01 madre, you will get E1 is equal to 3600. Or 1, 2, 3, shift madre 3.6 into 10 raised to 3 Newton per Coulomb. What is this? This is the electric field at this point C due to this plus 4 nano coulomb charge. Okay, yesterday 3.6 into 10 raised to 3 nano coulomb. Adhe riti illi electric field at this point due to this minus 4 nano coulomb. Illi nodabodu ನೀವು same magnitude ada 4 nano coulomb illiyu kuda distance BC distance kuda same ada 0.1 meter. ಹಾಗಾಗಿ ಸೇಮ್ ಮ್ಯಾಗ್ನಿಟ್ಯೂಡ್ ಬರ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಏನದಲ್ಲ ಅದೇ ರೀತಿ ಸೇಮ್ ಬರ್ತಾ ಇದೆ. ಹಿಯರ್ ಟು ಫೈಂಡ್ E2 at C, ನೋ ಚೇಂಜ್ ಇನ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್. ಹಾಗಾಗಿ E2 is equal to 3.6 into 10 raised to 3 Newton per Coulomb ಅದೇ ಆಗುತ್ತೆ. ಆ್ಯಂಡ್ ವಿ ನೀಡ್ ಟು ಫೈಂಡ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ಸೇ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಿಸ್ E1 ಆ್ಯಂಡ್ E2? ದಿಸ್ ಆಂಗಲ್ ಈಸ್ 120. 120 ಹೇಗೆ ಹೇಳ್ತೀರಿ? ಸೇ ಕಂಪ್ಲೀಟ್ ಇದು ಎಷ್ಟಾಗುತ್ತೆ? 180 ಆಗುತ್ತೆ. ಅದರಲ್ಲಿ 60 ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಇದು 60 ಯಾಕೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ? ಬಿಕಾಸ್ ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅದ. ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇದು 60 ಡಿಗ್ರಿ ಇರುತ್ತೆ. ಹಾಗಾಗಿ 180 minus 60 ಮಾಡಿದ್ರೆ ಯು ವಿಲ್ ಗೆಟ್ 120. ದಿಸ್ ಆಂಗಲ್ ಈಸ್ 120. ಆ್ಯಂಡ್ ನಾವು we know the formula, that is E resultant is equals to a square root of E1 square plus E2 square plus 2E1 into E2 cos theta. Here theta ಏನದ? theta 120 degree ಅದ. Here theta is 120 degree. ಹಾಗಾಗಿ cos of 120 ಬರಿತಾ ಇದ್ದೀರಿ. You know what? Cos of 120 you can express cos of 180 minus 60 ಅಂತ ಬರಿಬೋದು. And cos of 180 minus theta is theta minus theta ಬರೀತೀರಿ. ಹಾಗಾಗಿ that is minus cos of 60 ಬರುತ್ತೆ. ಇದು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ನೆಗೆಟಿವ್ ಆಗಿರೋದ್ರಿಂದ that is minus 1/2 ಅಂತ ಬರಿಬೋದು ನಾವು. ಇಂದು cos of 120 ಅನ್ನ minus 1/2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. ಇಲ್ಲಿ E1 square plus E1 square ಬರಿತಾ ಇದ್ದೀನಿ. ಯಾಕೆ ಬರಿತಾ ಇದ್ದೀನಿ? ಬಿಕಾಸ್ E1 and E2 both are equal. See the value. E1 ಎಷ್ಟದ? E1 is 3.6 into 10 raised to 3 ಅದ. And E2 also 3.6 into 10 raised to 3 Newton per Coulomb ಅದ. ಹಾಗಾಗಿ ಇಲ್ಲಿ ನಾವೇನು ಬರಿತಾ ಇದ್ದೀವಿ? E2 ಇದ್ದಲ್ಲೂ ಕೂಡ E1 ಬರಿತಾ ಇದ್ದೀವಿ. E2 ಇದ್ದಲ್ಲಿ ಕೂಡ E1 ಬರಿತಾ ಇದ್ದೀವಿ. ಏನಾಯಿತು? E1 square plus E1 square and plus 2E1 square. Okay, and here E1 common ತೆಗಿರಿ, E1 square common ತೆಗಿರಿ. This is 1 plus 1 plus 2 into 1/2 ಬರಿಬೋದು. 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಮೈನಸ್ 1, ಇದು ಪ್ಲಸ್ 1, 1 ಕ್ಯಾನ್ಸಲ್ ಆಯಿತು, ಒಂದೇ ಉಳಿತು. ಹಾಗಾಗಿ you can express that is a square root of E1 square and that's equals to E1. And the resultant electric field ಇಲ್ಲಿ resultant electric field ಏನದ ಅದು ಕೂಡ ಏನು ಬಂತು? 3.6 into 10 raised to 3 Newton per Coulomb, that is parallel to AB. And here it is AB ಗದು parallel ಆಗಿದೆ. ನೀವು ನೋಡಿ, ABC is an equilateral triangle of side 0.1 meter. Here ABC is equilateral triangle. ಅದರ ಸೈಡ್ಸ್ ಏನದಾವು 0.1 meter, 0.1 meter, 0.1 meter. Charges of 4 nano coulomb and minus 8 nano coulomb are placed at the corners A and B respectively. Corner A ಅಲ್ಲಿ 4 nano coulomb charge ಇದೆ, corner B ಅಲ್ಲಿ minus 8 nano coulomb charge ಇದೆ respectively. Find the resultant electric field at the corner C.
ಕಾರ್ನರ್ ಸಿ ಅಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಫೈಂಡ್ ಮಾಡಬೇಕು, ಕಂಡುಹಿಡಿಬೇಕು. ಓಕೆ, ಸಿ ಎಲೆಕ್ಟ್ರಿಕ್ ಫೀಲ್ಡ್ equation ಏನದ, E is equals to electric field due to a point charge, E is equal to 1 by 4 pi epsilon naught charge q divided by r square. ಅಂದರೆ ಸಪೋಸ್ ಇಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ 4 ನ್ಯಾನೋಕೂಲಮ್ ಹೇಳಬೇಕು. ಏನು ಮಾಡಬೇಕು, ಚಾರ್ಜ್ 1 by 4 pi epsilon naught into that charge divided by square of the distance between the charge and the point at which we need to find electric field. Okay, adane barita idivi. Here to find E1, that is electric field at C, to find E1 electric field at C due to the charge at A, ಏನು ಬರ್ತೀರಿ, E1 is equals to, what is that, 1 by 4 pi epsilon naught Q1, ಅಂದರೆ ಇಲ್ಲಿ ಚಾರ್ಜ್ ಏನದ ಇದು ನಾವು Q1 ಅಂತ ಕರಿತಾ ಇದ್ದೀವಿ, ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಈ ಡಿಸ್ಟೆನ್ಸ್ ಏನದಲ್ಲ, ಈ ಡಿಸ್ಟೆನ್ಸ್ ಎ ಸಿ ಅದ, ಎ ಸಿ ಸ್ಕ್ವೇರ್ ಅಂತ ಬರಿತಾ ಇದ್ದೀರಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ, E1 is equals to 1 by 4 pi epsilon naught ಇದ್ದಲ್ಲೇ 9 into 10 raised to 9. Q1 ಎಷ್ಟದ, ಇಲ್ಲೇ Q ಎಷ್ಟದ, 4 ನ್ಯಾನೋಕೂಲಮ್ ಅದ. 4 ನ್ಯಾನೋಕೂಲಮ್ ಅಂದರೆ 4 into 10 raised to minus 9. ಆ್ಯಂಡ್ ಆ ಡಿಸ್ಟೆನ್ಸ್ ಎದಿಂದ ಸಿಗಿರುವಂಥ ಡಿಸ್ಟೆನ್ಸ್ 0.1 ಮೀಟರ್ ಅದ. ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಹಿಯರ್ 0.1 ಸ್ಕ್ವೇರ್. ಹಿಯರ್ 9 into 4 ಎಷ್ಟಾಯಿತು, 36.1 ಸ್ಕ್ವೇರ್ ಮಾಡಿರಿ, ಯು ವಿಲ್ ಗೆಟ್ ಅ 0.01. ಆ್ಯಂಡ್ 10 raised to plus 9, 10 raised to minus 9 ಎರಡು ವ್ಯಾನಿಷ್ ಅದು. ಆ್ಯಂಡ್ ಯು ವಿಲ್ ಗೆಟ್ ಅ 3600. ಆರ್ ಶಿಫ್ಟ್ ದಿಸ್ ಪಾಯಿಂಟ್ 1 2 3 ಶಿಫ್ಟ್ ಮಾಡಿರಿ, 10 raised to plus 3 ಆಯಿತು. 3.6 into 10 raised to 3 ನ್ಯೂಟನ್ ಪರ್ ಕೂಲಮ್ ಅಲಾಂಗ್ ಎ ಸಿ. ಅಲಾಂಗ್ ಎ ಸಿ ಏನದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಇಲ್ಲೇ, ದಟ್ ಈಸ್ ಐ ಥಿಂಕ್ ಎಷ್ಟಾಯ್ತಿದ್ದು, ದ್ಯಾಟ್ ಈಸ್ ಈಕ್ವಲ್ಸ್ ಟು 3.6 into 10 raised to 3 ನ್ಯೂಟನ್ ಪರ್ ಕೂಲಮ್. ಏನಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ 4 ನ್ಯಾನೋಕೂಲಮ್ ಚಾರ್ಜ್ ಅಲಾಂಗ್ ದ ಎ ಸಿ, ಈ ರೀತಿ ಅದ. ನೆಕ್ಸ್ಟ್ ಏನು ಮಾಡೋದು, ಹಿಯರ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನು E2 at C due to the charge -8 ನ್ಯಾನೋಕೂಲಮ್. ಇಲ್ಲಿ -8 ನ್ಯಾನೋಕೂಲಮ್ದ ಎಲೆಕ್ಟ್ರಿಕ್ ಫೀಲ್ಡ್ at C due to this -8 ನ್ಯಾನೋಕೂಲಮ್. ನೋ ಡೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ C to B ಈ ಡೈರೆಕ್ಷನ್ ಇರುತ್ತೆ, ಬಿಕಾಸ್ ಇಟ್ ಈಸ್ ಅ ನೆಗೆಟಿವ್ ಚಾರ್ಜ್ ಆಸ್ ಐ discussed earlier. And ಇಲ್ಲಿ electric field E2 is equals to S2. And again I'll use the same formula. What is that? Electric field E is equal to, this is 1 by 4 pi epsilon naught ಇದು 9 into 10 raised to 9 ಅಂದರೆ Q2 divided by, actually this is not AC, this should be BC square ಆಗಬೇಕು. This should be BC square. Here it is, ಏನಾಗಬೇಕಿದು, BC square ಆಗಬೇಕು. Yes, it is BC square. And here 1 by 4 pi epsilon naught ಅಂದರೆ 9 into 10 raised to 9. ಆ್ಯಕ್ಚುಲಿ ದಿಸ್ ಈಸ್ 1 by 4 pi epsilon naught ಇದು, ಅದನ್ನೇ ನಾವು ಡೈರೆಕ್ಟಾಗಿ 9 into 10 raised to 9 ಬರಿತಾ ಇದ್ದೀವಿ. ಹಿಯರ್ ಇಟ್ ಈಸ್ Q2 ಎಷ್ಟದ, ದಟ್ ಈಸ್ 8 into 10 raised to minus 9. ಹಿಯರ್ ಇಟ್ ಈಸ್ 8 into 10 raised to 9 ಬಿಕಾಸ್ ನ್ಯಾನೋಕೂಲಮ್ ಅದ, 8 ನ್ಯಾನೋಕೂಲಮ್. ಆ್ಯಂಡ್ ದ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನದಲ್ಲ, ಈ ಡಿಸ್ಟೆನ್ಸು ಕೂಡ ಇಲ್ಲೇ, ಹಿಯರ್ ಯು ಕ್ಯಾನ್ ಸಿ ದಿಸ್ ಡಿಸ್ಟೆನ್ಸ್ ಅದು 0.1 ಮೀಟರ್ ಅದ, ಬಿಕಾಸ್ ಈಕ್ವಿಲೇಟರಲ್ ಟ್ರಯಾಂಗಲ್ ಇರೋದ್ರಿಂದ ಅದು ಕೂಡ 0.1 ಮೀಟರ್ ಆಗಿರುತ್ತೆ. And square it. Okay, 9 into 8, 72. And 10 raised to plus 9, 10 raised to minus 9 vanish adu. And 0.1 square ಮಾಡ್ತಾ ಇದ್ರಿ 0.01. 72 divided by 0.01 ಮಾಡಿದ್ರಿ 7200 ಬಂತು. ಇದನ್ನು ನಾನು 1 2 3 ಶಿಫ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ 10 raised to plus 3 and that is 7.2 into 10 raised to plus 3 Newton per coulomb along C to B. This is the electric field. Electric field ಎಷ್ಟದ ಇಲ್ಲೇ, here electric field E2 is equal to, that is 7.2 into 10 raised to 3 Newton per coulomb ada, right? Okay, if we add the resultant electric field, ಏನದ, this is the resultant electric field, and ಇದನ್ನೇ ನಾವೀಗ ಕಂಡುಹಿಡಬೇಕು. And also what angle it makes with the E2. It is making an angle alpha with the E2 ಅದ, ಆ angle ಅನ್ನು ನಾವು ಇಲ್ಲಿ ಫೈಂಡ್ ಮಾಡ್ಕೊಳ್ಳೋಣ. Next, to find the magnitude of the resultant electric field at C, let's E is equals to ಏನು ಬರೀತೀರಿ, square root of E1 square plus E2 square plus 2 E1 into E2 cos theta ಅಂತ ಬರೀತೀರಿ. Here E is equals to, that is resultant electric field E is equal to E1 square plus E2 square plus 2 E1 into E2 cos of
180 ಅಂತ ಬರೀ, ಸಾರಿ 120 degrees. Okay, ಯಾಕೆ 120 degree? This is the angle between E1 and E2. You can see this is 120 degree. ಟೋಟಲ್ ಆ್ಯಂಗಲ್ ಎಷ್ಟಾಗುತ್ತೆ? ಇದು 180 ಆಗುತ್ತೆ. ಅದರಲ್ಲಿ ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಈ ಆ್ಯಂಗಲ್ 60 ಇರುತ್ತೆ. ಹಾಗಾಗಿ ರಿಮೈನಿಂಗ್ ಆ್ಯಂಗಲ್ ಏನದಲ್ಲ, ದಿಸ್ ಇಸ್ ದ ಆ್ಯಂಗಲ್ ಬಿಟ್ವೀನ್ E1 and E2 is 120 degree. ಆ್ಯಂಡ್ ಕಾಸ್ ಆಫ್ 120 ನಿಮ್ಗೆ ಗೊತ್ತು, ಕಾಸ್ ಆಫ್ 120 is equals to -1/2 ಅಂತ ಬರಿತಾ ಇದ್ದೀವಿ. ಕಾಸ್ ಆಫ್ 120 is -1/2. ಅದು ಹೇಗೆ ಬಂತು ಇಲ್ಲಿ ನೋಡುವ. ಆ್ಯಂಡ್ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ವಾಟ್ ಈಸ್ E1? E1 ಎಷ್ಟದ? E1 ವ್ಯಾಲ್ಯೂ ಅದ 3.6 × 10⁻³ ನ್ಯೂಟನ್ ಅದ. ಹಿಯರ್ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿವಿ. E1 ಇದ್ದಲ್ಲೇ E1 ಸ್ಕ್ವೇರ್ ಇದ್ದಲ್ಲೇ 3.6 × 10⁻³ ಸ್ಕ್ವೇರ್ ಆಗಿದೆ. ಆ್ಯಂಡ್ ವಾಟ್ ಅಬೌಟ್ ದ ವ್ಯಾಲ್ಯೂ ಆಫ್ E2? E2 ವ್ಯಾಲ್ಯೂ ಎಷ್ಟದ? E2 ವ್ಯಾಲ್ಯೂ ಎಷ್ಟದ? 7.2 × 10⁻³ ಅದ. ಹಿಯರ್ ಇಟ್ ಈಸ್ 7.2 × 10⁻³ ಸ್ಕ್ವೇರ್. Here E2 square, and here 2, this is 2 here, E1 into this is E2, and cos of 120 is -1/2. Simplify ಮಾಡ್ತಾ ಹೋಗ್ತಾ ಇದೀವಿ ನೋಡ್ರಿ. 3.6 × 10⁻³ ನ ಸ್ಕ್ವೇರ್ ಮಾಡಿದಾಗ 12.96 into 10⁻³ ಸ್ಕ್ವೇರ್ ಮಾಡಿದ್ರೆ 10⁻² + 6 ಆಯಿತು. ಆ್ಯಂಡ್ 7.2 ಅನ್ನು ಸ್ಕ್ವೇರ್ ಮಾಡಿದ್ರೆ 51.84. 10⁻³ ನ ಸ್ಕ್ವೇರ್ ಮಾಡ್ತಾ ಇದ್ರಿ 10⁻⁻ +6 ಆಯಿತು. ಹಿಯರ್ 2 × 3.6 × 7.2, that becomes 25.92. Oh sorry, here this 2 and this 2 get cancel. ಇವೆರಡು 2 ಕ್ಯಾನ್ಸಲ್ ಆಗುತ್ತೆ. 3.6 × 7.2 it becomes 25.92, and ಇದು ಮೈನಸ್ ಸೈನ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. that's why it is minus here. and 10⁻² ಎರಡು ಮಲ್ಟಿಪ್ಲೈ ಮಾಡ್ತಾ ಇದ್ರಿ 10⁻6 ಆಯಿತು. and here ಇದು 12.96 and 51.84 ಎಲ್ಲ 10⁻6. On simplification, how much you will get? Okay, on simplification you will get the resultant electric field, that is 6.2353 × 10⁻³ Newton per Coulomb. What is this? This is the resultant electric field. ಇದು resultant electric field ಅದು ಎಷ್ಟಾಯಿತು? 6.23. Here it is the resultant electric 6.23 × 10⁻³ Newton per Coulomb resultant electric field. ಈ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡು ಈ E2 ಜೊತೆ ಅಲ್ಫಾ ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅನ್ಕೋರಿ. ಆ್ಯಂಡ್ ವಾಟ್ ಅಬೌಟ್ ದಟ್ ಅಲ್ಫಾ ಆ್ಯಂಗಲ್? ಎಷ್ಟು ಅಲ್ಫಾ ಆ್ಯಂಗಲ್ ಕ್ರಿಯೇಟ್ ಮಾಡುತ್ತಾ ಈ E2 ಜೊತೆ ಅದನ್ನು ನಾವು ಬರೀಬೇಕು ಈಗ. ಓಕೆ, ಆ್ಯಂಡ್ ಸೇ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಅಲ್ಫಾ, ದಟ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E at C, ಅಲ್ಫಾ is equals to tan inverse of E1 × sin θ divided by E2 + E1 cos θ ಅಂತ ಬರೀತಾ ಇದ್ದೀವಿ. ಓಕೆ, ಇದು ನಿಮ್ಮ ಪ್ರೀವಿಯಸ್ ಇಯರ್ ನೀವು ಇದನ್ನು ಈ ಫಾರ್ಮುಲಾ, ಐ ಥಿಂಕ್ ಯು ಆರ್ ಫ್ಯಾಮಿಲಿಯರ್ ವಿತ್ ದಿಸ್ ಫಾರ್ಮುಲಾ ಟು ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಆ್ಯಂಡ್ ಒನ್ ಆಫ್ ದ ಕಾಂಪೋನೆಂಟ್. ಅವ್ರ ಮಧ್ಯೆ ಆ್ಯಂಗಲ್ ಎಷ್ಟಂತ ನೀವು ಹೇಳಲಿಕ್ಕೆ ಫಾರ್ಮುಲಾ ಇದೆ. ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ದಟ್ ಈಸ್ ಅಲ್ಫಾ is equal to tan inverse of E1 ವ್ಯಾಲ್ಯೂ ಎಷ್ಟದ? E1 ವ್ಯಾಲ್ಯೂ ಅದ ದಟ್ ಈಸ್ 3.6. E1 ವ್ಯಾಲ್ಯೂ is 3.6 × 10⁻³ Newton per Coulomb. ಹಿಯರ್ E1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಥೀಟಾ ಎಷ್ಟದ? 120 ಅದ. ಸೈನ್ ಆಫ್ 120. E2 7.2 × 10⁻³ ಪ್ಲಸ್, ಹಿಯರ್ ಇಸ್ ಅ ಪ್ಲಸ್, E1 3.6 × 10⁻³ and cos of 120. You know cos of 120 is -1/2, and sin of 120 is equal to, I can express sin of 180 - 60 ಅಂತ ಬರಿಬೋದು. and sin of 60 ಏನಾಗುತ್ತೆ? sin of 60 ವ್ಯಾಲ್ಯೂ you know that √3/2 ಅದ. √3 here natural sign ನೋಡ್ರಿ. sin of 60 is 0.8660. That's what here 0.8660, that is sin of 120. and substitute ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 3.6 here 3.6. okay, I think 10⁻³ on numerator denominatorly cancel ಮಾಡ್ತಾ ಇದ್ದೀವಿ. and here 3.6 into sin of 120 is 0.8660. 7.2 as it is, 3.6 as it is, and cos of 120 is -1/2. ಏನಾಯಿತು? ಮಲ್ಟಿಪ್ಲೈ ಮಾಡಿದ್ರೆ you will get this. Here on simplification you will get alpha is equals to, that is tan inverse of 0.5773. ಓಕೆ, ಅದಕ್ಕೆ ನಾವೇನು ಮಾಡಬೇಕು? ಈ ನ್ಯಾಚುರಲ್ ಟ್ಯಾಂಜೆಂಟನ್ನು ನೋಡಬೇಕು. ಓಕೆ, ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ಏನು ಹುಡುಕ್ಬೇಕು ನಾನೀಗ? ಹಿಯರ್ ಐ ಹ್ಯಾವ್ ಟು ಸರ್ಚ್ ಫಾರ್ 0.5773. 0.5773. Here
I think here it is. Yesterday 30 degree 0.5774 ada, which is nearly equal. ಹಾಗಾಗಿ ಏನು alpha is equal to 30 degree with E2. ಇದೇನದಲ್ಲ angle alpha ಇದೆಷ್ಟದ ಇದು 30 degree with the E2 ಅಂತ ಹೇಳ್ಬೋದು. ಏನ್ರಿ ಇದು? This is what here resultant electric field ಆಯಿತು. resultant electric field ಎಷ್ಟಾಯಿತು? This is the resultant electric field and this is that resultant electric field ಏನದಲ್ಲ, it makes an angle 30 degree with the E2. Charges of minus 2 into 10 raised to minus 10 coulomb, plus 2 into 10 raised to minus 10 coulomb and plus 4 into 10 raised to minus 10 coulomb are placed at the corners A, B and D of a square of side 2 meter. Here A ಅಲ್ಲಿ minus 2 into 10 raised to minus 10 coulomb, B corner ಅಲ್ಲಿ 2 into 10 raised to minus 10 coulomb and D corner ಅಲ್ಲಿ 4 into 10 raised to minus 10 coulomb charges are placed and the side square of the side ಎಷ್ಟದ 2 meter. Calculate the resultant field at the center of the square. A center of the square ಅಲ್ಲಿ ನೀವು resultant electric field ಅನ್ನ find ಮಾಡಬೇಕು. ಹಾಗಾದ್ರೆ ಫಸ್ಟ್ ನೀವು electric field at O due to the charge at A ಎಷ್ಟು, electric field at O due to the charge at B ಎಷ್ಟು, electric field at O due to the charge at D ಎಷ್ಟು and ಇವೆಲ್ಲರದ resultant electric field ಎಷ್ಟು ಎಲ್ಲಿ ಆಗುತ್ತೆ ಅಂತ ಏನಾಗುತ್ತೆ ಅದು ಫೈಂಡ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಯು ಶುಡ್ ನೋ ದ ಡಿಸ್ಟೆನ್ಸ್ AO ಡಿಸ್ಟೆನ್ಸ್ ಎಷ್ಟು ಅಂತ ನಿಮ್ಗೆ ಗೊತ್ತಿರಬೇಕು. ಅದೇ ಗೊತ್ತಿರಬೇಕು ಬಿಕಾಸ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ E is equals to 1/4 pi epsilon naught charge divided by square of the distance and we don't know this distance. ಈ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ. ಈ ಡಿಸ್ಟೆನ್ಸ್ ಗೊತ್ತು. we know DC, we know AD, AB and BC because that is 2 meter that is given because square of side 2 meter but AO distance ಕೊಡ್ಲಿಲ್ಲ. ಅದನ್ನ ಹೇಗೆ ಮಾಡಬೇಕು ರೀ? ಓಕೆ, ಫಾರ್ ದಟ್ ಯು ನೋ ದಟ್ see this is right angle triangle ಅದ ಇಲ್ಲೇ. AC square is equal to, you can write ಏನು ಬರೀತೀರಿ, AD square plus DC square. AC square is equal to AD square plus DC square ಬರೀತೀರಿ, or that AC is equal to square root of AD square plus DC square ಬರೀತೀರಿ. ಓಕೆ, AD ಎಷ್ಟದ ಅಥವಾ DC ಎಷ್ಟದ? 2 ಅದ, 2 square plus 2 square ಆಯಿತು. ಎಷ್ಟಾಯಿತು? 2 into 2 square ಆಯಿತು. AC is equal to square root of 2 into 2 square ಆಯಿತು. and square root of 2 square ನ square root ಇಂದ ಹೊರಗೆ ತೆಗಿರಿ, 2 ಆಯಿತು. AC is equal to 2 into root 2. and what is that AO or OB or DO or OC ಏನದು? that is half of the diagonal ಇರ್ತದೆ. ಹಾಗಾಗಿ that AO or is equal to BO, that's equal to DO, or CO is equal to half of the diagonal AC ಅಂತ ಬರಿತೀವಿ. and AC ಎಷ್ಟದ? 2 into root 2 ಅದ. here 2 into root 2 divided by 2, 2 get cancel and here that AO ಆಗಿರ್ಬೋದು, OB ಆಗಿರ್ಬೋದು, DO ಆಗಿರ್ಬೋದು, OC ಆಗಿರ್ಬೋದು, that is root 2. and here electric field at O due to the charge at A, that is you can express E1 is equal to 1/4 pi epsilon naught value ಬರೀತೀನಿ, 9 into 10 raised to 9. charge ಎಷ್ಟದ? Q, that is 2 into 10 raised to minus 10 coulomb. here it is Q ಇದ್ದಲ್ಲೇ 2 into 10 raised to minus 10 coulomb and square of the distance then 2 square root of 2 ಅನ್ನ ಸ್ಕ್ವೇರ್ ಮಾಡೋಣ. and here 10 raised to ಇಲ್ಲಿ 9 into 2 divided by square root of 2 ನ ಸ್ಕ್ವೇರ್ ಮಾಡ್ರಿ, 2 ಕ್ಯಾನ್ಸಲ್ ಆಯಿತು and 9 and it is 10 raised to ಇಲ್ಲಿ 9 ಅದ, 10 raised to minus 10 ಅದ, 10 raised to minus 1 ಉಳಿತು. ಏನಾಯಿತು? 0.9 Newton per coulomb along OA. electric field ಎಷ್ಟದ ಇಲ್ಲೇ along OA ಅದ, that is 0.9 Newton per coulomb ಅದ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ at O due to the charge ಯಾವುದು? ಐ ಥಿಂಕ್ ನೆಕ್ಸ್ಟ್ ಯಾವ್ದು ತಗೋಬೇಕು? ಡ್ಯೂ ಟು ದ ಚಾರ್ಜ್ at B ಎಷ್ಟದ? E2 ಅದ. ಇದು ಪಾಸಿಟಿವ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ E2 ಈ ಡೈರೆಕ್ಷನ್. ಇದು ನೆಗೆಟಿವ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿತ್ತು. ಓಕೆ, ಪಾಸಿಟಿವ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಮೂವ್ ಅವೇ ಹೋಗ್ತಾವೆ. ಓಕೆ, ನೆಗೆಟಿವ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದಲ್ಲೇ ಟರ್ಮಿನೇಟ್ ಆಗ್ತಾವೆ. ಓಕೆ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಈ ರೀತಿ ಇತ್ತು E1 and E2 ಎಲೆಕ್ಟ್ರಿಕ್ ಫೀಲ್ಡ್ ಏನದ? ಈ ಡೈರೆಕ್ಷನ್ ಅದು, O B ದಿಂದ O ಅಥವಾ O ದಿಂದ D ಡೈರೆಕ್ಷನ್ ಅದ. and here that is E2 is equals to 1/4 pi epsilon naught, same formula, 1/4 pi epsilon naught Q divided by R square, 1/4 pi epsilon naught 9 into 10 raised to 9, 2 into 10 raised to minus 10, square root of 2 ಅನ್ನ ಸ್ಕ್ವೇರ್ ಮಾಡ್ರಿ. okay, and here again you will get a same value, that is 0.9 Newton per coulomb along OD. along
O2 D ಅದ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ. ಆ್ಯಂಡ್ ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ O ಡ್ಯೂ ಟು ದ ಚಾರ್ಜ್ ಆಟ್ ಡಿ ಯಲ್ಲಿರುವಂಥ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು E3 ಈ ಡೈರೆಕ್ಷನ್ ಆಗಿದೆ. ಇದ್ಯಾಕೆ ಈ ಡೈರೆಕ್ಷನ್ ಆಗಿದೆ? ಬಿಕಾಸ್ ಇದು ಪಾಸಿಟಿವ್ ಅದ. ಓಕೆ, ದಟ್ ಫಾರ್ ಅಲ್ಲಿಂದ ದೂರ ಹೋಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್. ಸಿ ಹಿಯರ್ E3 is equal to that is 1/4π value is 9 into 10⁻⁹ and charge value in the 4 into 10⁻⁻10 ಕೂಲಮ್ ಅದ. ಆ್ಯಂಡ್ ಡಿಸ್ಟೆನ್ಸ್ ಏನದಲ್ಲ ಈ ಡಿಸ್ಟೆನ್ಸ್ ಸ್ಕ್ವೇರ್ ರೂಟ್ ಆಫ್ 2 ಅದ, ಅದನ್ನು ಸ್ಕ್ವೇರ್ ಮಾಡಿ ಬರಿತಾ ಇದ್ದೀವಿ. ಆ್ಯಂಡ್ ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ 1.8 Newton per coulomb along OB, that is along OB ಇರುತ್ತೆ E3. And here you can see this E2 and E3 are acting opposite direction. You ನೋಡ್ಬೋದು E2 ಮತ್ತು E3 they are acting opposite direction. And what is the value of E2? E2 value ಎಷ್ಟಿತ್ತು ನೋಡ್ರಿ? E2 value I think ಎಷ್ಟಿತ್ತದು, that is here E2 value ಇತ್ತು 0.9 Newton per coulomb, that is 0.9 Newton per coulomb ಇತ್ತು E2 value. And what about E3 value? E3 value ಎಷ್ಟಿತ್ತು, that is 1.8 Newton per coulomb ಇತ್ತು. Here it is 1.8 Newton per coulomb ಅದ. These two are acting in opposite direction. ಇವುಗಳ ರಿಸಲ್ಟ್ ಏನಾಗುತ್ತೆ? ಇವುಗಳ ರಿಸಲ್ಟ್ ಏನದ, that is E4. And here E4 is equals to I can express that is E3 minus E2 ಅಂತ ಬರಿಬಹುದು. And therefore E4 is equals to 1.8 minus 0.9, and here E4 is equals to 0.9 Newton per coulomb. ಇನ್ನಿದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಆಗಿದೆ ನೋಡ್ರಿ, ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ E3. ಓಕೆ, here it is in the direction of E3. This is E4 is in the direction of E3 and its value is 0.9 Newton per coulomb. And what about the value of E1? E1 value ಕೂಡ ಅಷ್ಟೇ ಇತ್ತು, ಎಷ್ಟು? 0.9 Newton per coulomb ಅದ. And see here, ಅದನ್ನೇ ಬರಿತಾ ಇದ್ದಾರೆ ಇವರು ಏನಂತ ಹೇಳಿ, E2 and E3 are acting in opposite direction, therefore E4 is equal to E3 minus E2, and here E4 is equals to 0.9 Newton per coulomb in the direction of E3. E3 direction ಅದು. Okay, and here the resultant electric field ಏನದಲ್ಲ, ಮತ್ತೆ ಇನ್ನೊಂದು E1 and E4 are the equal and acting at angle 90 degree between them. E1 ಮತ್ತೆ E4 ಇಂದವು they are equal in magnitude and the angle between them is 90 degree ಅದ. ಹಾಗಾಗಿ ಈ ನೀವು ಏನು ಬರಿಬೋದು, ಈ resultant electric field E square is equal to E1 square plus E4 square plus 2 E1 into E4 cos theta. Here E resultant is equal to square root of E1 square plus E4 square plus 2 E1 into E4 cos theta. Here this theta is 90 degree ಅದ, and cos of 90 ಏನಾಗುತ್ತೆ, 0 ಆಗುತ್ತೆ. this whole term 0 ಆಯಿತು. and E1 ಮತ್ತು E4 ಎರಡು ವ್ಯಾಲ್ಯೂ ಸೇಮ್ ಅದಾವು. ಹಾಗಾಗಿ E1 square plus E1 square ಅಂತ ಬರಿತಾ ಇದ್ದೀರಿ. here square root of 2 E1 square ಆಯಿತು. and E1 square ಹೊರಗೆ ತೆಗಿರಿ, E1 ಆಯಿತು. square root of 2 square root of 2 ಬರಿತಾ ಇದ್ರಿ. E1 ವ್ಯಾಲ್ಯೂ ನಮ್ಗೆ ಗೊತ್ತು ಎಷ್ಟದ, E1 ವ್ಯಾಲ್ಯೂ ದ 0.9 Newton per coulomb. 0.9 Newton per coulomb into square root of 2 multiply ಮಾಡ್ರಿ, you will get a resultant electric field is 1.273 Newton per coulomb, which is perpendicular to DC. Okay, ಇದೇನು, this is the direction of resultant electric field and which is perpendicular to ಈ DC ಗದು perpendicular ಆಗಿರುತ್ತದೆ. 3 point charges of plus 5 nanocoulomb, plus 20 nanocoulomb and plus 5 nanocoulomb are placed at the corners A, B and C of a square ABCD having side 0.8 meter. See, here we have a square, that is here ABCD is a square. ಇಲ್ಲಿ ನಾವು A ಅಲ್ಲಿ 5 nanocoulomb, B ಅಲ್ಲಿ plus 20 nanocoulomb and C ಅಲ್ಲಿ ಪ್ಲಸ್ 5 nanocoulomb ಪ್ಲೇಸ್ ಮಾಡಿವಿ. ಇಲ್ಲಿ ಎಲ್ಲಿ ಅಟ್ ದ ಕಾರ್ನರ್ ಡಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಕಾರ್ನರ್ ಡಿ. ಕಾರ್ನರ್ ಡಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಈ ಸ್ಕ್ವೇರ್ ಸೈಡ್ ಏನದ 0.8 ಮೀಟರ್ ಅದ. ಹೇಗೆ ಮಾಡೋದ್ರಿ? ಫಸ್ಟ್ ನೋಡ್ರಿ, ವೆರಿ ಸಿಂಪಲ್. ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಡಿ ಡ್ಯೂ ಟು ದ ಚಾರ್ಜ್ ಆಟ್ ಎ Q1 ಅದಲ್ಲ, ಏನದ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಆಗದ. E1 ಕ್ಯಾಲ್ಕುಲೇಟ್ ಮಾಡೋದು. ಹೌ ಟು ಕ್ಯಾಲ್ಕುಲೇಟ್ ದಟ್ E1? ಯೂಸಿಂಗ್ ಅ ಫಾರ್ಮುಲಾ. ವಾಟ್ ಇಸ್ ದಟ್ ಫಾರ್ಮುಲಾ? E is equals to 1/4π epsilon naught
Q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವೇನು ಮಾಡೋಣ, ಈ E1 ಅನ್ನು ಕಂಡುಹಿಡಿಯೋಣ. ಇಲ್ಲಿ ಆರ್ ಅಂದರೆ ಎದಿಂದ ಡಿ ಇರುವಂಥ ಡಿಸ್ಟೆನ್ಸ್ 0.8 ಮೀಟರ್ ಆ್ಯಂಡ್ ಕ್ಯೂ ಇಲ್ಲಿ Q1 5 ನ್ಯಾನೋಕೂಲಮ್. ಅದೇ ರೀತಿ ನೆಕ್ಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಡಿ ಡ್ಯೂ ಟು ದ ಚಾರ್ಜ್ ಇದೇನದಲ್ಲ +5 ನ್ಯಾನೋಕೂಲಮ್ Q3 ಚಾರ್ಜಿಂದ, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. E3 ಕಂಡುಹಿಡಿಯೋಣ. ಸೇಮ್ ಅದೇ ರೀತಿ ಸೇಮ್ ಮ್ಯಾಗ್ನಿಟ್ಯೂಡ್ನೇ ಬರುತ್ತೆ. ಓಕೆ, ಡೈರೆಕ್ಷನ್ ಅಷ್ಟೇ, ಈ ಡೈರೆಕ್ಷನ್ ಓಕೆ. ಆ್ಯಂಡ್ ಇವು ಎರಡರದ್ದು ರಿಸಲ್ಟೆಂಟ್ ಯಾವುದು E1 ಮತ್ತು E3 ರಿಸಲ್ಟೆಂಟ್ ಬರೆಯೋಣ, ಅದು E13 ಅಂತ ಬರಿತಾ ಇದ್ದೀನಿ. ಆ್ಯಂಡ್ E13 ಇನ್ನು ರಿಸಲ್ಟೆಂಟ್ ಆಫ್ E1 ಆ್ಯಂಡ್ E3 ಅದು. ಆ್ಯಂಡ್ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಡಿ ಡ್ಯೂ ಟು ದ ಚಾರ್ಜ್ ಆಟ್ ಬಿ +20 ನ್ಯಾನೋಕೂಲಮ್ ಅದಲ್ಲ, ಅದು ಕೂಡ ಏನು ಇದೇ ಡೈರೆಕ್ಷನ್ ಅದ, E2 ಅಂತ ಕರೆಯೋಣ ನಾವು. ಆ್ಯಂಡ್ ಈ E2 ಮತ್ತು E13 ಎರಡು ಒಂದೇ ಡೈರೆಕ್ಷನ್ ಇರೋದ್ರಿಂದ ಇವೆರಡನ್ನು ಸಮ್ ಮಾಡಿದರೆ ಯು ವಿಲ್ ಗೆಟ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ at D due to the charges at A, B and C. You will get. Let's see here. To find E1 andre this is E1 electric field at D due to the charge at A, adu Q1 inda ಏನು ಬರೀತೀರಿ, E1 is equal to 1/4πε0 Q1 divided by R square. ಇಲ್ಲಿ R square ಅಂದರೆ AD square ಅಂತ ಬರೀತಾ ಇದ್ದೀವಿ. ಆ್ಯಂಡ್ ಸಬ್ಸ್ಟಿಟ್ಯೂಟ್ ಮಾಡೋಣ. E1 is equal to 1/4πε0 ಅಂದರೆ 9 × 10⁹ ಆ್ಯಂಡ್ Q1 ಅಂದರೆ ಇಲ್ಲಿ 5 ನ್ಯಾನೋಕೂಲಮ್ ಅಂದರೆ 5 × 10⁻⁹ ಆ್ಯಂಡ್ AD ಸ್ಕ್ವೇರ್ ಅಥವಾ ಆರ್ ಸ್ಕ್ವೇರ್, AD ಸ್ಕ್ವೇರ್ ಅಂದರೆ ಈ ಡಿಸ್ಟೆನ್ಸ್ ಏನದಲ್ಲ A to D ಅದು 0.8 ಮೀಟರ್ ಅದ, ಅದನ್ನು 0.8ನ ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಹಿಯರ್ 10⁻⁹ -9 ಕ್ಯಾನ್ಸಲ್ ಆಯಿತು. 9 × 5 45 ಆ್ಯಂಡ್ 45 ಡಿವೈಡ್ ಬೈ 0.8 ಸ್ಕ್ವೇರ್ ಮಾಡ್ತೀರಿ 0.64 ಆಯಿತು. 45 ಡಿವೈಡ್ ಬೈ 0.64 ಯು ವಿಲ್ ಗೆಟ್ E1 is equal to 70.3125 ನ್ಯೂಟನ್ ಪರ್ ಕೂಲಮ್. ಓಕೆ, ವಾಟ್ ಇಸ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್? ಎಲ್ಲಿ ದಿಸ್ ಈಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ, ದಟ್ ಈಸ್ 70 ಪಾಯಿಂಟ್ ಸಮಥಿಂಗ್, 70 ಪಾಯಿಂಟ್ ಹೌ ಮಚ್ ದಟ್ ಈಸ್ 3125, 70.3125 ನ್ಯೂಟನ್ ಪರ್ ಕೂಲಮ್. ಇದು ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ E1 ಬರ್ತಾಯಿತ್ತು. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ E3 ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು, ಅದೇ ಸೇಮ್ ಮ್ಯಾಗ್ನಿಟ್ಯೂಡ್ ಅದ, ಸೇಮ್ CD ಡಿಸ್ಟೆನ್ಸು ಅದೇ ಅಷ್ಟೇ ಅದ, ಹಾಗಾಗಿ ಇದು ಕೂಡ ಇಷ್ಟೇ ಬರುತ್ತೆ, E3 ಕೂಡ ಅಷ್ಟೇ ಬರುತ್ತೆ. ಸಿಮಿಲರ್ಲಿ E3 at D no change in charge and distance, therefore E3 is also equal to 70.3125 ನ್ಯೂಟನ್ ಪರ್ ಕೂಲಮ್ ಆಗುತ್ತೆ. ಓಕೆ, ಏನಾಯಿತು ಈಗ E1 ಮತ್ತು E3 ಆಯಿತು. ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ಇವೆರಡರದ್ದು ರಿಸಲ್ಟೆಂಟ್ ಬರೀಬೇಕು. E1 ಮತ್ತು E3 ರಿಸಲ್ಟೆಂಟ್ ಬರೀಬೇಕು. ಓಕೆ, ಟು ಫೈಂಡ್ ದ ರಿಸಲ್ಟೆಂಟ್ ಆಫ್ E1 ಆ್ಯಂಡ್ E3 we have a very simple formula. Resultant E13 is equals to square root of E1 square plus E3 square plus 2 E1 into E3 cos theta. ಇಲ್ಲಿ ಗಮನಿಸಬೇಕು, ಥೀಟಾ ಏನದಲ್ಲ, ದ ಆ್ಯಂಗಲ್ ಬಿಟ್ವೀನ್ E1 ಆ್ಯಂಡ್ E3 ಅದೇನದ 90 ಡಿಗ್ರಿ ಅದ. ಹಾಗಾಗಿ ಈ ಟರ್ಮ್ ಅದಲ್ಲ 2E1 into E3 cos theta ಅದು ವ್ಯಾನಿಷ್ ಆಗಿ ಹೋಗ್ಬಿಡುತ್ತೆ. ಓಕೆ, ಆ್ಯಂಡ್ E1 ಹಾಗೂ E3 ಎರಡು ಈಕ್ವಲ್ ಆಗಿರೋದ್ರಿಂದ ನೀವೇನು ಬರಿಬೋದು, E13 is equal to 2 E1 ಸ್ಕ್ವೇರ್ ಅಂತ ಬರಿಬೋದು. ಓಕೆ, E1 ಸ್ಕ್ವೇರ್ನ ಸ್ಕ್ವೇರ್ ರೂಟಿಂದ ಹೊರಗಡೆ ತೆಗಿರಿ, 2 into E1 ಅಂತ ಬರಿತಾ ಇದ್ದೀರಿ. ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 2 ವ್ಯಾಲ್ಯೂ ಗೊತ್ತು, E1 ವ್ಯಾಲ್ಯೂ ಕೂಡ ಗೊತ್ತು, ದಟ್ ಈಸ್ 70.3125. ಆನ್ ಸಿಂಪ್ಲಿಫಿಕೇಶನ್ E13 ಈಸ್ 99.4359 ನ್ಯೂಟನ್ ಪರ್ ಕೂಲಮ್ ಅಲಾಂಗ್ BD. ಓಕೆ, ಏನಂದ್ರೆ ದಿಸ್ ಈಸ್ ವಾಟ್ ಯು ಗೆಟ್, 99 ಪಾಯಿಂಟ್ ಸಮಥಿಂಗ್ ಅಲಾಂಗ್ BD. ನೆಕ್ಸ್ಟ್ ಏನು ಮಾಡಬೇಕು, ಈಗ E2 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. ಆ್ಯಂಡ್ ಈ ಡಿಸ್ಟೆನ್ಸ್ ಬಿದಿಂದ ಡಿ ಡಿಸ್ಟೆನ್ಸ್ ಏನದ ರೀ, ನಿಮಗೆ ಆಲ್ರೆಡಿ ಹೇಳಿದ್ವಿ ನಾವು, ಸ್ಕ್ವೇರ್ದ ಸೈಡ್ ಏನದಲ್ಲ, ಸ್ಕ್ವೇರ್ ಅದ ಅದರ ಸೈಡು ಎಲ್ಲ ಈಕ್ವಲ್ ಇರ್ತಾವೆ. ಸಪೋಸ್ ಎಕ್ಸ್ ಅದ ಅಂತ ಅನ್ಕೋರಿ, ಆ್ಯಂಡ್ ಅದರ ಡೈಗನಲ್ BD ಈಸ್ ಈಕ್ವಲ್ ಟು ಯು ಕ್ಯಾನ್ ರೈಟ್ ಸೈಡ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರೀತಾ ಇದ್ವಿ, ಹೌದಾ. ಈ ಮೊದಲು ನಾವು ಅದನ್ನು ಸಾಲ್ವ್ ಮಾಡಿದ್ದೀವಿ. ಆ್ಯಂಡ್ ಹಾಗಾಗಿ ಈಗ ಟು ಫೈಂಡ್ E2 ಈಸ್ ಈಕ್ವಲ್ಸ್ ಟು 9 × 10⁹ into Q2 ಡಿವೈಡ್ ಬೈ BD ಸ್ಕ್ವೇರ್. BD ಅನ್ನೋದು ಬಿದಿಂದ ಡಿ ಈ ಡಿಸ್ಟೆನ್ಸ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ದ ಚಾರ್ಜ್ ಅಟ್ ಬಿ, ಅದನ್ನು ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ BD ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸೈಡ್. ಸೈಡ್ ಎಷ್ಟದ 0.8 ಅದ, ಸ್ಕ್ವೇರ್ ರೂಟ್ ಆಫ್ 2 ವ್ಯಾಲ್ಯೂ ಇದು ಸಿಂಪ್ಲಿಫೈ ಮಾಡಿರಿ, ಯು ವಿಲ್ ಗೆಟ್ 1.1313. ವಾಟ್ ಇಸ್ ದಟ್, ದಿಸ್ ಇಸ್ ದ ಡಿಸ್ಟೆನ್ಸ್ BD ದ ವ್ಯಾಲ್ಯೂ ಇದು.
ಪಿ ಡಿ ವ್ಯಾಲ್ಯೂ ಎಷ್ಟದ 1.1313 ಆಯಿತು. ಆ್ಯಂಡ್ E2 is equals to ಇದೇನು 1/4πε0 ಇದ್ದಂಗೆ 9 × 10⁻⁹. ಇಲ್ಲಿ 20 ನ್ಯಾನೋ ಕೂಲಮ್ ಚಾರ್ಜ್ ಅದ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ 20 ನ್ಯಾನೋ ಕೂಲಮ್ ಚಾರ್ಜ್ ಅದ ಇಲ್ಲೇ. ಆ್ಯಂಡ್ ಡಿವೈಡೆಡ್ ಬೈ ಬಿ ಡಿ ಸ್ಕ್ವೇರ್ ದಟ್ ಈಸ್ 1.1313 ಸ್ಕ್ವೇರ್ ಮಾಡ್ತೀರಿ. ಆ್ಯಂಡ್ 9 × 20 180 ಇದಿವೆರಡು ವ್ಯಾನಿಷ್ ಅದು. ಆ್ಯಂಡ್ ಇದನ್ನು ಸ್ಕ್ವೇರ್ ಮಾಡಿರಿ 1.2798 ಆಯಿತು. 180 divided by 1.2798. So on simplification you will get E2 is equal to 140.6469 Newton per Coulomb. ಇದೇನಿದು E2 ಏನು ಬಂತು ನಮಗೆ E2 ಕೂಡ ಬಂತು. ನೆಕ್ಸ್ಟ್ ಏನಾತ್ರಿ ಟು ಫೈಂಡ್ ದ ರಿಸಲ್ಟೆಂಟ್ ಆಫ್ E13 ಆ್ಯಂಡ್ E2 ಎರಡು ಒಂದೇ ಡೈರೆಕ್ಷನ್ ಅದಾವ ನೋಡ್ರಿ. E13 ಮತ್ತು E2 ಇವೆರಡು ಒಂದೇ ಡೈರೆಕ್ಷನ್ ಅದಾವ. ಹಾಗಾಗಿ ಇವೆರಡನ್ನು ಆ್ಯಡ್ ಮಾಡ್ಬಿಡ್ತೀವಿ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯ್ತು E13 ಪ್ಲಸ್ E2. E13 ಎಷ್ಟದ 99.4359 ಅದ. ವಾಟ್ ಇಸ್ ದಟ್? ಸಿ ದಿಸ್ ಇಸ್ E13 is 99 point something Newton per Coulomb. ಆ್ಯಂಡ್ ವಾಟ್ ಈಸ್ E2? E2 is 140 point something ಅದ. ಇವೆರಡು ಸಬ್ಸ್ಟಿಟ್ಯೂಟ್ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ. ಆ್ಯಂಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯಿತು 240.0828 Newton per Coulomb ಅಲಾಂಗ್ ಬಿ ಡಿ. ಅಲಾಂಗ್ ಬಿ ಡಿ ಏನದ, ಅಲಾಂಗ್ ದಿಸ್ ಬಿ ಡಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನದ 240 point something Newton per Coulomb. And this is what electric field due to all these three charges, 1, 2, 3 charges in the net electric field. Calculate the magnitude of electric field at the corner is 240 point something bantu, 240 point something, right? This is our result. 3 point charges of plus 5 microcoulomb, plus 20 microcoulomb and plus 25 microcoulomb are placed at the corners A, B and C of square ABCD having side 0.2 meter. Here this is square ABCD. The side is to the 0.2 meter. The A cornerly plus 5 microcoulomb, B cornerly plus 20 microcoulomb, C cornerly 25 microcoulomb charge place ಮಾಡಲಾಗಿದೆ. And here calculate magnitude of electric field at the intersection of diagonals. Say this is A, C and B, D are the diagonals. ಅವುಗಳ ಇಂಟರ್ಸೆಕ್ಷನ್ ಇದಲ್ಲ O is its intersection. ಇವುಗಳ ಇಂಟರ್ಸೆಕ್ಷನ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಚಾರ್ಜಸ್ ಯು ನೀಡ್ ಟು ಫೈಂಡ್. ಹೇಗೆ ಮಾಡೋದು? ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O ಡ್ಯೂ ಟು ದ ಚಾರ್ಜ್ Q1 ಎಷ್ಟದ E1 ಈ ಡೈರೆಕ್ಷನ್ ಆಗದ ಬಿಕಾಸ್ ಇದು ಪ್ಲಸ್ ಆಗಿರೋದ್ರಿಂದ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ O ಡ್ಯೂ ಟು ದ ಚಾರ್ಜ್ Q3 ಮಾಡೋಣ, ಅದು E3 ದ್ಯಾಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಇವೆರಡರ ರಿಸಲ್ಟೆಂಟ್ ಏನು ಬರುತ್ತೆ ಅದನ್ನು ಬರೆಯೋಣ. ಆನಂತರ ಎಲೆಕ್ಟ್ರಿಕ್ ಫೀಲ್ಡ್ at O due to the charge Q2 which is at B, ಅದೇನದ ಅದು ಪಾಸಿಟಿವ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಆಗದ. ಆ್ಯಂಡ್ E2 ಮತ್ತು E31 ದಟ್ E31 is the resultant of E1 ಮತ್ತು E3 ರಿಸಲ್ಟೆಂಟ್ ಅದು E31 ಬಂದಿರೋದು. ಆ್ಯಂಡ್ ಇವುಗಳ ಮಧ್ಯೆ ಆ್ಯಂಗಲ್ ಎಷ್ಟದ 90 ಡಿಗ್ರಿ ಅದ. ಆ್ಯಂಡ್ ರಿಸಲ್ಟೆಂಟ್ ಆಫ್ E2 ಆ್ಯಂಡ್ E31 is the result, net resultant electric field at O ಆಗಿರುತ್ತೆ. See here. We have a formula, electric field formula 1/4πε0 Q divided by R square ಅದ. R ಅಂದರೆ ಇಲ್ಲಿ ಈ ಎದಿಂದ ಹೋಗಿರುವಂಥ ಡಿಸ್ಟೆನ್ಸ್. ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಗಿವನ್ ದಟ್ ಇಸ್ 0.2. ಬಟ್ ವಿ ಡೋಂಟ್ ನೋ ಎಒ ನಮಗೆ ಗೊತ್ತಿಲ್ಲ. ಬಟ್ ಯು ನೋ ಒನ್ ಥಿಂಗ್, ದ ಲೆಂತ್ ಆಫ್ ದ ಡೈಗನಲ್, ಸಪೋಸ್ ಎ ಸಿ ಇಸ್ ದ ಲೆಂತ್ ಆಫ್ ದ ಡೈಗನಲ್ ಅಂತ ಅನ್ಕೋರಿ, ಆ್ಯಂಡ್ ಎಕ್ಸ್ ಈಸ್ ಇಟ್ಸ್ ಸೈಡ್ ಆಗಿದ್ರೆ ಯು ಕ್ಯಾನ್ ರೈಟ್ ಲೆಂತ್ ಆಫ್ ದ ಡೈಗನಲ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರಿತಾ ಇದ್ರಿ. ಇಲ್ಲಿ ಎಕ್ಸ್ ಅಂದರೆ 0.2 ಅದ. ಹಾಗಾಗಿ ದಟ್ ಎ ಸಿ ಲೆಂತ್ ಆಫ್ ದ ಡೈಗನಲ್ ಇಸ್ ಈಕ್ವಲ್ಸ್ ಟು 0.2 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಬರಿಬೋದು. ದಿಸ್ ಈಸ್ ಲೆಂತ್ ಆಫ್ ದ ಡೈಗನಲ್. ಬಟ್ ಎಒ ಈಸ್ ಹಾಫ್ ಆಫ್ ದ ಲೆಂತ್ ಆಫ್ ದ ಡೈಗನಲ್, ಬಿಒ ಈಸ್ ಹಾಫ್ ಆಫ್ ದ ಲೆಂತ್ ಆಫ್ ದ ಡೈಗನಲ್ ಆ್ಯಂಡ್ ಸಿಒ ಈಸ್ ಆಲ್ಸೋ ಹಾಫ್ ಆಫ್ ದ ಲೆಂತ್ ಆಫ್ ದ ಡೈಗನಲ್. ಹಾಗಾಗಿ ಎಒ ಅಥವಾ ಏನು ಕರಿತಾ ಇದ್ರಲ್ಲ ದಿಸ್ ಎಒ ಆರ್ ಬಿಒ ಆರ್ ಸಿಒ ಡಿಒ ಏನು ಬರಿತೀವಿ, ದಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸೈಡ್ ಡಿವೈಡೆಡ್ ಬೈ 2 ಅಂತ ಬರಿತೀವಿ. ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಸೈಡ್ ಆಫ್ ದ ಸ್ಕ್ವೇರ್ ಏನಾಗುತ್ತೆ, ದಟ್ ಇಸ್ ದ ಲೆಂತ್ ಆಫ್ ದ ಡೈಗನಲ್ ಆಗುತ್ತೆ. ಅದನ್ನು ಹಾಫ್ ಮಾಡೋಣ, ಡಿವೈಡ್ ಬೈ 2 ಮಾಡಿರಿ. ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ 0.1414. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಒ ಬಿಒ ಸಿಒ ಡಿಒ ದ ವ್ಯಾಲ್ಯೂ ಅದು. ಕರೆಕ್ಟ್. ಓಕೆ, ಅದನ್ನು ಸ್ಕ್ವೇರ್ ಮಾಡಿರಿ. ಎಒ ಅಥವಾ ಬಿಒ ಸಿಒ ಅದನ್ನು ಸ್ಕ್ವೇರ್ ಮಾಡಿರಿ, ಬಿಕಾಸ್ ಅದನ್ನು ಸ್ಕ್ವೇರ್ ಆಗಿ ತಗೋಬೇಕಾಗುತ್ತೆ. ಆ್ಯಂಡ್ ಆನ್ ಸ್ಕ್ವೇರಿಂಗ್ ಯು ವಿಲ್ ಗೆಟ್ 0.02. ಅಂದರೆ ಎಒ ಸ್ಕ್ವೇರ್ ಬಿಒ ಸ್ಕ್ವೇರ್ ಸಿಒ ಸ್ಕ್ವೇರ್ ಡಿಒ ಸ್ಕ್ವೇರ್ ಏನದದು, ದಟ್ ಇಸ್ 0.02 ಅದ. ನಾವು ಇಟ್ ಇಸ್ ವೆರಿ ಈಸಿ. ಈಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ
electric field at O due to the charge at A ಅದು ಪ್ಲಸ್ 5 ಮೈಕ್ರೋಕೂಲಮ್ ಅದ ಏನು ಬರಿತೀವಿ E1 is equal to 9 into 10 raised to 9 ಅಂದ್ರೆ 1/4 pi epsilon naught ಇದ್ದಂಗೆ Q1 divided by AO square. Okay, here E1 is equal to, that is 9 into 10 raised to 9, and charge is here 5 into 10 raised to minus 6, that is 5 microcoulomb here because it is 5 microcoulomb over here, and divided by AO square. AO square is to the 0.02 other. Here AO square is to the 0.02 other. And on simplification you will get the E1 is equal to 2.250 into 10 raised to 6 Newton per coulomb. Okay. ಅದೇ ರೀತಿ electric field ಎಲ್ಲಿ at O due to the charge at C ಅಂದರೆ because of this plus 25 microcoulomb ಇಂದ electric field ಇಲ್ಲಿ ಎಷ್ಟಾಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. See, that is again to find E3 is equal to 1/4 pi epsilon naught Q3 divided by CO square. Here Q3 divided by this is CO square. And see here, what is the value of 1/4 pi epsilon naught? 9 into 10 raised to 9. Q3 is to the 25 microcoulomb ada, and CO square, that is 0.02. On simplification you will get E3 is equals to 11.25 into 10 raised to 6 Newton per coulomb. And to find the resultant of E3 and E1, say this is the E1 2 point something ittu, idu E3 11 point something ada. And ಇವೆರಡರ ರಿಸಲ್ಟೆಂಟ್ ಹೇಗೆ ಬರ್ತೀರಿ E31 is equal to E3 minus E1, that is 11.25 into 10 raised to 6 minus 2.25. ಯಾಕೆ ಮೈನಸ್ ಯಾಕೆ ಮಾಡ್ತಾ ಇದ್ರಿ ಬಿಕಾಸ್ ದಿಸ್ E3 and E1 ಆರ್ ಅಪೋಸಿಟ್ ಡೈರೆಕ್ಷನ್ ಅದಾವ, ಹಾಗಾಗಿ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಒಂದೇ ಡೈರೆಕ್ಷನ್ ಇದ್ರೆ ಆ್ಯಡ್ ಮಾಡ್ತಾ ಇದ್ರಿ. ಓಕೆ, ಏನಾಯಿತು ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E31, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ E3 and E1 ಅದು E31 is equal to 9 into 10 raised to 6 Newton per coulomb ಆಯಿತು. ಓಕೆ, ದಿಸ್ ಈಸ್ resultant of E3 and E1 ಅದು, that is 9 into 10 raised to 6 Newton per coulomb. Now ಈಗ ಏನು ಮಾಡಬೇಕು, I have to find this E2. E31 ಗೊತ್ತಾಯಿತು, E2 ಕಂಡುಹಿಡಿಬೇಕು. E2 ಕಂಡುಹಿಡಿಲಿಕ್ಕೆ ಏನು ಬೇಕು, again I'll use the same thing. E2 is equals to 1/4 pi epsilon naught Q2 divided by BO square. What is that BO? Here is the BO square. And substitute the values. 1/4 pi epsilon naught value ಅಂದ್ರೆ 9 into 10 raised to 9. Q2 value ಏನದ, Q2 ಇಲ್ಲೇ 20 microcoulomb ಅದ, here it is 20 microcoulomb, divided by BO ಅಂದ್ರೆ 0.0, BO square is 0.02. On simplification again you will get E2 is also ಎಷ್ಟು 9 into 10 raised to 6 Newton per coulomb. And ಇಲ್ಲಿ ನೋಡ್ರಿ E31 ಅದು ಕೂಡ 9 into 10 raised to 6 Newton per coulomb ಅದ, and E2 ಕೂಡ 9 into 10 raised to 6 Newton per coulomb ಅದ. And result to find the resultant of E31 and E2, ಇದರದು resultant of E31 and E2 will use E is equals to E31 2 is equals to square root of E31 square plus E2 square plus 2 E31 into E2 cos of theta. And what is the angle here? Theta is 90 degree, cos of 90 is 0. ಈ ಟರ್ಮ್ ಎಲ್ಲ ವ್ಯಾನಿಷ್ ಆಗಿ ಹೋಯಿತು. ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ E2 ಮತ್ತು E31 ಎರಡರದ್ದು ವ್ಯಾಲ್ಯೂ ಸೇಮ್ ಅದ. ಓಕೆ, ಅದು ಎಷ್ಟದ, ದಟ್ ಈಸ್ 9 into 10 raised to 6 Newton per coulomb ಅದ. ಹಾಗಾಗಿ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 2 into square root of E2 square ಅಂತ ಬರಿತಾ ಇದ್ದೀವಿ, ಬಿಕಾಸ್ ಬೋತ್ ಸೇಮ್, ಎರಡು ಸೇಮ್ ಇರೋದ್ರಿಂದ. ಆ್ಯಂಡ್ E2 ಸ್ಕ್ವೇರ್ ನ ಹೊರಗಡೆ ತೆಗೆದ್ರೆ E2 ಆಯಿತು, ಸ್ಕ್ವೇರ್ ರೂಟ್ ಆಫ್ 2 ಉಳಿತು. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಕ್ವೇರ್ ರೂಟ್ ಆಫ್ 2 ಈಸ್ 1.4142 ಆಯಿತು. E2 ವ್ಯಾಲ್ಯೂ ಬರುತ್ತೆ ನಮಗೆ 9 into 10 raised to 6. And on simplification we'll get resultant electric field at the intersection of the diagonals, that is 12.7278 into 10 raised to 6 Newton per coulomb, which is parallel to BA ante. Okay, ಅದು ಏನದ BA ಗೆ parallel ಅದ. Okay, this is BA ಅದ, BA ಗೆ parallel ಆಗಿ ಇನ್ನು resultant electric field is to 12 point something into 10 raised to 6 Newton per coulomb. Infinite line charge produces a field of 9 into 10 raised to 4 Newton per coulomb at a distance of 2 cm. Calculate the linear charge density. Here, suppose this is your uniformly charged infinite that is wire or a conductor. ಇದರಿಂದ 2 ಸೆಂಟಿಮೀಟರ್ ಡಿಸ್ಟೆನ್ಸಿಗೆ ಇದು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದೆ, 9 into 10 raised to 4 Newton per coulomb ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ದಟ್ ಇಸ್ ಗಿವನ್. R is given. R ಅಂದರೆ ಅದು ಆ್ಯಕ್ಚುಲಿ ಇಲ್ಲಿ D ಅಂತ ತಗೊಂಡಾರ, ಅದೇ R ಆ್ಯಕ್ಚುಲಿ. And here we know that electric field due to electric field due to infinitely long straight wire is
E is equal to 1 divided by 2 pi epsilon naught lambda divided by r. Okay, if I multiply 2 here, ಇಲ್ಲಿ 2 multiply ಮಾಡ್ತೀನಿ ಅಂದರೆ ಇದು 4 pi epsilon naught ಆಗಿಬಿಡುತ್ತೆ. ಹಾಗಾಗಿ here you can express, that is, you know the formula, that is lambda divided by 2 pi epsilon naught into r. Let's write it r ಅಂತಾನೆ ಬರೀರಿ. Okay, r, here it is r. And if I multiply, ಇಲ್ಲಿ ಡಿನಾಮಿನೇಟರ್ ಹಾಗೂ ನ್ಯೂಮರೇಟರ್ಗೆ ನಾನು 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ, 2 ಕ್ಯಾನ್ಸಲ್ ಆಗಿ ಮತ್ತೆ ಈಕ್ವೇಷನ್ ಹೋಯ್ತದ. ಆ್ಯಂಡ್ ಹಿಯರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ದಟ್ 1/4 pi epsilon naught 2 lambda divided by r ಹೀಗೆ ಬರಿಬೋದು. ನಮಗೆ ಇದ್ರ ವ್ಯಾಲ್ಯೂ ಗೊತ್ತು, 1/4 pi epsilon naught ವ್ಯಾಲ್ಯೂ ಎಷ್ಟು, ದಟ್ ಇಸ್ 9 into 10⁹. ಆ್ಯಂಡ್ r ಈಸ್ ಗಿವನ್, ಯು ನೀಡ್ ಟು ಫೈಂಡ್ ದಟ್ ಲ್ಯಾಂಬ್ಡಾನ ನೀವು ಇಲ್ಲಿ ಕಂಡುಹಿಡಬೇಕಾಗಿರೋದು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ, ದಟ್ ಇಸ್ 9 into 10⁴. ಆ್ಯಂಡ್ ಸಬ್ಸ್ಟಿಟ್ಯೂಟ್ ಎಲೆಕ್ಟ್ರಿಕ್ ಫೀಲ್ಡ್ 9 into 10⁴, and 1/4 pi epsilon naught value is 9 into 10⁹, 2 into lambda. R is 2 into 10⁻² meter. Substitute ಆಯಿತು. And simplify ಮಾಡ್ತಾ ಹೋಗ್ರಿ. ಇಲ್ಲಿ this 9 get cancel, and 10⁻², ಇಲ್ಲೇನದ 4 ಅದ is equal to 10⁻² ಇಲ್ಲಿ 9 ಅದ. ಈ 10⁻² -2 ಮೇಲ್ ತಗೋರಿ, 10⁻² plus 11 ಆಯಿತು, because 10⁻9 plus 10⁻². Okay, and 10⁻4 is equal to 10⁻11 into lambda ಆಯಿತು. And lambda is equal to 10⁻4 by 10⁻11 is equals to 10⁻4 into 10⁻11, and that's equals to 10⁻7 Coulomb per meter. This is what linear charge density. Calculate linear charge density ಎಷ್ಟದ, that is 10⁻7 Coulomb per meter ಅದ. Next one, an electric dipole consisting of a pair of equal and opposite charges, each of magnitude is to 2 microcoulomb, has dipole moment equal to 5 into 10⁻7 Coulomb meter ada. Find the length of the dipole. Okay, here each of the charge is given, q is given, and dipole moment p ಕೊಟ್ಟಿದ್ದಾರೆ. And you know what formula ಏನದ ನೋಡ್ರಿ, dipole moment ಹೇಳಿದ್ರೆ dipole moment ಏನು ಬರೀತೀರಿ, ಎಲೆಕ್ಟ್ರಿಕ್ dipole moment p is equal to 2a into q. Okay, 2q ಏನಿದು ಲೆಂತ್ ಆಫ್ ದ ಡೈಪೋಲ್, q is charge, ಇದು p is dipole moment ಇದು. ಆ್ಯಂಡ್ ಇವ್ರು ಕೊಟ್ಟಿರೋದೇನು, ಡೈಪೋಲ್ ಮೊಮೆಂಟ್ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ, ಆ್ಯಂಡ್ ಯು ನೀಡ್ ಟು ಫೈಂಡ್ ದ ಲೆಂತ್ ಆಫ್ ದ ಡೈಪೋಲ್. ಫೈಂಡ್ ದ ಲೆಂತ್ ಆಫ್ ದ ಡೈಪೋಲ್. ಹಿಯರ್ ಫಾರ್ಮುಲಾ ಏನದ, p is equal to 2a into q, and we need to find 2a. Here 2a is equal to p by q. Here 2a is equal to p ಎಷ್ಟದ, dipole moment is 5 into 10⁻7 Coulomb meter, right? And charge q ಎಷ್ಟದ, 7 microcoulomb, that is 7 into 10⁻6. On simplification you will get 0.7142 into 10⁻1 meter. That is the length of the dipole. Next, an electric dipole consists of two opposite charges of magnitude 2 into 10⁻6 Coulomb each, and separated by a distance of 3 centimeter. Find the maximum torque when it is placed in an electric field of 2 into 10⁵ Newton per Coulomb. ಏನೇನು ಕೊಟ್ಟಿದ್ದಾರೆ, ಚಾರ್ಜ್, ಲೆಂತ್ ಆಫ್ ದ ಡೈಪೋಲ್ ಕೊಟ್ಟಿದ್ದಾರೆ, and electric field is given, and you need to find what maximum torque experienced. Torque experienced ನಮಗೆ ಫಾರ್ಮುಲಾ ಗೊತ್ತದ, torque experienced by the dipole when it is placed in uniform electric field, tau is equal to p into e sin theta, torque acting on a dipole. ಹಾಗಾಗಿ torque acting on a dipole, tau is equal to p into e sin theta. p ಕೊಟ್ಟಿದ್ದಾರೆ, yes, indirectly p is given. ಎಲ್ಲಿ ಕೊಟ್ಟಿದ್ದಾರೆ p? Actually p is equals to ಏನು ಬರೀತೀರಿ, p is equal to, that is q into 2a ಬರೀತೀರಿ. 2a is given, q is given, you can find p ಗೊತ್ತಾಗುತ್ತೆ ನಿಮ್ಗೆ. p is equal to, this is 2a into q, that is p, and e is given directly, electric field ಅದ 2 into 10⁵ Newton per Coulomb. and maximum ಯಾವಾಗ ಆಗುತ್ತೆ ಟಾರ್ಕ್ maximum ಆಗೋದು when theta is equal to 90 ಆದಾಗ. ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ p ವ್ಯಾಲ್ಯೂ ಎಷ್ಟದ, 6 into 10⁻8 Coulomb meter. ಇದೇಗೆ ಬಂತ್ರಿ, this is p is equal to, actually p is equal to ಏನದ 2a
into q ಅದ 2a that is length of the dipole that is given 2a is equal to 10 to the 3 into 10 to the power of minus 2 and q is 2 into 10 raised to minus 6 ಹಾಗಾಗಿ that is 2a into q on simplification p is 6 into 10 raised to minus 8 coulomb meter and electric field is already ನಮಗೆ ಗೊತ್ತು 2 into 10 raised to 5 newton per coulomb and substitute torque maximum ಆಗೋದು ಯಾವಾಗ theta is equal to 90 degree ಇದ್ದಾಗ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ torque tau is equal to p this is the value of p and here is the electric field multiply ಮಾಡ್ರಿ you will get 12 into 10 raised to minus 3 newton meter that is the maximum torque ಏನಿದು maximum find the maximum torque when it is placed in electric field a dipole na maximum electric field ittaga it experiences the maximum torque of is to 12 into 10 raised to minus 3 newton meter. Consider a uniform electric field E is equal to 3 into 10 to the power of 3 I cap newton per coulomb ಅಂದ್ರೆ ಅರ್ಥ ಏನಿಲ್ಲ along the x axis of the electric field ಅಂತ ಅರ್ಥ I cap ಅಂದ್ರೆ first A what is the flux of this field through a square of 10 centimeter on a side whose plane is parallel to the yz plane ಏನದ ಆ ಸೈಡ್ 10 ಸೆಂಟಿಮೀಟರ್ ಅಂತ ಒಂದು ಸ್ಕ್ವೇರ್ ಏರಿಯಾ ಅದ ಅದು ವಿಚ್ ಇಸ್ ಪ್ಯಾರಲಲ್ ಟು yz ಪ್ಲೇನ್ ಪ್ಯಾರಲಲ್ ಅದ ಅಂದರೆ ಅರ್ಥ ಏನು ಅದರ ಏನು ಏರಿಯಾ ವೆಕ್ಟರ್ ಅದಲ್ಲ ವಿಚ್ ಇಸ್ ಪ್ಯಾರಲಲ್ ಟು ದ ವಿಚ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಕ್ಸ್ ಆಕ್ಸಿಸ್ ಅದ ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದಿಸ್ ಏರಿಯಾ ವೆಕ್ಟರ್ ಆ್ಯಂಡ್ ಇದೇನು ಎಲೆಕ್ಟ್ರಿಕ್ ಫೀಲ್ಡ್ 0 ಅದ ಹಾಗಾಗಿ ಏನಾಗುತ್ತಿಲ್ಲ ದ ನಾರ್ಮಲ್ ಟು ಪ್ಲೇನ್ ಪ್ಯಾರಲಲ್ ಟು yz ಪ್ಲೇನ್ ಪಾಯಿಂಟ್ಸ್ ಇನ್ ಎಕ್ಸ್ ಡೈರೆಕ್ಷನ್ ಸೊ ಇಲ್ಲಿ ಡೆಲ್ಟಾ ಎಸ್ ಏನು ಬರಿತಾ ಇದ್ದೀವಿ ದಟ್ ಇದರ ಏರಿಯಾ ಆಫ್ ದಿಸ್ ಪ್ಲೇನ್ ಈಸ್ 0.10 ಇಂಟು 0.10 ಬಿಕಾಸ್ ಸೈಡ್ 10 ಸೆಂಟಿಮೀಟರ್ ಅಂದರೆ ಏನಾಯಿತು ಸೈಡ್ ಮೀಟ್ರಲ್ಲಿ ಬರೋದ್ರೆ 0.1 ಆಯಿತು 0.1 ಇಂಟು 0.1 ಮಾಡಿರಿ ಯು ವಿಲ್ ಗೆಟ್ ಡೆಲ್ಟಾ ಎಸ್ ಏರಿಯಾ ಈಸ್ 0.010 I cap meter square and flux is equals to formula ಬರುತ್ತೆ flux is equals to that area into electric field into cos theta ಅಂತ ಬರೀತೀರಿ ಬಟ್ ಇಲ್ಲಿ theta ಏನದಲ್ಲ theta ಅಂದರೆ ಆ್ಯಂಗಲ್ ಬಿಟ್ವೀನ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಇ ಮತ್ತು ಏರಿಯಾ ವೆಕ್ಟರ್ ಇವುಗಳ ಮಧ್ಯೆ ಆ್ಯಂಗಲ್ ಏನದ 0 ಅದ ಹಾಗಾಗಿ ನಾವು ಏನು ತಗೋತಾ ಇದ್ದೀವಿ ಕಾಸ್ ಆಫ್ 0 is equal to 1 and therefore E into area that is E into delta S cos of 0 is 1 okay and electric field is 3 into 10 to the power of 3 I cap and area is 0.01 I cap and on simplification you will get idana simplify madidre you will get 30 Newton meter square per coulomb that is the flux through what flux through this area okay ಈಗ ಅದನ್ನೇ ನಾವು ಏನು ಮಾಡ್ತಾ ಇದ್ದೀವಿ what is the flux through the same square if the normal to it plane makes a 60 degree angle with the x axis ಅದೇ ಏನು ಮಾಡ್ತಾ ಇದೆ ಇದು ಈಗ ಅದರ ನಾರ್ಮಲ್ ಏನದಲ್ಲ ಇಟ್ ಈಸ್ ಮೇಕಿಂಗ್ ಆನ್ ಆಂಗಲ್ 60 degree with the x axis ಅವಾಗ ಇದರ ಥ್ರೂ ಫ್ಲಕ್ಸ್ ಎಷ್ಟದ ಎಸ್ ವೆರಿ ಸಿಂಪಲ್ ಏನು ಮಾಡ್ತೀರಿ ಹಿಯರ್ ಥೀಟಾ ಇಸ್ ಈಕ್ವಲ್ ಟು 60 degree and ಫಾರ್ಮುಲಾ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಇಂಟು ಏರಿಯಾ ಕಾಸ್ ಆಫ್ 60 ವ್ಯಾಲ್ಯೂ ಬರುತ್ತೆ 1/2 ಆಲ್ರೆಡಿ ಇ ಇಂಟು ಡೆಲ್ಟಾ ಎಸ್ ವ್ಯಾಲ್ಯೂ 30 Newton meter square per coulomb ಬಂದಿತ್ತು ಅದಕ್ಕೆ 1/2 ಮಲ್ಟಿಪ್ಲೈ ಮಾಡಿದ್ವಿ and because cos of 60 is 1/2 and on simplification you will get a 15 Newton meter square per coulomb ಯಾವಾಗಿದು ಸೇಮ್ ಏರಿಯಾನ ನೀವು 60 degree ಟಿಲ್ಟ್ ಮಾಡಿದಾಗ ಅದರ ಥ್ರೂ ಫ್ಲಕ್ಸ್ ಎಷ್ಟದ ಆವಾಗ 15 Newton meter square per coulomb ಫ್ಲಕ್ಸ್ ಅದ here next one careful measurement of electric field at the surface of a black box indicates that the net outward flux through the surface of the box is the 8.0 into 10 raised to 3 Newton meter square per coulomb. What is the net charge inside the box? Okay, electric flux kottidare. You need to find the electric flux is given and what is the net charge inside the box? Very simple. Flux is equals to formula another 1 by epsilon naught times the charge enclosed. Okay, flux is given. We know the value of epsilon naught. You need to calculate the charge enclosed, that is Q. Okay, we can write Q is equal to in baribodu flux into epsilon naught.
ಫ್ಲಕ್ಸ್ ಏನದ ಫ್ಲಕ್ಸ್ ಈಸ್ 8.0 ಇಂಟು 10⁻³ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಅದ. ಹಿಯರ್ ಫ್ಲಕ್ಸ್ ಎಷ್ಟದ 8.0 ಇಂಟು 10⁻³ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಆ್ಯಂಡ್ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಬರುತ್ತೆ ನಮಗೆ 8.854 ಇಂಟು 10⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಯಿತು. ಆ್ಯಂಡ್ ಹಿಯರ್ on simplification you will get 70.832 into 10⁻⁻9. okay ಇಲ್ಲಿ ನ್ಯೂಟನ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಪರ್ ಕೂಲಮ್ ಅದ, ಇಲ್ಲಿ ಕೂಲಮ್ ಸ್ಕ್ವೇರ್ ಅದ, ಏನಂತ ಕೂಲಮ್ ಅಷ್ಟೇ ಉಳಿತು. ದ ಚಾರ್ಜ್ ಈಸ್ ಹಿಯರ್ ಎಷ್ಟು 70.832 ಇಂಟು 10⁻⁻9 ಕೂಲಮ್ ಚಾರ್ಜ್. ಓಕೆ, ಮತ್ತೇನಂತ ನೋಡ್ರಿ, ಇಫ್ ದ ನೆಟ್ ಔಟ್ವರ್ಡ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್ ವರ್ 0 ಅದಂತ ಅನ್ಕೋರಿ, ಕುಡ್ ಯು ಕನ್ಕ್ಲೂಡ್ ದ್ಯಾಟ್ ದೇರ್ ವರ್ ನೋ ಚಾರ್ಜ್ ಇನ್ಸೈಡ್ ದ ಬಾಕ್ಸ್? ವೈ ಆರ್ ವೈ ನಾಟ್? ಏನದ ಫ್ಲಕ್ಸ್ ಥ್ರೂ ದ ಬಾಕ್ಸ್ ಏನೂ ಇಲ್ಲ, 0 ಅದಂತ ಅನ್ಕೋರಿ. ಅವಾಗ ಆ ಬಾಕ್ಸಲ್ಲಿ ಚಾರ್ಜ್ 0 ಅದ ಅಂತ ಅರ್ಥನೇ, ಅಥವಾ ಹೌದು ಅಲ್ವೋ ಅಂತ ಆನ್ಸರ್ ಮಾಡಬೇಕು. ಅದರ ಅರ್ಥ ಹಿಯರ್ ನೋ, ವಿ ಕೆನಾಟ್ ಸೇ ದ್ಯಾಟ್ ದೇರ್ ಆರ್ ನೋ ಚಾರ್ಜ್ ಅಟ್ ಆಲ್ ಇನ್ಸೈಡ್ ದ ಬಾಕ್ಸ್. ಅಲ್ಲಿ ಬಾಕ್ಸಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ವಿ ಕ್ಯಾನ್ ಒನ್ಲಿ ಸೇ ದ್ಯಾಟ್ ನೆಟ್ ಚಾರ್ಜ್ ಇನ್ಸೈಡ್ ದ ಬಾಕ್ಸ್ ಇಸ್ 0. ನೆಟ್ ಚಾರ್ಜ್ ಇನ್ಸೈಡ್ ದ ಬಾಕ್ಸ್ 0 ಆಗಿರಬಹುದು, ಬಟ್ ಚಾರ್ಜೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಯಾವಾಗ ಅದರಲ್ಲಿ ಫ್ಲಕ್ಸ್ 0 ಆಗಿದ್ರೆ. ಓಕೆ, ಏನು ಇಫ್ ನೆಟ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಆಫ್ ದ ಬಾಕ್ಸ್ ವರ್ 0 ಆಗಿದ್ರೆ. ನೆಕ್ಸ್ಟ್ ಕ್ವಶನ್, ಚಾರ್ಜ್ ಆಫ್ 2 microcoulomb is at the center of a cube Gaussian surface is to 0.9 centimeter on edge. What is the net electric flux through the surface? Here charge is given, that is 2.0 into 10⁻⁶, and Gauss law ಏನು ಹೇಳುತ್ತೆ, electric flux through any surface is equal to 1/ε0 times total charge enclosed. Flux is equal to, that is 1/ε0 times total charge enclosed. ಅದರ ಸೈಡ್ ಎಷ್ಟೇ ಆಗಿರಲಿ ಏನಾದರೂ ಆಗಿರಲಿ. ಓಕೆ, ಹಿಯರ್ the charge is 2.0 into 10⁻⁶ ಕೂಲಮ್ ಅದ. ε0 value 8.854 into 10⁻12. On simplification you will get 2.26 into 10⁵ Newton meter square per coulomb. This is the flux through that surface. First question, which one of the following is the unit of electric field? ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ಯಾವುದು? ಅದಕ್ಕೆ ನಿಮಗೆ ಏನು ಗೊತ್ತಿರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನಿಷನ್ ಗೊತ್ತಿರಬೇಕು. ಹಿಯರ್ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ E is equals to ಫೋರ್ಸ್ ಬೈ ಚಾರ್ಜ್. ಫೋರ್ಸ್ ಯೂನಿಟ್ ಏನು? ನ್ಯೂಟನ್, ಡಿವೈಡೆಡ್ ಬೈ ಚಾರ್ಜ್ ಯೂನಿಟ್ ಕೂಲಮ್, ದಟ್ ಈಸ್ ನ್ಯೂಟನ್ ಏನು ಬರೀತೀರಿ ಪರ್ ಕೂಲಮ್. ಎಸ್, ಹಿಯರ್ D is the correct answer, that is Newton per coulomb is unit of electric field ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನದ, ಇಫ್ an electric dipole is kept in a uniform electric field then resultant electric force on it. ಒಂದು ಡೈಪೋಲ್ ನಾವು ಏನು ಮಾಡ್ತಾ ಇದ್ದೀವಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ, ಇಡ್ತಾ ಇದ್ದೀವಿ. ಅದರ ಮೇಲೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೋರ್ಸ್ ಆನ್ ಇಟ್, ಅದರ ಮೇಲೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೋರ್ಸ್ ಎಷ್ಟು? ಒಂದು ಫೋರ್ಸ್ ನೋಡ್ರಿ ಈ ಡೈರೆಕ್ಷನ್ ಆಗದ, ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್ ಆಗದ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೋರ್ಸ್ ಏನಾಗುತ್ತೆ, ಇಲ್ಲಿ 0 ಆಗುತ್ತೆ ಅಂತ ಹೇಳ್ಬೋದು. ಹಿಯರ್ ಇಟ್ ಇಸ್ ಆಲ್ವೇಸ್ 0. ದ ಎ ಈಸ್ ಅ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್, ಎ ಸೋಪ್ ಬಬಲ್ ಈಸ್ ಗಿವನ್ ಅ ನೆಗೆಟಿವ್ ಚಾರ್ಜ್, ದೆನ್ ಇಟ್ಸ್ ರೇಡಿಯಸ್. ಒಂದು ಸೋಪ್ ಬಬಲ್ ಅದ, ಆ ಸೋಪ್ ಬಬಲ್ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ, ನೆಗೆಟಿವ್ ಚಾರ್ಜನ್ನು ಕೊಡ್ತಾ ಇದ್ದೀವಿ. ನೆಗೆಟಿವ್ ಚಾರ್ಜ್ ಕೊಟ್ಟಾಗ ಆ ಸೋಪ್ ಬಬಲ್ ಅಷ್ಟೇ ಇರುತ್ತಾ, ಅಥವಾ ಡಿಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ರಿಮೇನ್ ಸೇಮ್ ಇರುತ್ತಾ, ಅಥವಾ 0 ಆಗುತ್ತಾ? ಏನು ಸೋಪ್ ಬಬಲ್ ರೇಡಿಯಸ್ ಏನಾಗುತ್ತೆ? ಸೋಪ್ ಬಬಲ್ ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ ವೆನ್ ಯು ಗಿವ್ ಅ ನೆಗೆಟಿವ್ ಚಾರ್ಜ್. ಅದ್ರ ಮೇಲೆ ನೆಗೆಟಿವ್ ಚಾರ್ಜ್ ಕೊಟ್ಟಾಗ ಅದು ರಿಪಲ್ಷನಿಂದ ಸೋಪ್ ಬಬಲ್ ರೇಡಿಯಸ್ ಹೆಚ್ಚಾಗುತ್ತೆ. ಸೈಜ್ ಆಫ್ ದ ಸೋಪ್ ಇನ್ಕ್ರೀಸ್ ಆಗುತ್ತೆ, ರೇಡಿಯಸ್ಸು ಇನ್ಕ್ರೀಸ್ ಆಗುತ್ತೆ. ಬಿ ಈಸ್ ಅ ಕರೆಕ್ಟ್ ಆನ್ಸರ್. ಹಿಯರ್ 2 charges are placed at a distance apart. A glass slab is placed between them. Force between them will be, 2 ಚಾರ್ಜ್ ಅದಾವು, ಸಪೋಸ್ Q1 ಮತ್ತು Q2 ಅಂತ ಹೇಳಿ. ಇವು ಎರಡರ ಮಧ್ಯೆ ನಾವು ಏನು ಮಾಡೋಣ,
ಗ್ಲಾಸ್ ಸ್ಲ್ಯಾಬನ್ನು ಇಂಟ್ರೊಡ್ಯೂಸ್ ಮಾಡೋಣ. ಆವಾಗ ಅವುಗಳ ಮಧ್ಯೆ ಇರುವಂಥ ಫೋರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ, ಝೀರೋ ಆಗುತ್ತೋ, ಅಷ್ಟೇ ಇರುತ್ತೋ, ಏನಾಗುತ್ತೆ? ನಮ್ಮ ಕೂಲಮ್ಸ್ ಫಾರ್ಮುಲಾ ಏನಂತ ಹೇಳುತ್ತೆ, ಎಫ್ ಇಸ್ ಈಕ್ವಲ್ ಟು 1/4πε0 q1 q2/r². ಚಾರ್ಜ್ ರಿಮೇನ್ಸ್ ಸೇಮ್ ಅದ, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಸೇಮ್ ಅದ. ಇಲ್ಲೇ ಇದು ದಿಸ್ ಇಸ್ ಫಾರ್ ಫ್ರೀ ಸ್ಪೇಸ್. ಇಫ್ ಯು ಇಂಟ್ರೊಡ್ಯೂಸ್ ಸಮ್ ಡೈಎಲೆಕ್ಟ್ರಿಕ್ ಮೀಡಿಯಮ್, ಅವಾಗ ಏನು ಮಾಡಬೇಕು, εr ಡಿವೈಡ್ ಮಾಡಬೇಕು ಈ ಈಕ್ವೇಷನ್. εr ಇಲ್ಲಿ ನಂಬರ್ ಬರೀತಾ ಇದ್ರೆ ಅಂದರೆ ಫೋರ್ಸ್ ನೋ ಡೌಟ್ ಡಿಕ್ರೀಸ್ ಆಗುತ್ತೆ. εr ಏನಿದು, ದಟ್ ಇಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ್ಯಾಟ್ ಗ್ಲಾಸ್. ಓಕೆ, ಆ್ಯಂಡ್ ಆ್ಯಸ್ ಇಟ್ ನಂಬರ್ ಇಸ್ ಮೋರ್ ದ್ಯಾನ್ 1, ಹಾಗಾಗಿ ಅದು ಫೋರ್ಸ್ ಬಿಟ್ವೀನ್ ದೆಮ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಏನಾಗುತ್ತೆ, ದಟ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅವುಗಳ ಮಧ್ಯೆ ಇರುವಂತಹ ಫೋರ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ಸಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, Coulomb's law in vector form can be written as f vector f is equal to 1/4πε0 q1 q2/r². ಇದು ಕರೆಕ್ಟಾ? ಅಲ್ಲ. ವೈ? ಬಿಕಾಸ್ ಇಲ್ಲಿ ಆರ್ ಕ್ಯಾಪ್ ಅಂತ ಇರಬೇಕು, ಆರ್ ಕ್ಯಾಪ್ ಇಲ್ಲ. ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು 1/4πε0 q1 q2/r ಇಂಟು ಆರ್ ಕ್ಯಾಪ್. ಇಲ್ಲೇನು ಮಿಸ್ಟೇಕ್ ಅದ, ಇಲ್ಲಿ r² ಆಗಬೇಕಾಗಿತ್ತು, ಇರಲಿಲ್ಲ, ಇದು ಕೂಡ ತಪ್ಪಾಯಿತು. ಥರ್ಡ್, ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು 1/4πε0 q1 q2/r² ಇಂಟು ಆರ್ ಕ್ಯಾಪ್. ಎಸ್, ದಿಸ್ ಈಸ್ ಕರೆಕ್ಟ್. ಏನು, ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ದಿಸ್ ಈಕ್ವೇಷನ್ ಇಸ್ ಕರೆಕ್ಟ್. ಈ ಈಕ್ವೇಷನ್ ಕೂಡ ತಪ್ಪದ, ಬಿಕಾಸ್ ಇಲ್ಲಿ 8 ಅದ ನೋಡ್ರಿ, ಹಾಗಾಗಿ. ನೆಕ್ಸ್ಟ್, ಎಸ್ ಐ ಯೂನಿಟ್ ಆಫ್ ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ದ ಎಸ್ ಐ ಯೂನಿಟ್ ಏನು? ಅದಕ್ಕೆ ಮತ್ತೆ ನಿಮಗೆ ಏನು ಗೊತ್ತಿರಬೇಕು, ಯು ಶುಡ್ ನೋ ದಿಸ್ ಕೂಲಮ್ಸ್ ಫಾರ್ಮುಲಾ ಗೊತ್ತಿರಬೇಕು. ಎಫ್ ಇಸ್ ಈಕ್ವಲ್ ಟು 1/4πε0 q1 q2/r² ಅದ. ನನಗೆ ಬೇಕು ಎಪ್ಸಿಲಾನ್ ನಾಟ್, ಅದ್ರ ಯೂನಿಟ್ ಹೇಳಬೇಕು. ಹಾಗಾಗಿ ಎಪ್ಸಿಲಾನ್ ನಾಟ್ನ ಇಲ್ಲಿ ಬರೀರಿ, ತೊಗೊಂಬರ್ರಿ, ಎಫ್ನ ಇಲ್ಲಿ ಬರೀರಿ. ಕರೆಕ್ಟ್ ಆಯ್ತಾ? ಈಗ ನೋಡ್ರಿ ಏನು ಮಾಡ್ತೀವಿ, 1 ಡಿವೈಡೆಡ್ ಬೈ ಇದು ಕಾನ್ಸ್ಟೆಂಟ್ ಲಿಮಿಟ್ 1/f ಅಂದರೆ ಪರ್ ನ್ಯೂಟನ್ ಅಂತ ಬರೀತೀನಿ. ಇಲ್ಲಿ ಚಾರ್ಜ್ ಇಂಟು ಚಾರ್ಜ್, ಯೂನಿಟ್ ಏನು, ಕೂಲಮ್ ಸ್ಕ್ವೇರ್. ಕೆಳಗಡೆ ಇಲ್ಲಿ ಡಿನಾಮಿನೇಟರಲ್ಲಿ r² ಅದ, ಅದು ಏನಾಯಿತು, ಪರ್ ಮೀಟರ್ ಸ್ಕ್ವೇರ್. ಅಂದರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಪರ್ ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ಕೂಲಮ್ ಸ್ಕ್ವೇರ್ ಅಂತ ಬರೀಬೋದು, ಅಥವಾ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಾನೆ ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಇದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ನೋಡೋಣ. ಪರ್ ನ್ಯೂಟನ್ ಕರೆಕ್ಟ್, ಪರ್ ಮೀಟರ್ ಸ್ಕ್ವೇರ್ ಕರೆಕ್ಟ್, ಇದು ತಪ್ಪಾಗುತ್ತೆ. ಓಕೆ, ಆ್ಯಂಡ್ ನ್ಯೂಟನ್ ಇದೂ ಸರಿ ಇಲ್ಲ. ಹಿಯರ್ ಐ ಥಿಂಕ್ ಸಿ ಇಸ್ ಕರೆಕ್ಟ್ ಆನ್ಸರ್. ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೂಲಮ್ ಸ್ಕ್ವೇರ್. ಸಿ ಏನದ, ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಕೂಲಮ್ ಸ್ಕ್ವೇರ್. ದಿಸ್ ಸಿ ಇಸ್ ಕರೆಕ್ಟ್ ಅಂತ ಹೇಳ್ಬೋದು. ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಮ್ದು ಏನು ಹೇಳ್ತಾ ಇದೆ ನೋಡೋಣ. ವೆನ್ ಎ ಡೈಪೋಲ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸಸ್. ಡೈಪೋಲ್ ಅನ್ನು ನೀವು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ರಿ, ಏನು ಮಾಡುತ್ತೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಓಕೆ, ಈ ರೀತಿ ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ರೊಟೇಷನಲ್ ಮೋಷನ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾಗಿ ಬಿ ಈಸ್ ಕರೆಕ್ಟ್. ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ಅಂತ ನಾವು ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಾಗುತ್ತೆ, ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಏನ್ರಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಗೊತ್ತು ನಿಮಗೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P is equal to length of the dipole into either charge 2a into q ಅಂತ ಬರೀತೀರಿ. ಓಕೆ, here 2a is length of the dipole and q is either charge, ಯಾವುದಾದ್ರೂ ಒಂದು ಚಾರ್ಜ್ ಬರೀರಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಏನು ಕೇಳ್ತಾ ಇದ್ದಾರೆ ಅವರು, ಯೂನಿಟ್ ಕೇಳ್ತಾ ಇದ್ದಾರೆ. ಯೂನಿಟ್ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ, ಇಲ್ಲಿ ಲೆಂತನ್ನು ನೀವು ಹೇಗೆ ಹೇಳ್ತಾ ಇದ್ದೀರಿ, ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಮೀಟ್ರಲ್ಲಿ ಹೇಳ್ತೀರಿ. ಆ್ಯಂಡ್ ಇದೇನಿದು ಚಾರ್ಜ್ ಕೂಲಮ್, ಯು ಕ್ಯಾನ್ ಎಕ್ಸ್ಪ್ರೆಸ್ ಕೂಲಮ್ ಮೀಟರ್ ಆರ್ ಮೀಟರ್ ಕೂಲಮ್ ಬರೀತೀರಿ, ಅಥವಾ ಕೂಲಮ್ ಮೀಟರ್. ಡೋಂಟ್ ಕಾಲ್ಸ್ ಅ ಸೆಂಟಿಮೀಟರ್. ಸಿ ಅನ್ನ ಕ್ಯಾಪಿಟಲ್ ಅದ ಆ್ಯಂಡ್ ಎಮ್ ಸ್ಮಾಲ್. ಹಾಗಾಗಿ ದಿಸ್ ಈಸ್ ಇನ್ಕರೆಕ್ಟ್, ಇದು ತಪ್ಪದ. ಆ್ಯಂಡ್ ಐ ಥಿಂಕ್ ಸಿ ಇಸ್ ಕರೆಕ್ಟ್, ಕೂಲಮ್ ಮೀಟರ್ ಇಸ್ ದ ಕರೆಕ್ಟ್. ಇಲ್ಲೇನು ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ಸಿ, ದಟ್ ಈಸ್ ಕೂಲಮ್ ಮೀಟರ್. Next question. Here the number of electrons contained in 1 coulomb of charge. 1 coulomb of charge ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು? ಇದು ನಮ್ಮ ಕ್ವಾಂಟೈಸೇಷನ್ ರೂಲ್ ಅದಲ್ಲ, Q is equal to plus or minus n into E, ಇದರ ಮೇಲೆ ಬೇಸ್ ಅದ. ಸಿ ಯು ನೋ ದಟ್ Q is equal to n into E. I can express n is equal to Q by E ಅಂತ ಬರೀಬೋದು. Q ಎಷ್ಟದ ಅಂದ್ರೆ 1 coulomb
and charge on electron is 1.6 into 10 raised to minus 19 ಕೂಲಮ್ ಅದ. ಇದನ್ನು ನಾವು ಏನು ಮಾಡೋನು 10 raised to minus 19 ಮೇಲೆ ಹೋಗಲಿ 10 raised to plus 19 ಆಯಿತು. 1 divided by 1.6 ಮಾಡಿರಿ 0.625 ಆಯಿತು. ಆ್ಯಂಡ್ ಇದನ್ನು 10 raised to 19 ಅನ್ನು ನಾನು ಹೇಗೆ ಬರೀಬೋದು 10 raised to plus 1 into 10 raised to plus 18 ಬರೀಬೋದು. 10 raised to 1 ಅಂದರೆ 10 into this number you will get a 6.25 and here n is equal to 6.25 into 10 raised to 18 ಎಷ್ಟಾಯಿತು 6.25 into 10 raised to 18 I think A is correct answer ಅಂತ ಹೇಳ್ಬೋದು. 6.25 into 10 raised to 18 is correct. And let's see the next one. For large distance from a short dipole, ಒಂದು ಶಾರ್ಟ್ ಡೈಪೋಲ್ ಅದ ಅದರಿಂದ ಲಾರ್ಜ್ ಡಿಸ್ಟೆನ್ಸ್ಗೆ the electric field due to it depends on the distance. Form it as 1 by distance square 1 by distance cube, see distance cube or distance square. ಏನ್ರಿದು see suppose here it is electric dipole ಅದ. electric field due to a dipole along the axial line formula ಇದೆ ಅದು. and distance ಏನದ ಶಾರ್ಟ್ ಡೈಪೋಲ್ ಅದ ಅಂದ್ರೆ this r is very large. r is very large ಅಂದರೆ ಈ r ಏನದಲ್ಲ ಕಂಪೇರ್ ಟು ಲೆಂತ್ ಆಫ್ ದ ಡೈಪೋಲ್ r is very very big ಅಂದರೆ ಏನು ಹೇಳ್ಬೋದು r is very very larger than 2a. ಅವಾಗ ನೀವು a ನ ನೆಗ್ಲೆಕ್ಟ್ ಮಾಡ್ಬೋದು. a ನ ನೆಗ್ಲೆಕ್ಟ್ ಮಾಡಿದರೆ ಏನಾಗುತ್ತೆ ಇಲ್ಲಿ ಇದು ಈಕ್ವೇಶನ್ ಬರುತ್ತೆ 1/4πε0 r p 2 into vector p r cube ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r cube ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ and B is the correct. B is now correct. ಇದು not only in case of axial line, even in case of equatorial line allu you will get the same thing. Equatorial line ಮೇಲೂ ಅದೇ ಬರುತ್ತೆ because here is electric field due to dipole on equatorial line also same. ಹಾಗಾಗಿ ಏನು ಹೇಳ್ಬೋದು ನಾವು I think B is correct answer ಅಂತ ಹೇಳ್ಬೋದು. When does the torque acting on electric dipole is placed in a uniform electric field is maximum. ಇಲ್ಲಿ ಒಂದು ಡೈಪೋಲ್ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಿವಿ. ಇಟ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್ ಆ್ಯಂಡ್ ದಟ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಟಾರ್ಕ್ ಟು ಈಸ್ ಈಕ್ವಲ್ಸ್ ಟು ಪಿ ಇಂಟು ಇ ಸೈನ್ ಥೀಟಾ. ಪಿ ಡೈಪೋಲ್ ಮೂಮೆಂಟ್, ಇ ಎಲೆಕ್ಟ್ರಿಕ್ ಫೀಲ್ಡ್, ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಮತ್ತೇನು ಎಲೆಕ್ಟ್ರಿಕ್ ಫೀಲ್ಡ್. ಯಾವಾಗ ಇದು ಮ್ಯಾಕ್ಸಿಮಮ್ ಆಗಿರುತ್ತೆ ದ ಕ್ವಶನ್ ಈಸ್ ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ವೆನ್ ದಟ್ electric dipole is placed in uniform electric field ಇಟ್ಟಾಗ. ನೋ ಡೌಟ್ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಆದಾಗ ಸೈನ್ ಆಫ್ 90 ಡಿಗ್ರಿ ಈಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ದಟ್ ಈಸ್ 1. ಹಾಗಾಗಿ ಸಿ ಈಸ್ ಕರೆಕ್ಟ್ ಆನ್ಸರ್. ಥೀಟಾ ಈಸ್ ಈಕ್ವಲ್ ಟು 90 ಆದಾಗ ಇದು ಮ್ಯಾಕ್ಸಿಮಮ್ ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಏನು ಡೈಪೋಲ್ ದಟ್ ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಕ್ವಶನ್, ವೆನ್ ಡಸ್ ದ ಟಾರ್ಕ್ ಆಕ್ಟಿಂಗ್ ಆನ್ electric dipole placed in uniform electric field is maximum. Torque ಯಾವಾಗ ಮಿನಿಮಮ್ ಟಾರ್ಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಇಸ್ ವೆನ್ ಥೀಟಾ ಈಸ್ ಈಕ್ವಲ್ಸ್ ಟು 0 ಡಿಗ್ರಿ ಇದ್ದಾಗ, ಬಿಕಾಸ್ ಸೈನ್ ಆಫ್ 0 ಡಿಗ್ರಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಹಾಗಾಗಿ ದ ಮಿನಿಮಮ್ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡೋದು ವೆನ್ ಡಸ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮಿನಿಮಮ್. ಯಾವಾಗ ಮಿನಿಮಮ್ ಥೀಟಾ ಈಸ್ ಈಕ್ವಲ್ ಟು 0 ಆದಾಗ ಅದು ಮಿನಿಮಮ್ ಆಗಿರುತ್ತೆ. ನೇಮ್ ದ ಅಪರ್ಟಸ್ ಯೂಸ್ಡ್ ಟು ಡಿಟೆಕ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಆನ್ ಅ ಬಾಡಿ. ಓಕೆ, ಎಲೆಕ್ಟ್ರಿಕ್ ಚಾರ್ಜನ್ನು ಡಿಟೆಕ್ಟ್ ಮಾಡುವಂತಹ ಡಿವೈಸ್ ನಾವು ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯೂಸ್ವಲಿ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಡಿಸ್ಕಷನ್ ಮಾಡಿದ್ದಾರೆ. ಹಾಗಾಗಿ ಅವರ ಕರೆಕ್ಟ್ ಆನ್ಸರ್ ಏನಾಗಿರುತ್ತೆ, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, SI ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. ಲೀನಿಯರ್ ಚಾರ್ಜ್ ಡೆನ್ಸಿಟಿ ದಟ್ ಇಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಚಾರ್ಜ್ ಬೈ ಲೆಂತ್ ಅಂತ ಹೇಳಿ. ಚಾರ್ಜ್ ಯೂನಿಟ್ ಕೂಲಮ್, ಲೆಂತ್ ಯೂನಿಟು ಮೀಟರ್, ಕೂಲಮ್ ಪರ್ ಮೀಟರ್, ಆರ್ ಹಿಯರ್ ಕೂಲಮ್ ಪರ್ ಮೀಟರ್ ಇಸ್ ದ SI ಯೂನಿಟ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಇದು ಕೂಲಮ್ ಪರ್ ಮೀಟರ್ ಸ್ಕ್ವೇರ್ ರಾಂಗ್, ಆ್ಯಂಡ್ ಹಿಯರ್ B is the correct answer, ಕೂಲಮ್ ಪರ್ ಮೀಟರ್. Next question, that is SI unit of surface charge density. ಏನ್ರಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಹಿಯರ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ
ದಟ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಏನು ಬರಿತಾ ಇದ್ದೀರಿ, ಚಾರ್ಜ್ ಬೈ ಏರಿಯಾ. ಚಾರ್ಜ್ ಯೂನಿಟ್ ಏನು, ಕೂಲಮ್. ಏರಿಯಾದ ಯೂನಿಟ್ ಏನು, ಮೀಟರ್ ಸ್ಕ್ವೇರ್. ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಸರಿನಾ? ಓಕೆ, ಹಾಗಾಗಿ ಕೂಲಮ್ ಪರ್ ಮೀಟರ್ ಅಲ್ಲ, ಬಿ ಇಸ್ ಕರೆಕ್ಟ್ ಆನ್ಸರ್, ಕೂಲಮ್ ಪರ್ ಮೀಟರ್ ಸ್ಕ್ವೇರ್. SI ಯೂನಿಟ್ ಆಫ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. SI ಯೂನಿಟ್ ಆಫ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಹೇಗೆ ಬರೀತೀರಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಯನ್ನು ಚಾರ್ಜ್ ಬೈ ವಾಲ್ಯೂಮ್ ಬರೀತಾ ಇದ್ದೀರಿ. ಚಾರ್ಜ್ ಯೂನಿಟ್ ಕೂಲಮ್, ವಾಲ್ಯೂಮ್ ಯೂನಿಟ್ ಮೀಟರ್ ಕ್ಯೂಬ್. ಕೂಲಮ್ ಪರ್ ಮೀಟರ್ ಕ್ಯೂಬ್ ಅಂತ ಹೇಳ್ಬೋದು. ದಟ್ ಇಸ್ ಕೂಲಮ್ ಪರ್ ಮೀಟರ್ ಕ್ಯೂಬ್ ಅಂತ ಹೇಳ್ಬೋದು. ವಾಟ್ ಇಸ್ ದಟ್? ಐ ಥಿಂಕ್ ದಿಸ್ ಈಸ್ ನಾಟ್, ಇದು ಕೂಡ ಅಲ್ಲ. ಹಿಯರ್ ಕೂಲಮ್ ಪರ್ ಮೀಟರ್. ಮತ್ತು ಅದನ್ನು ಹೀಗೂ ಬರಿಬೋದಾ, ಮತ್ತು ಕೂಲಮ್ ಪರ್ ಮೀಟರ್. ದಿಸ್ ಆಲ್ಸೋ ಕರೆಕ್ಟ್. ಓಕೆ, and electric field in the interior of a charged conductor. Okay, net electric field in the interior of a charged conductor. ಚಾರ್ಜ್ಡ್ ಕಂಡಕ್ಟರ್ದ ಅದರ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಝೀರೋ ಇರುತ್ತೆ. ಓಕೆ, ಬಿಕಾಸ್ ನೀವು ಯೂಸಿಂಗ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಅದಲ್ಲಿ ನೋಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ನೀವು ಹೊರಗಡೆ ಏನದ ಅದ ಇಲ್ಲಿ. ಆ್ಯಂಡ್ ಏನು ಮಾಡ್ತಾ ಇದ್ದೀರಿ, ಗಾಸಿಯನ್ ಸರ್ಫೇಸನ್ನು ಕನ್ಸಿಡರ್ ಮಾಡಿ ಏನಂತೀರಿ, ಚಾರ್ಜ್ included by that Gaussian surface, the flux through the Gaussian surface is equals to prove ಮಾಡ್ತೀರಿ, that is 1 by epsilon naught times the charge enclosed. And here if you consider inside ನೀವು Gaussian surface consider ಮಾಡಿದ್ರೆ ಒಳಗಡೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. You have to refer that one of the application of Gauss's law ನೀವು ರೆಫರ್ ಮಾಡಿದರೆ you will come to know that why it is so ಅಂತ ಹೇಳಿ. Next, I think B is your correct answer. Net electric field in the interior of a charged conductor is 0. Direction of dipole moment. Direction of dipole moment. Dipole moment ನೋಡ್ರಿ ಏನದ, ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಇದೆ. ಓಕೆ, ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ the direction of dipole moment, negative to positive. B is a correct answer. Expression for electric field due to uniformly charged infinite plane sheet. In the uniformly charged infinite plane sheet, let's say this is uniformly charged infinite sheet. What is the electric field due to this uniformly charged infinite sheet? E is equal to that sigma divided by 2 epsilon naught. Sigma divided by 2 epsilon naught. See here, sigma is surface charge density, and then B is correct answer. That is sigma divided by 2 epsilon naught. All are incorrect. Expression for electric field due to uniformly charged infinite plane sheet is sigma divided by 2 epsilon naught. Now expression for linear charge density, that is lambda is equals to Q divided by L. A is correct answer. Already we have discussed it. Already ನಾವು ಡಿಸ್ಕಷನ್ ಮಾಡಿವಿ ಇದನ್ನ. linear charge density Q by L ಅಂತ ಹೇಳಿ. And expression for surface charge density, that is charge by area is correct answer. Here it is Q by A. And next one, expression for volume charge density, that is Q by V ಅಂತ ಹೇಳ್ತೀವಿ. Q by V ಅಂದ್ರೆ charge by volume ಅಂತ ಹೇಳ್ಬೋದು. Here it is, that is volume charge density is Q divided by V. ಇಲ್ಲಿ C ಅನ್ನೋದು, that is the correct answer. An electron is moving along x-axis and electric field is also in same direction. Then the path of electron is, whether it is a circular, a parabola, elliptical or straight line. See here, ಏನದ electron ಏನಾಗ್ತಾ ಇದೆ, electric field direction ಅಲ್ಲಿ, see electron is moving along x-axis and electric field is also in a same direction. electron ಹೀಗೆ ಹೋಗ್ತಾ ಇದೆ, ಅದೇ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಅದ. ಹಾಗಾದರೆ ಅದರ ಪಾತ್ ಹೇಗಿರುತ್ತೆ? ಓಕೆ, ಹಿಯರ್ ಇಟ್ ಡಸ್ ನಾಟ್ ಫೀಲ್ ಎನಿ ಸರ್ಕ್ಯುಲರ್ ಆರ್ ಎಲಿಪ್ಟಿಕಲ್ ಆರ್ ಪ್ಯಾರಾಬೋಲಿಕ್ ಪಾತ್. ಹೇಗೆ ಹೋಗ್ಬೇಕದು? ಸ್ಟ್ರೇಟೇ ಹೋಗಬೇಕಾಗುತ್ತೆ. ಸಿ ಎಲೆಕ್ಟ್ರಿಕ್ ಫೀಲ್ಡ್ ಹೀಗದ ಅಂದ್ರದು ಇದೇ ಡೈರೆಕ್ಷನ್ನೇ ಹೋಗಬೇಕಾಗುತ್ತೆ. ಅಥವಾ ಇದು ನೆಗೆಟಿವ್ ಎಲೆಕ್ಟ್ರಾನ್ ಅಂದ್ರೆ ಈ ಡೈರೆಕ್ಷನ್ ಹೋಗ್ತಾ ಇರುತ್ತೆ ಅಷ್ಟೇ. ಇಟ್ ಶುಡ್ ಟ್ರಾವೆಲ್ ವಿತ್ ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದ್ರದು ಎಲೆಕ್ಟ್ರಾನು ಈ ರೀತಿ ಹೋಗುತ್ತೆ, ಬಟ್ ಇಟ್ಸ್ ಟ್ರಾವೆಲ್ಸ್ ವಿತ್ ಸ್ಟ್ರೇಟ್ ಲೈನ್. ನೆಕ್ಸ್ಟ್ ಒನ್, an
equatorial line and a line of force R. Equatorial line ಮತ್ತೆ line of force ಅಂತೆ. ಏನು ಹಾಗಂದ್ರೆ see this. ಇದೇನಿದು equatorial line. The line passes through center of the dipole and perpendicular to the dipole. ಇದು ನಾವೇನು ಕರಿತಾ ಇದೀವಿ equatorial line ಅಂತ ಕರಿತಾ ಇದೀವಿ. ಕರೆಕ್ಟಾ? And the question is, an equatorial line and line of force are, whether they are perpendicular to each other, parallel to each other, in any direction, at an angle of 45. You can see here, ಇಲ್ಲಿ ಇದೇನು equatorial line ಮತ್ತೆ line of force. Here this is electric field ಅಂತ ಅನ್ಕೋರಿ. line of force. ಹೇಗಿದಾವು? ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದಾವೆ. ಸಿ ದಿಸ್ ಇಸ್ ದ equatorial line ಅಥವಾ ಇದನ್ನ equatorial plane ಅಂತೂ ಕೇಳಬಹುದು. equatorial plane and this is line of force. They are perpendicular. A is the correct answer. Perpendicular to each other. Next question. The angle between the electric dipole moment and electric field strength due to it on the equatorial line. See here. What is that? The angle between the electric dipole moment and electric field strength due to it on the equatorial line. See, this is the direction of dipole moment. Idenidu direction of dipole moment. And idenidu namdu equatorial line. And here is the electric field. Idu question ಕೇಳ್ತಾ ಇರೋದೇನೀಗ, what is the angle? The angle between electric dipole moment. See, this is the electric dipole moment and electric field strength. Idenidu this is electric field strength idu due to it on the equatorial line. What is the angle between? The angle estada. See, you can see here. See this. This is the dipole moment and this is the electric field. ಇವುಗಳ ಮಧ್ಯೆ angle ಏನದ ನೋಡ್ರಿ ಇಲ್ಲೇ. This is 180. Here it is 180 degree. That is the angle between electric dipole moment and electric field strength. Okay, electric field strength. That is 180 degree. Here a body can be negatively charged. ಯಾವಾಗ ಹೇಳ್ರಿ? Giving excess electrons to it, removing some electron from it. If you remove electron from it, ಅದೇನಾಗುತ್ತೆ? Positive charge ಆಗುತ್ತೆ. Giving some protons to it? No. Removing some neurons to it? No. A is correct. Giving excess electrons to it, a body can be negatively charged. Electrostatic force between two electrons is F. If one of the electron is replaced by neutron, the nature of force is, ಒಂದು ಎಲೆಕ್ಟ್ರಾನ್ ಇತ್ತು ಮತ್ತೊಂದು ಎಲೆಕ್ಟ್ರಾನ್ ಇತ್ತು, ಇವುಗಳ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇತ್ತು. ಈಗ ಏನು ಮಾಡ್ತಾ ಇದೀವಿ? ಒಂದು ಎಲೆಕ್ಟ್ರಾನ್ ಇನ್ಸ್ಟೆಡ್ ಆಫ್ ಎಲೆಕ್ಟ್ರಾನ್ ವಿ ಆರ್ ರಿಪ್ಲೇಸಿಂಗ್ ಬೈ ನ್ಯೂಟ್ರಾನ್. ಈಗ ಇವುಗಳ ಮಧ್ಯೆ ನೇಚರ್ ಆಫ್ ಫೋರ್ಸ್ ಯಾವ ರೀತಿ ಇರುತ್ತೆ? ನ್ಯೂಟ್ರಾನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಫೋರ್ಸ್ ಇರಲ್ಲ. ಹಾಗಾಗಿ ಫೋರ್ಸ್ ಅನ್ನು ನಾವು 0 ಅಂತ ಹೇಳ್ಬೋದು. ದಟ್ ಈಸ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. And SI unit of charge, very simple, that is Coulomb. Electric dipole moment is given by the expression. You got the electric dipole moment in barithi P is equals to Q into 2A. Athwa here 2A into Q. This is the correct. B is correct. Electric dipole moment is given by the expression 2A into Q. 2A is length of the dipole. Length of the dipole is 2A and Q either charge. Here a surface encloses an electric dipole. The electric flux through the surface is, ಏನದ ಇಲ್ಲಿ ಒಂದು ಸರ್ಫೇಸ್ ಅದ. ಎಂಥ ಸರ್ಫೇಸ್ ಇದು? ಗಾಸಿಯನ್ ಸರ್ಫೇಸ್ ಅಂತ ಅನ್ಕೋರಿ. ಇದ್ರ ಒಳಗಡೆ ಏನದ? ಡೈಪೋಲ್ ಎನ್ಕ್ಲೋಸ್ ಆಗದ, ಒಳಗಡೆ ಡೈಪೋಲ್ ಅದ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್? ನಿಮ್ಗೆ ಗೊತ್ತದ? ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಆರ್ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್.
What is the net charge enclosed? Here plus q minus q plus q minus q ಎರಡು ಕೂಡಿ net charge ಏನಾಗುತ್ತೆ 0 ಆಗುತ್ತೆ. ಹಾಗಾಗಿ electric flux through this closed surface which encloses dipole ಏನಾಗುತ್ತೆ 0 ಆಗುತ್ತೆ. And here C is correct answer 0. The constant K in Coulomb's law, nature of medium, system of units, intensity of charge, both A and B. Actually K depend ಇರೋದು nature of the medium ಮೇಲೆ depend ಇರೋದು ಮತ್ತೆ system of units ಮೇಲೆ depend ಇರೋದು. ಹಾಗಾಗಿ D is a correct answer ಅಂತ ಹೇಳ್ಬೋದು. An electric force between two bodies is due to their masses, charges, shapes, size. Electric forces is due to charges. ಚಾರ್ಜ್ಗಳಿಂದನೇ ಎಲೆಕ್ಟ್ರಿಕ್ ಫೋರ್ಸ್ ಬರೋದು, ಮಾಸ್ಗಳಿಂದ ಗ್ರಾವಿಟೇಷನಲ್ ಫೋರ್ಸ್ ಬರುತ್ತೆ. The substance that allows electricity to pass through then easily are called conductors. Here in Coulomb's law, the constant of proportionality has a unit. Coulomb's law ಏನಂತ ಹೇಳುತ್ತೆ? That is F is equals to some constant Q1 into Q2 by R square. ಈಗ ಏನು ಮಾಡಬೇಕು, ಆ Coulomb's law ಕಾನ್ಸ್ಟೆಂಟ್ ಅದಲ್ಲ K ಅಂತ ಹೇಳಿ, ಅದರ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ K, ಅದರ ಯೂನಿಟ್ ಏನು? ವೆರಿ ಸಿಂಪಲ್, ನಿಮ್ಗೆ ಗೊತ್ತಿರಬೇಕು Coulomb's law ಇದು. K is equal to, you can express F into R square divided by Q1 into Q2. F ಅದರ ಯೂನಿಟ್ ನ್ಯೂಟನ್, R square ಯೂನಿಟ್ ಮೀಟರ್ ಸ್ಕ್ವೇರ್, Q1 into Q2 ಅದು C ಸ್ಕ್ವೇರ್. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಏನಾಗುತ್ತೆ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇಟ್ ಇಸ್ ನ್ಯೂಟನ್, ಇಟ್ ಇಸ್ ಅ ಮೀಟರ್ ಸ್ಕ್ವೇರ್, ಕೆಳಗಡೆ ನಾಮಿನಲಿ ಕೂಲಮ್ ಸ್ಕ್ವೇರ್. Here D is the correct answer, that is Newton meter square per Coulomb square. D is correct. The law of forces that govern the force between two electric charges given by Coulomb's law. Force per unit charge is called force per unit charge. ಏನದು force per unit charge ಅಂದ್ರೆ? electric field. ಅದು force per unit charge ಅಂದ್ರೆ electric field. ಏನದ? electric field. B is correct answer. Next one. Which of the following statement is not true about electric field lines? Electric field lines start from positive and end at negative. That is correct. Electric field line start ಆಗೋದು ಪಾಸಿಟಿವ್ ದಿಂದ ಎಂಡ್ ಆಗೋದು ನೆಗೆಟಿವ್ ಗೆ. ಕರೆಕ್ಟ್. two field lines never intersect each other. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. This is also correct. Okay, electric field lines form closed loop. Electric field lines closed loop formation ಮಾಡಲ್ಲ. ನಿಮ್ಗೆ ಗೊತ್ತು ಒಂದು ಸ್ಟೇಟ್ಮೆಂಟ್ ನೋಡಿರಿ, ಏನು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ electric field lines do not form closed loop ಅಂತ ನೀವು ಸ್ಟೇಟ್ಮೆಂಟ್ ನೋಡಿರಿ. ಇಲ್ಲಿ here it is given electric field lines forms closed loop. This is not true. Which of the following statement is not true? This is not true. Okay, and electric field lines are continuous curve. That is also correct. This is correct, this is correct, and this statement is not true, and the correct answer is ಏನಾಗುತ್ತೆ? C is correct answer. Which of the following statement is not true? ಇದರಲ್ಲಿ ಯಾವುದು true ಅಲ್ಲ? electric field lines form closed loop, do true ಅಲ್ಲ. Here the value of electric permittivity of free space is, no, this is not, and here ಇದು per second ಅದ, ಇದು ಬರಲ್ಲ ಇಲ್ಲಿ. Okay, and C is the correct answer. ಇದು 8.854 into 10⁻⁻12 Coulomb square Newton meter square. Because ಇವು ಅಂಕರು ಅಲ್ವೇ ಅಲ್ಲ. ಓಕೆ, A and D ಅಲ್ವೇ ಅಲ್ಲ, ಇಲ್ಲಿ ಪರ್ ಸೆಕೆಂಡ್ ಬರಲ್ಲ. ಬೇಕಂದ್ರೆ ಏನು ಬರ್ಬೋದು ಇಲ್ಲಿ? ಯೂನಿಟ್ ಶುಡ್ ಬಿ ಲೈಕ್ ದಿಸ್. ಎಪ್ಸಿಲಾನ್ ನಾಟ್ ಯೂನಿಟ್ ಏನಾಗುತ್ತೆ?
per Newton Coulomb square per meter square ಆಗುತ್ತೆ. ಅಂದರೆ ಹಿಯರ್ ಇಟ್ ಈಸ್ Coulomb square per Newton meter square ಆಗುತ್ತೆ. Coulomb square per Newton per meter square ಆಗುತ್ತೆ. ಆ್ಯಂಡ್ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಒನ್, ಟೂ ಚಾರ್ಜ್ಡ್ ಸ್ಪಿಯರ್ಸ್ separated at a distance d exert a force F on each other. If they are immersed in a liquid of dielectric constant 2, then what is the force if all conditions are same? ಎರಡೇನು ಸ್ಪಿಯರ್ಸ್ ಅದಾವು, ಅವುಗಳ ಮಧ್ಯೆ ಡಿಸ್ಟೆನ್ಸ್ ಡಿ ಅದ ಆ್ಯಂಡ್ ಇವುಗಳ ಮಧ್ಯೆ ಫೋರ್ಸ್ ಎಫ್ ಅದ. ಆ್ಯಂಡ್ ಇಫ್ ದೇ ಆರ್ ಇಮರ್ಸ್ಡ್ ಇನ್ ಲಿಕ್ವಿಡ್, ಇವುಗಳನ್ನ ಒಂದು ಲಿಕ್ವಿಡ್ ಒಳಗೆ ಇಮರ್ಸ್ ಮಾಡೋಣ ಎರಡನ್ನು. ಆ ಲಿಕ್ವಿಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನು 2 ಅದ. ದೆನ್ ವಾಟ್ ಈಸ್ ದ ಫೋರ್ಸ್? ನಿಮ್ಗೆ ಗೊತ್ತು ಎಫ್ ಇಸ್ ಈಕ್ವಲ್ಸ್ ಟು ಏನಂತ ಹೇಳಿ 1 ಡಿವೈಡೆಡ್ ಬೈ 4πε0 Q1 ಇಂಟು Q2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅಂತ ಹೇಳಿ. ಇದು ಎಫ್ ಫೋರ್ಸ್ ಅದ. ಇಫ್ ದ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇದು ಏರ್ ಅಥವಾ ಫ್ರೀ ಸ್ಪೇಸ್ ಇದ್ದಾಗ, ಇಫ್ ಯು ಇಂಟ್ರೊಡ್ಯೂಸ್ ಸಮ್ ಲಿಕ್ವಿಡ್ ಬಿಟ್ವೀನ್ ದ ಸ್ಪಿಯರ್ಸ್, ಅವಾಗ ಅದರದ್ದು ಎಪ್ಸಿಲಾನ್ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರೀಬೇಕು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅವರು 2 ಅಂತಿದ್ದಾರೆ, ಹಾಗಾಗಿ 2 ಅಂತ ಬರೆದ್ರೆ ಎಫ್ ಬೈ 2 ಆಗುತ್ತೆ. ಆ್ಯಂಡ್ ಹಿಯರ್ ಎ ಈಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಎಫ್ ಬೈ 2. ನೆಕ್ಸ್ಟ್ ಕ್ವಶನ್, ವೆನ್ ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ ಸಿಲ್ಕ್, ದೆನ್ ಗ್ಲಾಸ್ ರಾಡ್. ಸಿ ಹಿಯರ್ ಇದನ್ನ ಆನ್ಸರ್ ಮಾಡಲಿಕ್ಕೆ ಯು ಶುಡ್ ನೋ ದಿಸ್ ಥಿಂಗ್. ಏನ್ರಿ ಇದು? ಒನ್ ಥಿಂಗ್, ಓನ್ಲಿ ನೆಗೆಟಿವ್ ಚಾರ್ಜಸ್ ಮೂವ್, ಪಾಸಿಟಿವ್ ಚಾರ್ಜಸ್ ನೆವರ್ ಮೂವ್. ಇದು ವಿಷಯ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದೇನು ಎಲೆಕ್ಟ್ರೋಸ್ಟ್ಯಾಟಿಕ್ ಸಿರೀಸ್. ಏನದು? ಲೀಸ್ಟ್ ದಟ್ ರ್ಯಾಂಕ್ಸ್ ಆಬ್ಜೆಕ್ಟ್ಸ್ ಅಬಿಲಿಟಿ ಟು ಟೇಕ್ ನೆಗೆಟಿವ್ ಚಾರ್ಜ್. ಐಟಮ್ ಆಟ್ ದ ಟಾಪ್ ಏನು ಮಾಡ್ತಾವೆ? ಇವು ನೆಗೆಟಿವ್ ಚಾರ್ಜನ್ನ ತಗೊಳ್ತಾವೆ. ಆ್ಯಂಡ್ ಐಟಮ್ ಆಟ್ ದ ಬಾಟಮ್ ಇವು ಈಸಿಲಿ ನೆಗೆಟಿವ್ ಚಾರ್ಜನ್ನ ಕೊಡ್ತಾವೆ. ಓಕೆ, ದೇ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ಹಿಯರ್ ನಮ್ಮ ಎಕ್ಸಾಂಪಲಲ್ಲಿ ಈಗ ಸಿ, ವೆನ್ ಗ್ಲಾಸ್ ರಾಡ್ ರಬ್ಡ್ ವಿತ್ ಸಿಲ್ಕ್ ಅದ. ಗ್ಲಾಸ್ ರಾಡ್ ಎಲ್ಲಿದೆ ನೋಡ್ರಿ, ಹಿಯರ್ ಇಸ್ ಎ ಗ್ಲಾಸ್ ರಾಡ್. ಸಿಲ್ಕ್ ಎಲ್ಲದ? ಮೇಲ್ಗಡೆ ಅದ. ಅರ್ಥ ಏನು? ಗ್ಲಾಸ್ ರಾಡ್ ಬಾಟಮಲ್ಲಿರೋದು, ಇಟ್ ಲೂಸಸ್ ದ ನೆಗೆಟಿವ್ ಚಾರ್ಜ್ ಈಸಿಲಿ. ಇಫ್ ಇಟ್ ಲೂಸಸ್ ದ ನೆಗೆಟಿವ್ ಚಾರ್ಜ್, ಇಟ್ ಬಿಕಮ್ಸ್ ಪಾಸಿಟಿವ್. ಸಿಲ್ಕ್ ಏನಾಗುತ್ತೆ? ಅದು ನೆಗೆಟಿವ್ ಚಾರ್ಜ್ ಆಗುತ್ತೆ. And you have to remember this. You can answer easily. ಏನು? Here first option ಏನಂತ, gains electron from silk? No. Gives electrons to silk? Yes, this is correct. Why? Here ನಮ್ಮ ಎಲೆಕ್ಟ್ರೋಸ್ಟ್ಯಾಟಿಕ್ ಸಿರೀಸ್ ಏನು ಹೇಳುತ್ತೆ, ಬಾಟಮಲ್ಲಿರುವಂತಹ ಐಟಮ್ಸ್ಗಳು ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೊಳ್ತಾವು, ಮೇಲಿರುವಂಥ ಐಟಮ್ಗಳು ಎಲೆಕ್ಟ್ರಾನನ್ನು ಏನು ತಗೊಳ್ತಾವು ಅಂತೇಳಿ. ಇಫ್ ಯು ರಬ್ ಅ ಗ್ಲಾಸ್ ವಿತ್ ವಾಟ್ ಇಸ್ ದ್ಯಾಟ್, ಹೇರ್ ಆರ್ ಫರ್, ಹೇರ್ ಜೊತೆ ರಬ್ ಮಾಡ್ರಿ. ಐಟಮ್ ಅಟ್ ಬಾಟಮ್, ಓಕೆ, ದಿಸ್ ಹೇರ್ ಲೂಸಸ್ ದ ಎಲೆಕ್ಟ್ರಾನ್ ಆ್ಯಂಡ್ ಗ್ಲಾಸ್ ನೌ ಬಿಕಮ್ಸ್ ಎ ನೆಗೆಟಿವ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಇಫ್ ಯು ರಬ್ ವೂಲ್ ವಿತ್ ಗ್ಲಾಸ್, ಏನಾಗುತ್ತೆ? ಗ್ಲಾಸ್ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಅಟ್ ದ ಬಾಟಮ್. ಆ್ಯಂಡ್ ವೂಲ್ ಲೂಸಸ್ ದ ಎಲೆಕ್ಟ್ರಾನ್, ವೂಲ್ ಏನು ಮಾಡುತ್ತೆ? ಇಟ್ ಟೇಕ್ಸ್ ದ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಬಿಕಮ್ಸ್ ಎ ನೆಗೆಟಿವ್ ಚಾರ್ಜ್. ಬಾಟಮಲ್ಲಿರುವಂತಹ ಐಟಮ್ಗಳು ಏನಾಗ್ತವೆ? ದೇ ಲೂಸಸ್ ದ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ತಾವು. ಆ್ಯಂಡ್ ಮೇಲ್ಗಡೆ ಇರುವಂಥ ಐಟಮ್ಗಳು ದೇ ಟೇಕ್ಸ್ ದ ನೆಗೆಟಿವ್ ಚಾರ್ಜ್ ಆ್ಯಂಡ್ ಬಿಕಮ್ಸ್ ನೆಗೆಟಿವ್ ಆಗ್ತಾವೆ. ಇಫ್ ಯು rub ebonite rod with a cotton, this ebonite rod becomes a negative and cotton ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಇದು ಬಾಟಮಲ್ಲಿರುವುದು, ಹಾಗಾಗಿ it loses the electron and ebonite gains the electron, like this. I think the correct answer is here. It gives electron to silk. Glass rod, when it is rubbed with a silk, it gives electron to silk. And ಇದು ಆಗಲ್ಲ. gains proton from silk, nuts, it's not never possible. Gives proton to, it is also never possible. B is correct. Here
an electron is moving towards x-axis, and electric field is along y direction, then the path of electron in the electron is moving towards x-axis ante. See, let's see here. Electron ಏನಾಗ್ತದೆ towards x-axis move ಆಗ್ತಾ ಇದೆ. And electric field ಹೇಗದ? Electric field is along y-axis. Electric field along y-axis ಇದೆ. And here then path of electron ಹೇಗೆ ಇರುತ್ತೆ? If this electron is moving along this in the direction of x-axis ಹೀಗೆ ಮೂವ್ ಆಗ್ತಾ ಇದ್ರೆ, electric field ಈ ರೀತಿ ಇದ್ರೆ, and no doubt this electron will take this path. ಈ ರೀತಿ ಪಾತ್ ತಗೊಳುತ್ತದು, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗದ, ಅಟ್ರಾಕ್ಟ್ ಆಗಿ ಇದು ಈ ರೀತಿ ಹೋಗುತ್ತೆ. ಇಲ್ಲಿ ಇದಂಥ ಪಾತ್ ಇದು, ದಿಸ್ ಪಾತ್ ವಿ ಕಾಲ್ಡ್, ಐ ಥಿಂಕ್ ದಟ್ ಈಸ್ ಅ ಪ್ಯಾರಾಬೋಲಿಕ್ ಪಾತ್. ಇದನ್ನು ನಾವೇನು ಕರಿತೀವಿ? ಪ್ಯಾರಾಬೋಲಿಕ್ ಪಾತ್ ಅಂತ ಕರಿತೀವಿ. ದಿಸ್ ಪಾತ್ ಈಸ್ ಅ ಪ್ಯಾರಾಬೋಲಿಕ್ ಪಾತ್, ಆ್ಯಂಡ್ ಹೆನ್ಸ್ ಆನ್ಸರ್ ಏನಾಯ್ತು ಇಲ್ಲೇ? ಪ್ಯಾರಾಬೋಲಾ ಆಯಿತು. ನೆಕ್ಸ್ಟ್ ಒನ್, ಎ ಪ್ರೋಟಾನ್ enters in an electric field with its velocity in the direction of electric lines of force. Then ಏನಾಗುತ್ತೆ? ಪ್ರೋಟಾನ್ ಎಲ್ಲಿ ಎಂಟ್ರಿ ಆಗ್ತಾ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಯಾವ ಡೈರೆಕ್ಷನ್ ಅಲ್ಲಿ? ವಿತ್ ಸಮ್ ವೆಲಾಸಿಟಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಅದ ಅದೇ ಡೈರೆಕ್ಷನ್ ಅಲ್ಲಿ ಪ್ರೋಟಾನ್ ಎಂಟ್ರಿ ಆಗ್ತಾ ಇದೆ. ಈಗ ಏನು ಕ್ವಶನು ಅದರ? ದೆನ್ yes, a proton enters an electric field with its velocity in the direction of electric field or electric lines of force. Then the path of proton will be circle? No. The path of proton will be parabola? No. The path of the proton will be straight line? Yes. The path of the proton will be ಏನಾಗಿರ್ತದೆ? that is a straight line ಆಗಿರ್ತದೆ. ಬಿಕಾಸ್ ಇಲ್ಲಿ ಪ್ರೋಟಾನ್ ಏನದ, ಯಾವ ಡೈರೆಕ್ಷನ್ ಹೋಗ್ತಾ ಇದೆ ನೋಡ್ರಿ? ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ. ಆ್ಯಂಡ್ ರಿಪಲ್ಷನ್ ಅದ, ಅದು ಇದೇ ಡೈರೆಕ್ಷನ್ ಹೋಗುತ್ತೆ. ದರ್ ವಿಲ್ ಬಿ ನೋ ಎನಿ ಡಿವಿಯೇಷನ್. ಕರೆಕ್ಟ್ ಆನ್ಸರ್ ಈಸ್ ಸಿ ಹಿಯರ್. ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಅಟ್ ಎ ಡಿಸ್ಟೆನ್ಸ್ ಆನ್ ಇಟ್ಸ್ ಎಕ್ಸಿಸ್. ಏನದ? ಒಂದು ಡೈಪೋಲ್ ಅದ. ಸೇ ದಿಸ್ ಈಸ್ ಡೈಪೋಲ್. And dipole, electric field due to dipole at a distance on its axis. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಹೇಳಂತ ಹೇಳಬೇಕು. ಏನದು ನೋಡ್ರಿ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬಾ? ನೋ. ಯಾಕೆ ಹೇಳ್ರಿ? ಇಲ್ಲೇ ಆ್ಯಕ್ಚುಲಿ ಇಲ್ಲೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಅದ. ಇಫ್ ದಟ್ ಆರ್ ಈಸ್ ವೆರಿ ಲಾರ್ಜ್, ಯು ಕ್ಯಾನ್ ಸಿ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್ ಅದ. ಓಕೆ, ನೆನ್ಪು ಮಾಡ್ಕೋಬೇಕು ನೀವು ಇದನ್ನು. And hence inversely proportional to r cube. B is your correct answer anta helabodu. And next thing, the torque acting on a dipole moment P in an electric field is, here you know this thing, torque acting on dipole tau is equal to P into E sin theta. P into E sin theta andre A cross B anta, sorry, P cross E anta helabodu. Here that is B is the correct answer, that is P cross E. Here a region surrounding a stationary electric dipole has, a region surrounding a stationary electric dipole has magnetic field only, electric field only, both electric and magnetic field, no electric and magnetic field. Here stationary ಏನದ? electric dipole ಅದ. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ ಇರುತ್ತೆ. ಇಫ್ ಯಾವುದಾದ್ರೂ ಚಾರ್ಜ್ ಮೂವ್ ಆಗ್ತಾ ಇತ್ತು, ಡೈಪೋಲ್ ಮೂವ್ ಆಗ್ತಾ ಇತ್ತು, ಅವಾಗ ನಿಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡು, ಎಲೆಕ್ಟ್ರಿಕ್ ಫೀಲ್ಡ್ ಬರೋ ಚಾನ್ಸ್ ಇತ್ತು. ಚಾರ್ಜ್ ಅಟ್ ರೆಸ್ಟ್ ದಟ್ ಪ್ರೊಡ್ಯೂಸಸ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಬಿ ಈಸ್ ದ ಕರೆಕ್ಟ್ ಆನ್ಸರ್. ಅಕಾರ್ಡಿಂಗ್ ಟು Gauss theorem, electric field on an infinitely long straight wire is proportional to, see this is your infinitely long current, charged wire. Say this is straight wire. According to Gauss law ಏನಾಗುತ್ತೆ? Here electric field is directly inversely proportional to R ಅದ. See this, E is, you can write that E is inversely proportional to R. R is distance adu.
and here I think D is a correct answer ಅಂತ ಹೇಳ್ಬೋದು ಇಲ್ಲಿ. The SI unit of electric flux is Weber, Newton per Coulomb, voltmeter, joule per Coulomb. ನಮಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡೆಫಿನೇಷನ್ ಗೊತ್ತು. ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ ಟು ಇ ಇಂಟು ಎ ಅಂತ ಬರೀತಿದ್ರಿ, ಕರೆಕ್ಟಾ? ಲೆಟ್ಸ್ ಸಿ ಹಿಯರ್. ಎಲೆಕ್ಟ್ರಿಕ್ ಫ್ಲಕ್ಸ್ ಏನದ, ದಟ್ ಈಸ್ ಇ ಇಂಟು ಎ. ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಟ್ ಏನದ, ನ್ಯೂಟನ್ ಪರ್ ಕೂಲಮ್ ಅದ, ಆ್ಯಂಡ್ ಏರಿಯಾದ ಮೀಟರ್ ಸ್ಕ್ವೇರ್ ಅದ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಆದ್ರೆ ಅದು ಆಪ್ಷನೇ ಇಲ್ಲ ಇಲ್ಲಿ. ಏನು, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್, ದರ್ ಇಸ್ ನೋ ಆಪ್ಷನ್ ಹಿಯರ್. ಮತ್ತೇನು ಮಾಡೋದು? ಲೆಟ್ಸ್ ಸಿ ಹಿಯರ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನೀವು ಮತ್ತೆ ಹೇಗೆ ಬರಿತಾ ಇದ್ರಿ, ಇ ಇಸ್ ಈಕ್ವಲ್ಸ್ ಟು ವಿ ಬೈ ಡಿ ಅಂತ ಬರಿತಾ ಇದ್ರಿ. ನೆನಪದನ ಇದು ಫ್ರಮ್ ಸೆಕೆಂಡ್ ಚಾಪ್ಟರ್. ಆರ್ ದಟ್ ಈಸ್ ಇ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್ ಅಂತ ಹೇಳಿ. ಡಿ ವಿ ಏನಿದು ಪೊಟೆನ್ಷಿಯಲ್ ಡಿಫ್ರೆನ್ಸು, ಡಿ ಎಕ್ಸ್ ಏನು ಡಿಸ್ಟೆನ್ಸ್ ಅದು. ಆ್ಯಂಡ್ ಹಾಗಾಗಿ ಇಲ್ಲಿ ನಾನು ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಲ್ಲೇ ಏನು ಬರಿತಾ ಇದ್ದೀನಿ, ವೋಲ್ಟ್ ಪರ್ ಮೀಟರ್ ಬರಿಬೋದು. ಆ್ಯಂಡ್ ಏರಿಯಾದ ಯೂನಿಟ್ ಏನು, ಮೀಟರ್ ಸ್ಕ್ವೇರ್. ಆ್ಯಂಡ್ ದಿಸ್ ಮೀಟರ್ ಆ್ಯಂಡ್ ಇಲ್ಲಿ ಒಂದು 2 ಮೀಟರ್ ಅದಾವ, 1 ಮೀಟರ್ ಸ್ಕ್ವೇರ್ 1 ಮೀಟರ್ ಕ್ಯಾನ್ಸಲ್ ಆದರೆ ಏನು ಉಳಿತು, ವೋಲ್ಟ್ ಮೀಟರ್ ಉಳಿತು. ಆ್ಯಂಡ್ ಐ ಥಿಂಕ್ ವೋಲ್ಟ್ ಮೀಟರ್ ಸಿ ಈಸ್ ಯುವರ್ ಕರೆಕ್ಟ್ ಆಪ್ಷನ್. ಹಿಯರ್ ವಾಟ್ ಇಸ್ ದ್ಯಾಟ್? A spherical conductor has the charge on it. Then the total flux emitted through the Gaussian surface drawn around the conductor will be 1 by epsilon naught times the total charge enclosed by the surface. I think this is the correct. Idu no, no, no. Here it is the correct. It is simple Gauss's law. Idu mattenilla, Gaussian surface. And here a metallic sphere of radius ಏನದ capital R ಅದ, has a uniform distribution of electric charge on its surface at a distance of x from its center for x is greater than r. ಅಂದ್ರೆ ಆ Gaussian surface ಏನದಲ್ಲ ಅದರ ರೇಡಿಯಸ್ ಏನದ, see this Gaussian surface, this is the radius of Gaussian surface. And it is greater than radius of your sphere ಏನದಲ್ಲ, ಆ ಸ್ಪಿಯರ್ ರೇಡಿಯಸ್ ದೊಡ್ಡದ. ದೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಹಿಯರ್ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 by x ಸ್ಕ್ವೇರ್ ಅಂತ ಹೇಳ್ಬೋದು. ಎಸ್, ಯು ಕ್ಯಾನ್ ಸೇ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 by x ಸ್ಕ್ವೇರ್ ಅಂತ ಹೇಳ್ಬೋದು. ಅವ್ರು ಏನಾರ ನೋಡ್ರಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಿದ್ದಾರೆ ಅವರು. ಹಾಗಾಗಿ ಅವರು ಹಿಯರ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಯು ಕ್ಯಾನ್ ಸೇ ದಟ್ ಈಸ್ ಎ ಈಸ್ ಕರೆಕ್ಟ್ ಆನ್ಸರ್, 1 by x ಸ್ಕ್ವೇರ್. ಆ್ಯಂಡ್ ಸಪೋಸ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಆಗಿದ್ರೆ ಏನಾಗ್ತಿತ್ತು? ಇಫ್ ಸಪೋಸ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಅಂದ್ರೆ ಸಿಚುವೇಶನ್ ಏನು ಬರುತ್ತಾ, ಲೆಸ್ ದೆನ್ ಆರ್ ಅಂದರೆ if x is small ಅಂದರೆ Gaussian surface ಒಳಗಡೆ ಅದ, ಓಕೆ, ಆ್ಯಂಡ್ ದಟ್ ಸರ್ಫೇಸ್ ಡಸ್ ನಾಟ್ ಕಂಟೈನ್ ಎನಿ ಚಾರ್ಜ್ ಅಂದರೆ ಇಲ್ಲಿ ಫ್ಲಕ್ಸ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಇಲ್ಲಿ ಫ್ಲಕ್ಸ್ ಏನಾಗುತ್ತೆ, 0 ಆಗುತ್ತೆ. ಐ ಥಿಂಕ್ ದಿಸ್ ಮಚ್ ಇಸ್ ಇನಫ್. ಇಷ್ಟು MCQs ಸಾಕಂತ ಅನಿಸುತ್ತೆ. ಆ್ಯಂಡ್ ಯು ನೀಡ್ ಟು ಪ್ರಿಪೇರ್ ಅ ಥಿಯರಿ ಪ್ರಾಪರ್ಲಿ, ದೆನ್ MCQs ಕೂಡ ಸರಿಯಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.